ಎಲ್ಲವೂ ನಿನ್ನುದರದೊಳಿರುತ್ತದೆ ಸಿರಿ ಎಂಬಳು ನಿನ್ನ ಕಾರಣವನರಿಯಳು ಶರಣಾಗತ ರಕ್ಷಾಮಣಿಯವರಿಗೆ ಗಗನವೆಲ್ಲವೂ ನಿನ್ನ ಲಾಭಿ ನಿಲ್ಲವೇ ನಿನ್ನೆ ಬರೆದು ಮಿನ್ನೆ ವಿಠಲ ಬಾಲಕ ಒಡನಿಗ ಬಾಲಕ ಬಾಲಕ ವಿಘ್ನಾಟ ವಿಹವ್ಯವ ವಿಘ್ನ ವ್ಯಾಲ ಕುಲಾಭಿಮಾನ ಗರುಡ ವಿಘ್ನೇಭ ಪಂಚಾನನ ವಿಘ್ನೋ विघ्नौ प्रकुल प्रचंड पवन विघ्ने
ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಕೊಡೆತ್ತೂರು ಗೊತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಅತ್ತೆಗಾರರು ಕುಶಾಲಗಾರರು ಮೋಜಗಾರರು ತಮ್ಮ ಕೀರ್ತಿ 4 ಹಪ್ಪಲೆಂದು ಕೊಟ್ಟಂತಹ 60 ಮುಳ ಪಟ್ಟೇಶ ನಿನ್ನ ನಂಬಿದೆ ಶಾರದೆ ಶಾರದೆ ಅಮ್ಮ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಎನ್ನಾರು ಕಮಲದಲ್ಲಿ ನೆಲೆಸಿರು ಅನ್ನೋದೇನ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಎನ್ನಾರ ಕಮಲದಲ್ಲಿ ನೆಲೆಸಿರು ಅನ್ನೋದೇನ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಯಾವಾಗಲೂ ಮಾಧುರ್ಯ ವಚನವ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡು ವರದಯ ಮಾಡು ಆದಿ ಶೃಂಗೇರಿ ಶಾರದೆ ದಯದೋಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ವಿಘ್ನರಾಜನ ತೆರೆದು ಸಂಸ್ತುತಿಸಿಯೇ ಅಂಬನಿತೆಯ ಕೈ ಮುಗಿದು ಅಂಬುಜಾಚಲವಾಣಿಯರ ಪಾರಾಭುಜಕ್ಕೆ ಪುಟ ಮಾಡುತ್ತವರಿದರೆ ಕಥಾಮೃತವ ಎನ್ನುವಂತಹ ಪ್ರಶ್ನೆಯೇ ಮುಂದಾದಂತಹ ಕಾಲಕ್ಕೆ ಧರ್ಮವನ್ನು ಧರಿಸ್ತಾಳೆ, ಅಧರ್ಮವನ್ನು ತಾನು ಧರಿಸ್ತಾಳೆ. ಎಲ್ಲದರಲ್ಲೂ ಸಮಭಾವವನ್ನು ಹೊಂದಿರಬೇಕಾದ ಕ್ಷಮಾಮಯಿಯಾಗಿ ಪೂರ್ವ ಹೊಣೆಯನ್ನು ಹೊತ್ತಂತಹ ಭೂದೇವಿಗೆ ಸ್ವಭಾವವೇ ತಾನಾಗಿ. ಆದರೆ ಯಾವುದಿರಬೇಕು ಯಾವುದಿರಕೂಡದು, ಯಾವುದನ್ನು ಯಾವನ್ನು ಮುನ್ನಡೆಸಬೇಕು ಎನ್ನುವುದಕ್ಕಾಗಿಯೇ ಪೂರ್ವದಲ್ಲೇ ನಿರ್ಧಾರಗೊಂಡದ್ದು ತಾನೆ. ವಿಶಾಲವಾದಂತಹ ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ವರ್ಣ್ಯಕ್ಕನುಗುಣವಾಗಿ ವರ್ಣಸಿದ್ಧವಾದ ಮುಖದ ಉಪಾದಿಯಲ್ಲಿರುವಂತಹ ಬ್ರಾಹ್ಮ್ಯ ಒಂದಾದರೆ, ಭುಜದ ಉಪಾದಿಯಲ್ಲಿರುವಂತಹ ಕ್ಷಾತ್ರ ಮತ್ತೊಂದು, ಸಂಗ್ರಹ ಯೋಗ್ಯವಾದಂತಹ ಬಲಿಷ್ಠವಾದಂತಹ ಜಂಘಾ ಪ್ರದೇಶಕ್ಕೆ ಉದಾಹರಣೆಯಾಗಿರುವಂತಹ ವೈಶ್ಯವರ್ಗವಾದರೆ, ಶುಶ್ರೂಷಾ ಮನೋಭಾವದ ಮೂಲಕವಾಗಿ ಲೋಕದ ಏಳಿಗೆಯನ್ನು ಸರ್ವದಾ ಬಯಸಬಲ್ಲಂತಹ ವರ್ಗ ಶೂದ್ರ ಅಂತ ಆಡಿದರೂ ಪ್ರತಿಯೊಬ್ಬರಲ್ಲೂ ಆ ಶುದ್ಧ ಮನೋಭಾವ ಇರಲೇಬೇಕಾಗ್ತದೆ. ಅಂತಹುದರ ನಿರ್ಣಯವನ್ನು ಮಾಡಿಕೊಡುವ ಮೂಲಕವಾಗಿ ಬ್ರಾಹ್ಮ, ಕ್ಷಾತ್ರ, ವೈಶ್ಯ, ಶೂದ್ರ ಎನ್ನುವಂತಹ ಚತುರ್ವರ್ಣವು ಸಿದ್ಧಗೊಂಡು ಅವೆಲ್ಲವನ್ನು ಸಕ್ರಮವಾಗಿ ಮುನ್ನಡೆಸಬೇಕು ಅಂತ ಆದರೆ ದಂಡಧರತ್ವ ಎನ್ನುವುದು ಬೇಕೇ ಬೇಕಾಗಿದೆ. ಶಾಸನವನ್ನು ಮಾಡುವುದಕ್ಕೆ ಬ್ರಾಹ್ಮಣರಾದರೂ ಶಾಸನವನ್ನು ಅನುಷ್ಠಾನಗೊಳಿಸುವಲ್ಲಿ ಮುನ್ನಡೆಯಿಂದ ಹೊಂದಬೇಕಾದ ಕ್ಷಾತ್ರ ವರ್ಗದವರು ಅವರೆಲ್ಲವನ್ನು ಸಮಂಜಸವಾಗಿ ಮುನ್ನಡೆಸಿದರು ಅಂತಾದರೆ ಕಾಲಕ್ಕನುಗುಣವಾಗಿ ಎಲ್ಲವೂ ಸಿದ್ಧವಾಗದೆ ಋತುಭೇದಗಳುಂಟಾಗ್ತದೆ. ಭಗವತ್ ಕೃಪೆಯಿಂದಲಾಗಿ ಹರಿಶ್ಚಂದ್ರ ನಾಮಕನಾದಂತಹ ನನಗೆ ಅಂತಹುದು ಒದಗಿ ಬಂದಿದೆ ಅಂತಾದರೆ ಅದು ಮಹಾಭಾಗ್ಯ ಅಂತ ನಾನು ಭಾವಿಸಿಕೊಂಡವ. ಉತ್ತಮವಾದಂತಹ ವಂಶಗಳೆರಡು, ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಒಂದೊಂದು ಕಾಲಕ್ಕೆ ಒಂದೊಂದು ತಾವು ಬೆಳಗುತ್ತಿದ್ದುವು ತಾನೆ. ಈ ಕಾಲಕ್ಕೆ ತ್ರಿಶಂಕುನಾಮಕನ ಮಗನಾಗಿ ಹರಿಶ್ಚಂದ್ರನಾಗಿ ಧರಿತ್ರಿಯನ್ನಾಡಬಲ್ಲಂತಹ ಪೂರ್ಣವಾದ ಹೊಣೆ ನಮಗೆ ಒದಗಿ ಬಂದಿದೆ ಎನ್ನುವುದು ಬಹಳಷ್ಟು ಸಂತೋಷದಾಯಕವಾದಂತಹ ವಿಷಯವೇ ಸರಿ. ಪ್ರಜಾವರ್ಗ ಹೇಗಿರಬೇಕು ಎನ್ನುವುದನ್ನು ಅವರಿಗೆ ಕಾಣಿಸಿಕೊಡುತ್ತಾ, ಅವರಿಗೆ ಯಾವುದೇ ಭಾರವುಳ್ಳವನು ನಾನಾಗದೆ ಅವರ ಬೇಕುಗಳನ್ನು ಅರಿತು
ಬೇಕಾದ್ದನ್ನು ಕೊಡುವ ಮೂಲಕವಾಗಿ ಇದು ತನಕ ನಾನು ನಡೆಸಿಕೊಂಡು ಬಂದವ. ಪೂರ್ವರಾಜರು ಏನು ಕೀರ್ತಿಯನ್ನು ಗಳಿಸಿದರು, ಅವರ ಕೀರ್ತಿ ಕಳಸಕ್ಕೆ ಕೊರತೆಯಾಗದ ರೀತಿಯಲ್ಲಿ ನಮ್ಮ ನಡೆ ಉಂಟು ಅನ್ನುವುದಕ್ಕೆ ಪ್ರಜಾಜನರು ಕೊಂಡಾಡುತ್ತಿರುವುದು ಕಾರಣವಾಗಿದೆ. ಕೇವಲ ಒಬ್ಬನಿಂದ ಸಾಧ್ಯವಾಗುವುದಿಲ್ಲವಲ್ಲ. ಶ್ರುತಕೀರ್ತಿ ನಾಮಕರಾದಂಥ ಮಂತ್ರಿಯ ಸಹಾಯ ನಮಗುಂಟು. ಪೀಠವನ್ನೇರಿದ ಒಬ್ಬನೇ ಅಲ್ಲ, ಪೂರ್ಣನಾಗಬೇಕು ಅಂತಾದರೆ ವಾಮಭಾಗವು ತುಂಬಬೇಕು. ಕುಶೀಲರ ಪುತ್ರಿಯ ಅಂತ ಚಂದ್ರಮತಿ ನಾಮಕರನ್ನು ಮದುವೆಯಾಗಿ ವರ್ಣನ ಕೃಪೆಯ ಮೂಲಕವಾಗಿ ರೋಹಿತ ಎನ್ನುವಂಥ ಮಗನನ್ನು ಹೊಂದಿದವನು ನಾನು. ಸತಿ ಚಂದ್ರಮತಿ, ಪುತ್ರ ರೋಹಿತ, ಇವರೆಲ್ಲ ನಡಗೂಡಿಕೊಂಡು ಅಯೋಧ್ಯೆಯನ್ನಾಡಿಕೊಂಡು ಬಂದವು. ನಮ್ಮ ಕಡೆಗೆ ಯಾರ ದಾಳಿಯೂ ಆಗುವುದಿಲ್ಲ. ಯಾಕಾಗುವುದಿಲ್ಲ? ದಾಳಿ ಮಾಡುವಂತ ಕೆಟ್ಟ ನಡೆದ ನಮ್ಮಲ್ಲಿಲ್ಲ. ಬಲ್ಲಿದರೆ ಆಡಿದರಲ್ಲ. ಯೋಧಮ್ಮ ಶಕ್ಯತೆ ಐತಿ ಅಯೋಧ್ಯ. ಯಾವ ಯೋಧನಾದರೂ ಕೆಟ್ಟ ಕಣ್ಣಿನಿಂದ ನೋಡಲಾಗದ್ದು, ನೋಡಬಾರದ್ದು, ನೋಡುವುದಕ್ಕೆ ಸಾಧ್ಯವಾಗದ್ದು ಏನಿದೆಯೋ ಅದು ಅಯೋಧ್ಯೆ ಅನ್ನುವಲ್ಲಿಗೆ ನಮಗೆ ನೆಮ್ಮದಿ ಉಂಟು. ಪ್ರಜರು ಸ್ವಯಂ ತಮ್ಮನ್ನು ತಾವು ಆಡಿಕೊಳ್ಳಬಲ್ಲರು. ಅಂತಹ ಯೋಗ್ಯತೆ ಅವರಲ್ಲಿ ಮಿಳಿತವಾಗಿದೆ. ಅದನ್ನು ನಾವು ಸಿದ್ಧಗೊಳಿಸಿದ್ದೇವೆ ಎನ್ನುವ ಸಮಾಧಾನದಿಂದ ಇಂದಿನ ಪ್ರಾತಃ ಕಾಲದಲ್ಲಿ ಮಿಂದು ಪರಿಶುದ್ಧನಾಗಿ ರಾಜಪೋಷಾಕುಗಳನ್ನು ಧರಿಸಿ, ರಾಜಮುದ್ದೆಯನ್ನು ಧರಿಸಿ, ಪೀಠವನ್ನೇರಿ ಸಭಾವಲೋಕನವನ್ನು ಮಾಡುತ್ತಿರುವಾಗ ಯಾರೋ ನಮ್ಮನ್ನು ಕಾಣುವುದಕ್ಕೆ ಬರ್ತಾ ಇದ್ದಾರಂತೆ. ಸ್ವಾಮಿ ನಮೋ ನಮಃ. ಶುಭಮಸ್ತು. ವರ್ಣಾನೋ ಬ್ರಹ್ಮಣೋ ಗುರು. ನೀವೆಲ್ಲ ನಮಗೆ ಹೇಳಬೇಕಾದವು. ವಿಶ್ವರೂಪನಿಗೆ ಮುಖಾದ ಹಾಗಿದ್ದವು. ಅವಸರವಲ್ಲ, ಹಾಗೆಂದು ನಿಧಾನವೂ ಅಲ್ಲ, ಒಂದು ಹದಗತಿಯಲ್ಲಿ ಬಂದಿದ್ದೀವಿ. ನಿಜ. ಅಭಿವಾದನ ಸಲ್ಲಿಸಿದ್ದೇನೆ. ಸಂತೋಷ. ಹೀಗೆ ಬರಬೇಕು. ಮಂಡಿಸಿದೆ. ಸಂತೋಷ. ಯಥೋಪಚಾರಗಳು ನಿಮಗ ಅಷ್ಟು ಕೊಡ್ತೇನೆ, ಇಷ್ಟು ಕೊಡ್ತೇನೆ ಅಂತ ಹೇಳಿಕೆ ಇಲ್ಲ. ನಮ್ಮಲ್ಲೊಂದು ಮಾತು, ಯಥಾ ಸಾಧ್ಯ, ಯಥೋಚಿತ ಇಲ್ಲ, ಯತ್ ಕಿಂಚಿತ್. ಯಾಕೆ ಭೂದಾನ ಮಾಡ್ತೇನೆ ಅಂತ ಹೇಳಿದ್ರೆ ಭೂಮಿಯೇ ಕೊಡಬೇಡುವ, ಸ್ವರ್ಣದಾನ ಮಾಡ್ತೇನೆ ಅಂದ್ರೆ ಅಲ್ವೋ, ಬೇರೆ ಏನಾದ್ರೂ ಗೊತ್ತಾಗ್ತದೆ. ಯತ್ ಕಿಂಚಿತ್ ನಮಗೆ ಸಾಧ್ಯವಾದದ್ದು ಸ್ವೀಕರಿಸಬೇಕು. ಸಂತೋಷ. ಪಂಚೋಪಚಾರಗಳನ್ನು ಗೆದ್ದಿದ್ದೇನೆ. ನನ್ನ ನಡೆಯಲ್ಲಿ ತಪ್ಪಿದ್ದರೆ ಅದನ್ನು ತಿದ್ದಿ ಉತ್ತರಿಸಬೇಕು ಎನ್ನುವಂತಹ ಸಂಪ್ರಾರ್ಥನೆಯೊಂದಿಗೆ ಬರೋಣದ ಹಿನ್ನೆಲೆಯಲ್ಲಿ ಏನೋ ಉಂಟು, ಗೊತ್ತಾಗಲಿಲ್ಲ ಏನು. ಪ್ರತಿಪಾಲಕನನ್ನು ಕಾಣುತ್ತ ರಘುವಿನ ಋತುವಿನ ವರ್ತಮಾನವ ಬೇಳೆ ಭೂಪ, ಋತುವಿನ ವರ್ತಮಾನವ ಬೇಳೆ ಭೂಪ, ಚಿತ್ತಡಿ ಸಂಶಯಗೊಳ್ಳದೆ ಕೈಗೋಡ ಮತ್ತೆ ಸುವರ್ಣಯಾಗವನು ಪ್ರತಿಪಾಲಕನನ್ನು ಕಾಣುತ್ತ ಯಾಕಂದ್ರೆ ಹೇಳಿದ್ದನ್ನು ಕೇಳಿದ್ದನ್ನು ಇಷ್ಟೇ ತಿಳಿದದ್ದು ನಾವು. ಅಂದ್ರೆ ಒಂದು ಕೇಳುವ ಅಂಗಕ್ಕೂ ನೋಡುವ ಅಂಗಕ್ಕೂ ಸಾಮೀಪ್ಯ ಇದೆ. ಯಥಾರ್ಥ ಹಾಗಿರುವುದಿಲ್ಲ. ಇಲ್ಲ. ಯಾರು ಹೇಳಿದ್ದನ್ನೇ ನೀವು ಕೇಳಿದ್ದೀರಿ. ಹೌದು. ಈಗ ಕೇಳಿದ್ದನ್ನೇ ಕಾಣುತ್ತಾ ಏನದು? ಅದೇ ನಿನ್ನ ಬಗ್ಗೆ ಹೇಳಿದ ವಿಚಾರ ವಿಷಯವಾ? ಹೌದೌದು. ಎಲ್ಲಿದ್ದು ಕುಂದುಕೊರತೆಗಳಿಲ್ಲ ಅವರು ಹೇಳಿದ್ರಲ್ಲಿ. ಬಹಳ ಸಂತೋಷವಾಗಿದೆ. ನಾವು ಬ್ರಾಹ್ಮಣರು ಬಂದಿದ್ದೇವೆ. ಪ್ರತ್ಯೇಕವಾಗಿ ನಾವು ಬ್ರಾಹ್ಮಣರು ಅಂತ ಹೇಳಬೇಕು. ಹೇಳಬೇಕಂತ ಓತಪ್ರೋತವಾಗಿ ಹರಿಯುವಂತಹ ಗಂಗಾ ವಾಹಿನಿಯಾಗಿ ಎಡದ ಭಜನೆಯಿಂದ ಬಲವಂತ ಜಾರುತ್ತಿರುವಂತಹ ಅನ್ನದಾನ ನೋಡಿದಾಗಲೇ ಅರ್ಥವಾಗ್ತದೆ. ಅಗ್ನಿಯೋಪವಾದಂತಹ ಶಿಕೆಯನ್ನು ಹೊಂದಿದಾಗ ಅರ್ಥವಾಗ್ತದೆ. ಇನ್ನು ಅದರ ಬಗ್ಗೆ ಬೇರೆ ಹೇಳಲಿಕ್ಕಿಲ್ಲ. ನೀವು ಬ್ರಾಹ್ಮಣರು. ಹೌದು. ಸ್ವಾಗತ.
ಸಂತೋಷವಾಗಿದೆ. ಎಲ್ಲಿನಿತು ದೋಷಗಳಿಲ್ಲ. ದೋಷ ಇಲ್ಲಲ್ವ? ಇಲ್ವೇ ಇಲ್ಲ. ಮುಂದೆ ಬರ್ಲಿಕ್ಕೂ ಇಲ್ಲ. ಇಲ್ವೇ ಇಲ್ಲ. ಸರಿ. ಸಂತೋಷವಾಗಿದೆ. ಆದರೆ ನಾವು ಲೋಕ ಸಂಚಾರ ಮಾಡುತ್ತಾ ಇರುವವರು ಬ್ರಾಹ್ಮಣರು ಹಾಗಿರಬೇಕು. ಕುಳಿತಲ್ಲೇ ಕುಳಿತುಕೊಳ್ಳಬಾರದು. ಅನುಭವ ಸಿದ್ಧಿಗಾಗಿ ಸಂಚರಿಸಿದೆ. ಹೌದೌದು. ಏನು ನಮ್ಮ ಈ ಹೊತ್ತಿಗೆ ನಮ್ಮ ಗುರುಗಳು ಒಂದು ಅಪ್ಪಣೆ ಮಾಡಿದ್ರು ನಮಗೆ. ನಿಮ್ಮ ಗುರುಗಳ? ಹೌದೌದೌದು. ಯಾರವರು? ವಿಶ್ವಗುರುಗಳು, ವಿಶ್ವಗುರುಗಳು, ಮಹಾಗುರುಗಳು. ಅವರದ್ದೆಲ್ಲ ಹೆಸರು ಹೇಳೋಕೆ ಇಲ್ಲ. ದೊಡ್ಡ ಗುರುಗಳ ಹೆಸರೇ ಹೇಳಬಾರ್ದು. ಅವರಷ್ಟು ದೊಡ್ಡ ಗುರುಗಳು ಇಲ್ಲವೇ ಇಲ್ಲ. ಒಳ್ಳೆಯದಪ್ಪ. ಜಗದ್ಗುರುಗಳು ಅಂದ್ರೂ ತಪ್ಪಾಗಲಿಕ್ಕೆ. ಸರಿ ಸರಿ. ಅವರ ಶಿಷ್ಯಂದಿರು ನಾವು. ಅವರ ಶಿಷ್ಯಂದಿರು ನೀವು. ಹೌದೌದು. ಅವರು ಆಗಮನ ಯಾಕೆ? ಅವರು ಯಾವತ್ತೂ ಬಯಸುವುದು ಲೋಕ ಒಳಿತ ಆಗಬೇಕು, ಲೋಕ ಸಮಸ್ಯೆ. ಕೆಲವರೆಲ್ಲ ವಿಶ್ವ ವಿರೋಧವನ್ನು ಮಾಡುವವರಿರ್ತಾರೆ, ಕೆಲವೆಲ್ಲ ವಿಶ್ವ ಮಿತ್ರರಾಗಿ ತಾವಿರ್ತಾರೆ. ಹೇಳಿದ್ದೆ ನಾನು. ಸರಿ. ಆದರೆ ಲೋಕವೇ ಒಳ್ಳೆಯದಾಗಬೇಕು ಎಂಬುದನ್ನು ಬಿಟ್ಟು ಸ್ವಲ್ಪ ಬದಲಾವಣೆ ತಂದಿದ್ದಾರೆ. ಕೆಲವು ಸಲ ಬದಲಾವಣೆ ಮಾಡಬೇಕಾಗ್ತದಲ್ಲ. ಏನಂತೆ ಬದಲಾವಣೆ? ಬದಲಾವಣೆಯಲ್ಲಿ ವಿಶೇಷತೆ ಏನಂದ್ರೆ ಹರಿಶ್ಚಂದ್ರನೇ ಶ್ರೇಷ್ಠ, ಅವನೇ ಅವನು ಆಗಬೇಕು ಎಂಬುದು ಅವರ ನಿರ್ಧಾರ. ಒಳ್ಳೆಯದಪ್ಪ. ಹಾಗಂತ ಅವರ ಅಭಿಲಾಷೆ ಉಂಟು ಅಂತ ಆದ್ರೆ ಅವರ ಅನುಗ್ರಹದಿಂದ ಅದು ಸಿದ್ಧಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪೂಜೆ ಪುರಸ್ಕಾರ ಅದು ಇದು ಮಾಡುವುದರಲ್ಲಿ ನೀನು ಎತ್ತಿದ ಕೈ, ಸಂಶಯವಿಲ್ಲ. ಲೋಕ ಕಲ್ಯಾಣ ಮಾಡ್ತಾ ಇದೆಯಾ. ಆದರೆ ಇದೀಗ ಗುರುಗಳು ನಿನ್ನಿಂದಲೇ ಒಂದು ದೊಡ್ಡ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಹೌದೌದು. ಯಾವುದು? ಹೆಚ್ಚೆಲ್ಲ ಖರ್ಚಾಗ್ಲಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ನಮ್ಗೇನು ಗೊತ್ತಿಲ್ಲ. ವೆಚ್ಚ ಇಲ್ಲದ ಯಜ್ಞ. ಹೌದು ಹೌದೌದು. ಯಾವುದೊಂದು ಒಂದು ಸಣ್ಣ ಯಾಗ ಮಾಡ್ಬೇಕಂತೀನಿ. ಸಣ್ಣ ಯಾಗ? ಸಣ್ಣ ಯಾಗ. ಯಾಗವೇ ಸಣ್ಣದಲ್ಲ, ವೆಚ್ಚದ ಲೆಕ್ಕದಲ್ಲಿ ಸಣ್ಣದು. ಗುರುಗಳು ಹೇಳಿದ್ದು ಎಂತಿಂತ ಯಾಗ ಅಲ್ಲ, ಇದು ಸುವರ್ಣ ಯಾಗ, ಇದನ್ನು ನೀನು ಮಾಡಬೇಕು ಎಂಬುದಾಗಿ ಗುರುಗಳ ಆಸೆ. ಜಾಂಬೂನದ ಅರ್ಥ ಅದೇ ಸ್ವರ್ಣಾರ್ಥರವನ್ನು ಮಾಡಬೇಕು. ಮಾಡಿದ್ರೆ ಕ್ಷೇಮ, ನಿನ್ನ ಹೆಸರು ಅಚ್ಚಳಿಯಲ್ಲಿ ಉಳಿತದೆ ಎಂಬುದಾಗಿ ಅವರ ತೀರ್ಮಾನ. ನನ್ನ ಕ್ಷೇಮಕ್ಕಾಗಿ ಕ್ಷೇಮಕ್ಕಾಗಿ ಎರಡೂ. ಯಾರೋ ನೇಪಥ್ಯಲ್ಲಿರುವಂತಹ ಗುರುಗಳ ನಿರ್ದೇಶನ ಆಗಿದೆ ಅಂತ ಆದ್ರೆ ನಾನೇನು ಹಿಂದೇಟು ಹಾಕುವ ಉತ್ಸಾಹದಿಂದ ಮಾಡುವಲ್ಲ. ಈಗಲೇ ಸಂಕಲ್ಪಿಸ್ತೇನೆ. ಆಗಲಿ, ಹೆಚ್ಚು ದಿನ ಇಲ್ಲ, ಅದು ಬೇಗ ಆಗ್ಬೇಕಂತ. ಒಳ್ಳೆಯದು. ನೀವು ಋಷಿ ಪರಿಷತ್ನಲ್ಲಿ ಇರ್ತೀರಲ್ಲ? ಖಂಡಿತವಾಗಿ. ಹೊತ್ತಿಗೆ ಸರಿಯಾಗಿ ಗುರುಗಳು ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಬಹಳ ಒಳ್ಳೆಯದು. ಹಾಗಾದ್ರೆ ಯಾಗದ ಕುರಿತಾಗಿ ನಮ್ಮ ಯಾಜಿಗಳ ಕೈಯಲ್ಲೆಲ್ಲ ಮಾತಾಡಿ ಒಂದು ನಿರ್ಧಾರ ಮಾಡಬೇಕಾಗ್ತದೆ. ಹೌದೌದು. ನಾವು ಮುಂದುವರಿಯೋಣವೇ? ವಿಪ್ರರಿಗಿರದೆ ದಕ್ಷಿಣೆ ದಾನ ಧರ್ಮದಿ ತೃಪ್ತಿಯನ್ನು ಲೋಕಹಿತಾಕಾಂಕ್ಷಿಗಳಾದಂಥ ಯಾರೋ ಪರಮಗುರುಗಳಾಡಿದ್ರು. ಕಡೆಗಣಿಸದೆ ಪುರೋಹಿತ ಮುಖೇನವಾಗಿ ಯಾಗವನ್ನು ಸಂಕಲ್ಪಿಸಿ ದೀಕ್ಷಾಬದ್ಧರಾಗಿ ಸುರುಚಿರವಾದಂಥ ಯಾಗವನ್ನು ಅಂದವಾಗಿಯೇ ಮುನ್ನಡೆಸುತ್ತಾ ಸಾಗಿದಾಗ ಯಾಗವಿಧಿಯಲ್ಲೆಲ್ಲ ಆಡಿದರಲ್ಲ. ವಿಪ್ರರಿಗೆ ಭೂರಿ ದಕ್ಷಿಣೆ ಮತ್ತು ದಾನ ಯಾರ್ಯಾರು ಏನನ್ನು ಬಯಸಿದರು ಅವರಿಗೆ ಒಂದಿನಿತೂ ಕೊರತೆಯಾಗದ ರೀತಿಯಲ್ಲಿ ಕೃಪಣತ್ವ ಇಲ್ಲದೆ ಎಲ್ಲವನ್ನು ದಾನವಾಗಿ ಕೊಡುತ್ತಾ 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 ಇರುವಾಗ ನಮ್ಮವರು ಹೇಳುತ್ತಾರೆ, ರಾಜ್ಯದ ಹೊರವಾಹಿಯಿಂದ ವಿಶ್ವಾಮಿತ್ರರು ಬರ್ತಾರೆ. ನೋಡೋಣ ನೋಡೋಣ ನೋಡೋಣ. ಬಂದ ಗೌಜಿಗಳಿಗೆ ರಾಷ್ಟ್ರದ ಮಾದಿಯನ್ನು ಕೊಡಲಿರುವ
ಆಗುತ್ತಿದೆ. ಅದಕ್ಕಾಗಿ ದೀಕ್ಷಾಬದ್ಧನಾದನು ಹೇಳಕೂಡದು ಎನ್ನುವ ನಿಯಮವಿಲ್ಲದೇ ಇದ್ದದ್ದರಿಂದ ರಾಷ್ಟ್ರದ ಮಂದಿಗಳನ್ನೆಲ್ಲ ಕೂಡಿಕೊಂಡು ಹಾಗೆ ನಿಮ್ಮೆಡೆಗೆ ಬಂದು ನಿಮ್ಮಡಿಗಳಿಗೆ ಪಡಬಟ್ಟು ನಿಮ್ಮನ್ನಾಧರಿಸಿ ಕರೆ ತಂದಿದ್ದೆ. ಉನ್ನತಾಸನ ಎನ್ನಲಾರೆ. ನೀವು ಕುಳಿತರೆ ಆಸನಕ್ಕೊಂದು ಮೌಲ್ಯ ಒದಗಿ ಬರುತ್ತದೆ. ಆದ್ದರಿಂದಲೇ ಪೀಠವನ್ನು ಹಾಸಿ 4 ದರ್ಬೆಯನ್ನು ಹಾಸಿದ್ದೇನೆ. ಅದರ ಮೇಲೆ ಉಪಸ್ಥಿತರಾಗಿದ್ದೀರಿ. ಲೋಕಕ್ಕೆ ಹಿತವನ್ನು ಬಯಸುವರು ನೀವು. ನಿಮ್ಮ ಪದರಜ ಸ್ಪರ್ಶದಿಂದ ಅಯೋಧ್ಯೆಯಾದರೂ ಪಾವನವಾಗ್ತದೆ ಎನ್ನುವಂತಹ ತಿಳುವಳಿಕೆಯನ್ನು ಹೊಂದಿದವನ. ಆದ್ದರಿಂದಲೇ ಪಾದಕ್ಕೆ ಪಾದ್ಯ, ಪೃಷ್ಠಕ್ಕೆ ಪೀಠ, ಕೈಗಳಿಗೆ ಅರ್ಘ್ಯ, ಮುಖಾಗ್ನಿಗೆ ಆಚಮನ, ಉದರಾಗ್ನಿಗೆ ಬೇಕಾದಂತಹ ಆಹಾರ ಅಷ್ಟನ್ನು ಒದಗಿಸಿ ಮಂಗಳಾಂತ ಮಹಿಮ ಮಂಗಳ ಅನುಗ್ರಹವನ್ನು ಮಾಡಬೇಕು ಎನ್ನುವ ಅಪೇಕ್ಷೆ. ಸ್ವಾಮಿ, ಜತೆಯಲ್ಲಿ ಒಂದು ಮಾತು, ಸ್ವರ್ಣಾದ್ವರವನ್ನು ಮಾಡುತ್ತಿರುವವನು ನಾನು. ಅದ್ವರವು ಸಾಂಗವಾಗಿ ನಡೆಯುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಬರುವಣವಾದ ದಾನ ಧರ್ಮಾದಿಗಳು ಸಂಘವಾಗಿ ನಡೆಯುತ್ತವೆ. ಇವೇ ಬಂದಿರುವಾಗ ಅಪೇಕ್ಷಾರಹಿತರು ಅಂತ ನಾನು ಆಡಲಾರೆ. ಸಾಪೇಕ್ಷ ಉಳ್ಳವರು ಹೌದು ಅಂತಾದ್ರೆ ನಿಮಗೆ ನಾನು ದಾನ ಕೊಟ್ಟರೆ ನನಗಿಂತ ಹೆಚ್ಚಿನ ಭಾಗ್ಯವಂತನು ಯಾರಿರ್ತಾರೆ. ಆದ್ರಿಂದ ತಮ್ಮ ಮನಸ್ಸಿನ ಒಳಗೆ ಅಪೇಕ್ಷೆಗಳಿದ್ದರೆ ವಿಜ್ಞಾಪನೆಯವಾದೀತು ಆಜ್ಞಾಪನೆಯವಾದೀತು ಬೆಸಿಕೊಟ್ಟೇನು. ರನ್ನಭೂವರ ಅವರ ಸಾಲಿನಲ್ಲಿ ಅತ್ಯುನ್ನತವಾದಂಥ ಕೀರ್ತಿಯನ್ನು ಸಂಪಾದಿಸಿ ಈ ಕಾಲಕ್ಕೆ ಹರಿಶ್ಚಂದ್ರ ಎನ್ನುವಂಥ ನಾಮ ಭೂಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗಲೋಕದಲ್ಲಿಯೂ ಪ್ರಚಾರವನ್ನು ಹೊಂದಿದೆ. ಇಂದ್ರನ ಸಭೆಯಲ್ಲಿ ಬಂತದ್ದು ಈರೇಳು ಲೋಕದಲ್ಲಿಯೂ ಹರಿಶ್ಚಂದ್ರನ ಕುರಿತಾಗಿಯೇ ಪ್ರಚಾರ ಇರುವುದರಿಂದಲೇ ಒಮ್ಮೆ ಹರಿಶ್ಚಂದ್ರನನ್ನು ನೋಡಿ ಹೋಗುವ. ಹೇಗುಂಟು ವ್ಯವಸ್ಥೆ, ಹೇಗೆ ಸಾಮ್ರಾಜ್ಯ, ಹೇಗೆ ಆಳ್ವಿಕೆ, ಎಷ್ಟುಂಟು ನಿಷ್ಠೆ, ಇದನ್ನೆಲ್ಲೊಮ್ಮೆ ನೋಡಿ ಹೋಗುವ ಎನ್ನುವ ಉದ್ದೇಶದಿಂದ ಅಯೋಧ್ಯೆಗೆ ಆಗಮಿಸಿದವ ನೀನು. ಸರಿ ಸರಿ, ತಪ್ಪಾಗಿದ್ರೆ ಉದ್ದ ಹೆಚ್ಚು ಹೇಳಿ ಎಚ್ಚರಿಸಬೇಕು. ಯಾವ ರೀತಿಯಲ್ಲಿಯೂ ಉಳಿದವರು ಹೇಳಿದ್ದಕ್ಕೆ ಯಾವ ಕೊರತೆಯನ್ನು ನಾನು ಕಂಡವನಲ್ಲ. ಆದುದರಿಂದಲೇ ನಿನ್ನನ್ನು ರನ್ನಭೂವರ ಎನ್ನುವ ಹಾಗೆ ನಾನು ಕರೆದದ್ದು. ಸರಿ, ಮಾತ್ರ ಅಲ್ಲ, ಬಂದವನನ್ನೇ ಯಥಾಸಾಧ್ಯ ಸತ್ಕಾರವನ್ನು ಮಾಡಿದ್ದೆ. ಸಂತೋಷಗೊಂಡಿದ್ದೆ. ಒಂದು ವಿಚಾರವನ್ನು ಆಡಿದೆಯ, ಸ್ವರ್ಣಯಾಗವನ್ನು ಮಾಡುತ್ತಾ ಇದ್ದೇನೆ, ಬೇಕಾದವರಿಗೆ ಬೇಕಾದ್ದನ್ನು ಕೊಡುತ್ತಾ ಇದ್ದೇನೆ, ತಮಗೇನಾದರೂ ಅಪೇಕ್ಷೆ ಇದ್ದರೆ ಕೇಳಿಕೊಳ್ಳಿ ಎನ್ನುವ. ನೀವೇ ಪಡಕೊಂಡ್ರೆ ನಾನು ಧನ್ಯನಾಗ್ತೇನೆ. ನೀನು ಅಷ್ಟು ಹೇಳಿ ಅಲ್ಲ, ನನಗೆ ಬೇಕು ಅಂತಲ್ಲ, ನಾನು ಹೇಳಿದ್ದಕ್ಕೆ. ನೀನೊಬ್ಬ ಚಕ್ರವರ್ತಿಯಾಗಿ ನೀನು ಹೇಳಿದಂತ ಮಾತಿಗೆ ನಾನು ಮೌಲ್ಯವನ್ನು ಕೊಡದೆ ಹೋದೆ ಅಂತ ಆದ್ರೆ ಬಹುಶಃ ವಿಶ್ವಾಮಿತ್ರರಿಗೆ ಬೇಕಾದಷ್ಟು ಕೊಡುವುದಕ್ಕೆ ಇವನಿಲ್ಲ, ಇವನಲ್ಲಿ ಇಲ್ಲ ಎನ್ನುವ ಹಾಗೆ
ಒಂದು ಅಪವಾದ ನಿನಗೆ ಬರುವುದಿಲ್ವಾ? ಬರಕೂಡದು. ಬರಕೂಡದು. ಆದ್ದರಿಂದ ನನ್ನ ಮಾತಿನ ಸತ್ಯವನ್ನು ನೀವು ಉಳಿಸಬೇಕು. ನಿನ್ನ ಬಾಯಲ್ಲಿ ಬಂದಂತ ವಾಕ್ಯವನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗುತ್ತೆ. ಹೆಚ್ಚೇನು ಬೇರೆ. ನಾನೊಂದು ಕೇಳ್ತೇನೆ, ಆದ್ರೆ ಒಂದು ನಾನು ಕೇಳಿದ ಮೇಲೆ ಮತ್ತೆ ಆಗುದಿಲ್ಲ ಅಂತ ಹೇಳಿಕ್ಕಿಲ್ಲ. ಹಾಗಾಡಿ ನೀನು ಸೂರ್ಯವಂಶಜ, ಹೇಳಿದ ಮಾತನ್ನು ತಪ್ಪುವವನಲ್ಲ. ನಿಮ್ಮ ಹಿಂದಿನ ವಂಶದ ಈ ಹುಟ್ಟಿದವರು ಕೂಡ ತಪ್ಪಿದವರಲ್ಲ. ಆದುದರಿಂದ ಬಹಳ ಧೈರ್ಯವನ್ನು ಹೊಂದಿಯೇ ನಾನೊಂದು ಮಾತನಾಡುತ್ತೇನೆ. ಏನದು? ಬೇರೆ ಏನೂ ಅಲ್ಲ. ನಿನ್ನ ಪಟ್ಟದಾಣೆಯನ್ನು ತರಿಸಿ ಕಟ್ಟಾಳು ಒಬ್ಬನನ್ನು ಅದರ ಮೇಲೆ ನಿಲ್ಲಿಸಿ ಅವ ಅಲ್ಲಿ ನಿಂತು ತನ್ನ ಕೈಯಿಂದ ಒಂದು ಕವಡೆಯನ್ನು ಎಷ್ಟು ಎತ್ತರಕ್ಕೆ ಹಾರಿಸುತ್ತಾನೆ. ತನ್ನ ತೋಳ ಬಲುಹನ್ನಾಧರಿಸಿ ಎಷ್ಟು ಎತ್ತರಕ್ಕೆ ಹಾರಿಸುವನೋ ಅಷ್ಟು ಎತ್ತರದ ಹೊನ್ನ ರಾಶಿಯನ್ನು ನನಗೆ ಕೊಟ್ಟರು. ಹೇಳಿ ಅಂದ್ರ ಆನೆ ಬರಲಿ, ಇದ್ದರಲ್ಲಿ ಉದ್ದದ ಕಟ್ಟಾಳು ಮೇಲೆ ಇರಲಿ. ನನ್ನ ಕೈಯಲ್ಲಿ ಕವಡೆಯನ್ನು ಎಸೆಯಲಿ ಅಂಬರಕ್ಕೆ. ಹೊನ್ನ ರಾಶಿಯನ್ನು ತಂದು ಸುರುವಿಯಲ್ಲಿ ಸಿದ್ಧವಾಗಿದೆ, ತಕೊಂಡು ಹೋಗಬೇಕು. ಪೃಥ್ವಿ ಯತಿವರಿಯ ಕಾರುತ್ತ ಕ್ಷಿತಿಪತಿಯೊಳಿಯುವುದೇನ ಮತಿಯುತನೆ ನೀನಿದ್ದ ಧನ ನಿನ್ನೊಳಿರಲೀಗ ಎನ್ನದಾಗುತ್ತಮಿಲ್ಲಿಯೇಗೆ. ಮತಿಯುತನೆ ನೀನಿದ್ದ ಧನ ನಿನ್ನೊಳಿರಲೀಗ ಎನ್ನದಾಗುತ್ತಮಿಲ್ಲಿಯೇ. ಕಪಾಟ ಮೆಳ್ಳಿ ರೀತಿಲ್ಲ ಮತಿಯುತನೇ. ನಾನು ಕೇಳಿದ ಕ್ಷಣಕ್ಕೆ ನಾನು ಹೇಳಿದಷ್ಟರ ವ್ಯವಸ್ಥೆಯನ್ನು ಮಾಡಿ ಆಯ್ತಲ್ಲ. ನಿನ್ನ ಸಂಪತ್ತು, ನಿನ್ನ ಯೋಗ್ಯತೆ, ನಿನ್ನ ನಡೆ ನಿನ್ನ ನುಡಿ ಇದೆಲ್ಲವನ್ನು ನಿನ್ನ ಕಾರ್ಯದಿಂದಲೇ ಗುರುತಿಸುವುದಕ್ಕೆ ಸಾಧ್ಯವುಂಟು. ತಾವು ಬಯಸಿದ್ದು ದೊರೆಯಿತೋ ಇಲ್ಲ. ಹೌದು. ಆಳು ಬೇಕೆ, ಬಂಡಿ ಬೇಕೆ, ಸಾಗಿಸುವುದಕ್ಕೆ ಜನ ಬೇಕೆ, ಕಳಿಸಿಕೊಡ್ತೇನೆ. ಅದೇ ಸಮಸ್ಯೆ ಆಗುದು. ಈಗ ಕೆಲವರು ಕೊಡ್ತಾರೆ ಅಂತ ಹೇಳುವಾಗ ಯಾವುದನ್ನು ಕೇಳುವುದಂತೆಲ್ಲ ಕೊಡುವ ಇದ್ದಾನಲ್ಲ ಒಟ್ಟು ಕೇಳುವುದೇ. ಈಗ ನನ್ನ ಪರಿಸ್ಥಿತಿ ಹಾಗೆ ಆಯ್ತು. ನೀನು ಬಂದ ಕೂಡಲೇ ಕೊಡುತ್ತೇನೆ ಅಂತ ಹೇಳಿದ್ದು, ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಕೇಳಿದೆ. ಈಗ ಇಷ್ಟು ದೊಡ್ಡ ಹೊನ್ನ ರಾಶಿಯನ್ನು ನಾನು ಕೊಂಡೋಗಿ ಎಂತದು ಮಾಡುದೆ? ಈಗ ಬೇಡವಾದ್ದನ್ನು ಕೇಳಲಿಕ್ಕೆ, ಬೇಡವಾದದ್ದು ಕೇಳಲಿಕ್ಕಿಲ್ಲ. ಈಗ ನಮ್ಮ ಆಶ್ರಮಕ್ಕೆ ಕೊಂಡೋಗುವ, ಅದರ ರಕ್ಷಣೆ ಮಾಡುವವರು ಯಾರು? ಅದು ಕಷ್ಟ ಅಲ್ಲ. ಆಳು ಕಳಿಸೋಣ ರಕ್ಷಣೆಗೆ ನೀನು ಆಳು ಗಳಿಸುವುದು, ಆದ್ರೆ ನಾನು ಅವರನ್ನು ಸಾಕಬೇಕು. ಹೌದು, ಅದು ಒಂದು ಬೇರೆ ಖರ್ಚು. ಹೇಗಿದ್ರು ನಿನ್ನ ಮೇಲೆ ವಿಶ್ವಾಸ ಉಂಟು. ಆದ್ರಿಂದ ಈ ಹೊನ್ನ ರಾಶಿ ನಿನ್ನಲ್ಲೇ ಇರಲಿ, ನಿನ್ನಲ್ಲೇ ಇರಲಿ. ನಿಮ್ಮದ್ದು ನನ್ನಲ್ಲೇ ಇರಬೇಕು. ನನ್ನದಾಗಿ ನಿನ್ನಲ್ಲೇ ಇರಲಿ. ಇದು ಸ್ಪಷ್ಟ. ಇದು ನನ್ನದೇ, ಇದು ನನ್ನದು. ನಾನು ಯಾವಾಗ ಬೇಕಾದ್ರೂ ವಿಶ್ವಾಮಿತ್ರರಿಗೆ ದಾನವಾಗಿ ಕೊಟ್ಟದ್ದು. ನಮಗೆಲ್ಲ ಆಶೆ ಇಲ್ಲ. ಹರಿಶ್ಚಂದ್ರ ನನಗೆ ಒಂದು ತೊಡಕಾಗಿದೆ. ಅವತ್ತು ನಾನು ಹೇಳಿದ್ದನ್ನೊಮ್ಮೆ ಕೊಡು ಅಂತ ಹೇಳಿದಾಗ ನೀನು ಮಾತಾಡ್ಲಿಕ್ಕಿಲ್ಲ. ಕೊಡುವುದೇ ನೀ ಬಯಸಿದಾಗ ನಾನು ಕೊಡಬೇಕು. ನಾನು ಬಂದು ಬಯಸಿದಾಗ, ನಾನು ಕೇಳಿದಾಗ ಒಳ್ಳೆ ಎನ್ನ ಕೂಡ ಇದು ನನ್ನದಾಗಿ ನಿನ್ನಲ್ಲಿರಲಿ. ಸಂತೋಷ. ಈಗ ನನ್ನಲ್ಲಿ ಏನು ದೋಷ ಇಲ್ಲವಲ್ಲ? ಯಾವ ದೋಷವೂ ಇಲ್ಲ. ನಾನೇನು ಕೃತಕ ಮಾಡಲಿಲ್ಲವಲ್ಲ? ಸಮಾಧಾನ ಆಯ್ತಾ? ಒಳ್ಳೆಯದು. ತಾವು ಮುಂದುವರಿಸುವವರು ಸಾಧ್ಯ ಆದ್ರೆ ಇನ್ನೊಮ್ಮೆ ಬರ್ತೇನೆ. ಸರಿಯಾಗಿ ಹೋದರೆಲ್ಲ ಇವರು ಯಾಗ ಪರಿಸಮಾಪ್ತಿಯಾಗಬೇಕು, ಮಂಗಳಾಂತ್ಯವಾಗಬೇಕು. ಮುಂದುವರಿ. ಕೃತಕ ಬರುವಟ್ಟು ಬದಲಿ ಬರುವುದರೆ ಮಲದಿ ಯೋಚಿಸುತ್ತ ಬಹುವಿಧದಿಗೆ ಪೃಥ್ವಿ ಬರಗೋಲಿ ಬೋವಳಿಗಿಲ್ಲು ಮೃಗವನ್ನಿಸುವಾಗ ಕಳುಹಿಸಿದನು. ಮನದಿ ಯೋಚಿಸುತ್ತ ದೇವ ಸಭೆಯಲ್ಲಿ ದೇವೇಂದ್ರ ಕೇಳಿದಂತ ಪ್ರಶ್ನೆ, ಭೂಮಿಯಲ್ಲಿ ಸತ್ಯಾತ್ಮರು ಯಾರು ಎನ್ನುವ ಹಾಗೆ ನನ್ನ ವಿರೋಧಿಯಾದಂತ ವಸಿಷ್ಠ ನನಗೆ ಎಲ್ಲ ಉದ್ಳಿದದ್ದು ಎನ್ನುವ ಹಾಗೆ, ಸತ್ಯ ಹರಿಶ್ಚಂದ್ರನೇ ಒಬ್ಬ ಸತ್ಯವಂತ ಎನ್ನುವ ಹಾಗೆ ಆಡಿದ. ಆದುದರಿಂದಲೇ ಅವನ ಕುರಿತಾಗಿ ವಿರೋಧವನ್ನು ಹೊಂದಿ ಯಾವನನ್ನು ನೀನು ಸತ್ಯಾತ್ಮ ಎನ್ನುವ ಹಾಗೆ ಆಡಿದೆಯೋ
ಅಂತವನ ಬಾಯಲ್ಲಿ ಸುಳ್ಳನ್ನು ಆಡಿಸುತ್ತೇನೆ ಎನ್ನುವ ಹಾಗೆ ಪ್ರತಿಜ್ಞಾಬದ್ಧನಾದವ ಈ ವಿಶ್ವಾಮಿತ್ರ. ಸ್ವರ್ಣಯಾಗವನ್ನು ಮಾಡುವುದಕ್ಕೆ ನಾನೇ ಸೂಚನೆಯನ್ನು ಕೊಟ್ಟವ. ಅಲ್ಲಿಗೆ ಹೋಗಿ ನನಗೆ ಬೇಕಾದ್ದನ್ನು ಕೇಳುತ್ತೇನೆ ಎನ್ನುವ ಹಾಗೆ ನಾನು ಆಡಿ ಇಂಥದ್ದು ಕೊಡು ಅಂತ ಕೇಳಿದ ಕ್ಷಣದಲ್ಲಿ ಇರಿಸಿದೆ. ಸಂಪತ್ತಿನಲ್ಲಿ ಕಡಿಮೆ ಇಲ್ಲ. ಹಾಗಾದ್ರೆ ನನ್ನ ಕಾರ್ಯವನ್ನು ಸಾಧಿಸುವುದು ಹೇಗೆ? ಅರಮನೆಯಲ್ಲೇ ಅವನನ್ನು ಉಳಿಸಿದೆ ಅಂತಾದ್ರೆ ಖಂಡಿತವಾಗಿಯೂ ನನ್ನ ಕಾರ್ಯ ಸಾಧನೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅರಮನೆಯನ್ನು ಉಳಿದು ಅವ ಹೊರಗೆ ಬರಬೇಕು. ಅದಕ್ಕೇನು ಮಾಡೋಣ? ಸರಿ ಸರಿ, ಮಾಯಕದ ಮೂಲಕವಾಗಿ ನನ್ನ ಮಂತ್ರ ಶಕ್ತಿಯಿಂದ ಮೃಗಗಳನ್ನು, ಕ್ರೂರ ಮೃಗಗಳನ್ನು ಸೃಷ್ಟಿಸಿ ಕಳಿಸ್ತೇನೆ. ಕಾಡಿನವರು ಅಂತ ಅರ್ಥವಾಗಿದೆ. ಏನು ಬಂದ್ರಪ್ಪ ನೀವು? ಗೊತ್ತಾಯ್ತು. ನೀವತ್ತು ಕರೆದ ಹೇಳಿದ್ದು ಹೇಗೆ? ದುಡಿದೆ ತಿನ್ನಬೇಕು ಮಗ, ಉದಾಸೀನ ಮಾಡಬಾರ್ದು, ಅಲೆ ಮಾರಬಾರ್ದು, ಅಲೆಮಾರಿ ಆಗಬಾರ್ದು, ಸುಮ್ಮನೆ ತಿರುಗಾಡುವ ಆಗಬಾರ್ದು. ನಿಮ್ಮದಾದಂತಹ ಜಾಗವನ್ನು ನಮಗೆ ಬಿಟ್ಟು ಬಿಟ್ಟು ಮುಂದೆ ಬಾ. ಎಂತದ್ದು? ನಿಮ್ಮದಾದಂತಹ ಜಾಗವನ್ನು ನಮಗೆ ಬಿಟ್ಟು ಬಿಟ್ಟು ಅದೆಲ್ಲಿಯೋ? ಅದು ಆ ತಲೆಯಲ್ಲಿ ಜಾಗ ನಾಡಿನ ಕೊನೆಯಲ್ಲಿ, ಕಾಡಿನ ಆರಂಭದಲ್ಲಿ. ಹೌದೌದೌದು. ಏನೀಗ? ಈಗ ನಾವು ಆ ಜಾಗ, ನೀವು ಜಾಗ ಕೊಟ್ಟಿದ್ರಲ್ಲ ರಾಯರೇ, ನಾವು ಏನಾದ್ರೂ ಮಾಡ್ಬೇಕಲ್ವ? ಏನಾದ್ರೂ ಮಾಡಬಾರ್ದು, ದುಡಿಬೇಕಾದ್ರೆ ದುಡಿಬೇಕು. ಹೌದು. ಎಲ್ಲ ಚರ್ಚೆ ಕೂತಿ ಚರ್ಚೆ ಎಂತದ್ದು ಹೇಳ್ತಾನವ? ಚರ್ಚೆ, ವಿಚಾರದ ಚರ್ಚೆ. ಸ್ವಲ್ಪ ಹಾಗೆ ನಾವು ಕೂತೆವು. ಕೂತು ಕೆರೆಂಚಿ ಮಾಡುವಂತ. ಅದು ಹೇಗ? ಅವ ಹೇಳಿದ್ದು ಮಾಡುದು ಹೇಗೆ? ಅದಲ್ಲ, ಕೃಷಿ ಮಾಡುವಂತ. ಹಾಗೆ ಎಲ್ಲರೂ ಒಂದೊಂದು ಜಾಗವನ್ನು ತಗೊಂಡು ಕೃಷಿ ಮಾಡಿದೆವು. ಯಾರೆಲ್ಲ? ನಾನು. ಏನು ಕೃಷಿ ಮಾಡಿದೆ? ನಾನು ಬೆಂಡೆಕಾಯಿ, ಅವ ತೊಂಡೆ, ಮುಂದಾದವರು ಅಲಸಂಡೆ, ಹಾಗೀಗೆಲ್ಲ ತೊಂಡೆ, ಬೆಂಡೆ, ಅಳಸಂಡೆ, ಬೇರೆ ಬೇರೆ ಬೆಳೆಗಳು. ಹೌದೌದು. ಮಣ್ಣಿನ ಮೇಲೆ ಇದ್ದು ಕೆಲವು, ಮಣ್ಣಿನ ಕೆಳಗಿನ ಹಾಗೆ ತರಕಾರಿಗಳು ಸಾಕು. ಹಣ್ಣಂಪಳು ಮಾಡುವ. ಹಣ್ಣು ಹಂಪಲ ಯಾವುದೆಲ್ಲ? ಮೋಸಂಬೆ. ಸರಿ, ಮುಂದುವರಿಸಿ. ಸರಿ, ಹೌದು. ದಾಳಿಂಬೆ ಅಲ್ಲ, ದಾಳಿಂಬೆ. ಹಾಗೆ ಮುಂದಾದ ಹಣ್ಣು ಮಾಡಿದೆವು. ಸರಿ. ಆದ್ರೆ ರಾಯರೇ, ಏನು? ನಮಗೆ ಗೊತ್ತುಂಟು ನಿಮ್ಮನ್ನು ಕಾಣಲಿಕ್ಕೆ ಬರುವಾಗ ಏನಾದ್ರೂ ತರಬೇಕು. ನೀವು ದುಡಿದದ್ದನ್ನು ಮಾಡಿದ್ದನ್ನು ನಾವು ನಿಮ್ಮನ್ನೇ ದೇವರಂತ ಕಂಡವರು. ನಾವು ಮಾಡಿದ ಫಸಲಿನಲ್ಲಿ ದೇವರಿಗೆ ಇಡುವ ಕ್ರಮ ಉಂಟು. ಅದು ಕ್ರಮವೋ ಲೋಕದ ನಿಯಮ. ಹೌದು, ನಮ್ಮ ಪಾಲಿಗೆ ದೇವರು ನೀವು. ದುಡಿದದ್ದನ್ನು ರಾಜಕಾರಣಿಕೆಯಾಗಿ ಕೊಡುವುದು ಅಂತ. ಹೌದು, ನಮಗೇನು ಗೊತ್ತಿಲ್ಲದಲ್ಲ, ಗೊತ್ತುಂಟು. ಅರಸರಲ್ಲಿ ಹೋಗುವಾಗ, ಬರ್ಗಿಣಿ ಸ್ತ್ರೀಯರಲ್ಲಿ, ಗರ್ಭಿಣಿ, ಹೌದು, ವೃದ್ಧರಲ್ಲಿ, ಮಕ್ಕಳಲ್ಲಿ ಹೋಗುವಾಗ. ಅದಕ್ಕೆ ಅಡ್ಡ ಬರುವುದಿಲ್ಲ ನನಗೆ. ಅದಕ್ಕೆಲ್ಲ ಅಡ್ಡ ಮಾತಾಡ್ತೀವಿ, ಇದಕ್ಕೆ ಅಡ್ಡ ಬರುವುದಿಲ್ಲ ಮಕ್ಕಳಲ್ಲಿ. ಸರಿ, ಇಲ್ಲ ಹಾಗೆ ರಾಯರೇ, ಹೀಗೆ ಮುಂದೆ ಹೋಗುವಾಗ ನಾವು ಏನಾದ್ರೂ ತಗೊಂಡು ಹೋಗಬೇಕಂತ ಗೊತ್ತುಂಟು. ಆದರೆ ಏನು ಮಾಡುದು ರಾಯರೇ? ಕೈಗೆ ಬಂದದ್ದು ಬಾಯಿಗೆ ಬರದ ರೀತಿ ಆಯ್ತು. ನಿನ್ನ ತುತ್ತನ್ನು ತಟ್ಟಿ ತೆಗೆದದ್ಯಾರು? ತಟ್ಟಿ ತೆಗೆಯುವುದಕ್ಕೆ ಕಾರಣ ಉಂಟು. ನಾವು ಮುಂಚಿನ ದಿನ ನೋಡಿ ಬಂದಿದ್ದೇವೆ, ಒಳ್ಳೆ ರೀತಿಯಲ್ಲಿ ಫಸಲು ಬಂದಿದೆ. ಮರು ದಿವಸ ಹೋಗ್ತೇವೆ, ಏನೂ ಇಲ್ಲ.
ಯಾರಾದ್ರೂ ಎತ್ತಿಕೊಂಡು ಹೋದ್ರ? ಎತ್ತಿಕೊಂಡು ಕತ್ತಿದ್ದಾರ ಅಂತ ನಾವು ಗ್ರಹಿಸಿದೆವು. ಕದ್ದದ್ದಲ್ಲ. ಮತ್ತೆ? ನಾನು ಒಂದು ದಿನ ಶ್ವಾನವನ್ನು ಬಿಟ್ಟು ನೋಡಿ ನಾಯಿ ಬಿಟ್ಟೆ? ನಾಯಿ ಬಿಟ್ಟೆ. ಏನಾಯ್ತು? ಮರು ದಿವಸ ಹೋಗಿ ನೋಡ್ತೇನೆ ಶ್ವಾನದ ಬಾಲ ಮಾತ್ರ ಇರುವುದು, ಶ್ವಾನವೇ ಇಲ್ಲ. ಶ್ವಾನವೇ ಇಲ್ಲ. ಎಲ್ಲ ಕತೆ. ನಾನು ಯೋಚಿಸಿದೆ ಏನಾಗಿರ್ಬಹುದು, ಇದನ್ನು ನಾನೇ ಸಂಶೋಧಿಸಬೇಕಂತ ನಾನೇ ಒಂದು ಪದೇ ಇಡಲಿ ಕೂತೆ. ಗೊತ್ತಾಯ್ತಾ? ಗೊತ್ತಾಯ್ತು ರಾಯರೇ. ಏನು ಗೊತ್ತಾಯ್ತು? ಪ್ರಾಣಿ ಪಕ್ಷಿಗಳ ಕಾಟ. ಪ್ರಾಣಿ ಪಕ್ಷಿಗಳ ಕಾಟ ರಾಯರೇ. ಹೌದು. ಯಾವುದೆಲ್ಲ ಪಕ್ಷಿಗಳು? ಕರಡಿ, ಆಮೇಲೆ ಆಗ್ರ, ಆಮೇಲೆ ವ್ಯಾಘ್ರ, ಆಮೇಲೆ ಸಿಂಹ, ಸಿಂಹ, ಆಮೇಲೆ ಆನೆ, ಆನೆ, ಚಿರತೆ, ಮಂಗ ಬಂದದ್ದು. ನೀನು ಮಂಗ ಅಂತ ಯಾರ ಮುಖ ನೋಡಿದ್ದೆ? ಅಲ್ಲ, ಅವರನ್ನಲ್ಲ ನಾನು. ಮಂಗ. ಆ ಕಡೆಯಿಂದ ಬಂದದ್ದು, ಆ ದಿಕ್ಕಿನಿಂದ ಬಂದದ್ದು. ಈ ದಿಕ್ಕಿಂದ ಬಂದದೆಲ್ಲ ಮಂಗ. ಬಂದದ್ದೆಲ್ಲ ಮಂಗ. ಮತ್ತೆ ಮಂಗ ಈ ಕಡೆ ಬಂದದ್ದಲ್ಲ. ಅಲ್ಲ, ಅದೆಲ್ಲ ಸಿಂಗ. ಹಾಗೆ ಮುಂದಾದ ಪ್ರಾಣಿಗಳು ಬಂದಿದ್ದೆ. ನಮ್ಮ ಫಸಲುಗಳನ್ನೆಲ್ಲ ಹಾಳು ಮಾಡಿದೆ. ನಮಗೆ ಬದುಕುವುದಕ್ಕೆ ಯಾವುದೇ ರೀತಿಯ ಇದು ದಾರಿ ಇಲ್ಲ ರಾಯರೇ. ನಾವು ಇಲ್ಲಿ ಊರು ಬಿಡುವುದಂತ ನಾವು ಯೋಚನೆ ಮಾಡಬೇಕಾಗಿಲ್ವೋ? ಭಯಗೊಳ್ಳಬೇಡಿ. ನೀವು ಯಾರು? ದುಷ್ಟ ಮೃಗಗಳ ಕಾಟ ತಾನೆ. ಬೇಟೆಯನ್ನಾಡಿ ಗಮನಿಸ್ತೇನೆ. ಸಾಗೋಣ. ಎರಗಿತ ಬೀಳ್ಕೊಂಡು ನಡೆದನು ಮಂತ್ರಿ ಸಹಿತಾಗಿ. ಶೋಭಾ. ಯಾವ ಶೋಭಾ? ಶೋಭಾ. ಶೋಭಾ. ಅಪ್ಪ ಅಪ್ಪ. ಬೇಟೆ ಅಷ್ಟು ಆಯಾಸ ಆಯ್ತು. ನೀನು ಬೇರೆ ಹೇಳಬೇಕಾಗಿಲ್ಲ. ಅಬ್ಬ ಈಗ ಮನೆಯಲ್ಲಿ ಅಬ್ಬ ಹೇಳು ಹಾಗಲೇ ಆಯಾಸ ಆಯ್ತು ಅಂತ ಗೊತ್ತು. ಗೊತ್ತಾಯ್ತಲ್ವ? ಗೊತ್ತಾಯ್ತು. ಹಸಿವೆ ಆಗ್ತದ? ಬೇಟೆ ಆಡಿದ್ರ? ಬೇಕಾದ ಮಾಂಸ ಸಿಕ್ಕಿದ? ಸಿಕ್ಕಿದೆ. ಕೆಟ್ಟ ಮೃಗಗಳನ್ನೇ ಬಡಿದಿದ್ಯಾ? ಬಡಿದಿದ್ದೇವೆ. ಏನು ಮಾಡಿದ ಮಾಂಸವನ್ನು? ಅಲ್ಲಿ ಇಟ್ಟಿದ್ದೇವೆ. ಈಗ ಗಂಟು ಮಾಡಿ ಇಟ್ಟಿದ್ದೇವೆ. ಗಂಟು ಕಟ್ಟಿದ್ದೇವೆ. ಹೌದಾ? ಹೌದಾ? ತಗೊಂಡು ಹೋಗಿ. ಅದು ಬಂದೇವ್ರೆ. ಹೋದವಲ್ಲ ಇವರು. ಯಾಕೋ ನನಗೆ ಉತ್ಸಾಹ ಕಡಿಮೆ ಆಗಲಿಲ್ಲ. ನನ್ನ ಆತ್ಮೀಯ ಸಖನಿದ್ದಾನೆ ನೋಡಿಕೊಂಡು ಒಂದೇ ಬಂದ ಹೇಗೆ ಬೇಟೆಯ
ಮುಂತಾದಂತಹ ಎಷ್ಟೋ ಮೃಗಪಕ್ಷಿಗಳು ಪ್ರಾಣಿ ವರ್ಗಗಳು ಒಂದಾಗಿವೆ. ಯಾರಿರಬಹುದು? ಪರಮಪಾವನರಾದಂಥ ಋಷಿವರಿಯರೇಬೇಕು ಎಂಬ ಉದ್ದೇಶದ ಸಾಗಿದಾಗ ದೂರದಲ್ಲೇ ಕಂಡ ಆಶ್ರಮ ಪರಮೇಶ್ವರನೇ ಒಂದು ಕುಳಿತನು ಎಂಬ ರೀತಿಯಲ್ಲಿರುವಂತಹ ಪಾವನರಾದಂತಹ ಋಷಿಗಳನ್ನು ಭೇಟಿಯಾದ ನೋಡುವಾಗ ಹೇಳುತ್ತಾರೆ, ವಸಿಷ್ಠ ಪುತ್ರರಾದಂತಹ ಪರಾಶರ ಆಶ್ರಮ. ಅಡಿಗೆಳಗೆರಗಿ ಬಂದ ಕಾರಣವನ್ನು ತಿಳಿಸಿದರೆ ಒಂದು ಎಚ್ಚರಿಕೆ ಮಾತನ್ನು ಹೇಳಿದೆ. ಜತನ, ಹೀಗೆ ಮುಂದೆ ಹೋದೆ ಅಂತಾದ್ರೆ ಅಲ್ಲೊಂದು ಆಶ್ರಮ ಉಂಟು, ಆ ಪರಿಸರದತ್ತ ಹೋಗಕೂಡದು ಎನ್ನುವ ಹಾಗೆ ಎಚ್ಚರಿಕೆ ಮಾತನ್ನು ಕೇಳಿಸಿಕೊಂಡು ಮುಂದೆ 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 ಬಂದರೆ ಯಾಕೆ ಹೀಗಾಯಿತು? ಗುರುವಚನವನ್ನೇ ಮರೆಯುವ ಸ್ಥಿತಿ ಬಂದದ್ದು ಅಲ್ಲ, ಕಾಲವೇ ಮರೆಸಿತೋ ಅರ್ಥವಾಗದು. ಯಾವ ಕಡೆಗೆ ಹೋಗಕೂಡದು ಅಂತ ಅವರು ಆಡಿದ್ದಾರೆ, ಆ ಎಡೆಯತ್ತಲೇ ನಾನು ಬಂದಿದ್ದೇನೆ ಎನ್ನುವುದು ಪರಿಸರದ ಮೂಲಕವಾಗಿ ನನಗೆ ತಿಳಿದದ್ದು. ಸೂಕ್ಷ್ಮವಾಗಿ ಹೇಳಿದ್ದಾರೆ, ಅವನು ನಿನಗಾಗಿ ಕಾಯ್ತಾನೆ, ಅಲ್ಲಿ ಹೋದ್ರೆ ನೀ ಸಿಕ್ಕಿ ಬೀಳ್ತಿ, ಎಚ್ಚರಿಕೆ ಇರಲಿ ಮಗು. ಗುರುವಚನ ಉಲ್ಲಂಘಿಸಿದಾಗ ಹಾಗಾಯಿತು. ಏನು ಮಾಡಬೇಡ, ಏನು ಹೇಳಿದ್ರು ಸುಖ ಇಲ್ಲ. ನಮ್ಮ ಬುದ್ಧಿಗೆ ಮೀರಿ ಪ್ರಕರಣ ನಡೆಯಿತು, ಅನುಭವಿಸಬೇಕಷ್ಟೇ. ವಿಧಿ ಚಿತ್ತವನ್ನು ಬಲ್ಲವರ್ಯಾರು? ಹೇಗೂ ಬಂದದ್ದಾಯಿತೆ, ಕಾಣದೆ ಹೋದ್ರೆ ಕಷ್ಟ. ಕಾಣುವುದಕ್ಕೆ ಹೋದ್ರೆ ಏನಾಗ್ತದೋ ಒಂದು ಇಬ್ಬಂದಿ ಒದಗೀತಿ. ನೋಡುವ, ಯೋಚಿಸ್ತೇನೆ. ನಾನು ಬೀಸಿದಂತ ಬಲೆಗೆ ಸಿಲುಕಿ ಈ ಹೊತ್ತಿಗೆ ನನ್ನದಾದಂತ ಈ ಪ್ರದೇಶವನ್ನು ಪ್ರವೇಶ ಮಾಡಿದ್ದಾನೆ. ಸರಿ ಸರಿ, ಈ ಹೊತ್ತಿಗೆ ಬಂದಂತ ಇವನನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಇವನ ಸತ್ಯ ಎಷ್ಟು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಬೇಕು. ಇವ ಸತ್ಯವಂತನಲ್ಲ, ಇವ ಸುಳ್ಳುಗಾರ ಎನ್ನುವುದನ್ನು ಸಾಧಿಸಿ ತೋರಿಸಬೇಕು. ಅದಕ್ಕಾಗಿ ಏನು ಮಾಡೋಣ? ಸರಿ, ನನ್ನ ಎಡಕಾಲನ್ನು ಭೂಮಿಗೆ ಮುನಿಲಲ ಮನೆ ಮನೆಯೋದಿಲಿಯೇ, ಮುನಿಲಲ ಮನೆ ಎಮ್ಮನೆಯೋದಿಲೆ, ಮುನಿಲಲ
ಪೇಳು ಮುದದಲ್ಲಿ ಜನನಗೈದುರು ಪೇಳು ಮುದದಲ್ಲಿ ಪೇಳು ಮುದದಲ್ಲಿ ಕ್ಷಣದಿ ಮಾಡ್ಬೆವು ನೋಡು ಶೌರ್ಯವ ಕ್ಷಣದಿ ಮಾಡ್ಬೆವು ನೋಡು ಶೌರ್ಯವ ಕ್ಷಣದಿ ಮಾಡ್ಬೆವು ನೋಡು ಶೌರ್ಯವ ಮುನಿನಲಾಮನೆ ಎಮ್ಮನೆಯೋದಿನಿ ಜನನ ಕೈದುದು ಬೇಳು ಮುದದಲ್ಲಿ ಬೇಳು ಮುದದಲ್ಲಿ ಮುನಿನಲ ಶುಭವಾಗಿ ಪ್ರತಿಯೊಂದು ಜೀವರಾಶಿಯು ಹುಟ್ಟಬೇಕಾದರೆ ಬಾಲ್ಯಾವಸ್ಥೆಯಲ್ಲಿ ಹುಟ್ಟಿಕೊಂಡು ತದನಂತರದಲ್ಲಿ ಯೌವನವನ್ನು ಹೊಂದುತ್ತಾರೆ. ಆದರೆ ನಮ್ಮದಾದ ಈ ಸೃಷ್ಟಿ ಬಹಳ ವಿಶೇಷವಾಗಿದೆ. ಹುಟ್ಟುವಂತಹ ಹೊತ್ತಿಗೆ ಯೌವನಸ್ಥರಾಗಿ ನಾವು ಬೆಳೆದು ನಿಂತವರಿದ್ದೇವೆ. ತಾತ, ಒಮ್ಮಿಂದೊಮ್ಮೆಲೆ ನಮ್ಮದಾದ ಸೃಷ್ಟಿಯಾದಂತಹ ಹೊತ್ತಿಗೆ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದವರು ನೀವು. ಶ್ರುತಿ ಗತಿ ಮತಿ ಎಲ್ಲವನ್ನು ಅರ್ಥವಿಸಿಕೊಂಡ ಹಾಗೆ ಬುದ್ಧಿಜೀವಿಗಳಾಗಿ ನಿಮ್ಮ ಕಣ್ಣ ಎದುರು ಪ್ರಕಟಗೊಂಡವರು ನಾವಿದ್ದೇವೆ. ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ನಮ್ಮ ಮುಖಗಳನ್ನೇ ನೀವು ಕಾಣುತ್ತಿದ್ದೀರಿ. ಯಾತಕ್ಕಾಗಿ ನಮ್ಮ ಸೃಷ್ಟಿ, ಏನಾಗಬೇಕು ನಮ್ಮಿಂದ ಮುಂದೆ ಎಲ್ಲವನ್ನು ತಿಳಿಸಿ. ಜನಕ, ಈ ಹೊತ್ತಿಗೆ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ನಿಮ್ಮ ಸಂಕಲ್ಪದಿಂದಲೇ ನಮ್ಮಿಬ್ಬರ ಸೃಷ್ಟಿ ನೋಡುವುದಕ್ಕೆ ಒಂದೇ ರೀತಿ ಇದ್ದೇವೆ. ಹಾಗಾಗಿ ಪ್ರಪಂಚದಿಂದ ನಮಗೆ ಹೆಸರೇನು, ಮಾಡುವುದಕ್ಕೆ ಉದ್ಯೋಗ ಯಾವುದು, ಈ ರೀತಿ ಸೃಷ್ಟಿಯಾಗಬೇಕಾದ ಕಾರಣವೇನು ಎಲ್ಲವನ್ನು ತಿಳಿಸುತ್ತೀರಿ ಜನಕ. ಎಂಬ ಮಾತನು ಕೇಳು ಖುಷಿದಾಗ ಓರ್ವ ಭೂಪನು ಬಂದಿಹಲಿಲ್ಲಿ ಓರ್ವ ಭೂಪನು ಕುಂದಿಕೊಳ್ಳದೆ ಹೋಗುದವನು ಕುಂದಿಕೊಳ್ಳದೆ ಹೋಗುದವನು. ಮಕ್ಕಳೇ, ಜನಕ ನನ್ನಿಂದಲೇ
ಸೃಷ್ಟಿಯಾದವರು ನೀವು ಮಾತ್ರವಲ್ಲ ಕಾರ್ಯ ಏನು ನಮ್ಮಿಂದ ಏನಾಗಬೇಕು ನಮ್ಮ ಶೌರ್ಯವನ್ನು ತೋರಿಸುತ್ತೇವೆ ಎನ್ನುವ ಹಾಗೆ ಆಡ್ತಾ ಇದ್ದೀವಿ. ಖಂಡಿತ ಒಳ್ಳೆಯ ಉದ್ದೇಶವನ್ನು ಹೊಂದಿಯೇ ನಿಮ್ಮಿಬ್ಬರ ಸೃಷ್ಟಿಯನ್ನು ನಾನು ಮಾಡಿದವ. ಯಾಕಾಗಿದೆ? ಬೇರೆ ಏನೂ ಅಲ್ಲ, ಇಲ್ಲಿಗೊಬ್ಬ ಭೂಪ ಬಂದಿದ್ದ. ಹೌದೌದು, ಹರಿಶ್ಚಂದ್ರ ಎನ್ನುವ ಹಾಗೆ ಹೆಸರು. ಆದ್ರೆ ಅವನ ಬಾಯಿಯಿಂದ ಒಂದು ಸುಳ್ಳನ್ನು ಹೇಳಿಸಬೇಕು ಅಂತ ನಾನು ಕೆಲವು ಪ್ರಯತ್ನ ಪಟ್ಟೆ. ಎಲ್ಲವೂ ವ್ಯರ್ಥವೇ ಆಯ್ತು. ಆದ್ದರಿಂದಲೇ ಈ ಹೊತ್ತಿಗೆ ನಿಮ್ಮನ್ನು ಸೃಷ್ಟಿಸಿದ್ದೆ. ನೀವು ಹೋಗಬೇಕು, ಹೋಗಿ ಅವನ ಮುಂಭಾಗದಲ್ಲಿ ಬೇಕಾದಂತ ನಾಟ್ಯ, ನಿಮ್ಮ ಲಾಸ್ಯ, ನಿಮ್ಮ ಭಂಗಿ ಇದನ್ನೆಲ್ಲ ಅವನ ಎದುರಿನಲ್ಲಿ ತೋರಿಸಿ ಅವ ಎಲ್ಲಿವರೆಗೆ ನಿಮ್ಮ ನಾಟ್ಯವನ್ನು ನಿಮ್ಮ ವೈಯಾರವನ್ನು ನೋಡಿ ಮರುಳಾಗಬೇಕು ಅಂತ ಹೇಳಿದ್ರೆ ನಿಮಗೆ ಏನು ಬೇಕು ಅಂತ ಕೇಳುವಲ್ಲಿ ಮಾಡಬೇಕು. ಕುಣಿಬೇಕು ಅಂತ ಇಲ್ಲ, ಹೆಚ್ಚು ಕುಣಿಯೋದು ಮುಖ್ಯ ಅಲ್ಲ, ಎಷ್ಟು ಹೇಗೆ ಕುಣಿದಿದ್ದೇವೆ ನೀವು ಹೆಚ್ಚು ಕುಣಿಬೇಡಿ, ಹೇಗೆ ಕುಣಿದಿದ್ದೀರಿ ಅಂತ ಮಾಡಿ ಅವನಿಗೆ ಮನಸ್ಸಿಗೆ ಸಂತೋಷ ಆಗುವಾಗ ಮಾಡಿ. ಅವನ ಮನಸ್ಸಿನ ಹೌದು. ಆದ್ರಿಂದ ಏನು ಬೇಕು ಎನ್ನುವುದು ಅವನ ಬಾಯಿಂದ ಬಂದ ಕ್ಷಣ ಎರಡು ವಿಷಯವನ್ನು ನೀವು ಕೇಳಿ. ಎರಡೇ ವಿಷಯ? ಯಾವುದು? ಒಂದು, ಅವನ ತಲೆಯ ಮೇಲಿರುವಂತ ಮುತ್ತಿನ ಛತ್ರ, ಆ ಮುತ್ತಿನ ಛತ್ರವನ್ನು ಕೇಳಬೇಕು. ಮತ್ತೊಂದು, ಮುತ್ತಿನ ಛತ್ರ ಕೊಡುವುದಿಲ್ಲ ಅಂತ ಹೇಳಿದ್ರೆ ಆ ಹೊತ್ತಿಗೆ ನಮ್ಮಿಬ್ಬರನ್ನು ಮದುವೆ ಆಗಬೇಕು. ಇಷ್ಟೇ ಹೇಳಿದ್ರೆ ಇಷ್ಟೇ ಕೆಲಸ. ಅಲ್ಲಿಗೆ ನಿಮ್ಮ ಕೆಲಸ ಹೋಗುವುದು, ಕೆಲಸ ಮುಗಿಸುವುದು, ಬರುವುದು. ಅದರಿಂದ ಆದಷ್ಟು ಬೇಗ ಹೋಗಿ ನಾನು ಆಡಿದಂತೆ ನಡೆದು ಈ ವಿಚಾರವನ್ನು ಕೇಳಿ ಅವನಿಂದ ಪಡಿಬೇಕು ಅಲ್ವಾ? ಹೌದು ಅಪ್ಪ. ಹೋಗುವ ಮುನ್ನ ನಮಗಿರುವರಿಗೊಂದು ನಿಮ್ಮ ಆಶೀರ್ವಾದ ಬೇಕು. ಜಯಶೀಲರಾಗಿ ಹೋಗಿಬೇಕು. ತಡೆ ಮಾಡುವುದಲ್ಲ, ಆಶೀರ್ವಾದವನ್ನು ಪಡೆದದ್ದೇನೂ ಆಗಿದೆ. ಕಾರ್ಯಕ್ಷೇತ್ರವನ್ನು ಅರಸುತ್ತಾ ನಮಗೂ ಒಂದು ಮನಸ್ಸಮಾಧಾನ ಬೇಕು ಎನ್ನುವುದಕ್ಕಾಗಿ ಒಂದೆಡೆಯಲ್ಲಿ ಸ್ತನ್ಯಗಳನ್ನು ಕೊಡುವ ವೃಕ್ಷದ ಬಳಿಯಲ್ಲಿ ಆಯಾಗಿ ಮಂಡಿಸಿತು. ಏನು ಮನವೋಯಿತು, ಏನು ವಾತಾವರಣ, ಒಂದು ಸಂಗೀತ ಇದ್ದಿದ್ರೆ ಅಲ್ವಾ? ಕಥೆ ಬೇರೆ. ನೋಡುವ ಆಡುತ್ತಿದ್ದರು ಬಿಸಗದ ದೃಷ್ಟಿಯೊಳಗತಿ ಚಿತ್ರದರ ಬೆಲಿಸಿಯೇ ಚಿತ್ರದರ ಬೆಲಿಸಿ ಆಡಿದರು ಬಾಲೆಯರು ಆಡಿದರು ಬಾಲೆಯರು ಆಡಿದರು ಬಾಲೆಯರು ಆಡಿದರು ಪದಲಿಸೆಂದು ಸರಿಗಮ ಬದಲಿಸೋದು ಸರಿಯಾಗಿ
ಬಾಲೆಯರು ಆಡಿದರು. ಬಾಲೆಯ ಆಡಿದರು ಜಳ ಜಳ ಜಳವೆವುದು ಜಳ ಜಳ ಜಳವೆವುದು ಕಡಗ ಗೆಜ್ಜೆ ಕಿಣಿ ಕಿಣಿ ಕಿಣಿಯುವುದು ಕಡಗ ಗೆಜ್ಜೆ ಕಿಣಿ ಕಿಣಿ ಕಿಣಿಯುವುದು ಕಣುಗಳ ತಿರುವುದ ಎಲ್ಲರ ಮನವನ್ನು ಮೋಹಿಸುತ್ತ ಕಣುಗಳ ತಿರುವುದ ಕಣುಗಳ ತಿರುವುದ ಕಣುಗಳ ತಿರುವುದ ಎಲ್ಲರ ಮನವನ್ನು ಮೋಹಿಸುತ್ತ ಎಲ್ಲರ ಮನವನ್ನು ಮೋಹಿಸುತ್ತ ಎಲ್ಲರ ಮನವನ್ನು ಮೋಹಿಸುತ್ತ
ಬಲೆಗೆ ಸಿಲುಕದರ್ಯಾರು ತ್ರಿಜಗತಿಗೆ ಬಗೆಳು ಸ್ತ್ರೀಯರ ಬಲೆಗೆ ಸಿಲುಕದರ್ಯಾರು ತ್ರಿಜಗದಿ ಲಲನೆಯರ ನರ್ತನಕ್ಕೆ ಮೆಚ್ಚುದಾಗ ಲಲನೆಯರ ನರ್ತನಕ್ಕೆ ಮೆಚ್ಚುದಾಗ ಕರೆದ ಬರುಳಾಗ ಇಳೆಯ ಪಾಲಕನು ಏನು ಸಬಬು ಏನು ಸಬಬು ಬೇಟೆಯಾಡುವುದೆಂದರೆ ಒಂದು ರೀತಿಯ ಆಯಾಸ ಮನಗುದಿ ಇರುವ ಕಾಲಕ್ಕೆ ಪಕ್ಕನೇ ಎಲ್ಲಿಂದ ಬಂದಂತ ಅಂಗನೆಯರು ಇವರು ಅಂದವಾಗಿಯೇ ತಾವು ನೃತ್ಯ ಪ್ರದರ್ಶನವನ್ನು ಮಾಡಿದರಲ್ಲ ಏನು ತಾಳಲಯಬದ್ಧವಾದಂತಹ ನಾಟ್ಯ ಲಲನೆಯರ ಚೆಲುವಿಕೆಗಿಂತಲೂ ನರ್ತನವೇ ಸೊಬಗು. ನಿಜ ನಿಜ ಸೋತೆನಯ್ಯ ನಾನು ಸುಮ್ಮನೆ ಬಂದ ಹೀಗೊಂದು ಕ್ರಮ ರಾಜಪೀಠ ಸಂಚರಿಸುತ್ತಾ ಎಲ್ಲೋ ಹೋಗಿ ನೆಲೆಗೊಂಡಾಗ ಹಳ್ಳಿವಾಸಿಗಳು ಕಾಡವಾಸಿಗಳು ಈ ರೀತಿಯಾಗಿ ತಮ್ಮ ನರ್ತನ ಸೇವೆ ಯಾಕೆ ಮಾಡ್ತಾರೆ? ಏನೋ ಅಪೇಕ್ಷೆ ಇಟ್ಟುಕೊಂಡು ಇರಬಹುದಲ್ಲ ಅವರಿಗೆ. ಅವರ ಮನದ ಅಪೇಕ್ಷೆ ಏನಾದ್ರೂ ಉಂಟು ಅಂತೊಮ್ಮೆ ಕೇಳಿ ಬಾ. ಕೇಳು ಕೇಳು ಕೇಳ್ಬೇಕಾ? ಈ ಕಡೆಗೆ ಬರುದ ಕೇಳಿದ್ರೆ ಇಲ್ಲಿಗೆ ಹೌದು ಅವರು ತೀರಾ ಹತ್ರ ಬಂದು ಬಿಟ್ರೆ ಸರಿ. ಹಾಗಾದ್ರೆ ಆವಾಗದಿಂದ ಕುಣಿತ ನಮ್ಮ ಗಾನ ಬಹಳಷ್ಟು ಕೇಳುತ್ತಾ ಇದ್ದೇವೆ. ರಾಯರಿಗೂ ಬಹಳಷ್ಟು ಖುಷಿಯಾಗಿದೆ. ನೀವು ಇಲ್ಲಿ ಇರುವುದಲ್ಲ, ಅಲ್ಲಿ ತನಕ ಬರಬೇಕು, ಅವರಲ್ಲಿ ಮಾತಾಡಬೇಕು. ಬೇಕಿದ್ರೆ ಕೇಳಬಹುದು. ಇಂಥವರ ಹತ್ತಿರ ಇಂತಿಷ್ಟೇ ಹತ್ತಿರ ಹೋಗ್ಬೇಕು ಅಂತ ಲೆಕ್ಕ ಉಂಟು. ಆನೆ ಹತ್ರ ಹೋಗುವ ಇಂತಿಷ್ಟೇ ದೂರ ಇರ್ಬೇಕು, ಕುದುರೆ ಹತ್ರ ಹೋಗುವ ಇಂತಿಷ್ಟೇ ದೂರ ಇರ್ಬೇಕು. ಮಹಾರಾಜರ ಹತ್ರ ಹೋಗುವವನು ಹಾಗೆ ಅಂತರ ಅಂತರ ಲೋಕ ನಿಯಮ ಎಷ್ಟು ಸಾಕ್ತಾನೆ ಕಟ್ಟು ಮಾಡೋದು ನಿಲ್ಲುವಂಥದ್ದಲ್ಲ. ಈಗ ಕಟ್ಟುಪಾಡಲ್ಲಿ ನಾವು ನಿಲ್ಬೇಕು. ಈಚೆ ಬರುವರು ಸಾಕ್ತಾನೆ ಇಷ್ಟು ಅಂತರವಿಟ್ಟುಕೊಳ್ಳಿ, ಕಾಯ್ದುಕೊಳ್ಳಿ. ಇಷ್ಟು ಅಂತರದಲ್ಲಿ ಸಾಕು ಸಾಕು. ಇದು ಈಗ ನೃತ್ಯ ನೋಡಿ ಹೌದು, ಬಹಳ ಸಂತೋಷವಾಯಿತು. ನಿಜ ನಿಜ. ಅದಕ್ಕೆ ಏನು ಬೇಕು? ಇದು ಕೇಳಬಹುದು, ಆದರೆ ಕೇಳಿದ ಮೇಲೆ ಎಲ್ಲಿಯಾದ್ರೂ ಕೊಡುವುದಿಲ್ಲ ಅಂತ ಹೇಳಿದ್ರೆ ಈಗ ಕೊಡುವುದಕ್ಕೆ ಸಿದ್ಧರಾಗಿದ್ದರೆ ಕೇಳು ಕೇಳು ಪ್ರಭುವೇ ಕೊಡುವೆಯ ಕೇಳುದ ನಿಜವೇ ಪ್ರಭುವೇ
ತಾಳು ಮುಂದೆ ನೀ ಬೆಳೆದ ದೇವರಲ್ಲಿ ಜಾಲಿಸಿದರೆ ನಾವು ಕೇಳುವು ಸರ್ವತ. ಕೇಳು ಕೇಳು ಪ್ರಭುವೆ ಕೊಡುವೆಯ ಕೇಳುವುದ ನಿಜವೇ ಪ್ರಭುವೇ. ಆಗಲೇ ಹೇಳಿದ ಹಾಗೆ ಕೊಡುತ್ತೇನೆನ್ನೋ ಹಾಗೆ ಆಡಿದ್ದೀರಿ. ಆದರೆ ನಾವು ಕೇಳಿದ ಬಳಿಕ ಅದು ಆಗುವುದಿಲ್ಲ ಇದು ಆಗುವುದಿಲ್ಲ ಕೊಡುವುದಿಲ್ಲ ಎಂತಹ ಮಾತು ಬರ್ಲಿಕ್ಕಿಲ್ಲ ತಾನೆ. ಯಾಕೆ ಅನುಮಾನ? ಅಲ್ಲ, ಅನುಮಾನ ಇದ್ದದ್ದು ಕೆಲವೊಮ್ಮೆ ಅನುಭವಗಳಾದದ್ದು, ಈ ಹಿಂದೆ ಆದಂತಹ ಅನುಭವಗಳು. ಹೌದಾ? ಮೋಸ ಮಾಡಿದ್ದಾರೆ ಇವರು. ಅಂದ್ರೆ ನಾವು ಹಲವಾರು ಪ್ರದರ್ಶನ ಕೊಟ್ಟಿದ್ದೇವೆ. ಪ್ರದರ್ಶನ ನಡೆದ ನಂತರ ಅವರು ಹೇಳುದುಂಟು ನಮಗೆ ಬೇಕಾದನ್ನು ಕೇಳಿ ಕೊಡುತ್ತೆ ಎಂಬುದಾಗಿ ಮಾತನ್ನು ಹೇಳ್ತಾರೆ. ಕೊಟ್ಟ ಮಾತು ನೆರವೇರಿಸಿಕೊಡುದು ಕಷ್ಟವಲ್ಲ, ಅದಕ್ಕಾಗಿ ಆಡಿದ್ದೇವೆ. ಪ್ರದರ್ಶನಕ್ಕೆ ಮೊದಲು ಹೇಳ್ತಾರ ಬೇಕಾದ್ದು ಕೊಡ್ತೇವೆ. ಅಯ್ಯೋ ಎಲ್ಲ ಕೆಲವೊಮ್ಮೆ ವ್ಯವಸ್ಥೆ ಆಗುವ ಮೊದಲು ಅವರಿಗೆ ಇಂತಹ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗ್ಬೇಕಾಗಿ ಇವತ್ತಿನ ಪ್ರದರ್ಶನ ಬೇಕಾದಾಗೆ ಹೇಳ್ತಾರೆ. ಕೇಳಿದ್ದನ್ನು ಕೊಡುತ್ತೇವೆ ಎಂಬುದಾಗಿ ಮತ್ತೆ ಪ್ರದರ್ಶನ ಮುಗಿದ ನಂತರ ಹೇಳುವಂತಹ ಮಾತು ಬಹಳ ಒಳ್ಳೆಯ ಕಾರ್ಯಕ್ರಮ, ಇಲ್ಲಿಯವರೆಗೆ ಇಂತಹ ಕಾರ್ಯಕ್ರಮವನ್ನು ನಾವು ಕಂಡವರೇ ಅಲ್ಲ, ನಿಮ್ಮದ್ದೇ ಮೊದಲು ನಿಮ್ಮದ್ದೇ ಕೊನೆ ಎನ್ನುವ ಹಾಗೆ ಅಷ್ಟು ಹೇಳಿ ಹೊರಟು ಹೋಗುವವರು. ಹೇಳುವ ನುಡಿ ಹೇಳುವ ಹಾಗೆ ಕೇಳುವ ಹಾಗಿದ್ರೆ ಯಾರು ಏನು ಹೇಳಲಿಕ್ಕೆ. ಆದರೆ ಕೊಡುವಂತಹ ಸಂಪಾದನೆ ಯಾವುದೂ ಇಲ್ಲ, ಬಾಯಿ ಮಾತಿನಲ್ಲೇ ಆಯ್ತು. ಹಾಗಾಗಿ ಎಲ್ಲಿಯಾದ್ರೂ ನಾವು ಕೇಳಿದ ಬಳಿಕ ನೀವು ಕೊಡುವುದಿಲ್ಲ ಎನ್ನುವ ಹಾಗೆ ಹೇಳಿದರೆ ಮತ್ತೆ ನಮಗೆ ಸಮಸ್ಯೆ ಅದು. ಹೌದು, ಕೊಡುವುದು ಹೌದಾದರೆ ಇದು ನಿಶ್ಚಯವಾದರೆ ನಮಗೆ ಬೇಕಾದದನ್ನು ನೀವು ಕೊಟ್ಟರೆ ಒಳ್ಳೆಯದು. ಇದೀಗ ವಿಷಯ ಎಲ್ಲಾದ್ರೂ ಕೇಳಿದ ಮೇಲೆ ಚಾಳಿಸಿದರೆ ಎನ್ನುವ ಅನುಮಾನಕ್ಕಾಗಿ ಕೇಳಿ. ಅನುಬೇನ ಬೇಡ, ಛಾತ್ರ ನಾನು, ಅಯೋಧ್ಯಾಧಿಪತಿ, ನಾಲಿಗೆ ಒಂದು ಸಾಕಲ್ಲ, ಇಷ್ಟು ಸಾಕಲ್ಲ. ಹಾಗಾಗಿ ಬಡವನಿಗೆ ಆನೆ ಕೊಡಲು ಏನು ಫಲವಿದೆ? ಬಡವನಾದವನಿಗೆ ಆನೆ ಕೊಟ್ಟರೆ ಫಲ ಉಂಟೆ ಹೇಳಿ? ಅವನೇ ಊಟ ಮಾಡುವುದು ಕಷ್ಟದಲ್ಲಿ ಆನೆ ಸಾಕು ಅಲ್ವೇ? ಗಂಟಲು ಒಣಗಿದಾಗ ಅವನಿಗೆ ಬಿಸಿ ತುಪ್ಪವನ್ನು ಕೊಟ್ಟರೆ ಏನು ಫಲ? ನೀ ಹೇಳಿದ ಗಂಟಲಲ್ಲಿ ತುಪ್ಪ ಇಳಿಲಿಕ್ಕುಂಟಾ? ಇಲ್ಲ ತಾನೆ. ಅಷ್ಟು ಮಾತ್ರವಲ್ಲ, ಹಾಸಿಗೆ ಹಿಡಿದಂತ ವಯೋವೃದ್ಧನಿಗೆ ರಂಬೆಯನ್ನು ಕೊಟ್ಟರೆ ಏನು ಸುಖ ದೊರಕುವುದು? ಅವನೇ ಎದ್ದು ಕೂತ್ಕೊಳ್ಳೋದು ಗಂಟಲಲ್ಲಿ ರಂಬೆಯೇ ಊದುವ ಅತ್ತಿಯೋ. ಯಾರಿಗೆ ಯಾವುದು ಕೊಡಬೇಕು, ಯಾವ ಕಾಲದಲ್ಲಿ ಏನು ಬೇಕೋ ಅದು ಸಿಕ್ಕಿದರೆ ಒಳ್ಳೆಯದು. ಮಾತು ಕೇಳ, ಯಾವುದು? ಯಾರಿಗೆ ಯಾವುದು ಕೊಡಬೇಕು? ಸಮುದ್ರದ ಮಧ್ಯದಲ್ಲಿ ಈಜುಬಾರದವನು ಎಲ್ಲಿಯಾದ್ರೂ ಪರದಾಡುತ್ತಿದ್ದರೆ ಅವನಿಗೆ ಬೇಕಾದದ್ದು ನಾವೇ. ಹೌದು ಅಲ್ವೇ? ತೆಪ್ಪದೆ ಬಾಯಾರಿಕೆ ಆದವನಿಗೆ ಕುಡಿಯುವುದಕ್ಕೆ ನೀರು ನೀರೇ ಕುಡಿಬೇಕು ಅಲ್ವೇ? ಬಡವನಾದವನಿಗೆ ದನಗಳು ಸಿಕ್ಕಿದರೆ ಒಳ್ಳೆಯದು. ಹೀಗಿರುವಾಗ ನಮ್ಮನ್ನು ನೋಡಿದೆಯಾ? ಆಗದಿಂದ ಇನ್ನನ ತಾಪಕ್ಕೆ ಬಳಲಿಕೊಂಡು ಬೇಸುತ್ತು ಹೋಗಿದ್ದೇವೆ. ಮೈಯ ನೋಡಿದ್ರೆ ಬೆವರಿಳಿತು ಮರಳಿ ಬೆಂಡಾಗಿತ್ತು. ಹೌದು, ಬೆಂಡಾಗುವುದಕ್ಕೆ ಕಾರಣ ಉಂಟಯ್ಯ. ಅನೇಕ ಕಡೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಕೊಡುವುದರ ಮುಖೇನ ನಮ್ಮ ಕಲೆಯನ್ನು ಪ್ರದರ್ಶಿಸಿಕೊಂಡು ಬಂದವರು. ಹಾಗಾಗಿ ಆ ಪ್ರದರ್ಶನವನ್ನು ಮಾಡುತ್ತಲೇ ಇಲ್ಲಿಯವರೆಗೆ ಬಂದವರು. ನಮಗೆ ಬೇಕಾದದ್ದು ಮತ್ತೆ ಯಾವುದಲ್ಲ, ಒಂದಿಷ್ಟು ಹೊತ್ತು ನೆರಳು ಎನ್ನುವುದು ಬೇಕು. ಈಗ ಮರದಡಿ ಆಗುವುದೆಲ್ಲ ಬೀಸ್ತಾ ಇದೆ. ಅಲ್ಲ, ಮರದಡಿಯ ನೆರಳನ್ನು ಹೇಳಿದ್ದು ನೀವಲ್ವಾ? ಕೇಳುವ ಸ್ವಾತಂತ್ರ್ಯ ನಮಗಿರುವುದು ತಾನೆ. ಹಾಗಾದ್ರೆ ಕೇಳ್ತಾಳೆ ನೋಡಿ. ಮುತ್ತಿನ ಛತ್ರವನು ಕೊಡು ನೀ ಎತ್ತಿಯ ನಮಗದನು. ಛತ್ರವನು ಕೊಡು ನೀ ಎತ್ತಿಯ ನಮಗದನು, ಕೊಡು ನೀ ಎತ್ತಿಯ ನಮಗದನು. ಮಿತ್ರ ಕುಲಜ ಬೇರೆ ಮತ್ತೆ ಬೇಡೆವು, ಮಿತ್ರ ಕುಲಜ ಬೇರೆ ಮತ್ತೆ ಬೇಡೆವು, ಇತ್ತರೆ ನೀನಗನತೆಯ ಪಡೆವೆವು. ಮುತ್ತಿನ ಛತ್ರವನು ಕೊಡು ನೀ ಎತ್ತಿಯ ನಮಗದನು, ಕೊಡು ನೀ ಎತ್ತಿಯ ನಮಗದನು. ಓ
ಮಾಡಿದ್ದೇನೆ. ಯಾಕೆ? ನಮ್ಮಂತಹ ನೃತ್ಯವನ್ನು ಇಷ್ಟರವರೆಗೆ ಹೊಗಳದಿರುವಂತಹ ಜನಸಂಖ್ಯೆ ಕಡಿಮೆ, ಎಲ್ಲರೂ ಕೂಡ ಹೊಗಳಿದ್ದೇ ಉಂಟು. ಆದ್ರೂ ಕೂಡ ನಿಮ್ಮಂತಹ ಮಾತನ್ನು ಇಷ್ಟರವರೆಗೆ ಯಾರು ಕೂಡ ಕೇಳಿದವರೇ ಇಲ್ಲ. ಏನು ಬೇಕು ಕೇಳಿ, ಎಷ್ಟು ಬೇಕು, ಯಾವುದು ಬೇಕು ಎಲ್ಲವನ್ನು ಕೇಳಿದರೆ ಕೊಡುತ್ತಿರುವ ಮಾತನಾಡಿದಿರಲ್ಲ. ನಾನು ಬೇರೆ ಏನು ಕೇಳುತ್ತಿಲ್ಲ, ನನಗೆ ಮುತ್ತು ಬೇಕು. ಅವಳಿಗೆ ಒಬ್ಬಳಿಗಲ್ಲ, ಇಬ್ಬರಿಗೂ ಜೊತೆಗೆ ಮುತ್ತು ಬೇಕು. ಇಬ್ಬರಿಗೂ ಒಟ್ಟಿಗೆ ಮುತ್ತು ಕೊಡ್ಬೇಕಾ? ಅಯ್ಯೋ, ಕೊಡು ಕೊಡು ಮುತ್ತು ಕೊಡು, ಕೊಡು ಕೊಡು ಮುತ್ತು ಕೊಡು. ಕೊಡ್ತೇನೆ ಹತ್ರ ಬಾ. ಏನು? ಇನ್ನು ಹತ್ರ ಬಾ. ಯಾಕೆ? ಮುತ್ತು ಕೊಡಿ. ಕೆಟ್ಟವನೇ, ನಿನ್ನ ಮುತ್ತು ಯಾರಿಗೆ ಬೇಕು ಪಾಪಿ? ಮತ್ತೇನು ಮುತ್ತು? ನಿನ್ನಂತಹ ಮುತ್ತು ಅದೆಷ್ಟು ಮಂದಿ ಹೇಳಿದ್ದಾರೆ ನೃತ್ಯ ನೋಡಿ ಸಂತೋಷವಾಗಿ. ಆದರೂ ಕೂಡ ಈ ಹೊತ್ತಿಗೆ ಆಡಿದ ಮುತ್ತು ಬೇರೆ. ನಾನು ಕೊಡುವ ಮುತ್ತು ಬಾಕಿಯವರು ಕೊಟ್ಟಿದ್ದಾರೆ. ಅಯ್ಯೋ, ಕೊಟ್ಟದ್ದಲ್ಲ, ಕೊಡಬೇಕು. ಎಂತಹ ಮುತ್ತು ಬೇಕು, ಯಾವ ಆಭರಣ ಬೇಕು ಎಲ್ಲವನ್ನು ಕೂಡ ಕೇಳಿ ಮಾತನಾಡಿದ್ದಾರೆ. ಆದ್ರೆ ನಿಮ್ಮಲ್ಲಿ ಕೇಳಿ ನೃತ್ಯ ಯಾವುದು? ಮೇಲೆ ನೋಡಿ, ಆಯಾಸ ಆಗಿದೆ, ವಿಶ್ರಾಂತಿ ಪಡೆಯಬೇಕು, ಬಿಸಿಲು ಹೆಚ್ಚು ಅಧಿಕವಾಗುತ್ತಾ ಉಂಟು. ಅದಕ್ಕಾಗಿ ಅಲ್ಲಿ ಕಾಣುತ್ತಿರುವಂತಹ ಆ ಮುತ್ತಿನ ಛತ್ರವನ್ನು ನಮಗೆ ಕೊಡಬೇಕು. ಕೊಡುವುದಕ್ಕೊಂದು ಅವಕಾಶ ವಿಫಲವಾಗಿ ನಿಮಗೆ ಕೊಟ್ರೆ ನಿಮ್ಮ ನೆಲೆ ಏನು ಎನ್ನುವುದನ್ನು ಕೇಳದೆ ನೆತ್ತಿಯ ಮೇಲೆ ಕೈ ಇಕ್ಕಿ ಮಾತನಾಡಲಿಕ್ಕೆ ಹೊರಟ ಹಾಗೆ ನೆಳಲಿಗಾಗಿ ನನ್ನ ನೆತ್ತಿಯ ಮೇಲೆ ರಾರಾಜಿಸುತ್ತಿರುವ ಮುತ್ತಿನ ಛತ್ರ, ಅದರಲ್ಲೆಲ್ಲ ಮುತ್ತು ಪೋಣಿಸಲ್ಪಟ್ಟಿದೆ ಎನ್ನುವುದರಿಂದ ಮುತ್ತಿನ ಛತ್ರ ಅಲ್ವಲ್ಲ, ಅದು ಬೆಳ್ಕೊಡೆ, ಶ್ವೇತ ಛತ್ರ. ಈಗ ನೀವು ಕೇಳಿದ್ರಿ ಅಂತ ಅದನ್ನು ಕೊಡ್ಲಿಕ್ಕಾಗ್ತದೆ? ಕೊಡ್ಲಿಕ್ಕೆ ಕೊಡುವ. ಎಷ್ಟು ಕಟ್ಟಿದ್ದು ಬೇಕು ಹೇಳಿ? 6 ಕಟ್ಟಿದ್ದ, 8 ಕಟ್ಟಿದ್ದ, ಅದು ನೀನೇ 12 ಕಟ್ಟಿದ್ದ, ಬಿಸಿಲಿಗೆ ಮಳೆಗೆ 32 ಕಟ್ಟಿದ್ದು ಬೇಕಾ? ಅಲ್ಲ, ಅದು ಉಂಟು. ಬೇಕಾದ್ರೆ ನಿನಗೆ ಕೊಡುವ. ಹೌದು, ನಾವೇ ಕೊಡುತ್ತೇವೆ. ಆ ಕಡೆ ಕೊಡ್ಬಹುದು, ಆದ್ರೆ ಈ ಕೊಡೆಯನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತು? ಅನುನಯದೋಳು ಯಾವುದನ್ನಾದ್ರೂ ಕೊಡ್ಲಿಕ್ಕಾಗ್ತದೆ. ತಂದೆಯನ್ನು, ತಾಯಿಯನ್ನು, ಮಗನನ್ನು, ಪರಿವಾರವನ್ನು, ದೈವವನ್ನು ಕೊಡಕೂಡದು ಅಂತ ನಿನ್ನ ಮುಂದೆ ಆಗುವುದಿಲ್ಲ, ಕೊಡಬಾರದು. ಗೊತ್ತಾಯ್ತಾ? ಹಾಗಾಗಿ ಇದನ್ನು ಕೊಡುವುದಿಲ್ಲ. ಅಲ್ಲ, ಇದು ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನಮಗದರಿಂದ ಉಪಯೋಗ ಇರುವ ಕಾರಣ ನಾವು ಅದನ್ನೇ ಕೇಳಿದ್ದು ನಾವು. ಅದನ್ನು ದುರುಪಯೋಗಗೊಳಿಸುವುದಿಲ್ಲ ನಾವು. ಏನು ಉಪಯೋಗ? ಹಣಿದಂತಹ ವೇಳೆಯಲ್ಲಿ ಅದನ್ನು ನೆರಳಾಗಿ ಹಿಡಿದುಕೊಂಡು ನಮಗೆ ಹೋಗುವುದಕ್ಕಾಗುವುದು, ವಿಶ್ರಾಂತಿ ಪಡೆಯಬಹುದು. ಇಷ್ಟರವರೆಗೆ ದಿನದಲ್ಲಿ 2 ಕಾರ್ಯಕ್ರಮ ಇದ್ದದ್ದು. ಇನ್ನು ಅದರ ಉಪಯೋಗದಿಂದ 4 ಕಾರ್ಯಕ್ರಮಕ್ಕೆ ಹೋಗ್ತೇವೆ. ನಿಮ್ಮ ಕಾರ್ಯಕ್ರಮ 4, ಒಡೆಯ ಶ್ರೇಷ್ಠದ ಅರ್ಥವಾಗಲಿಲ್ಲ. ತಲತಲಾಂತರದಿಂದ ಈ ವಂಶ ಪರಂಪರೆಯಲ್ಲಿ ಆಳಿಕೊಂಡ ಅರಸರು ಪೀಠವೇರಿ ಕುಳಿತುಕೊಳ್ಳುವಾಗ ಅವನ ನೆತ್ತಿಯ ಮೇಲೆ ರಾರಾಜಿಸುವ ಕೊಡೆ, ಇದನ್ನು ಕಂಡಾಗ ಚತುರ್ದಶ ಭುವನ ಬಾಗುತ್ತದೆ, ವಿರೋಧಿಗಳು ನಡುಗುತ್ತಾರೆ. ಬರೇ ನೆರಳನ್ನು ಕೊಡುವುದಲ್ಲ, ಭೂವಲಯಕ್ಕೆ ರಕ್ಷಣೆಯನ್ನು ಕೊಡಬಲ್ಲಂತಹ ಛತ್ರ. ಆದ್ದರಿಂದ ಕೊಡುವುದಕ್ಕಾಗುವುದಿಲ್ಲ. ಜೊತೆಗೆ ಆಗ ಹೇಳಿದ್ದೇನೆ, 5 ವಿಶೇಷವನ್ನು ಕೊಡ್ಲಿಕ್ಕಾಗುವುದಿಲ್ಲ. ಹೌದು. ತಾಯಿ, ಮಡದಿ, ಪರಿವಾರ, ದೈವ, ದೇವರು ಆಗುವುದಿಲ್ಲ. ತಂದೆಯೂ ಹೌದು, ಈ ಕೊಡೆ ತಾಯಿಯೂ ಹೌದು, ಪರಿವಾರವೂ ಹೌದು, ಎಲ್ಲವೂ ಹೌದು. ಹೇಗೆ ತಂದೆ? ಹೇಗೆ ತಂದೆ? ಹೇಗೆ ಬಂದದ್ದರಿಂದ ತಂದೆಯಿಂದ, ಬಂದದ್ದೆಲ್ಲ ಹಿರಿಯರಿಂದ ಬಂದದ್ದು. ಪರಿವಾರ ಹೇಗೆ ಸಂರಕ್ಷಣೆ ಮಾಡುವುದರಿಂದ, ನೆರಳು ಹೇಗೆ, ತಾಯಿ ಹೇಗೆ ನೆರಳನ್ನು ಕೊಡುವುದರಿಂದ, ಪುತ್ರ ಹೇಗೆ ಅವನಿಗೆ ಸಲ್ಲುವುದರಿಂದ, ದೈವ ಹೇಗೆ ಸರ್ವರಿಂದಲೇ ಆರಾಧಿಸಲ್ಪಡುವ ಕಾರಣದಿಂದ ಕೊಡಲಾಗುವುದಿಲ್ಲ. ಬೇರೇನಾದ್ರೂ ಕೇಳಿ ಇದು ಬೇರೆ ಆಗುವುದಿಲ್ಲ. ಬೇರೆ ಕೇಳುವುದಾ? ಅದನ್ನು ಕೊಡುತ್ತೀರಿ ತಾನೇ? ಬೇರೆ ಕೇಳಿ. ಅಲ್ಲ, ಕೇಳಬೇಕು, ನಮಗೆ ಬೇಕು ಗೊತ್ತಿದೆ. ಹಾಗಾದ್ರೆ ಸತಿಯನ ಪ್ರಭು ನಿನಗೆ ನಮಗೆ ನೀ ಪತಿಯನಿ ಸೈ ಕಡೆಗೆ ಸತಿಯ
ನಮಗೆ ಪತಿಯೇ ನೀತಿ ಕಡೆಗೆ ಮತ ಬೇರಿಲ್ಲದೆ ಹೇಳುವುದನ್ನು ಬಲು ಸರಿಯರಿಗೆ ಹೋದನು ಕಥೆಯನುದಾಡುತ್ತ ಸತ್ಯ ತಪ್ಪೆವು ನಿನಗೆ ನಾವು ಕೇಳಿದ ಒಂದು ವಸ್ತು ನೀವೇ ಕೊಡುವುದಕ್ಕಾಗುವುದಿಲ್ಲ. ಅದು ಬಿಟ್ಟು ಬೇರೆ ಕೇಳುವುದಾದರೆ ಇದು ಯಾವುದು ಕೊಡೋದಕ್ಕೆ ಸಿದ್ಧರಾಗಿದ್ದೀರಿ ತಾನೇ? ಧಾರಾಳವಾಗಿ ಕೇಳಬಹುದು ತಾನೇ? ಅದು ಹೇಳಿ ಅದು ನಮ್ಮ ಆಸೆ ಈಡೇರಿಸಬೇಕು. ಇದು ಯಾವುದು ಮತ್ಯಾವುದು ಅಲ್ಲ. ಹಾಗಿದ್ರೆ ಹೋಗಿ ಯಾವುದು ನಿನ್ನಲ್ಲಿ ನಿನ್ನಲ್ಲಿ ಯಾರು? ನಮಗೆ ಮಾತಿರುವುದು ಅವರೇ. ಅವರಲ್ಲಿ ಮತ್ತೆ ಯಾವುದಿಲ್ಲ ಅಂದ್ರಿ ಅಲ್ಲ ಹೇಳಿ ಬೇಗ. ಇದು ನೀವು ನಮ್ಮಿಬ್ಬರನ್ನು ಹಾ. ಮದುವೆಯಾಗಿ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ನಮಗೆ ಪತಿಯಾಗಬೇಕು. ಕೀಳು ಜಾತಿಯರಾಗಿ ಬರೆದ ಬೇಡರೆಯನ್ನು ಕಾಲಗಳನ್ನು ವಹಿಸಿದೆ ಮದುವೆಯಾಗಿ ಬನ್ನಿ ಬನ್ನಿ. ಓಚಿ ಬಾಯ್ ಯಾಕೆ ಮುಚ್ಬಾಯ್ ಹೇಳಿದೇನೋ ನೀನು ಹಾ ಒಂದು ಮಾತಾಡಬೇಕು ನನಗೆ. ಹಾ ಹೇಳ್ರೆ ಅರಸರಾದಂತಹ ನಮ್ಮಂತವರು ಹಾ ಇಂಥವರನ್ನು ನೋಡಲೇ ಕೂಡದು. ಕೂಡಲು ಒಂದು ವೇಳೆ ನೋಡಿದ್ರೆ ನೋಡಿದ್ರೆ ನುಡಿಸಕೂಡದು. ಕೂಡಲು ನುಡಿಸಿದರೆ ಕೂಡಿಸಿದ್ರೆ ಏನು ಬೇಕು ಅಂತ ಕೇಳುವ ಉದಾರ ಮನಸ್ಸಿಗೆ ಒಳಗಾಗಬಾರದು. ಒಳಗಾಗಬಾರ್ದು. ಸಲಿಗೆ ಕೊಟ್ರೆ ಏನಾಗ್ತದೆ? ನೆಸಳು ತಲೆಯ ಮೇಲೆ ಏರಿ ಮಾತಾಡ್ತಾರೆ. ಹೌದು ಏನು ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದಾರೆ ಹಾ ಏನೋ ಉಂಟು ಕೇಳಲಿ. ಹಾ ಅವರ ವ್ಯಾಪ್ತಿ, ವ್ಯಾಪ್ತಿ ಅವರ ವರ್ಣ, ವರ್ಣ ಅವರ ನೆಲೆ ಹಾ ಈ ಕಾಲಕ್ಕೆ ಹೌದು ಈ ಯುಗ ಸಂಬಂಧಿಯಾಗಿ ಹಾ ಯಾವ ನಿಯಮ ಉಂಟು ಅದಕ್ಕೆ ಬದ್ಧತೆಯನ್ನು ಕಾಣಿಸಿ ಹಾ ಇರ್ತಾರೆ ಅಂತ ಭಾವಿಸಿದ್ರೆ ಭಾವಿಸಿದ್ರೆ ಬೇರೆ ಬೇರೆ ಹಾ ನಿನ್ನ ಸತಿಯರೊಟ್ಟು ಹೌದು ಎಲ್ಲಿಯ ತಲಕನಾಲಿಗೆ ತಾಚುತ್ತಾರೆ ಯೋಚನೆಯವರು. ಎಲ್ಲಿವರೆಗೆ ಬಿಟ್ಟು ಯಾರನ್ನು ಯಾರು ಮದುವೆ ಆಗುವುದು? ಅದೇ ಇವರೆಲ್ಲಿ ನಮ್ಮ ಕುಲಕ್ಕೆ ಹೆಣ್ಣು ಕೊಡ್ತೇನೆ ಅಂತ ಹೇಳಿದವರಿಲ್ಲ. ಧೈರ್ಯ ಇದ್ದವರು ಇಲ್ಲ ರವಿಯಿಂದ ಹುಟ್ಟಿಕೊಂಡು ಹಾ ಕೀರ್ತಿಯು ವಿಶೇಷವಾದ ಹಾ ರವಿಕುಲದಲ್ಲಿ ಹುಟ್ಟಿದವರು ಹಾ ಯಾವ ಕಾಲಕ್ಕೂ ಹಾ ಆ ಮನೆಗೆ ಹೆಣ್ಣು ಕೊಟ್ಟೆವು ಅಂತ ಹೇಳಿದವರಿಲ್ಲ. ಧೈರ್ಯಸ್ಥರು ಇಲ್ಲ ನಮ್ಮ ಮನೆಯ ಮುಂಭಾಗದಲ್ಲಿ ಹಾ ಕೈ ಮುಗಿದ ಅವಕಾಶಕ್ಕೆ ಕಾಯ್ತಾರೆ. ಕಾಯ್ತಾರೆ ಇವರು ಬಂದು ಹಾ ಮದುವೆ ಆಗ್ತೇನೆ ಹಾ ಅತಿಯಾರ ಅಪ್ಪೆವು ನಿಮ್ಮ ಹೋಗಿ ಹೋಗಿ ಹಾ ಒಳ್ಳೆ ಅದು ಹೌದು. ಇದನ್ನೆಲ್ಲ ನಾವು ಮದುವೆ ಮದುವೆ ಆಗುದ ಅನಾಮಿಕೆ ಮಾಟುಂಗ ಗಣ್ಯರು ಯಾವುದು ಮಾಟುಂಗ ಗಣ್ಯರು ಅಲ್ಲ, ಮಾತಂಗ ಕನ್ಯೆ ಅವರೇ ಅವರೇ ಅಲ್ಲ ಹೆಸರಿಲ್ಲದವರು, ಹೆಸರಿಲ್ಲ ಅನಾಮಿಕೆ, ಅನಾಮಿಕೆ ಕೊಲೆ ಭಾವವುಳ್ಳವರು. ಹೌದು ಹೌದು ಅಲ್ವಾ? ಸಂಶಯವೇ ಇಲ್ಲ ಹ. ನಾವು ಈ ಹೊತ್ತಿಗೆ ಏನು ತಪ್ಪನ್ನು ಕೇಳಿದ್ದೇವೆ ಎನ್ನುವ ಹಾಗೆ ಹೇಳುವುದು, ಹಾ ಕೊಡುತ್ತೇವೆ ಎನ್ನುವ ಹಾಗೆ ಮಾತನ್ನು ಕೊಟ್ಟವರು ಅವರು. ಹೌದು. ಕೇಳುವಾಗ ಇಲ್ಲ ಎನ್ನುವ ಹಾಗೆ ತಿರಸ್ಕರಿಸುವುದು ಯಾಕೆ? ಹಾ. ಅದಲ್ಲದೆ ನೀವು ಆಡಿದಂತಹ ಮಾತು ಯಾವುದು? ಮಾತನಾಡಿದ್ದು ನಾವು ಏನಂತೂ ಅನಾಮಿಕೆಯರು, ಪಂಚಮ ವರ್ಗದವರೆನ್ನುವ ಹಾಗೆ ಹಾಗಿದ. ತಾತ್ಸಾರ ಭಾವದಿಂದ ನಡೆಯುವುದಕ್ಕೆ ಮುಂದಾದದ್ದು. ಹೀಗೆ ಬಂತೆ ನಮ್ಮ ನೃತ್ಯವನ್ನು ನೋಡಿ ಸಂತೋಷವಾಯಿತು. ಹೌದು. ಆ ಕಾರಣಕ್ಕಾಗಿ ನಾವಾಗಿ ಅವರ ಬಳಿ ಹೋದದ್ದುಂಟ. ಅವರೇ ನಮ್ಮನ್ನು ಕರೆದದ್ದು. ಏನು ಬೇಕೆಂಬುದಕ್ಕೆ ಕೇಳಿದಾಗ ನಮ್ಮ ಆಸೆಯನ್ನು ಈಡೇರಿಸಿದ್ದೇವೆ. ಮತ್ತೆ? ಆದ್ರೆ ಹೊತ್ತಿಗೆ ಅವರು ಆಡಿದ ಮಾತಿಗೆ ನಮ್ಮನ್ನು ಹೇಗೆ ಕರೆದದ್ದು? ಪಂಚಮ ಅಲ್ಲ, ಈ ಹೊತ್ತಿಗೆ ನಮ್ಮ ನೃತ್ಯವನ್ನು ಕಂಡು ಕಣ್ಣಿಗೆ ನೀವು ತಂಪಾಗಿಸಿದವರು, ಹೌದಲ್ವೇ? ಹೌದು. ಅಷ್ಟು ಮಾತ್ರವಲ್ಲ, ನಮ್ಮದಾದಂತಹ ಸುವಾಸನೆಯನ್ನು ಆಘ್ರಾಣಿಸಿ ಮೂಗಿಗೆ ಪರಿಮಳವನ್ನು ಸೂಸಿದವರು. ಅದರ ಜೊತೆಯಲ್ಲೇ ನಮ್ಮನ್ನು ಸಮೀಪಕ್ಕೆ ಕರೆದು ನಿಮ್ಮ ನಾಲಿಗೆಯಿಂದ ಮಾತನಾಡಿಸಿದವರು. ಅಷ್ಟು ಮಾತ್ರವಲ್ಲ, ನಾವು ಆಡುವಂತಹ ನಾಟ್ಯದಿಂದ ಹಾಡುವಂತಹ ಸಂಗೀತವನ್ನು ನಿಮ್ಮ ಕಿವಿಯಾರೆ ಶ್ರವಣಿಸಿದವರು. ಎಲ್ಲರೂ ಕೇಳಿಸಿಕೊಂಡಿದ್ದಾರೆ. ಪಂಚೇಂದ್ರಿಯಗಳಲ್ಲಿ 4 ಇಂದ್ರಿಯಗಳಿಗೆ ನಮ್ಮದಾದಂತಹ ಸುಖ ನಿಮಗೆ ಸಿಗಬಹುದು. ಉಳಿದಂತಹ ಚರ್ಮ, ಅದರ ಸುಖವನ್ನು ಕೊಡುವುದಕ್ಕೆ ಏನು ನಿಮಗೆ ಕೊರತೆ? ಏನು? ಅಲ್ಲ ಅದಕ್ಕೆ ಈ ಹೊತ್ತಿಗೆ ಇವರು ಆಗುದಿಲ್ಲ ಮಾತನ್ನು ಹೇಳಿದರೆ ಏನು? ಮದುವೆ ಆಗಲೇಬೇಕು. ಏನು? ಬೆಂಕಿಯನ್ನು ನೋಡಬಹುದು, ಬೆಂಕಿ ನೋಡಬಹುದು, ಧ್ವನಿ ಕೇಳಬಹುದು, ಕೇಳಬಹುದು, ಗಂಧವನ್ನು ಆಘ್ರಾಣಿಸಬಹುದು, ಆಘ್ರಾಣಿಸಬಹುದು, ಹೊಗಳಬಹುದು. ಹೌದು. ಮುಟ್ಟಿದ್ರೆ ಕೈ ಹಾಕಿದ್ರೆ ಏನಾಗ್ತದೆ? ಸುಡದೆ ಇದೆ. ಇದು ಹಾಗೆ ಆಗುದು. ಅದು ಹೇಗೆ? ಬೆಂಕಿ ಹೇಗೋ ಹಾಗೆ ಅದು ಹೀಗೆ ನಿಮ್ಮನ್ನು ಮುಟ್ಟುವ ಮೂಲಕವಾಗಿ ನನ್ನನ್ನು ನಾನು ಕೆಡಿಸಿಕೊಂಡ ಹಾಗಾಗ್ತದೆ, ಹಾಗಾಗ್ತದೆ. ಸುಟ್ಟುಕೊಂಡ ಹಾಗಾಗ್ತದೆ. ಆದ್ದರಿಂದ ಆಡಿದ್ದು ನೀವು ಯಾವ ಕಾಲಕ್ಕೂ ಉದಾಹರಣೆ ಕೊಡುವಲ್ಲಿ ಅರ್ಥ ಆಗ್ತದೆ. ನೀವು ಅದು ಅದೇ 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 ಯಾವುದು ಅದು ಅದೇ? ಆಗುವುದಿಲ್ಲ. ನಿಮ್ಮ ಬಳಿಗೆ ಬರುವಂತಹ
ಹೌದು, ಇಲ್ಲಿಯವರೆಗೆ ಬಂದರೆ ಕೇಳಿದಾಗ ಇಲ್ಲ ಇಲ್ಲ ಎನ್ನುವ ಹಾಗೆ ತಿರಸ್ಕಾರವೇ. ಬೇಡದ್ದನ್ನು ಕೇಳಿದ್ರೆ ಕೊಡುವುದಕ್ಕಾಗುವುದಿಲ್ಲ. ಈಗ ಮದುವೆ ಆಗ್ಲಿಕ್ಕೆ ಆಗುದಿಲ್ವಾ? ನಿಕೃಷ್ಟೆಯರಾದಂತಹ ನಿಮ್ಮನ್ನು ಮದುವೆ ಆಗುವುದಕ್ಕಾಗುವುದಿಲ್ಲ. ಮದುವೆ ಆಗುದಿಲ್ಲ. ಚಂಡಾಲ ಕನ್ಯೆ, ಚಂಡಾಲ ಹುಡುಗಿಯರು ಈಗ ಮದುವೆ ಆಗುದಿಲ್ಲ. ಆಗುವುದಿಲ್ಲ. ಇಲ್ಲಿ ಬಾರೆ, ನಾವು ಎಷ್ಟು ಹೇಳಿದ್ರು ಮದುವೆ ಆಗುದಿಲ್ಲ. ಮಾತಿಗೂ ಆಗುದಿಲ್ಲ ಅಂತೆಲ್ಲ. ಹಾಗಾದರೆ ಇದಕ್ಕೆ ಉಪಾಯ ನಮಗೆ ಗೊತ್ತಿದೆ. ನಾವು ಕೂಡ ಇವರನ್ನು ಹಾಗೆ ಬಿಡುವವರಲ್ಲ. ಹೆಣ್ಣು ಮಕ್ಕಳೇನು ಸಾಮಾನ್ಯದ ಊರೂರಿಗೆ ಹೋಗ್ತೇವೆ, ಡಂಗುರ ಸಾರ್ತೇವೆ, ಹೇಳ್ತೇವೆ ನಿಜ. ಹರಿಶ್ಚಂದ್ರ ಭೂಪತಿಗಳು ನಮಗೆ ಮೋಸ ಮಾಡಿದ್ದಾರೆ ಎಂಬುದಾಗಿ. ಮೋಸವನ್ನು ಮಾಡಿದ್ದಾರೆ ಎನ್ನುವ ಹಾಗೆ. ಇಂತಹ ಮಾತನ್ನು ಕೇಳಿ ಒಂದು ಊರಲ್ಲ, ಎರಡು ಊರಲ್ಲ, ಊರಿಗೆ ಹೋಗಿ ತಡೆಕೊಂಡು ಹೋಗ್ತೇವೆ. ಬನ್ನಿ, 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 ನಿಲ್ಲಿ, 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 ನಿಲ್ಲಿ. ಈಗ ನೀವು ಹೊರಟಾಯ್ತಾ? ಹೋಗುದೇ. ಮತ್ತೆ ಊರೂರು ಹೋಗ್ತೀರಾ, ಪ್ರಚಾರ ಮಾಡ್ತೀರಾ, ಆಚರಣೆ ಮಾಡುದು ರಾತ್ರಿ ಹಗಲು ನಿಮ್ಮ ಇನ್ನು ಬಿಟ್ಟಾಗ ಪ್ರಚಾರ ಮಾಡಿ. ನಿಮ್ಮ ಪ್ರದರ್ಶನ ಉಂಟಂತಲ ಅಥವಾ ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಅದಕ್ಕೆ ಹಾಗೆ. ನಮ್ಮನ್ನು ಸೇರಿಸಿ, ನಾಯರನ್ನು ಸೇರಿಸಿ ಊರೆಲ್ಲ ತಿರುಗಾಡ್ತಾರೆ, ತಿರುಗಾಡ್ತಾರೆ, ಪ್ರಚಾರ ಮಾಡ್ತಾರೆ ನಿಮ್ಮ ಬಗ್ಗೆ. ನಮ್ಮ ಬಗ್ಗೆ ಅಪಪ್ರಚಾರ. ಹೌದು. ಆ ಮೂಲಕವಾಗಿ ಹಾ, ಹರಿಶ್ಚಂದ್ರ ಇಂಥವ ಮಾತು ತಪ್ಪಿದವರು ಅಂತ ಸಾರುವುದಕ್ಕೆ ಹೊರಟು ಸಿದ್ಧರಾಗಿದ್ದಾರೆ. ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ. ರಸನೇಂದ್ರಿಯ ಹೌದು, ಹೌದು. ಹಾಗೆಂದು ವಾಗಿಂದ್ರಿಯ ಹಾ, ದುರುಪಯೋಗ, ಹಾ, ವರ್ಣ ವ್ಯವಸ್ಥೆಗಿಂತ ಮೀರಿದ ನಡೆ. ಹಾ, ನಡೆ. ಬಹುಶಃ ಯಾರೋ ಸರಿಯಾದ ಹಿನ್ನೆಲೆ ಇಲ್ಲದ ಜಾತಿಗಳು ಅಂತ ಅರ್ಥವಾಗ್ತದೆ. ಸಂಶಯ ಇಲ್ಲ. ಆ ಮಹಾಮುನಿಪನವನ ಇದು, ಹಾ, ಹೌದು. ಅವನ ಮುನಿಪನ ವ್ಯಾಪ್ತಿಯೊಳಗೆ ಇಂಥದ್ದೆಲ್ಲ ಉಂಟಲ್ಲ. ಹೌದು, ನಾವು ಆದ್ರಿಂದ ಆಡಿತು. ಹಾ, ಹೋಗ ಹಾ. ಅವರಿಗೊಂದು ಚಂದ ಮದುವೆ ಮಾಡಿಸ. ಹೇಳುದು ಹೇಳುವುದೇ, ಹೇಳುದು ಬಿಡುವುದಿಲ್ಲ. ಪ್ರಚಾರ ಮಾಡುವುದೇ. ನಮಗೆ ಕೆಲಸ ಮಾಡ್ಲೇಬೇಕು ಇವತ್ತು. ಬಾ, ಇಲ್ಲಿ, 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 ನಮಗೆ ಇಲ್ಲಿ, ಮೋಸ ಇಲ್ಲಿ. ಏನು? ಮದುವೆ ಒಪ್ಪಿಗೆ ಕೊಟ್ಟಿದ್ದಾರಾ? ಮದುವೆ ಮದುವೆ ಆಗ್ಬೇಕು. ಉಂಟು. ಉಂಟಾ? ನಿಮ್ಗೆ ಇಬ್ಬರಿಗೂ ಹಾಗಾದ್ರೆ ನೋಡು, ಆಡಿದಂತಹ ಹೇಗೆ ಬೆಲೆ ಉಂಟು. ನಮ್ಮ ಹೆದರಿಕೊಂಡು ಇವರಿಗೆ ಕೂಡ ಅಲ್ಲ, ನೀವು ಹುಡುಗರನ್ನು ಎಲ್ಲಿಯಾದ್ರೂ ನೋಡಿದ್ದೀರಾ ಬೇರೆ? ಯಾರು ಬೇರೆ ಹುಡುಗ ನೋಡ್ತೀವಿ ನಾವು ಇಲ್ಲಿ ಬಂದು ನಿಮ್ಮನ್ನು ಕೇಳಿದ್ವಿ. ಅವರನ್ನೇ ಮದುವೆ ಆಗಿ- ಅವರನ್ನು ಮದುವೆ ಆಗಲಿಕ್ಕೆ ಕಾರಣಕ್ಕೆ ಬಂದಿದ್ದು. ಜಾತಿ ಹುಡುಗರು ಓ, ಜಾತಿ, ನಿಮ್ಮ ಜಾತಿ ಹುಡುಗರು. ಇಲ್ಲ ನಮಗೆ ಅಲ್ಲ, ಅದೆಲ್ಲ ನಮ್ಮ ಬೇಡ. ಹತ್ರ ನಮ್ಮ ಮನೆ ಹತ್ರ ಒಬ್ಬ ಇದ್ದಾನೆ, ಸಗಬಣ್ಣ ಅಂತ. ಯಾರು? ಯಾರು? ಸಗಬಣ್ಣ ಅಂತ. ಅವನ ಮನೆಯ ಪಕ್ಕದಲ್ಲಿ ತಿಮ್ಮಪ್ಪಣ್ಣ ಇಲ್ವಾ? ಮತ್ತೊಬ್ಬ ಎಲ್ಕಬಣ್ಣ ಇದ್ದಾನೆ. ಹಾ. ಅವರು ನಿಮ್ಗೆ ಆದಿ ಅವರ ತಿಮ್ಮಪ್ಪನೆಲ್ಲ ಹತ್ತಿರ ಇರುತ್ತಾ? ಅವರೆಲ್ಲ ಹತ್ರ ಹತ್ರ. ಅವರೆಲ್ಲ ಅವರೆಲ್ಲ ಆಗ್ಲಿಕ್ಕಿಲ್ಲ. ನಾವು ಅವರನ್ನೇ ಮದುವೆ ಆಗುದು. ಹಾ. ಇಬ್ಬರಿಗೂ ಅವರೇ ಮದುವೆ. ಒಬ್ಬರನ್ನೇ ಮದುವೆ ಆಗ್ಬೇಕು. ಅದು ನಮ್ಮ ರಾಯರೇ. ಹೌದೇ ಹೌದು. ಹೆದರಬೇಡಿ, ಯಾಕೆ? ನಾನಿದ್ದೇನೆ. ನಾನಿದ್ದೇನೆ. ಯಾವುದಕ್ಕೆ? ಏನು? ಒಪ್ಪಿಗೆ ಕೊಡ್ತೀವಿ ಅವರಿಗೆ. ಅವರಿಗೆ ಭರವಸೆ ಮಾತ್ರ ಕೊಡ್ತೀವಿ. ಅಲ್ಲ, ನಿಮಗೆ ಕೊಡ್ತಾ ಇದ್ದೇನೆಲ್ಲ ಭರವಸೆ. ಏನೆಂದು? ಏನೆಂದು? ನನ್ನ ಮಾತಿನ ಭರವಸೆ. ಏನೆಂದು? ಏನು ಮಾತು? ನಿಮಗೆ ಇರುವವರೆಗೂ ಅವರಿಗೆ? ಈ ಕ್ಷಣದಲ್ಲಿ ನಾನೇ ನಾನೇ ಮದುವೆ ಪಾಪಿ. ನಾನೇ ಮದುವೆ ಮಾಡಿಸ್ತೇನೆ ಅಂತ. ಮದುವೆ ಮಾಡಿಸ್ತೀಯಾ? ಅವಸರದವರು, ಅವಸರದ ಹುಡುಗಿ. ಅವಸರ ಅವಸರ ಅಲ್ಲ. ಒಟ್ಟು ಮದುವೆ ಅವಸರ. ಎಷ್ಟು ಒಳ್ಳೆಯ ಮನಸ್ಸು ನೋಡು. ಅವರು ಒಪ್ಪಿಗೆ ಕೊಡದಿದ್ದರು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಾನೇ ಒಪ್ಪಿಗೆ ಕೊಡುತ್ತೇನೆ. ಖಂಡಿತ. ಅದೇ ಆದ್ರೆ ಏನಿದೆ, ಏನು? ಹೊಸ ತರದ ಮದುವೆ. ಹೊಸ ತರ? ಹೌದೌದು. ಏನು ಈ ವಿಶೇಷ ಮೊದಲು ಅದರಲ್ಲಿ? ಮದುವೆ ಆದ ಹಾಗೆ ಆಗಲ್ಲ. ಮತ್ತೆ? ಪುರೋಹಿತರು ಬೇಡವಾ? ಪುರೋಹಿತರು ಬೇಕು. ಬೇಕಲ್ಲ? ಅಗತ್ಯ ಇಲ್ಲ. ಅಯ್ಯಾರಿದ್ದಾರೆ ಪುರೋಹಿತರಲ್ಲಿ ಮದುವೆ. ನಾನೇ ಪುರೋಹಿತ. ಓ, ಹಾಗೆ ಹಾಗೆ. ನಾನೇ ಪುರೋಹಿತ. ಎದುರು ನಿಂತ್ಕೊಳ್ಳಿ, ಇಬ್ಬರು ಎದುರು ನಿಂತ್ಕೊಳ್ಳಿ. ನಿಂತಿದ್ದೇವೆ. ಕೈ ಹಿಂದೆ ಕಟ್ಟಿಕೊಳ್ಳಿ, ಕೈ ಹಿಂದೆ ಮುಂದೆ ನೋಡಿ, ನೋಡಿ. ಕಣ್ಣು ಮುಚ್ಚಿ. ನಿಮ್ಮ ವಿಚಾರ ನಮಗೆ ಗೊತ್ತಿಲ್ವಾ? ನಮ್ಮನ್ನು ಎದುರು ನೋಡ್ಲಿಕ್ಕೆ ಹೇಳಿ ಕಣ್ಣು ಮುಚ್ಚಿಸಿ ಎಲ್ಲಿಯಾದ್ರೂ ಹಿಂಬದಿಂದ ಓಡಿ ಹೋಗಿ ಓಡುವುದಾ? ಓಡುವುದಾ? ಓಡದೆ ಓಡುವುದಾ? ಅದನ್ನು ನಂಬಲಿಕ್ಕೆ ಆಗುದಿಲ್ಲ. ಕಣ್ಣು ಮುಚ್ಚಿ ಓಡದೆ. ಮತ್ತೆ ಕೊಟ್ಟ ಮಾತನ್ನು ತಪ್ಪಿ ನಾನು ಎಂದಿಗೂ ಹೋಗಲಾರೆ. ಹೋಗುದಿಲ್ಲ. ಅದಕ್ಕೆ ಅವಳೊಬ್ಬಳು ಕಣ್ಣು ಮುಚ್ಚಿದ್ರೆ ಆಗುದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಇಬ್ರು. ಇಲ್ಲ, ಒಮ್ಮೆ ನಾನು ಕಣ್ಣು ಮುಚ್ಚುತ್ತೇನೆ, ಇಲ್ಲ. ಒಮ್ಮೆ ಅವಳು ಕಣ್ಣು ಮುಚ್ಚುದು. ಹಾಗೆ ಆಯ್ತಾ? ಇಲ್ಲ, ಅದಾಗುದಿಲ್ಲ. ಒಟ್ಟಿಗೆ ಕಣ್ಣು ಮುಚ್ಚಬೇಕಾ? ಅದು ಇಬ್ಬರಿಗೂ ಒಬ್ಬರನ್ನೇ ಮದುವೆ ಆಗ್ಬೇಕು ಇಬ್ಬರಿಗೂ. ಕೈ ಬೇಗ ಹಿಡಿದು ಮದುವೆ ಮಾಡ್ಬೇಕು. ಬೇಗ ಈ ಕ್ಷಣದಲ್ಲಿ. ಹಾಗೆ. ಮುಂದೆ ನೋಡಿದ್ರ ಗೊತ್ತಾಯ್ತು, ಮದುವೆ ಬೇಗ. ಕಣ್ಣು ಮುಚ್ಚಿದ್ರ ಕರ್ಣ ಮಿತಿಯಲ್ಲಿ ಆಗ್ಬೇಕು ಮದುವೆ. ಮಿತಿ ಮೀರಬಾರ್ದು ಮದುವೆಗೆ. ಹೊತ್ತು ಕಳೆಯಿತಂತ ಮದುವೆ ಆಗ್ಬೇಕು. ಬೇಗ ಮದುವೆ. ರಾಜಶಾಸನವೇ ಹೌದಾಗಿದ್ದರೆ ಅವರ ಮೂಗು ಕತ್ತರಿಸಲಿಕ್ಕೆ ನಿಜವೇ? ನಾವರಿಗೆ ಕ್ಷಣದಿ ಸಾಗಿದೆ ಮುಂದೆ ಮುನಿವನೋಡ
ಏನು ಮೋಸ? ಕೈಯನ್ನು ನೋಡಿ ಅಪ್ಪ, ಬೆನ್ನ ಗಾಯವಾಗಿದೆ. ನಾಟ್ಯ ಮಾಡ್ಲಿಕ್ಕೆ ಹೇಳಿದ್ದೇನೆ, ಅವರು ಗಾಯ ಮಾಡ್ಕೊಂಡು ಬನ್ನಿ. ರಕ್ತ ಸೋರುತ್ತಿದೆ ಅಪ್ಪ. ಎಷ್ಟು ನೋವಾಗುತ್ತಪ್ಪ ನೋಡಿ. ನೀವು ಆಡಿದಂತ ಮಾತಿನ ಪ್ರಕಾರದಂತೆ ನಾವು ಕಾರ್ಯಕ್ಷೇತ್ರವನ್ನು ಸೇರಿದವರು. ಅಲ್ಲಿ ಹೋಗಿ ನಮ್ಮದಾದಂತಹ ನಾಟ್ಯವನ್ನು ಮಾಡಿದೆವು. ನಮ್ಮ ನಾಟ್ಯವನ್ನು ಅವರು ಕಂಡರು. ಕಂಡಂತಹ ವೇಳೆಗೆ ಅವರ ಸಮೀಪಕ್ಕೆ ನಮ್ಮನ್ನು ಕರೆದು ಏನು ಬೇಕು ಕೇಳಿ ಎನ್ನುವ ಅದು ಬೇಕಾದ್ದು ನಮಗೆ. ಏನ್ ಮಾಡುವ ಕಾರ್ಯ ಅಲ್ಲಿಗೆ ಮುಗಿಲಿಲ್ಲ ಅಪ್ಪ. ಏನಾಯ್ತು? ನೀವು ಹೇಳಿದ ಹಾಗೆ ನಾವು 2 ವಿಚಾರವನ್ನು ಕೇಳಿದೆವು. ನೀವು ಕೇಳಿದ್ದೇ ಹೋಗರಪ್ಪ. ಏನ್ ಮಾಡಿ? ಕೊನೆಯದಾಗಿ ನಾವು ಪ್ರಚಾರ ಮಾಡ್ತೇವೆ ಎನ್ನುವ ಹಾಗೆ ಹೇಳಿದೆವು. ಚಂದ್ರ ಸಾರ್ಥಿ ಆಡಿದ್ದೇವೆ. ಕೊಟ್ಟ ಮಾತನ್ನು ತಪ್ಪಿದವನು ಹರಿಶ್ಚಂದ್ರ ಎನ್ನುವ ಹಾಗೆ, ಆ ಹೊತ್ತಿಗೆ ನಮ್ಮನ್ನು ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಮಾತನ್ನು ಆಡಿ ಆತನ ದೂತರನ್ನು ಕಳುಹಿಸಿ ನಮ್ಮನ್ನು ಕಣ್ಣು ಮುಚ್ಚುವುದಕ್ಕೆ ಹೇಳಿ ಮೈಯಕ್ಕೆ ಹೊಡೆದು ಬಿಟ್ಟನಪ್ಪ. ನೋಡಿಯಪ್ಪ, ಬೆನ್ನು ನೋಡಿಯಪ್ಪ, ಗಾಯ ಆದದ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಇಲ್ಲಿಗೆ ನಿಮ್ಮ ಕಾರ್ಯ ಮುಗಿಯಿತಾ? ನೀವು ಸೇರಬೇಕಾದಂತ ಜಾಗ ಉಂಟು, ಅಲ್ಲಿ ಬೇಕಾದಾಗ ಸೇರಿಸ್ತೇನೆ. ಒಳಗಿದ್ದು ಹಾಗೆ ಆಗಿತ್ತಪ್ಪಯ್ಯ. ಓಹೋ, ಇಷ್ಟು ಅಹಂಕಾರವನ್ನು ತೋರಿಸಿದಾನೆ, ಬಿಡುವುದಿಲ್ಲ. ಎಲ್ಲಿದ್ದಾನೆ ಹರಿಶ್ಚಂದ್ರ? ನಿಮ್ಮನ್ನೇ ಭೇಟಿಯಾಗಬೇಕು ಅಂತ ಭಾವಿಸಿದ್ದೆ. ನೀವೇ ಇತ್ತ ಬಂದಿರಲ್ಲ. ನೋಡಿದ್ರೆ ಒಂದು ರೀತಿಯ ರುದ್ರಭಾವ ಮುಖದಲ್ಲಿ ಕಾಣುತ್ತವೆ. ಮನೆಯ ಕೂಡದು ದಯವನ್ನು ಹರಿಶ್ಚಂದ್ರ ಬೆನ್ನನ್ನು ಬಗ್ಗಿಸಿ ಕರಗಳನ್ನು ಜೋಡಿಸಿ ನಯವಾಗಿ ಅಭಿನಯಿಸಿ ನನ್ನನ್ನು ವಂಚಿಸಬಹುದು ಅಂತ ಭಾವಿಸಿದೇನು? ನಾನು ನಿಮ್ಮನ್ನು ಇದು ನನ್ನ ಆಶ್ರಮಕ್ಕೆ ಒಳಪಟ್ಟಂತ ಪ್ರದೇಶ. ಈ ಪ್ರದೇಶಕ್ಕೆ ಬಂದು ನಿನ್ನ ಮನಸ್ಸಿ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು, ಸಿಕ್ಕ ಸಿಕ್ಕ ಪಕ್ಷಿಗಳನ್ನು ಕಡಿದು ಕೊಂದು ರಕ್ತಪಾತವನ್ನು ಸಗಿದೆಯಲ್ಲ. ಎಲ್ಲಿ ಏನು ಮಾಡಿದೆ ಪ್ರಭು? ಏನು ಮಾಡಿದೆ ನೋಡು. ಅದೆಷ್ಟೋ ಪ್ರಾಣಿಗಳು, ಅದೆಷ್ಟೋ ಪಕ್ಷಿಗಳು ಪ್ರಾಣವನ್ನು ಕಳೆದುಕೊಂಡು ವಿಲವಿಲನೆ ಒದ್ದಾಡುತ್ತಾ ಉಂಟು. ಈಗೆಲ್ಲ ಮಾಡುವುದಕ್ಕೆ ನಿನಗೆ ಅಧಿಕಾರ ಯಾರು ಕೊಟ್ಟರು? ದುಷ್ಟ ಮೃಗಗಳನ್ನು ತರಿದನೇ ಹೊರತು ಶಿಷ್ಟ ಮೃಗಗಳಿಗೆ ಏನು ಮಾಡಲಿಲ್ಲ. ಬಿಡೋದು ಇದ್ದಾರೆ, ನೋಡಿದ್ಯಾ? ಕಣ್ಣು ನೀರು ಸುರಿಸ್ತಾ ಇದ್ದಾರೆ. ಇಲ್ಲಿಗೆ ಬರ್ಲಿಕ್ಕೆ ಹೆದರಿಕೆ ಅಲ್ಲ ಇಲ್ಲಿಗೆ ಈಗ ಬರ್ಲಿಕ್ಕೆ ಹೆದರಿಕೆ ಅಲ್ಲ. ಅವ್ರು ಯಾರಂತ ಗೊತ್ತುಂಟ ನಿನಗೆ? ಅವರು ಜಾತಿ ಕೆಟ್ಟಗಳು. ನನ್ನ ಮಕ್ಕಳು, ನಿಮ್ಮ ಮಕ್ಕಳು, ನನ್ನ ಮಕ್ಕಳು. ಅವರು ಹೇಳಲೇ ಇಲ್ಲ. ಎಂತದು ಹೇಳುದು? ವಿಶ್ವಾಮಿತ್ರ ಆಶ್ರಮದ ಅಂತ ಹೇಳಿದ್ರು ಹೊರತು ಕೌಶಿಕಾಶ್ರಮದ ಬಳಿ ಅಂತ ನನಗೆ ಗೊತ್ತಿತ್ತು. ಅವರು ನಿಮ್ಮ ಮಕ್ಕಳು ಅಂತ ಹೇಳಲಿಲ್ಲ. ಹೇಳಲಿಲ್ಲ. ಬೇಡ, ವಿಶ್ವಾಮಿತ್ರನ ಆಶ್ರಮಕ್ಕೆ ಸಂಬಂಧಪಟ್ಟವರು ಅಂತ ಗೊತ್ತಾದ ಮೇಲೆ ನೀನು ಅವರನ್ನು ನಡೆಸಿಕೊಳ್ಳಬೇಕಾದ ರೀತಿ ಇದ? ಹೇಗೆ ನಡೆಸಿದೆ? ನೀನು ಆಯಾಸಗೊಂಡು ಕುಳಿತಂತ ಸಂದರ್ಭದಲ್ಲಿ ತಮ್ಮದಾದಂತ ಪ್ರೌಢಮೆಯ ಮೂಲಕವಾಗಿ ನಿನಗೆ
ಅವರಿಗೆ ಘಾತಿಸಿದೆಯಲ್ಲ, ನೀನು ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ಗೊತ್ತ. ಶಾಪ ಹೊಂದುವಂತ ನಿನಗೆ ನಿನ್ನನ್ನು ಹೀಗೆ ಬಿಡ್ತೇನೆ ಅಂತ ಭಾವಿಸಬೇಡ. ಸೂರ್ಯವಂಶಜನಾಗಿ ಹುಟ್ಟಿದಂತ ನಿನಗೆ, ನಿನ್ನ ಕೀರ್ತಿಗೆ, ನಿನ್ನ ಸರ್ವವು ನಾಶವಾಗುವುದಕ್ಕೆ ಬೇಕಾಗಿ ಇದೋ ಶಾಪ ಶಾಪಗೊತ್ತೇನೆ. ಏನಿದೆ ನಿನ್ನೊಡನೆ ಮುನಿಸು ಮುನಿವರನೇ, ದಾನವಾದ ಕನಾಡಿ ನುಡಿಗೆ ತಪ್ಪುವೆನೆ, ಬಾಲೆಯ ರಗಾಯನಗೆ ಮೆಚ್ಚಿನ ನೊರೆದೆ, ಕೇಳಿ ಮನಸ್ಸಿರವನೆನಲರುಗಿದರು ನಿಲ್ಲದೆ, ಲೀಲೆಯಲ್ಲಿ ಛತ್ರವನ್ನು ಬೇಡಿ ನಾನದನು, ಕೇಳಿದ್ದು ಗುದವ ತಾಳಿ ಕೊಡೆಯಂದೆ ನೀನು. ಏನಿದೆ ನಿನ್ನೊಡನೆ ಮುನಿಸು ಮುನಿವರನೇ ಮುನಿವರ, ಶಾಪ ಕೊಡ್ತೇನೆ, ನಿನ್ನ ವಂಶ ನಿರ್ವಂಶ ಮಾಡ್ತೇನೆ. ಕ್ರೋಧದಿಂದ ಒದೆಯುವುದಕ್ಕಾಗಿ ಮುಂದಾಗುತ್ತೀನಿ. ಏನಿದೇನಿದು? ಕ್ರೋಧಕ್ಕಾದರೂ ಒಂದು ಅರ್ಥ ಬೇಡುವೆ. ನಾನೇನು ತಪ್ಪು ಮಾಡಿದೆ? ನಾನಿರುವೆಡೆಗೆ ಬಂದ ಬಾಲಕಿಯರು ಸೊಗಸಾಗಿ ನರ್ತನವನ್ನು ಮಾಡಿದೆ, ಮೆಚ್ಚಿದೆ. ಏನು ಬೇಕು ಅಂತ ಕೇಳುವುದು ಸೂರ್ಯವಂಶದವರ ಘನತೆ. ನಮ್ಮ ಕೊಡುಗೆಯನ್ನು ಪಡೆಯುವುದು ಅವರ ವ್ಯಾಪ್ತಿಯೊಳಗೆ ಆಗಿರಬೇಕು. ಅವರು ಶ್ವೇತಛತ್ರವನ್ನು ಅಪೇಕ್ಷಿಸಿದರು. ಒಂದು ಕಾಲಕ್ಕೆ ಅರಸರಾಗಿದ್ದವರು, ಛತ್ರದ ಮಹಿಮೆ ಬಲ್ಲವರು, ಕೊಡುವುದಕ್ಕಾಗುವುದಿಲ್ಲ ಎನ್ನುವುದನ್ನು ಧರ್ಮ ಸೂಕ್ಷ್ಮ ಸಹಿತವಾಗಿ ಆಡಿದರೆ ಬೇರೆ ಕೊಳ್ಳಿಕೊಟ್ಟು ಮದುವೆಯಾಗುವಂತ ಆಡಿದರು. ಯೋಚನೆ ಮಾಡಿ ಸ್ವಾಮಿ, ಏನು ಸೂರ್ಯನಿಂದ ಹುಟ್ಟಿಕೊಂಡ ವಂಶ, ಅಮಲ ವಂಶ, ವಂಶದಲ್ಲಿ ಹುಟ್ಟಿಕೊಂಡ ನಾನು ಪರಿಶುದ್ಧವಾದಂಥ ಕೀರ್ತಿಯನ್ನು ಹೊಂದಿದವ. ಹೋಗಿ ಹೋಗಿ ಆ ಚಂಡಾಲ ಕನ್ಯೆಯರನ್ನು ಮದುವೆಯಾಗುವುದಕ್ಕಾಗ್ತದೆ? ಅಥವಾ ವರ್ಣಾಶ್ರಮದೊಳಗೆ ಕೇಳಿದ ಮಾತಿ ತಪ್ಪಿ ನಡೆದಿದ್ದಾರೆ ಎನ್ನುವುದು ಶಾಸ್ತ್ರಸಿದ್ಧವಾದ ಶಿಕ್ಷೆ ಕೊಟ್ಟು. ಯಾಕೆ? ಕೌಶಿಕಾಶ್ರಮದ ಪರಿಸರದಲ್ಲಿದ್ದೇವೆ ಎಂದದ್ದಕ್ಕೆ. ಅದಲ್ಲದೆ ಹೋಗುತ್ತಿದ್ದರೆ ಅವರ ಮೂಗುಗೈ ಅಂತಹ ತಪ್ಪನ್ನು ಮಾಡಿದವರು, ತಪ್ಪನ್ನು ಮಾಡಿದಂಥ ಅವರ ಕುರಿತು ನ್ಯಾಯ ಉಂಟು ಎನ್ನುವಂಥ ನಡೆಯನ್ನು ಸಹ ಪ್ರತಿಪಾದಿಸುತ್ತಾ ಬಂದಿರಲ್ಲ. ಇದು ಸರಿಯೇ? ಯಾರಲ್ಲಿ ಮಾತಾಡೋದು ನೀನು? ನಿಮ್ಮಲ್ಲಿ ಏನು ವಸಿಷ್ಠ ಅಂತ ಭಾವಿಸಿದ್ಯಾ?
ಹೊಂದಿದ ಏನು ಹೊಂದದೆ? ಎಲ್ಲಿ ಹೊಂದಿದೆ? ಮಧು ಯಾವತ್ತು ಕೂಡ ದುಂಬಿ ಹೂವಿನಿಂದ ಹೂವಿಗೆ ಹಾರಿ ಅಲ್ಲಿರುವಂತ ಮಕರಂದವನ್ನು ನನ್ನ ಕೊಂಡಿಯಿಂದ ಹೀರಿ ಕೊಂಡೋಗಿ ಆಗ್ತಾರೆ. ಅದು ಎಂಜಲ್. ಆದರೂ ಅದು ಶ್ರೇಷ್ಠತೆಯನ್ನು ಹೊಂದುತ್ತದೆ. ದೇವರ ಪೂಜೆಗೆ ಅದು ಒಪ್ಪಲ್ಪಡುತ್ತದೆ. ಮಾತ್ರವಲ್ಲ, ಶಿವನ ತಲೆಯಿಂದ ಸುರಿದಂತ ಗಂಗೆ ಅದು ಪೂಜ್ಯನೀಯವಾದ ಶುದ್ಧೋದಕವಾಗಿ ಲೋಕದಲ್ಲಿ ಪ್ರಪಂಚದಲ್ಲಿ ಗುರುತಿಸಲ್ಪಡುತ್ತದೆ. ಮಾತ್ರವಲ್ಲ, ಹೆಣನ ಬಟ್ಟೆ ರೇಷ್ಮೆ ತಾನು ಸುಟ್ಟು ತಾನು ಸತ್ತು ಬಟ್ಟೆಯನ್ನು ಪ್ರಪಂಚಕ್ಕೆ ಕೊಡುತ್ತದೆ. ಅದು ಪವಿತ್ರವಾದ ಶ್ರೇಷ್ಠ ಬಟ್ಟೆಯಾಗಿ ಪ್ರಪಂಚದಲ್ಲಿ ಗುರುತಿಸಲ್ಪಡುತ್ತದೆ. ಇವರು ವಿಶ್ವಾಮಿತ್ರನ ಮಕ್ಕಳು ಕನಿಷ್ಠರು ಎನ್ನುವಾಗಿ ಭಾವಿಸಬೇಡ. ನನ್ನ ಮಕ್ಕಳು ಶ್ರೇಷ್ಠರ ಇದ್ದಾರೆ, ಅವರನ್ನು ವಿವಾಹವಾಗು. ಸತ್ಯವನ್ನಾಡು, ಧರ್ಮ ಮಾರ್ಗದಲ್ಲಿ ನಡೆ, ಭೂಸುರ ರಕ್ಷಣೆ ಮಾಡು, ಒಬ್ಬನ ಪ್ರಾಣಾಪಾಯಕ್ಕೆ ಒದಗು, ಲೋಕ ರಕ್ಷಣೆಯನ್ನು ಮಾಡು, ಗೋವಧೆಯಾಗದಂತೆ ತಡೆ, ನನ್ನೆಯ ನುಡಿ ಹೇಳಿನಿ ಮಾಡ್ತೇನೆ. ಅದಲ್ಲ, ಲೋಕಕ್ಕೆ ವಿರುದ್ಧವಾದ ಚಂದ್ರಾರ್ಕ ಪರ್ಯಂತವಾದ ಕೀರ್ತಿಯನ್ನು ಹೊಂದಿದ ರವಿಕುಲದಲ್ಲಿ ಹುಟ್ಟಿದ ನಾನು ಹೋಗಿ ನನ್ನ ಕೀರ್ತಿಗೆ ಅಥವಾ ಮಸಿಯಾಗುವ ಲೋಕವೇ ಮೆಚ್ಚದ ಇವರನ್ನು ಮದುವೆಯಾಗಿ ಅನ್ನುವ ಹಾಗೆ ಮಾತ್ರ ಹೇಳಬಾರದು. ಮದುವೆ ಆಗುವುದಿಲ್ಲ, ಆಗುವುದಿಲ್ಲ. ನೋಡು, ಈ ವಿಶ್ವಾಮಿತ್ರನ ಮಕ್ಕಳನ್ನು ವಿವಾಹವಾದ ಅಂತಾದ್ರೆ ಪ್ರಪಂಚದಲ್ಲಿ ನಿನ್ನ ಕೀರ್ತಿ ಅನ್ನೋದು ಇನ್ನೂ ಉತ್ತುಂಗಕ್ಕೆ ಏರುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ವಿವಾಹವಾಗು. ಒಂದು ವೇಳೆ ವಿವಾಹವಾಗುವುದು ಅಲ್ಲ ಅಂತ ಆದ್ರೆ ಮುತ್ತಿನ ಛತ್ರವನ್ನು ಅವರು ಕೇಳಿದ್ದಾರೆ, ಕೊಡುವುದನ್ನು. ನನಗೆ ಅಧಿಕಾರ ಇಲ್ಲ. ಯಾಕಿಲ್ಲ? ಅದೆಲ್ಲ ಹಿರಿಯರದ್ದು ನನಗೆ ಅಧಿಕಾರ ಇಲ್ಲ. ವಿವಾಹ ಆಗಲೇಬೇಕು. ಯಾವ ಮಾತಿಗೂ ನಾನು ಮದುವೆ ಆಗಲಾರೆ. ಒಂದು ವೇಳೆ ಹಠವೇ ನೀವು ಮಾಡುವುದಾದ್ರೆ ಹಠವೇ ಎನ್ನ ನುಡಿಯೋ ಕೇಳುವಾಗ ಗಿಳೆಯ ಬಾಲಗಳಿಂದ ನಮ್ಮಿ ಪೊಳಲು ಸಿರಿಮನೆಯ ನಿತ್ತಬೆ, ನಮ್ಮಿ ಪೊಳಲು ಸಿರಿಯ ರಾಮನೆಯ ನಿತ್ತಬೆ ಕೂಡೆ ಇವರನ್ನು ಎಂದ ನುಡಿಯು ಕೇಳ್ದು ಇಳೆಯ ಬಾಲಕ ಬೀಳ್ದ. ಯಾವುದೋ ಹಠಕ್ಕೆ ಬಿದ್ದವರ ಹಾಗೆ ಮಾತಾಡ್ತೀರಿ ನೀವು. ಒತ್ತಡ ಮಾಡಕೂಡದು. ಎಲ್ಲಿಯವರೆಗೆ ದೃಢವೃತ ಅಂತ ಹೇಳಿದ್ರೆ ನನ್ನ ಆಳ್ವಿಕೆ ಒಳಪಟ್ಟ ಸಪ್ತದ್ವೀಪವನ್ನಾದರೂ ಕೊಟ್ಟೇನೆ. ಆದರೆ ಇವರನ್ನು ಮದುವೆಯಾಗಲಾರೆ. ಹೇಗೆ? ಸಪ್ತದ್ವೀಪ ಅದನ್ನಾದರೂ ಕೊಟ್ಟೇನೆ, ಮದುವೆ ಆಗ. ನಿನ್ನಯ ಧೈರ್ಯ ಛಲದ ಸಾಗಸ ಗುಣಕ್ಕೆ, ನಿನ್ನಯ ಧೈರ್ಯ ಛಲದ ಸಾಗಸ ಗುಣಕ್ಕೆ ಕೂಡೇನು ಸರ್ವತ್ತ, ಲಲನೆಯರನು ಕೂಡೇನು ಸರ್ವತ್ತ, ಇಳೆಯ ಸರ್ವಸ್ವವ ಕೊಡುವೆನು ಎನ್ನೆಯ ಬಳಿರೆ ಬಿಟ್ಟಿದೆ ನಿನಗೆ, ನಿನ್ನಯ ಧೈರ್ಯ ಛಲದ ಸಾಗಸ ಗುಣಕ್ಕೆ ಬಳಿರೆ ಬಳಿರೆ. ಹರಿಶ್ಚಂದ್ರ, ಸೂರ್ಯವಂಶದವರ ಘನತೆ ಗೌರವ ಇಮ್ಮಡಿ ಆಗುವಂತ ಮಾತನ್ನೇ ನೀನಾಡಿದೆ. ಸಂತೋಷವಾಯಿತು. ಛತ್ರವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ, ಆ ಕನ್ಯೆಯರನ್ನು ವಿವಾಹವಾಗುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಸಪ್ತದೀಪಾಂಕಿತವಾದಂತ ನನ್ನ ಸರ್ವ ಈ ಭೂಮಿಯನ್ನಾದರೂ ಬಿಟ್ಟು ಬಿಡುತ್ತೇನೆ ಎಂದ ಮಾತನ್ನಾಡಿದೆ. ಎಲ್ಲ ಸಂತೋಷವಾಯ್ತು. ಯಾಕೆ? ಒಳ್ಳೆಯ ಮಾತು. ಕೊಡು ಕೊಡು. ಸ್ವಾಮಿ, ಏನು? ನಾನು ಹೇಳಿದ್ದು ಯಾಕೆ ಅಂತ ಗೊತ್ತು. ಯಾಕೆ? ಒಂದು ಮಾತಿಲ್ಲ. ಹೇಗೆ? ವಾಡಿಕೆಗೊಂದಾನ ಬೀಳಿದರೆ, ವಾಡಿಕೆಗೊಂದಾನ ಬೀಳಿದರೆ ಅದರನ್ನೇ ಹಿಡಿದಾಡುವುದೇನು ಮುನಿವರನೇ.
ಹೊರಗಿಕ್ಕಿ ನೋಡುವುದಕ್ಕಾಗಿ ನೀವು ಕೇಳಿದ್ದು ಎಂಬ ಭಾವದಿಂದ ದೃಢತೆಗಾಗಿ ಆಡಿ ಅದನ್ನಾದರೂ ಕೊಟ್ಟೇನು ಮದುವೆ ಆಗಲಾರೆ. ವಾಡಿಕೆಗೆ ಅಂತ ಆಡಿದ್ರೆ ಅದನ್ನೇ ಹಿಡಿದು ಆಡುತ್ತೀರಲ್ಲ, ಅಲ್ಲ ಇದು ನಿಮಗೆ ರಾಜ್ಯ ಆಗಿ ನೀವು ರಾಜ್ಯ ಆಡುವುದಕ್ಕುಂಟಲ್ಲ, ಸುಮ್ಮನೆ ಪರೀಕ್ಷಿಸುವುದಕ್ಕಾಗಿ ಆದರೂ ಹೀಗೆ ಆಡಬಾರ್ದು. ಹೋಗುವೆ ಸರ್ವಮತ ನೋರೆದುದಿಲ್ಲೆಂದು ನಾ ಹೋಗುವೆ ನಾ ಹೋಗುವೆ ನಾ ಹೋಗುವೆ ಧರಣಿಪತಿ ಒರೆದ ತೆರದಲ್ಲಿ ಕೊಡು. ಇದಕ್ಕೆ ನಾಲಿಗೆ ಅಂತ ಹೆಸರು. ಸರಸ್ವತೀ ದೇವಿಯ ವಾಸಸ್ಥಾನ. ಇದರಲ್ಲಿ ಬರಬೇಕಾದಂತ ಮಾತು, ಯಾವ ಮಾತು ಬಂದರೂ ಅದನ್ನು ನಡೆಸುವಂತ ಅರ್ಹತೆ ಯೋಗ್ಯತೆ ಅದನ್ನು ಆಡಿದವನಿಗೆ ಬೇಕು. ನಾನು ಆಡಿಕೆಗೆ ಒಂದಾಡುವುದು, ನಾನು ಸಮಯಕ್ಕೆ ಒಂದಾಡುವುದು, ನಾವು ಸಂದರ್ಭಕ್ಕೆ ಒಂದಾಡುವುದು, ಹೀಗೆಲ್ಲ ಇಲ್ವಪ್ಪ. ಜೀವನದಲ್ಲಿ ಒಂದೇ ನಾಲಿಗೆ ಒಂದೇ ಮಾತು, ಅದನ್ನು ನಡೆಸಬೇಕಾದ್ದು ನಮಗೆ ಕರ್ತವ್ಯ. ಈಗ ನೀನು ಆಡಿದ್ದೇನು, ಮದುವೆಯಾಗುವುದಿಲ್ಲ, ಸರ್ವ ಸಂಪತ್ತನ್ನು ರಾಜ್ಯವನ್ನು ಬೇಕಾದ್ರೂ ಕೊಡ್ತೇನೆ. ಕೊಟ್ಟೇನು? ಹೌದು, ನಾನು ಹೇಳುದು ಕೊಡು ಅಂತ. ಈಗ ಹೇಳ್ತಿ ವಾಡಿಕೆಗೆ ಒಂದು ಆಡಿದ್ದು, ನೀವು ಹಾಗೆ ಕೇಳ್ತೀರಿ ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮದು ಹಾಗಲ್ಲ, ನಮ್ಮದು ಒಂದೇ ಮಾತು, ಮಾತು ನಡೆದಂತೆ ಆಡಿದಂತೆ ನಾವು ನಡೆಯುವವು. ಹಾಗಂತ ನೀವು ತಲೆಬಚ್ಚಿ ನೀನು ಅರಸ, ನನಗೆ ಅರ್ಥ ಆಗ್ತದೆ. ನೀನು ಕೊಡಲೇಬೇಕು ಎನ್ನುವುದು ನನ್ನ ಒಂದು ಇದಲ್ಲ. ಯಾಕೆ, ನೀನೊಬ್ಬ ಅರಸನಾಗಿದ್ದವ, ಚಕ್ರವರ್ತಿ ಆದವ, ಇಷ್ಟರವರೆಗೆ ಒಮ್ಮೆಲ್ಲೊಮ್ಮೆಲೆ ರಾಜ್ಯವನ್ನು ಬಿಟ್ಟು ಕೊಡುವುದಕ್ಕೆ ನಿನಗೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಕೆಲಸ ಮಾಡು, ನಾನು ಚಾಂಡಾಲ ಕನ್ಯೆಯರನ್ನು ಮದುವೆ ಆಗಿದ್ದಾನೆ ಅಂತ ಹೇಳಿ ಅಲ್ಲಿಗೆ ಮುಗಿಯಿತಲ್ಲ, ನನಗೆ ರಾಜ್ಯವೇ, ಅದನ್ನಾದ್ರೂ ಮಾಡು. ನಿನಗೆ ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ, ರಾಜ್ಯವನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ, ಚಾಂಡಾಲ ಕನ್ಯೆಯರನ್ನು ವಿವಾಹವಾಗುವುದಕ್ಕಾಗುವುದಿಲ್ಲ. ಆದ್ರೆ ಒಂದು ಕೆಲಸ ಮಾಡು, ವಿಶ್ವಾಮಿತ್ರರು ಇಲ್ಲಿಗೆ ಬರಲೇ ಇಲ್ಲ, ನಾನು ಅವರಲ್ಲಿ ಹೇಳಲೇ ಇಲ್ಲ, ನಾನು ವಿವಾಹ ಆಗುತ್ತೇನೆ ಅಂತ ಹೆಣ್ಣು ಮಕ್ಕಳು ನನ್ನಲ್ಲಿ ಕೇಳಲೇ ಇಲ್ಲ. ಈಗ ಒಂದು ಸುಳ್ಳು ಹೇಳು ಸಾಕು, ನಾನು ಹೋಗುತ್ತೇನೆ. ಮೇಲಿಂದ ನೋಡ್ತಾರಲ್ಲ, ನನಗೆ ಎಂತದಾಗಬೇಕು, ನಾನು ಹೋಗುತ್ತೇನೆ. ವಿಶ್ವಾಮಿತ್ರನಿಗೆ ಚಟ ಇಲ್ಲ ಇಲ್ಲಿ ರಾಜ್ಯ ಆಳಬೇಕು ಅಂತ, ನನಗೆ ಬೇಕಾಗಿ ಕೊಡುವುದು ಬೇಡ, ನಿನ್ನ ಮಾತನ್ನು ಉಳಿಸುವುದಕ್ಕೆ ಕೊಡು. ಎಷ್ಟಕ್ಕೂ ರಾಜ್ಯವನ್ನೇ ಕೊಡಬೇಕು. ವಾಡಿಕೆಗೆಂದು ನಾನು ಆಡಿದರೆ ವಾಡಿಕೆಗೆಂದೇ ನೀವು ಪಡೆದಿ, ಮಾತಿಗಾಗಿ ಆಡಿದ್ರೆ ಮಾತಿಗಾಗಿಯೇ ಪಡೆದಿ ಎನ್ನುವಂಥ ದೃಢತೆ ನಿಮಗೆ ಬೇಕಾದ ಒಂದು ಅವರ ಮದುವೆ, ಅಲ್ಲವಾದ್ರೆ ರಾಜ್ಯ ಕೊಡಬೇಕು. ನಿಮಗೆ ಅದನ್ನು ಪಡೆಯುವ ಅಪೇಕ್ಷೆ ಇದ್ದರೆ ಮತ್ತೆ ನನಗೆ ಅದರಲ್ಲಿ ಆಸಕ್ತಿ ಅಂತದ್ದು ಅಂದ್ರೆ ನಮಗಿಂತ ಸಮರ್ಥರಾಗಿ ನೀವು ನಡೆಸಬಲ್ಲಿ ಧಾರಾಳವಾಗಿ ಕೊಡ್ತೇನೆ. ಇದು ಎಂತದಿದು, ಏನು ಮಕ್ಕಳ ಆಟಕ್ಕೆ ಅಂತ ಯೋಚನೆ ಮಾಡಿದ್ಯಾ? ಮತ್ತೆ ಕಾಡಿನ ಮಧ್ಯದಲ್ಲಿ ಧಾರಾಳವಾಗಿ ಕೊಡ್ತೇನೆ. ಏನು ನಾನು ಅಯೋಧ್ಯೆಗೆ ಹೋಗಿ ಅರಸು ಅಂತ ಹೇಳಿದ್ರೆ ಓಡಿಸಿ ಅದಕ್ಕೆ ನೀನು ಬರ್ಬೇಕು. ಅಯೋಧ್ಯೆಯ ಜನತೆಯ ಮುಂದೆ ಸಕಲ ಈ ರಾಜ್ಯವನ್ನು ನನಗೆ ದಾರೆ ಎರೆದು ನೀನು ಕೊಡಬೇಕು. ಒಳ್ಳೆ ಹೋಗೋಣ. ಹೇಗೆ ಹೇಗೆ? ನೀವು ರಥ ಏರಿ, ನಾನು ಸಾರಥಿ ಆಗ್ತೇನೆ. ನಿಮ್ಮನ್ನು ರಥದಲ್ಲಿ ಕೊಳ್ಳಿರಿಸಿ ವಿಜೃಂಭಣೆಯಿಂದ ರಾಜ್ಯ ಅಂತ ಸಾಕು. ನನ್ನ ಹೆಂಡಿನ ಮಕ್ಕಳಲ್ಲಿ ಒಂದು ಅಭಿಪ್ರಾಯ ಕೇಳಿದೆ. ಚಂದ್ರಮತಿ ಮಗಳು ಸ್ವಾಮಿ, ಬೇಟೆಯಾಡೋದಕ್ಕೆ ಬೇಕಾಗಿ ಕಾಡಿಗೆ ಹೋದವರು ನೀವು. ಮುಖ ನೋಡಿದರೆ ಕಳಹೀನವಾಗಿದೆ, ಚೈತನ್ಯ ಇಲ್ಲ, ತೇಜಸ್ಸಿಲ್ಲ. ಏನು ಸ್ವಾಮಿ, ಏನಾಯಿತು? ಬೇಟೆಯಾಡುತ್ತಾ ಹೋಗುತ್ತಿರುವಾಗ ಸಿದ್ಧಾಶ್ರಮದ ಬಳಿಯಲ್ಲಿ ವಿಶ್ರಾಂತಿಗಾಗಿ ಕುಳಿತಿದ್ದೆ. ಅನಾಮಿಕೆಯರು ಇರುವರು ನರ್ತನವನ್ನು ಮಾಡಿದಾಗ
ಮನಮೆಚ್ಚಿ ಅವರಿಗೇನು ಬೇಕು ಅಂತ ಕೇಳಿದ್ದೆ. ಒಬ್ಬಳು ಮುತ್ತಿನ ಛತ್ರ ಕೇಳ್ತಾಳೆ, ಆಗದು ಅಂತ ಹೇಳಿದ್ರೆ ಮತ್ತೊಬ್ಬಳು ಮದುವೆ ಆಗು ಅಂತ ಕೇಳಿದ್ದೆ. ಹೌದೇ? ಸಲ್ಲದು ಎನ್ನುವ ಹಾಗೆ ದೃಢಮೂರ್ತಿಯಾಗಿ ಶಾಸ್ತ್ರವಚನಕ್ಕೆ ಬದ್ಧನಾಗಿ ಆಡಿದೆ. ಮೀರಿದವರನ್ನು ದಂಡಿಸಿದ. ಸ್ವಲ್ಪ ಹೊತ್ತಲ್ಲಿ ಓಡಿದವರು ಮತ್ತೆ ಬರುವಾಗ ವಿಶ್ವಾಮಿತ್ರ ಮಹರ್ಷಿಗಳು ತಾರೆ ಬಂದವರೇ ಗದರುವುದಕ್ಕೆ ಆರಂಭಿಸ್ತಾರೆ. ಆಮೇಲೆ ವಿಷಯ ತಿಳಿಯಿತು. ಏನು? ವಿಶ್ವಾಮಿತ್ರ ಮಹರ್ಷಿಗಳ ಸುತೆಯರವರು ಬಂದವರೇ ಕಠಿಣ ಮನಸ್ಕರಾಗಿ ಮದುವೆ ಆಗಲಾರೆ, ರಾಜ್ಯವನ್ನಾದರೂ ಕೊಟ್ಟೇನು ಅಂತ ಹೇಳುವಾಗ ಕೊಡು ರಾಜ್ಯವನ್ನು ಅಂತ ಆಡ್ತಾರೆ. ಹೌದೇ? ಸತ್ಯದ ವಚನ ಆಡಿದೆ. ಆದರೆ ನಾನು ಕೊಡಬೇಕು ಅಂತಾದರೆ, ಶುದ್ಧ ಚಾರಿತ್ರ್ಯ ಹೌದು ಅಂತಾದರೆ ನೀನು ಒಪ್ಪುದೆ, ಜೊತೆಗೆ ಮಗನೂ ಒಪ್ಪುದೆ. ಕರ್ಮಶುದ್ಧಿ ಹಾಗೆ ತಾನೆ. ಹೌದು. ಮಾತಾಡಿ ಹೋಯಿತು. ಏನು ಪ್ರಭು? ಹಾಗೆ ನಿಮ್ಮ ಮನಸ್ಸು. ಸ್ವಾಮಿ, ನಾನು ನಿಮ್ಮ ಧರ್ಮಪತ್ನಿ ಇದ್ದೇನೆ. ಪತ್ನಿಯ ಸಮ್ಮತಿ ಇಲ್ಲದೆ ಪುರುಷನಾದವನು ಅಥವಾ ಪತಿಯಾದವನು ಯಾವುದೇ ದಾನವನ್ನು ಕೊಡುವುದಕ್ಕೆ ಅವಕಾಶ ಇಲ್ಲ ಎನ್ನುವ ಹಾಗೆ ಶಾಸ್ತ್ರ ಹೇಳುತ್ತದೆ ಅಂತ ಬಿಟ್ಟರೆ ನನ್ನಲ್ಲಿ ಕೇಳಬೇಕೆ ಹೊರತು ಬೇರೆ ಯಾವ ಕಾರಣದಲ್ಲಿ ನನ್ನಲ್ಲಿ ಕೇಳುವುದಕ್ಕೆ ಏನಿದೆ? ಅದಕ್ಕಿಂತಲೂ ಮುಗಿಲಾಗಿ ನಾನು ಛಾಯಾನುವರ್ತಿ, ನಿಮ್ಮನ್ನೇ ಆಶ್ರಯಿಸಿದವಳು. ಒಂದು ವ್ಯಕ್ತಿ ಅಥವಾ ವಸ್ತು, ಆ ವಸ್ತುವನ್ನು ನೆರಳು ಆಶ್ರಯಿಸುತ್ತದೆ ವಿನಃ ಆ ಒಂದು ವ್ಯಕ್ತಿ ಅಥವಾ ವಸ್ತು ನೆರಳನ್ನು ಆಶ್ರಯಿಸುವುದಿಲ್ಲವಲ್ಲ. ಸತ್ಯ ವಚನಕ್ಕೆ ಬೇಕಾಗಿ ಈಗ ನೀವು ಧಾರೆ ಎರೆದು ಕೊಡಬೇಕು ಎನ್ನುವಾಗಿ ಹೇಳುತ್ತಾ ಇದ್ದೀರಿ. ಈ ವಿಚಾರವನ್ನು ಹೇಳಿದಾಗ ಒಂದು ಮಾತು ನೆನಪಾಗುತ್ತಾ ಇದೆ. ಈ ಹಿಂದೆ ದೇವಾನು ದೇವತೆಗಳೆಲ್ಲರೂ ಸೇರಿ ಒಂದು ತಕ್ಕಡಿಯಲ್ಲಿ ಸತ್ಯವನ್ನು, ಮತ್ತೊಂದು ತಕ್ಕಡಿಯಲ್ಲಿ 100 ಅಶ್ವಮೇಧದ ಪುಣ್ಯವನ್ನು ತೂಕ ಮಾಡಿದರಂತೆ. ಸತ್ಯದ ಭಾರವು 100 ಅಶ್ವಮೇಧದ ಪುಣ್ಯಕ್ಕಿಂತ ಭಾರವಾಗಿ ಪರಿಣಮಿಸಿತು. ಹಾಗಾದರೆ ಸತ್ಯವನ್ನು ಅಳೆಯುವುದಕ್ಕೆ ನಾವ್ಯಾರು? ಸತ್ಯದ ಒಳಗೆ ಧರ್ಮ ಅಡಗಿದೆಯಷ್ಟೇ. ಹಾಗಾಗಿ ಸಂಪತ್ತು ಸಾಮ್ರಾಜ್ಯ ಹೋದರೇನಂತೆ ಮತ್ತೆ ನಾವು ಅದನ್ನು ಮತ್ತೆ ಮರಳಿ ಪಡೆಯಬಹುದು. ಸತ್ಪಾತ್ರರಿಗೆ ದಾನವನ್ನು ಕೊಟ್ಟರೆ ದೇವರು ಮೆಚ್ಚುತ್ತಾನೆ ಸ್ವಾಮಿ. ನನ್ನನ್ನು ಉಳಿಸಿದೆ. ಹೇಗೆ ಬಾಬಗನೆ? ಅಪ್ಪ, ಮಗು, ತಂದೆ, ನಡೆದ ಪ್ರಕರಣ ನಿನಗೂ ಅರಿತು ತಾನೆ. ಸತ್ಯ. ನಾಳೆ ರಾಜ್ಯಕ್ಕೆ ಅಧಿಕಾರಿಯಾಗುವ ಆತಿಗೆ ಬದ್ಧತೆ ಹೌದು ಅಂತಾದರೆ ಅವರಿಗೆ ಕೊಡಬೇಕು. ಹೌದು. ನಾನು ಕೊಟ್ಟರೆ ನೀನು ಮುಂದುಕೊಳ್ತೀಯ ಮಗನೇ. ಅಪ್ಪ, ಒಂದರ್ಥದಲ್ಲಿ ನಾನು ಹೇಳಬೇಕು ಅಂತಾದರೆ ನಾನು ಭೋಗಪುತ್ರನಲ್ಲ, ಬದಲಾಗಿ ನಾನು ಕರ್ಮಪುತ್ರ. ಗುರುಗಳು ಹೇಳಿದಂತಹ ಸಕಲ ಮಾತುಗಳನ್ನು ಹೇಗೆ ಮನವರಿಕೆ ಮಾಡಿಕೊಂಡಿದ್ದೇನೋ ತದ್ರೀತಿಯಲ್ಲಿ ನೀವು ಆಡಿದಂತಹ ಬಾಲ್ಯದಿಂದಲೇ ನೀವು ಹೇಳಿದಂತಹ ಮಾತುಗಳನ್ನು ಅರ್ಥ ಮಾಡಿಕೊಂಡವನು ನಾನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಎನ್ನುವ ಹಾಗೆ ನೀವಾಡಿದ ಮಾತು. ಹಾಗಾದರೆ ಸತ್ಯಕ್ಕಾಗಿ ನೀವು ಈ ಪಟ್ಟವನ್ನು ದಾರೆ ಎರೆದು ಕೊಡುತ್ತೀರಿ ಅಂತಾದರೆ ನಾನು ಯಾವ ಪಟ್ಟದ ಮೇಲೂ ಆಸೆಯನ್ನು ಪಟ್ಟವನಲ್ಲ. ನನಗೆ ಯಾವುದೇ ರೀತಿಯಾದಂತಹ ಅಭ್ಯಂತರವಿಲ್ಲ. ನನ್ನ ಬದುಕು ಸಾರ್ಥಕವಾಯಿತು. ಮಣಿಪಾರ್ಧಮ, ಅಧಿಕಾರ ತಾನೇ ಇದೆಲ್ಲ ಕೊಟ್ಟಿದ್ದೆ. ಎಲ್ಲ ನನ್ನದೇ ಬಂತ. ಅದೆಂತದ್ದು ಇದು ನೀನು ಕೊಟ್ಟಿದ್ದೇನೆ? ಆಗುವುದಿಲ್ಲ. ಅದೇ ಹೇಗೆ ಆಗುತ್ತದೆ? ಮತ್ತೆ ಹತಿಭಕ್ತಿಯರು ಒಟ್ಟುಗೂಡಿ ಧಾರಾಪೂರ್ವಕವಾಗಿ ಕಾಡನ್ನೇ ಆಪೋಷಣ ಮಾಡುವ ಕಿಚ್ಚಿಗೆ ಮತ್ತೆ ಪ್ರತ್ಯೇಕ ಬೇಕು. ಅಷ್ಟೇ ತಾನೆ. ಎಂದು ಪೇಳುತ್ತ ಭೂಪನಂದು ತಾನಾಡುವ ಸುಂದರೇ ದ್ರವ್ಯಗಳ ಇಂದೀಶ್ವರ ಪಣಿಯಾಗುತ್ತಿಗೆ ಮುನಿ ಚಂದದಿ ಕೇಳಿರಲ್ಲ.
ಆನೆ ಸೇನೆ ಹ. ಎಲ್ಲ ನಿಮ್ಮದು, ಓ ಪಟ್ಟದಾನೆ, ಎಲ್ಲ ನಿಮ್ಮದು, ಆ ಕಟ್ಟಾಳುಗಳು, ಎಲ್ಲ ನಿಮ್ಮ ಹೊನ್ನರಾಶಿಗಳು ಎಲ್ಲ ನನ್ನದೇ. ಸಪ್ತದ್ವೀಪದ ತನಕದ್ದು ನಿಮ್ಮದು. ಸಂತೋಷ. ಶೇವು ಅದೊಂದು ಮರ್ತೆ ಹೋಯ್ತು. ಯಾವುದು? ಅದು ನೆನಪಾಗಬೇಕು ಅಂತಾದ ಅದೇ ಶಬ್ದದಿಂದ ನಿನ್ನನ್ನು ಕರಿಬೇಕು. ಹೇಗೆ? ರನ್ನಭೂವ. ರನ್ನಭೂವರ ಇತ್ತುದೆನ್ನೋಷ ಬಂತಯ್ಯ ಮುನ್ನ ನೀನೊಡ ನಿತ್ತೀಹ ಚಿನ್ನ ಹೇರುಗಳೆಲ್ಲ ಕೊಡಬೇಕೆಂದಿದೆ ಕೇಳಿ ಚಿನ್ನನಾಗುತ್ತ ನುಡಿದ ರನ್ನಭೂವರ ಇತ್ತುದೆನ್ನೋಷ ಬಂತಯ್ಯ. ಯಾವುದನ್ನೆಲ್ಲ ಕೊಟ್ಟಿಯೋ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೆ. ವಚನಕ್ಕೆ ಸರಿಯಾಗಿ ನಡೆಕೊಂಡೆ ತಾನೆ. ನಡೆಯಲ್ಲಿಯೂ ನುಡಿಯಲ್ಲಿಯೂ ತಪ್ಪದೇ ನೀನು ನಡೆದವ. ಸತ್ಯವಚನ ಶ್ರೀ. ಹೌದು. ಸೂರ್ಯವಂಶದ ಘನತೆಗೆ ಯೋಗ್ಯತೆಗೆ ನನ್ನ ಕಿರೀಟ ನೀನು ಎನ್ನುವುದರಲ್ಲಿ ಸಂದೇಹ ಇಲ್ಲ. ನಿಮ್ಮ ವಶವಾಯಿತು ತಾನೆ. ಎಲ್ಲವೂ ನನ್ನ ವಶವಾಯಿತು. ನನ್ನ ವಶವಾಯಿತು ಅಂತ ಹೀಗೆ ನೋಡುವಾಗ ಹಿಂದಿನದ್ದೊಂದು ನೆನಪಾಯಿತು. ಅದು ಯಾವುದು? ಹಳೇ ನೆನಪು. ಬೇರೆ ಏನಲ್ಲ, ಅವತ್ತೊಂದು ನಾನು ಇನ್ನೊಂದು ಯಾಗ ಮಾಡಿದ್ಯಲ್ಲ, ಸ್ವರ್ಣಾರ್ಧರ. ಸ್ವರ್ಣಾಧ್ವರ. ಆ ಸಂದರ್ಭದಲ್ಲಿ ನಾನೊಮ್ಮೆ ಬಂದಿದ್ದೆ. ಹೌದು. ಬಂದದ್ದು ಮಾತ್ರ ಅಲ್ಲ, ನೀನೇ ಆಡಿದವ. ಬೇಕು ಬೇಕಾದಂತ ದಾನ ದಕ್ಷಿಣಾದಿಗಳನ್ನು ಕೊಡ್ತಾ ಇದ್ದೇವೆ ಗುರುಗಳೇ, ನಿಮಗೇನಾದ್ರೂ ಅಪೇಕ್ಷೆ ಇದ್ರೆ ಕೇಳಿಕೊಳ್ಳಿ ಅಂತ. ನನಗಾಗ ಬೇಕು ಅಂತ ಇರಲಿಲ್ಲ. ಮತ್ತೆ ಚಕ್ರವರ್ತಿ ಆದಂತ ನೀನು ಕೇಳಿದಾಗ ನಾನೇ ಒಂದು ಮಾತನ್ನು ಆಡಿದೆ. ಪಟ್ಟದಾನೆಯ ಮೇಲೆ ಕಟ್ಟಾಳು ಒಬ್ಬ ನಿಂತು ಕವಡೆಯನ್ನು ಎಷ್ಟು ಎತ್ತರಕ್ಕೆ ಚಿಮ್ಮಿಸುತ್ತಾನೋ ಅಷ್ಟು ಎತ್ತರದ ಹೊನ್ನರಾಶಿಯನ್ನು ನನಗೆ ಕೊಡು. ಬಹಳ ಸಾಮರ್ಥ್ಯವಂತ ನೀನು. ಹೇಳಿದ ಕ್ಷಣಕ್ಕೆ ಎಲ್ಲವನ್ನು ವ್ಯವಸ್ಥೆ ಮಾಡಿ ಹೊನ್ನ ರಾಶಿಯನ್ನೇ ತಂದು ನನ್ನ ಮುಂಭಾಗದಲ್ಲಿ ಸುರಿದವ. ಆಗ ನಾನೊಂದು ಮಾತು ಹೇಳಿದೆ, ನನಗೆ ಯಾಕೆ ಇದು ನನ್ನದಾಗಿ ನಿನ್ನಲ್ಲಿರಲಿ ಹೇಳ್ತು. ನೆನಪುಂಟ? ನನ್ನದಾಗಿ ನಿನ್ನಲ್ಲಿರಲಿ ಅಂತ ಹೇಳಿದ ಮೇಲೆ ಈಗ ಸಕಲವನ್ನು ನೀ ನನಗೆ ಒಪ್ಪಿಸಿದ್ದಿ, ಇನ್ನು ಅದೊಂದು ನಿನ್ನಲ್ಲಿ ಯಾಕೆ ಉಳಿಯುವುದು? ಅದು ಭಂಡಾರದಲ್ಲಿ ಉಂಟು. ಅದಕ್ಕೆ ಅಲ್ಲೇ ಉಂಟು ಭಂಡಾರದ. ನೀವು ಕೊಟ್ಟದ್ದು ಭಂಡಾರದೊಳಗೆ ಉಂಟು. ಅದು ಭಂಡಾರದೊಳಗಿರಲಿ. ಅದು ಈಗ ನೀನು ಕೊಡುವಾಗ ಹೇಳಿದ್ಯಾ? ಹೇಗೆ? ಇದು ಮೊನ್ನೆ ನೀವು ಕೊಟ್ಟದ್ದೊಂದು ಇದರಲ್ಲೇ ಉಂಟು, ಇದರಲ್ಲೇ ಬಂತು ಅಂತ ಹೇಳಿದ್ಯಾ? ಹೇಳಿಲ್ಲ. ಒಟ್ಟು ಇದನ್ನು ಶಿವಾರ್ಪಣ ಮಸ್ತು ಎನ್ನುವ ಹಾಗೆ ಕೊಟ್ಟದ್ದು. ಈಗ ನಾನು ಕೇಳುದು ಎಂತದ್ದು ಗೊತ್ತುಂಟ, ನಾನು ಹಿಂದಿನದ್ದೊಂದು ಕೊಟ್ಟಿದ್ದೇನಲ್ಲ ಅದನ್ನು ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅದನ್ನು ನೀನು ನಿನ್ನಲ್ಲಿ ಇರಿಸಿಕೊಂಡ್ರೆ ಮತ್ತೆ ಪುನಃ ಅದೊಂದು ಸಮಸ್ಯೆ ಆಗುದು ಬೇಡ. ಅದರಿಂದ ಅದನ್ನೊಂದು ಕೊಟ್ಟು ಮತ್ತೆ ಒಂದು ಮಾತು ಕೇಳ, ಸರಕು ಒಪ್ಪಿಸಿದ ಮೇಲೆ ಸುಂಕ ಕೇಳಲಿಕ್ಕುಂಟ. ಸರಕು ಕೊಟ್ಟಾಯ್ತಲ್ಲ, ಈಗ ಸಾಕು ಕೊಡುವಾಗ್ಲೇ ಸುಂಕವು ಹೀಗೆ ವ್ಯವಸ್ಥೆ ಅಂತ ಹೇಳ್ಬೇಡ್ವಾ? ಅದನ್ನು ಹೇಳದೆ ನೀನೀಗ ಸರಕು ಒಪ್ಪಿಸಿದ ಮೇಲೆ ಸುಂಕ ಕೊಡುವುದಕ್ಕೆ ಇಲ್ಲ ಅಂತ ಮತ್ತೆ ವಾದ ಮಾಡುವುದಲ್ಲ. ಮೊದಲೇ ನಿರ್ಧರಿಸಬೇಕು ಸರಕನ್ನು ತರುವ ಮೊದಲು. ಅದಕ್ಕೆ ಈಗ ನಾನು ಹೇಳ್ತೇನೆ, ನಿನಗೆ ಆಗುವುದಿಲ್ಲ ಅಂತ ಆದ್ರೆ ಏನೂ ಬೇಸರ ಇಲ್ಲ. ನಾನೇನು ಇದರಲ್ಲಿ ನಾನು ಇದನ್ನು ರಾಜ್ಯ ಪಡ್ಕೊಂಡು ನನಗೇನಾಗಬೇಕು ಅಂತ ಇಲ್ಲ. ನೀನು ಒಂದು ಮಾತೇ ಹೇಳು, ವಿಶ್ವಾಮಿತ್ರರೇ ನೀವು ಅವತ್ತು ಯಾಗಕ್ಕೆ ಬರಲಿಲ್ಲ, ನಿಮಗೆ ನಾನು ಹೊನ್ನರಾಶಿಯನ್ನು ಕೊಡುತ್ತೇನೆ ಅಂತ ಹೇಳಲಿಲ್ಲ, ನನ್ನಲ್ಲಿ ಹೊನ್ನರಾಶಿ ಕೊಡುವುದಕ್ಕೆ ಇಲ್ಲ. ಒಂದು ಸುಳ್ಳು ಹೇಳು, ನಾನು ಹೋಗ್ತೇನೆ. ನನಗೆ ಏನೋ ಆಗಬೇಕು ಅಂತ ಇಲ್ಲ. ನನಗೆ ಮೇಲಿನವರು ಗಟ್ಟಿ ನೋಡಿದ್ರೆ ಸಾಕು. ನನಗೆಂತ, ನನಗೆ ಮೇಲಿನವರು ನೋಡಿದ್ರೆ ಆಯ್ತು. ನನಗೆ ಇಲ್ಲಿ ಅಂತ ಕೆಲಸ ಇಲ್ಲ. ಅಲ್ಲ ಬೇಸರ ಮಾಡುವ, ನನ್ಗೆ ಅರ್ಥ ಆಗ್ತದೆ. ನೀನು ಅರಸ, ಒಮ್ಮೆಲೆ ಅದೆಲ್ಲ ಕಷ್ಟ ನನಗೆ ಗೊತ್ತುಂಟು. ಅದು ನನ್ನ ಪರಿಸ್ಥಿತಿ. ನಾನು ಅರಸನಾಗಿದ್ದವನಲ್ಲ, ನಾನು ಚಕ್ರವರ್ತಿ ಆಗಿದ್ದವನ. ನನಗೆ ಈಗ ಸರಿ ಗೊತ್ತಾಯ್ತು. ಯಾವುದು? ನಿಮಗೆ ಒಟ್ಟು ನಾನು ಸುಳ್ಳು ಹೇಳಬೇಕಷ್ಟೇ. ಅಲ್ಲ ಬೇರೆ ಏನಿಲ್ಲ. ಸತ್ಯವನ್ನು ನಾ ಬಿಡೆನು, ಕನಕವನಿಪ್ಪುದೆನ್ನೋಳು ನಿಜದ ಮಾತು. ಮಹೋತ್ತಮನೆ ಕೊಡು ಎನಗೆ 48 ದಿನದವಧಿ. ಪೃಥ್ವಿಯನ್ನು ಸಂಚರಿಸಿ ನಾ ತಂದಿದ್ದವೆನು ಕನಕಗಳೆಂದೆನೆ. ಮತ್ತೆ ನುಡಿದನು ಮುನಿಪ ಭೂಪತಿಯ ನನವ ನುಡಿ. ಸತ್ಯವನು ನಾ ಬಿಡೆನು ಮುನಿಪತಿ. ಹೆಚ್ಚು ತಲೆಬಿಸಿ ಮಾಡಬೇಕು ಅಂತ ಏನಿಲ್ಲ. ಒಂದು ಕೊಡ್ಲಿಲ್ಲ ಹೇಳಿದ್ರೆ ಆಯ್ತು, ಮುಗೀತಲ್ಲ.
ವಸಿಷ್ಠಾಶ್ರಮದ ಮುಂಭಾಗದಲ್ಲಿ ವಾಮದೇವರೊಂದು ಮಾತನ್ನಾಡಿದರಂತೆ. ಹೋಗಿ ಮಾಡಿದ್ದು ತಪ್ಪಾಯಿತು ಅಂತ ವಸಿಷ್ಠನಿಗೆ ಎರಗು ಅಂತ. ಕೌಶಿಕ ಮಹಾರಾಜ ಎರಗಲಿಲ್ವಂತ. ಯಾಕೆ ಅಂತ ಪ್ರಶ್ನೆ ಇಲ್ಲ, ಉತ್ತರ ನಿಮಗೆ ಗೊತ್ತಿದೆ. ಛಲ, ನುಟಿ, ಇನಕುಲ ಸಂಭೂತ ನಾನು, ಆಡಿದ ಮಾತು ಇಲ್ಲ, ಸತ್ಯವಚನಕ್ಕೆ ತಪ್ಪೇನು, ಅಂದು ಕೊಟ್ಟುದು ಇಲ್ಲೆನ್ನೇನು, ಖಂಡಿತ ಕೊಟ್ಟಿದ್ದೇನೆ. ಕೊಡುವ ಕಾಲಕ್ಕೆ ಬಹುಶಃ ಭಂಡಾಗಾರದಲ್ಲಿ ಅದು ಉಂಟು ಅಂತ ನಾವು ಸೇರಿಸಬೇಕಿತ್ತೋ ಏನು. ಅದು ಪ್ರತ್ಯೇಕವಾಗಿದೆ ಅಂತ ಆದರೆ ಅದನ್ನೇ ನಿಮಗೆ ತಂದೊಪ್ಪಿಸ್ತೇನೆ. ಆದರೆ ನಿತ್ತ ನೆಲೆಯಲ್ಲಿ ಕೇಳಿದರೆ ಹೇಗೆ? ಅದಕ್ಕಾಗಿ ಒಂದು 48 ದಿವಸದ ಅವಧಿ ಕೊಟ್ಟು ಪೃಥ್ವಿಯಲ್ಲಿ ಎಲ್ಲಾದರೂ ಸಂಚರಿಸಿ, ಎಲ್ಲಾದರೂ ದುಡಿದು, ಬೇಡಿಯಾದರೂ ತಂದು ಅವಧಿಗೆ ಮುನ್ನ ನಿಮಗೊಪ್ಪಿಸ್ತೇನೆ. ಎಲ್ಲವನ್ನು ನನಗೆ ಒದಗಿಸಿದವ. ಸಪ್ತ ದ್ವೀಪವು ಎನ್ನ ಅಧೀನದಲ್ಲಿದೆ. ಮತ್ತೆ ನೀನು ಬೇಡ್ಲಿಕ್ಕೆ ಎಲ್ಲಿ ಹೋಗುದು? ನನ್ನ ಊರಲ್ಲಿ ಬೇಡ್ತೀಯ? ನೀವೇ ಒಮ್ಮೆ ಹೇಳಿದ್ರಲ್ಲ, ಸಕಲವೂ ಕೂಡ ರಾಜನ ಆಳ್ವಿಕೆ ಒಳಪಟ್ಟಿದೆ. ಅವಿಮುಕ್ತ ಕ್ಷೇತ್ರ ಕಾಶಿ, ಪ್ರತಿನಿಧಿ ಇದ್ದಾನೆ, ಆ ಭೂಮಿಗೆ ಒಡೆಯ. ಯಾರು ಒಡೆಯ? ವಿಶ್ವನಾಥ ಮಾತ್ರ. ಆ ಕ್ಷೇತ್ರ ಯಾರ ಆಳ್ವಿಕೆಗೆ ಒಳಪಡುತ್ತೆ, ಅಲ್ಲಿಗೆ ಹೋಗಿ ಆದರೂ ಸಂಪಾದಿಸಿಕೊಡ್ತೇನೆ. ಅದು ನಾನೇ ಹೇಳಿದ್ದ? ನಾನು ಹೇಳಿದ್ದದ್ರ ವಿಷಯ. ಹೌದಲ್ಲ, ನಾನು ಹೇಳಿದ್ದದ್ರ. ನಿಮಗೆ ಸಮಯ ಎಷ್ಟು ಬೇಕು? 48 ದಿವಸ. 48 ದಿವಸ ಏನು ಅಂತ ಇದ್ದರವಧಿಗೆ ನೀನು ಎನ್ನಲುವೆಯ ಕಡೆಗೆ ಮತ್ತೇನು ಮಾಡಲನೆ ಪ್ರತಿಪತಿ ನುಡಿದ ಇದ್ದರವಧಿಯ ನೀ ಹರಿಶ್ಚಂದ್ರ, ಒಳ್ಳೆ ಉಪಾಯ. ನನಗೊಂದು 48 ದಿವಸ ಕೊಡಿ, ನಾನು ಎಲ್ಲಿಯಾದ್ರೂ ಬೇಡಿಯಾದ್ರೂ ತಂದು ಕೊಡ್ತೇನೆ. ಹೌದು, ನೀನಿಂದ ಹೊರಟು ಹೋದ ಮೇಲೆ ನಿನ್ನನ್ನು ಹುಡುಕ್ಲಿಕ್ಕೆ ಯಾರು ಬರುದು? ಅಂದ್ರೆ ನೀನು ಹಿಂದೆ ಬರದಿದ್ರೆ ಅಂದ್ರೆ ಇಲ್ಲಿಂದ 48 ದಿವಸ ಅವಧಿ ಪಡೆದು ಕೊಡುವುದಕ್ಕೆ ಅಸಾಧ್ಯವಾಗಿ ಇಲ್ಲಿಂದ ಕಣ್ಮರೆಗೊಂಡು ಹೋದಂತ ಹರಿಶ್ಚಂದ್ರ ಮರಳಿ ಬರಲಿಲ್ಲ ಅಂತ ಆದ್ರೆ ನನಗೆ ಗೊತ್ತಾಗುದು ಹೇಗೆ? ಅವಧಿಯ ನೀನು ಎತ್ತ ಬೋಪೆಯೋ ಕಡೆ ಸಮಯಕ್ಕೆ ಸಿಕ್ಕದಿದ್ರೆ ಒಂದು ಕೆಲಸ ಮಾಡಿ. ಹೇಗೆ? ನನಗೊಬ್ಬ ಕರಕಾರನನ್ನು ಕೊಡಿ. ಒಬ್ಬ ಆಳು ನನ್ನ ಜೊತೆಗೆ ಆಡುಬಿಡಿ. ಆಳು ಬಿಡಬಹುದೇ? ಅವನಿಗೆ ಸಂಬಳ ಯಾರು ಕೊಡುದು? ಅದು ಇನ್ನೊಂದು ನನಗೆ ನಾನೇ ಕೊಡ್ತೇನೆ. ಅದರ ವ್ಯವಸ್ಥೆ ನೀನೇ ಮಾಡುದು? ನನ್ನದು ಹಾಗಾದ್ರೆ ಮಾಡುವುದು. ಆಳು ಕೊಡು. ಆದ್ರೆ ಒಂದು ಸಕಲವು ನನ್ನ ಒಳಪಟ್ಟ ಮೇಲೆ ನಿಮ್ಮ ಮೈಯಲ್ಲಿರುವಂತ ಪ್ರತಿಯೊಂದು ಆಭರಣ, ಬಟ್ಟೆ, ವಸ್ತುಗಳು ವಿಶ್ವಾಮಿತ್ರನಿಗೆ ಒಳಪಡುತ್ತದೆ. ಆದ್ದರಿಂದ ಅದು ಅಲ್ಲಿ ಬಟ್ಟೆ ಇರಿಸಿದ್ದೇನೆ, ಇದನ್ನೆಲ್ಲ ಬಿಚ್ಚಿ ಆ ಬಟ್ಟೆಯನ್ನು ಉಟ್ಟುಕೊಂಡು ಅಲೆ ಎಂತ ಪ್ರಯತ್ನವನ್ನು ಮಾಡಿದ್ರು ತನ್ನ ಸತ್ಯದ ದಾರಿಯಿಂದ ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಶಾಬಾಸ್. ಅಲ್ಲಿ ಆಡಿದಂತ ಪ್ರತಿಯೊಂದು ಮಾತುಗಳು ಈ ಹೊತ್ತಿಗೆ ಸತ್ಯವಾಗುತ್ತಾ ಪರಿಣಮಿಸ್ತಾ ಉಂಟು. ಆದರೂ ಹೀಗೆಯೇ ಬಿಡುವುದಕ್ಕಾಗುವುದಿಲ್ಲ. ಗಂಧದ ಪರಿಮಳ ಹೆಚ್ಚಾಗಬೇಕು ಅಂತಾದ್ರೆ ಕೊರಡನ್ನು ಅರೆಯಬೇಕು. ಅರೆದಾಗ ಮಾತ್ರ ಗಂಧ ಎಷ್ಟು ಪ್ರಭಾವವನ್ನು ಹೊಂದಿದೆ, ಸುವಾಸನೆ ಭರಿತವಾಗಿದೆ ಎನ್ನುವುದು ಅರ್ಥವಾಗುವುದು. ಚಿನ್ನ ಎಷ್ಟು ಪರಿಶುದ್ಧವಾಗಬೇಕು ಆಗಿದೆ ಅಂತ ಗೊತ್ತಾಗಬೇಕು ಅಂತಾದ್ರೆ ಬೆಂಕಿಯಲ್ಲಿ ಇರಿಸಿ ನಾಲ್ಕು ಆಗ ಗೊತ್ತಾಗುವುದು ಅದು ಪರಿಶುದ್ಧ. ಅಪ್ಪಟ ಚಿನ್ನ ಎನ್ನುವುದು ಗೊತ್ತಾಯಿತು. ಹಾಗಾದ್ರೆ ನೋಡೋಣ, ಇವನನ್ನು ಹೀಗಲ್ಲ, ಇವನನ್ನು ಹೇಗಾದರೂ ಸುಳ್ಳುಗಾರನ್ನು ಆಗಬೇಕು, ಮಾಡಿಸಬೇಕು ಅಂತಾದ್ರೆ ಹೇಳಿದಲ್ಲ, ನಮ್ಮ ಒಬ್ಬನನ್ನು ಕಳಿಸಿಕೊಡಿ ಅಂತ. ಕಳಿಸಿಕೊಡಬೇಕು ಅಂತಾದ್ರೆ ಅಂಥವನೇ ಆಗಿದೆ, ಎಂತೆಂಥವರಲ್ಲ. ನಮ್ಮಲ್ಲಿ ಒಬ್ಬ ಇದ್ದಾನೆ, ನಕ್ಷತ್ರಿಕ. ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ
ನಿಮ್ಮಲ್ಲಿ ಕಲಿತು ನಾನೊಂದು ಬೇರೆಯವರಿಗೆ ಕಲಿಸುವಷ್ಟು ಸಮರ್ಥನಿದ್ದೇನೆ. ಹಾಗಾಗಿ ನಾನು ಒಂದು ಗುರು ಆಗಿರುವಾಗ ಗುರುವಿಗೆ ಗುರುವಾದವರು ನೀವು ಗುರುವಾಗಬಾರ್ದು. ನಿನ್ನ ಯೋಚನೆ ಹಾಗೆ ಯೋಗ್ಯ. ಈಗ ನಾನು ಗುರು, ನನ್ನ ಗುರು ಗುರು, ನಿನ್ನ ಗುರುವಿನ ಗುರು ನೀವೇ ನಿನ್ನ ಗುರುವಿನ ಗುರು ಅದಾಗ್ಲಿಕ್ಕೆ ನಿನ್ನನ್ನು ಕರ್ತವ್ಯ ಯಾಕೆ ಗುರುಗಳೇ? ಕಾರಣ ಒಬ್ಬ ಹರಿಶ್ಚಂದ್ರ ಅಂತ ಇದ್ದ. ಹರಿಶ್ಚಂದ್ರ ಹೇಳಿದ್ದೇನೆ. ಸೂರ್ಯವಂಶದ ಅಯೋಧ್ಯೆಯ ಅಧೀಪನಾದಂತ ಹರಿಶ್ಚಂದ್ರ ಸತ್ಯವಂತ ಎನ್ನುವ ಹಾಗೆ ಪ್ರಚಾರವನ್ನು ಹೊಂದಿದ್ದಾನೆ. ಹೌದು, ನಿಮಗಿಂತ ಸತ್ಯವಂತರಂತೆ. ಎಂತರು ನನಗಿಂತ ಸತ್ಯವಂತ ಅಲ್ಲ ಹೇಳುವುದು ಹಾಗೆ ಅಂತ ಅಲ್ಲ, ಎಲ್ಲರಿಗಿಂತ ಸತ್ಯವಂತರಾದ್ಮೇಲೆ ನೀವು ಬರಲಿಲ್ಲ. ಅವನಲ್ಲಿ ಒಂದು ಸುಳ್ಳು ಹೇಳಿಸಬೇಕು ಎನ್ನುವುದೇ ನನ್ನ ನಿರ್ಧಾರ. ಎಷ್ಟು ಪ್ರಯತ್ನ ಪಟ್ರೆ ಒಂದು ಸುಳ್ಳು ಹೇಳಿಸ್ಲಿಕ್ಕೆ ಆಗಲಿಲ್ಲ. ಗುರುಗಳೇ, ನಿಮಗೆ ಒಮ್ಮೊಮ್ಮೆ ಯಾವುದು ಗೊತ್ತಾಗುವುದಿಲ್ಲ ಕಾಣ್ತದೆ. ಅದೆಂತದ್ದು? ಈಗ ಅವ ಸುಳ್ಳು ಹೇಳಿಲ್ವಾ? ಒಂದು ಸುಳ್ಳು ಹೇಳಿಲ್ಲ ಹೇಳ್ತಾನೆ. ಅವ ಸುಳ್ಳು ಹೇಳಿದ್ದಾನೆ. ಯಾವುದು ಹೇಳಿದ್ದಾನೆ? ಅದೇ ಯಾವಾಗ ಹೇಳಿದ್ದವ? ನಿನ್ನೆ ನನಗೆ ಗೊತ್ತಿಲ್ಲ ನನಗೆ. ಈಗ ನಿಮ್ಮನ್ನು ಅವ ಕಾರುಣ್ಯ ಸಿಂಧು ಅಂತ ಹೇಳಿದ. ಅದಕ್ಕಿಂತ ದೊಡ್ಡ ಸುಳ್ಳು ಬೇಕಾ? ಅಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಇಲ್ಲ ಅಂತ ನಮಗೆಲ್ಲರಿಗೂ ಗೊತ್ತುಂಟು ಗುರುಗಳೇ. ನಿಮ್ಮನ್ನು ಹೋಗಿ ಕಾರುಣ್ಯ ಸಿಂಧು ಅಂತ ಹೇಳ್ತಾನಲ್ಲ, ಅವ ಸುಳ್ಳು ಹೇಳಿ ಹಾಗೆ ಕಾಲು ಕಡಿತೇನೆ ಪಾಪಿ. ಅಣ್ಣ ಇಲ್ಲಿ ಬೇಕಾದಷ್ಟು ತಿಂದು ನನಗೆ ತಿರುಗಿ ನಿಲ್ತಾನವ. ಅಲ್ಲ, ನಿಮಗೆ ಕೆಲವು ದ್ವಂದ್ವ ಅರ್ಥಗಳೆಲ್ಲ ಅರ್ಥ ಆಗುದಿಲ್ಲ. ಶಬ್ದ ನೀನು ದ್ವಂದ್ವ ಅರ್ಥ ಮಾತಾಡುವ. ಪದ್ಯದ ಅರ್ಥ ಮೊದಲು ಮಾತಾಡು, ಮತ್ತೆ ದ್ವಂದ್ವ. ನನಗೆ ಇದರಲ್ಲಿ ಪದ್ಯವೇ ಇಲ್ಲ ಗುರುಗಳೇ. ಮಾತನಾಡ್ಲಿಕ್ಕೆ ಸಿಕ್ಕಿದ್ರೆ ಮಾತನಾಡು, ಅದಕ್ಕೆ ಸೇರಿಸ್ಲಿಕ್ಕೆ ಆಗ್ತದೆ ಅಲ್ಲಿ ಸೇರಿಸು. ಅದಕ್ಕೆ ನಿನ್ನನ್ನು ಕರೆದದ್ದು. ಇಲ್ಲಿ ಅಂತವರಾಗ್ಲಿಕ್ಕಿಲ್ಲ, ಎಂತೆಂತವರಾಗಬೇಕು. ಮತ್ತೆ ನೀವು ಅದಕ್ಕೆಲ್ಲ ನನ್ನನ್ನೇ ಇಟ್ಟುಕೊಂಡ. ಮತ್ತೆ ನೀನು ಈಗ ಅವ ಸಕಲ ರಾಜ್ಯವನ್ನು ನನಗೆ ಒಪ್ಪಿಸಿದ್ದ. ಸರಿ, ಮಾತ್ರ ಅಲ್ಲ 48 ದಿವಸದ ಒಳಗಾಗಿ ನನಗೆ ಬರಬೇಕಾದಂತ ಹೊನ್ನ ರಾಶಿ ಅದನ್ನು ಕೊಡುತ್ತೇನೆ ಅಂತ ಹೇಳಿದ್ದ. ಅದರಿಂದ ನೀನು ಅವರ ಜೊತೆ ಹೋಗ್ಬೇಕು. ಅವನ ಜೊತೆ ನಾನು ಹೋಗ್ಬೇಕು. ಎಲ್ಲಿಗೆ ಗುರುಗಳೇ? ಅವ ಕಾಶಿಗೆ ಹೋಗು. ಕಾಶಿಗೆ? ಇದೊಂದು ಬಹಳಷ್ಟು ಒಳ್ಳೇದಾಯ್ತು ನನಗೆ. ಇಲ್ಲಿವರೆಗೆ ಕಾಶಿ ನೋಡ್ಲಿಲ್ಲ, ಒಂದು ಕಾಶಿ ಪ್ರವಾಸ ಮಾಡಿದಾಗ ಆಗ್ತದೆ. ಮಾತ್ರ ಅಲ್ಲ, ಓದೋದಕ್ಕೆ ಸಂಬಳದ ವ್ಯವಸ್ಥೆ ಅವನೇ ಕೊಡ್ತಾನೆ. ಸಂಬಳ ಅವನು ಕೊಡ್ಲಿಕ್ಕೆ ಎಲ್ಲ ಅವನೇ. ಓಹೋ, ಕಾಶಿಗೆ ಉಚಿತವಾಗಿ ಹೋಗುವ ಒಂದು ಸೌಲಭ್ಯ ನನಗೆ. ಹೌದು, ಜೊತೆಗೆ ಸಂಬಳ. ಆದ್ರೆ ನೀನು ಒಳ್ಳೆ ಜಾಗೃತಿಯಿಂದಿರ್ಬೇಕು. ಯಾಕೆ? 48 ದಿವಸದಲ್ಲಿ ಹೊನ್ನನ್ನು ಕೊಡದ ರೀತಿಯಲ್ಲಿ ನೀನವನನ್ನು ಕಡಿಬೇಕು. ಎಲ್ಲಿ ಆದ್ರೂ ಆಯ್ತು, ದಾರಿಯನ್ನು ತಪ್ಪಿಸಿ ಆದ್ರೂ ಆಯ್ತು, ಕೂಗಿ ಬೇಡಿ ಏನಾದ್ರೂ ಮಾಡಿ ಒಟ್ಟು ಹಿಂಸೆ ಕೊಟ್ಟು ಅಯ್ಯೋ ದೇವರೇ ನನಗಿದು ಸಾಧ್ಯ ಇಲ್ಲ, ಒಮ್ಮೆ ವಿಶ್ವಾಮಿತ್ರನ ಹತ್ರ ಹೋಗಿ ಸುಳ್ಳು ಹೇಳ್ತೇನೆ ಅಂತ ಆಗ್ಬೇಕು. ಗುರುಗಳೇ, ಯಾರಾದ್ರೂ ಒಳ್ಳೆಯವರು ಆಗ್ತಾರಂತಾದ್ರೆ ಅವರನ್ನು ಹೇಗೆ ಹಾಳು ಮಾಡಬೇಕು ಎಂಬ ಹಾಗೆ ನೀವು ಚೆನ್ನಾಗಿ ಹೇಳಿಕೊಡ್ಲಿಕ್ಕೆ ತಪ್ಪಾಯ್ತಾ? ಒಂದು ಸನ್ನಿವೇಶವನ್ನು ಕೇವಲ ಅಷ್ಟರಲ್ಲಿ ಅರ್ಥ ಮಾಡುವುದಲ್ಲ, ಮತ್ತೆ ಪೂರ್ವ ಮತ್ತು ಉತ್ತರದಲ್ಲಿ ಬೇರೆ ಬೇರೆ ಉಂಟು. ಮತ್ತೆ ನಿನಗೆ ಗೊತ್ತಾಗುತ್ತದೆ. ಈಗ ಹೇಳಬೇಕು ಅಂತ ಇಲ್ಲ, ಈಗ ನಾನು ಹೇಳಿದಷ್ಟನ್ನು ಮಾತ್ರ ಮಾಡುದು. ಒಟ್ಟಿನಲ್ಲಿ ಅವನು ಉದ್ಧಾರ ಆಗಬಾರದು, ಅವ ಸುಳ್ಳು ಹೇಳಬೇಕು. ಅದೇ ಸುಳ್ಳು ಸತ್ಯವನ್ನು ಹೇಳಿದ ಕಾರಣ ಉದ್ಧಾರ ಆಗಿದ್ದಾನೆ. ಈಗ ನೀವು ಉದ್ಧಾರ ಆಗಬಾರದು ಅಂತ ಹೇಳುದು. ಆಗಬಾರ್ದವ ಸುಳ್ಳನ್ನು ಹೇಳಿಸಬೇಕು. ವಿಧ ವಿಧದ ಹಿಂಸೆ ಕೊಡು, ಏನು ಬೇಕಾದ್ರೂ ಮಾಡು, ಹೋಗುವ ದಾರಿಯನ್ನು ತಪ್ಪಿಸು. ಒಟ್ಟು ಗೊಂದಲ ಆಗಿ ಅವ ಮಾನಸಿಕವಾಗಿ ಹಿಂಸೆಯನ್ನು ಹೊಂದಿ ಒಂದು ಸುಳ್ಳು ಹೇಳಿದ್ರೆ ಆಯ್ತು, ಅಲ್ಲಿಗೆ ಮುಗೀತು. ಗುರುಗಳೇ, ನನಗೊಂದು ಸಂಶಯ. ಈಗ ಅವನ ದಾರಿ ತಪ್ಪಿಸ್ಲಿಕ್ಕೆ ಹೋಗಿ ನನಗೆ ದಾರಿ ಬದಲಾದ್ರೆ ನನಗೆ ಯಾರು ದಾರಿ ತೋರಿಸು? ನಾನಿದ್ದೇನೆ. ಈಗ ನೀವು ಬರ್ತೀರಾ? ಹೋಗುವಾಗ ನಾನು ಬರದಾದ್ರೆ ನೀನೆಂತ? ಮತ್ತೆ ನಾನು ದಾರಿ ತಪ್ಪಿದ್ರೆ ನೀವು ಹೇಗೆ ತೋರುದು? ನೀನು ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆಯ್ತು, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ. ಅಲ್ಲ ಗುರುಗಳೇ, ನನಗೊಂದು ಸಂಶಯ. ಏನು? ಈಗ ನಾನೊಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನೀವು ನನ್ನ ಸಮಸ್ಯೆ ನಿವಾರಣೆ ಮಾಡ್ತೀರ. ಈಗ ನೀವೊಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವ ಸುಳ್ಳು ಹೇಳಲಿಕ್ಕೆ ಅಲ್ಲ, ನಿಮಗೆ ಅಷ್ಟು ಶಕ್ತಿ ಇರುವಾಗ ಅದನ್ನೊಂದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಬೇಡ ಅಂತ ನನಗೆ ಕೆಲಸ ಬೇಕು, ನಿನಗೆ ಆಗಬೇಕು, ಅದು ಹೋಗ್ಬೇಕು. ಎಲ್ಲ ಸಿದ್ಧ ವ್ಯವಸ್ಥೆ. ಗುರುಗಳೇ, ಈಗ ಬರ್ತಾನ ಆಯ್ತಾ?
ಹೊತ್ತು ನಿಂತವ ನೀನು. ಈಗ ಏಯ್ ನೀನು ಯಾರನ್ನು ಹುಡುಕುದ? ಟಿವಿ ಇವರು ನಿನ್ನ ಜೊತೆ ಬರುವ ನನ್ನ ಆಳು ನಕ್ಷತ್ರಿಕ. ಹೆಸರು ಕಣ್ಣು ನೋಡು, ಹೆದರಿಕೆ ಆಗ್ತದ? ಅವನಿಗೆ ಸ್ವಲ್ಪ ನೋವಾದ್ರೆ ನನಗೆ ನೋವಾದ ಹಾಗೆ. ನನಗೆ ಒಂದು ಪೆಟ್ಟು ಬಿದ್ರೆ ಅವರಿಗೆ 4 ಬಿದ್ದ ಹಾಗೆ. ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಅವನಿಗೆ ಕೊಡಬೇಕಾದ್ದು ಕಾಲ ಕಾಲಕ್ಕೆ ಒದಗಿಸಿ ಕೊಡಬೇಕು. ಮಗುವಿನ ಹಾಗೆ ನೋಡಿಕೊಳ್ಬೇಕು. ಅದನ್ನಲ್ಲ ಇದನ್ನು. ಎಲ್ಲಂತೂ ನೋವಾಗ ಕೂಡದು. ನಿಮ್ಮ ಕುರಿತಾಗಿ ಲಕ್ಷ್ಯವನ್ನು ಹೊಂದುವುದಕ್ಕಿಂತ ಹೆಚ್ಚು ಇವನ ಕುರಿತಾಗಿ ಲಕ್ಷ್ಯವನ್ನು ಹೊಂದಿರಬೇಕು. ಸರಿ. ನೋಡು, ಇನ್ನು ನಾನು ಬಂದು ಇಲ್ಲಿ ಕೂತೆ ನಾಳೆ ಅವರು ಕಲ್ವಿಸಾಡುದು ಬೇಡ. ಹೋಗೋ ಮೊದಲು ಒಂದು ಹೇಳೋ. ಹೌದು ಗುರುಗಳೇ, ಮೊದಲೇ ನಿಮ್ಮ ಬಗ್ಗೆ ಅಪಪ್ರಚಾರ ಒಂದು ಹೇಳಿ ಹೋಗುದೊಳ್ಳೆ. ಅಯೋಧ್ಯೆಯ ಪ್ರಜೆಗಳು ನಮಗುಂಟಾದಂತಹ ಸ್ಥಿತಿಯನ್ನು ಕಂಡು ಕಪಾಲದ ಮೇಲೆ ಕಣ್ಣೀರ ಧಾರೆಯನ್ನು ಸುರಿಯುತ್ತಾ ಮುಖವೆತ್ತಿದವರು ಆನತಮಸ್ತಕರಾಗಿ ಕಂಠಲವನ್ನು ಸುರಿಸುತ್ತಿದ್ದಾರೆ. ಇಲ್ಲಿ ಕೆಲವರು ಹೇಳುವ ಮಾತು ಕೇಳುತ್ತದೆ, ವರದ ಪುಣ್ಯವೇ ಹೊರಟು ಹೋಗುವುದಕ್ಕೆ ಸಿದ್ಧವಾಗಿದೆ ಎನ್ನುವ. ಏನು ಮಾಡೋಣ? ಜೊತೆಯಲ್ಲಿ ಯಾರು ಭರಣರು ಅವರ ಕುರಿತಾದಂಥ ಕಿಡಿನುಡಿ ಅಲ್ಲವಾದರೆ ಕೆಡುನುಡಿ. ಯಾರೂ ವಿಶ್ವಾಮಿತ್ರರ ಮೇಲೆ ಮುನಿಸಿಕೊಳ್ಳಕೂಡದು. ಅವರದೆಲ್ಲಿನಿತು ತಪ್ಪಿಲ್ಲ. ಸತ್ಯವಚನಶೀಲನಾಗಿ ಅದನ್ನು ಉಳಿಸುವುದಕ್ಕಾಗಿ ರಾಜ್ಯವನ್ನು ಕೊಡಬೇಕಾದ ಸ್ಥಿತಿ ನನಗದ. ಅದಕ್ಕಾಗಿ ರಾಜ್ಯವನ್ನು ಅವರಿಗೆ ಅರ್ಪಿಸಿ ಲೋಕ ಸಂಚಾರಕ್ಕಾಗಿ ಹೊರಟವನು ನಾನು ಅಲ್ಲ. ಗುರು ಋಣವನ್ನು ಹರಿಸುವುದಕ್ಕೆ ಕಟಿಬದ್ಧನಾದನು. ನಾಳೆ ಅವರೇ ನಿಮಗನಸ ಅಂದವಾಗಿ ನಿಮ್ಮನ್ನವರು ನೋಡಿಕೊಡುತ್ತಾರೆ. ನನಗೆಂತೂ ಸಹಕರಿಸಿದಿರೋ ಅಂತೆಯೇ ಅವರಿಗೂ ಸಹಕರಿಸಿ ಅವರೇ ನಿಮ್ಮೊಡೆಯನೆಂದು ಭಾವಿಸಿ ಅವರ ಆಜ್ಞೆಗನುಗುಣವಾಗಿ ನಡೆಯುತ್ತಾ ಅಯೋಧ್ಯೆಯ ಪ್ರಜೆಗಳಾಗಬೇಕು. ದಯವಿಟ್ಟು ನಡೆಯುವ ನಮ್ಮ ಹಾದಿಯನ್ನು ತಡೆಯದೆ ಸಕಲರು ಬೀಳ್ಕೊಡಬೇಕು. ಹೋದೆಡೆಯಲ್ಲಿ ನಮಗಯವಾಗಲಿ ಎನ್ನುವ ಹಾಗೆ ಹಾರೈಸಿ ದೇವರಲ್ಲಿ ಪ್ರಾರ್ಥಿಸಬೇಕು. ಕಳುಹಿಸಿಕೊಡಿ. ಚಂದ್ರಮೌಳಿ ಸ್ವಾಮಿ, ನಾನಾಡಿದ್ದು ಒಂದು ವರ್ಗಕ್ಕೆ ಸಮಾಧಾನ ಕೊಟ್ಟಿದ್ದೆ. ಅಪ್ಪ ಹೆಣ್ಮಕ್ಕಳು ನಿನ್ನನ್ನು ನಂಬಿದವರು. ಒಂದು ಮಾತು ನೀನು ಹೇಳಲೇಬೇಕು. ಸಾಕೇರಿದ ಪ್ರಜಾಜನರೇ, ನಿಮಗೆಲ್ಲರಿಗೂ ಕೂಡ ಶಿರವಾಗಿ ನಮಿಸಿದವಳಿದ್ದೀನಿ. ನಿಮ್ಮನ್ನೆಲ್ಲರನ್ನೂ ಕೂಡ ಮಕ್ಕಳ ಹಾಗೆ ಕಂಡವಳು ನಾನು. ಇಂದೀಗ ಈ ವಿಷಮ ಪರಿಸ್ಥಿತಿ ಏನು ಎನ್ನುವುದನ್ನು ನೀವು ಕೂಡ ಅರ್ಥವಿಸಿದ್ದೀರಿ. ಸತ್ಯ ವಚನವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾವು ಇಲ್ಲಿಂದ ನಡೆದುಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಧರ್ಮದ ದಾರಿಯಲ್ಲಿ ನಡೆಯುವುದಕ್ಕೆ ಬೇಕಾಗಿದೆ. ಸತ್ಯ ವಚನವನ್ನು ಉಳಿಸುವುದಕ್ಕೆ ಬೇಕಾಗಿದೆ. ನಿಮ್ಮ ಹಾರೈಕೆ, ನಿಮ್ಮ ಅನುಗ್ರಹ ಎಲ್ಲವೂ ಕೂಡ ನಮ್ಮ ಮೇಲೆ ಇರಬೇಕು. ವಿಶ್ವಾಮಿತ್ರರ ಮೇಲೆ ಖಂಡಿತವಾಗಿಯೂ ನೀವು ಕೋಪಗೊಳ್ಳಬಾರದು. ಹರಿಕೃಪೆ ಇರಲಿ, ನಿಮಗೆ ಹರಿಕೃಪೆ ಇರಲಿ. ಮಗು ನೋಡಿದ್ರಿ, ನಿನ್ನ ಸ್ನೇಹಿತರು ನಿನ್ನ ನೇಹಿತರು. ನಾಳೆ ಇವನು ನಮ್ಮ ಅರಸನಾಗ್ತಾನೆ ಅಂತ ಭಾವಿಸಿದವರು. ಪರಿಸ್ಥಿತಿ ಬದಲಾದಾಗ ಅವರ ಮನವು ವಿವಶವಾಗ್ತದೆ. ಅವರಿಗೆಲ್ಲ ನಾಲ್ಕು ಸಮಾಧಾನದ ಮಾತನ್ನು ಹೇಳು. ಓ ಎನ್ನ ಆಪ್ತರೆ, ಓ ಎನ್ನ ಸಹಪಾಠಿಗಳೇ, ಈವರೆಗಿನ ಅಯೋಧ್ಯೆಯಲ್ಲಿ ಇರುವ ಸಂದರ್ಭ ಸದಾ ನಗುನಗುತ್ತಾ ನನ್ನ ಜೊತೆ ಆಟವಾಡುತ್ತಾ ಗುರುಮಠದಲ್ಲಿ ಪಾಠವನ್ನು ಕಳೆಯುತ್ತಾ ಸಂತೋಷದಲ್ಲಿದ್ದವರು ಕಾಲ ಕರ್ಮಕ್ಕನುಸಾರವಾಗಿ ತಂದೆಯವರ ಸತ್ಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಪಯಣವನ್ನು ಮುಂದುವರಿಸುತ್ತಾ ಇದ್ದೇವೆ. ನಮ್ಮ ಪಯಣವು ಶುಭವಾಗಿ ಇರಲಿ ಎನ್ನುವುದಕ್ಕೆ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ಆಶೀರ್ವಾದ ಮಾಡಿ ಕಳು. ಸ್ವಾಮಿ, ಎಲ್ಲರೂ ಒಪ್ಪಿಸಿದ್ರಲ್ಲ, ಯಾವುದೆಲ್ಲ ನನಗೆ ಬಂತು ಅಂತ ನೀವು ಆಗ ಕೇಳ್ತೀರಿ. ಆನೆಯ ಆಲೆ, ಅಶ್ವಶಾಲೆ, ರಥಶಾಲೆ ಉಂಟು, ಸೈನಿಕ ವರ್ಗ ಉಂಟು, ಭಂಡಾಗಾರ ಉಂಟು, ವನ ಉಂಟು, ಉದ್ಯಾನವನ ಉಂಟು, ಸಕಲ ಅರಮನೆ ಉಂಟು. ಇದು ಬೀಗ ಮುದ್ರೆ ಹಿಡ್ಕೊಳ್ಬೇಕು. ಇದು ನನ್ನ ಮುದ್ರೆಯಂಗರ ಸ್ವೀಕರಿಸಿ
ಬಂದು ಸಿಂಹಾಸನಕ್ಕೆ ಏರಿಸುತ್ತೆಂದನು ಪುರಜನಕ್ಕೆ. ಇಂದಿನ ರಭ್ಯದಲ್ಲಿ ಮುನಿತ್ರಿಪನೆಂದು ಸಾರಿದುದರಿ ಚಂದದಿ ಪಟ್ಟದ ಕುಂದಣ ದುಂಗುರ ಚಂದ ತೋಳಿತ್ತ ಆನಂದದಿ ಮುನಿಪಗೆ ಬಂದು ಸಿಂಹಾಸನಕ್ಕೆ ಏರಿಸುತ್ತೆಂದನು ಪುರಜನಕ್ಕೆ. ಅವನಿಗೆ ಹೇಳಿಯಾಗ ಒಪ್ಪಿಸಬೇಕಾದ್ದನ್ನು ಒಪ್ಪಿಸಿದ್ದೇನೆ. ಇಂದು ಅಯೋಧ್ಯೆಗೆ ಅಧಿಪತಿ ವಿಶ್ವಾಮಿತ್ರ ಮುನಿಪ ಪುತ್ರ ಸಮಾನನಿದ್ದಾರೆ ಎನ್ನುವುದನ್ನು ಅವರು ಒಪ್ಪಿದ್ದಾರೆ, ನಾನು ಒಪ್ಪಿದ್ದೆ. ಸಂತೋಷ ಆಯ್ತು. ಅಪ್ಪಣೆ ತಾನೆ. ಆದ್ರೆ ಒಂದು 48 ದಿವಸ ನಮಗೆ ಸೇರಬೇಕಾದ್ರೆ ಬನ್ನರಾಶಿ ಜೊತೆ ಮರೆತು ಹೋಗ್ಲಿಕ್ಕಿಲ್ಲ. ಹತ್ರ ಅವ ಇರ್ತಾನೆ. 48ರ ಮೇಲೆ ಒಂದು ಗಳಿಗೆ ನಾನು ನಿಲ್ಬೇಕಲ್ಲ ಗುರುಗಳೇ. ಸೂರ್ಯೋದಯಕ್ಕೆ ಬಂದು ಸೇರ್ಬೇಕು ನಮಗೆ. ನಾವು ಯಾವತ್ತೇ ತಿರುಗಾಟ ಯಾವಾಗ ಮುಗೀತದಂತ ಕಾವಳಿ. ನಡೆ. ಹೇಗೆ ನಾವು ಮುಂದುವರಿಯುವುದೇ? ಗುರುಗಳೇ, ನಾವು ಮುಂದುವರಿಬಹುದೇ? ಹೊರಡಿ. ನೀವು ಮುಂದೆಯೋ ನಾವು ಮುಂದೆಯೋ? ನಾನು ಮುಂದೆ, ನೀವು ಹಿಂದೆ. ಆದೀತು, ಹೋಗುವ. ನೆನಪು ಆಯ್ತಲ್ಲ. ಎಂತದು ಮಾಡಿದ್ರು ಒಂದು ಸುಳ್ಳು ಹೇಳುದು. ನೋಡೋಣ. 48 ದಿವಸ ಸುಳ್ಳು ಹೇಳಿಸದ ವಿಶ್ವಾಮಿತ್ರ ಬಿಡ. ನಡೆಯಲಾರದೆ ಸತಿಯು ಬಿಸಿಲುರಿಯುತ್ತಾನೆ. ನಡೆಯಲಾರದೆ ಸತಿಯು ಬಿಸಿಲುರಿಯುತ್ತಾಗಿ ತಡೆಯದಲ್ಲಿಯೇ ಸೋತು ನಿಲ್ಲುತ್ತಿರಲಾಗಿ ಪೊಡವಿದನು ಕೈ ಹಿಡಿದು ನಡೆಸಿಕೊಳ್ಳುತ್ತಾ ಬಿಡದೆ ಮುಂದೈ ತಂದ ನೀನು ಮರುಗುತ್ತಾ ನಡೆಯಲಾರೆ. ಮಗು ನನ್ನ ಅಯ್ಯೋ, ಏನು ಮಗನೇ, ಏನಾಯ್ತು? ನಡೆಯಲಾರೆನು ಅಮ್ಮ ಬಿಸಿಲಲಿ ಒಡೆದುದೆನ್ನಯ ಕಾಲು ಕಲ್ಲಲ್ಲಿ ನುಡಿವೆ ಎಂದರೆ ಬಾಯಿ ಬರದಲ್ಲ. ನುಡಿವೆ ಎಂದರೆ ಬಾಯಿ ಬರದಲ್ಲ. ಅಮ್ಮ ನಡುಗುವುದೆನ್ನ ಕೈ ಕಾಲೆಲ್ಲ. ಅಮ್ಮ ನಡುಗುವುದೆನ್ನ ಕೈ ಕಾಲೆಲ್ಲ. ನಡೆಯಲಾರೆನು ಅಮ್ಮ ನೋಡಮ್ಮ, ನಡೆಯಲಾರೆನು ಅಮ್ಮ. ಏನಾಯ್ತು ಮಗನೇ, ಯಾಕೆ ಅಳುತ್ತಾ ಇದ್ದೀಯಾ? ಅಯೋಧ್ಯೆಯನ್ನು ಬಿಟ್ಟು ಅದೆಷ್ಟೋ ದೂರವನ್ನು ನಡೆದುಕೊಂಡು ಬಂದವರು ನಾವು. ಈವರೆಗೆ ಈ ಬಿಸಿಲಿನ ಬೇಗಕ್ಕೆ ಬೆಂದವನು ನಾನಲ್ಲ ತಾಯಿ. ಮಗನೇ, ಆದ್ರೆ ಇಂದಿನ ಬಿಸಿಲು ನೋಡು ತಾಯಿ. ನನಗೆ ದಾಹವು ಅಧಿಕವಾಗುತ್ತಾ ಉಂಟು. ನಡೆಯುವುದಕ್ಕೆ ಕೈಗಾಲಿನಲ್ಲಿ ಶಕ್ತಿ ಇಲ್ಲ ತಾಯಿ. ಹೆಚ್ಚೇಕೆ ಈ ಹಾದಿಯಲ್ಲಿರುವಂತಹ ಕಲ್ಲು ಮುಳ್ಳುಗಳಿಂದ ಎನ್ನ ಕಾಲು ಹೊಡಿತು ಎಂಬ ರಕ್ತ ಸೋರುತ್ತಾ ಇದೆ. ಇದರಿಂದ ಒಂದು ಹೆಜ್ಜೆ ಮುಂದಿಡುವುದಕ್ಕಾಗುತ್ತಿಲ್ಲ. ನನ್ನಲ್ಲಿ ಯಾವುದೇ ಶಕ್ತಿ ಇಲ್ಲ ತಾಯಿ, ಇಲ್ಲ ತಾಯಿ. ಅಪ್ಪ ಅಪ್ಪ ಅಪ್ಪ. ಪುತ್ರನಲ್ಲವೇ
ಮಗಪ್ಪಯ್ಯ ಎನ್ನ ಎತ್ತಿಕೊಳ್ಳಲು ಬಾರದೇನಯ್ಯ ಎನ್ನ ಎತ್ತಿಕೊಳ್ಳಲು ಬಾರದೇನಯ್ಯ ಮತ್ತಾರಿಬ್ಬರು ಒಬ್ಬನಲ್ಲವೇ ಮತ್ತಾರಿಬ್ಬರು ಒಬ್ಬನಲ್ಲವೇ ನಾನ ಎನ್ನ ಎತ್ತಿಕೊಳ್ಳಲು ಬಾರದೆ ನೀವೆ ಎನ್ನ ಎತ್ತಿಕೊಳ್ಳಲು ಬಾರದೆ ನೀವೆ ಪುತ್ರನಲ್ಲವೇ ಅಪ್ಪಯ್ಯ ಒಮ್ಮೆ ನಿಮ್ಮ ಮಗನ ಪರಿಸ್ಥಿತಿಯನ್ನು ನೋಡಿ ತಂದೆ, ನೋಡಿ ನಿಮ್ಮ ಮಗನಲ್ಲವೇ ನಾನು ಓರ್ವನೇ ನಿಮ್ಮ ಮಗನಲ್ಲವೇ ಈ ಪರಿಸ್ಥಿತಿಯನ್ನು ಕಂಡು ಕೂಡ ನಡೆದುಕೊಂಡು ಬಾ ಎನ್ನುವ ಹಾಗಾಡುತ್ತಿದ್ದೀರಲ್ಲ ಅಪ್ಪ. ಮಕ್ಕಳ ಕಷ್ಟಕ್ಕೆ ಹೆಗಲಾಗಬೇಕಾದ ತಂದೆಯವರೇ ತಾನೇ. ನನ್ನ ಕಷ್ಟಕ್ಕೆ ಮತ್ತೊಬ್ಬರು ಹೆಗಲು ಕೊಡುವವರಾದರೂ ಯಾರು? ನಡೆಯಲು ಕೂಡದು ಎನ್ನ ಎತ್ತಿಕೊಳ್ಳದ ಬಾರದೆ ಅಪ್ಪ. ಪುತ್ರನೀ ಬರಿಗಿಂದ ಸಲಲು ಮೋಜಗೆ ಗದ್ದರಾಯ್ತಂತೆಯರು ಕಾಣುತ್ತ ಎತ್ತಿದರು ಕೈ ನೀಡಿ ಹಾ ಹಾ ಮಗನೇ ಏನೋ ನನ್ನೆದುರಲ್ಲಿ ಅವನನ್ನು ಎತ್ತಿಕೊಳ್ತೀಯ? ನನ್ನೆದುರಲ್ಲಿ ಏನು ನನಗೆ ನೋವಿಲ್ಲ ಅಂತ ಭಾವಿಸಿದ್ಯಾ? ನನಗೇನು ಹರಕೆ ಉಂಟ ನಿಮ್ಮೊಂದಿಗೆ ಬರ್ತೇನಂತ? ಪಾಪಿ, ಏನು ಅವನು ಮಾತ್ರ ತಾಯಿಯ ಹೊಟ್ಟೆಯಿಂದ ಬಂದದ್ದ? ನಾನೇನು ನಿನ್ನೆ ಸಿಡಿಲಿಗೆ ಹುಟ್ಟಿದ ಅಣಬೆ? ಹೌದೇನು? ಏನು ಅವನ ಕಾಲಲ್ಲಿ ಮಾತ್ರ ನೆತ್ತರ ಹರಿಯುದ? ನನ್ನ ಕಾಲ ನೋಡಿದ್ಯಾ? ನೋಡಲಿ. ತಮ್ಮಯ್ಯ ಹೊಡಿಬೇಡಿ. ಬಹುಶಃ ನೀನು ನೆತ್ತರ ಹರಿದರೆ ಮಾತ್ರ ಅಲ್ಲಿಯವರೇ ಕಾಯುವುದು ನನ್ನ ಕಾಲಿನಲ್ಲಿ ನೆತ್ತರ ಹರಿಬೇಕು ಅಂತ. ಪಾಪಿ, ಏನು ಅವನ ಕಾಲು ಮಾತ್ರ ಕೋಮಲವಾದದ್ದು? ಸಣ್ಣ ಹುಡುಗ. ನನ್ನದು ಮೀಸೆ ಮಾತ್ರ ಬಂದದ್ದು. ನಾನು ಸಣ್ಣ ಹುಡುಗ. ನೀನೀಗ ಇಂತಹ ತಪ್ಪು ಮಾಡಿದ ಮೇಲೆ ನಾವು ಉಳಿಬೇಕಾ? ಕೊಡು. ಅವಧನ ದನ ಕೊಡುವುದೆಲ್ಲಿಂದಲೇ ಬೇಳೆಯ ಇಂಥ ಕಡು ಕಷ್ಟವನ್ನು
ಏನಮ್ಮ? ನಡು ಮಾರ್ಗದಲ್ಲಿ ಕೊಡು 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 ಎನ್ನುವ ಹಾಗೆ ನೀವು ಕೇಳಿದರೆ ನಾವು ಕೊಡುವುದಾದರೂ ಎಲ್ಲಿಂದ? ಅದು ಗೊತ್ತಿಲ್ಲ, ಕೊಡಲೇಬೇಕು. ಮಾತ್ರವಲ್ಲ, ಬೆನ್ನಿಗೆ ಬಾಸುಂಡೆ ಬರುವ ಹಾಗೆ ನೀವು ಬಾರಿಸಿದ್ದೀರಿ. ಆ ಪೆಟ್ಟನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನವರಿಂದ ಅಸಾಧ್ಯವಾಗಿದೆ. ಮೊದಲೇ ನಾವು ನಡೆದು ನಡೆದು ದಣಿದು ಹೋಗಿದ್ದೇವೆ. ಅದರ ಮಧ್ಯದಲ್ಲಿ ನಿಮ್ಮ ಈ ಪೆಟ್ಟುಗಳನ್ನು ಸಹಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಹೌದಾ? ಕೊಡು ಕೊಡು ಅಂತ ಕೇಳಿದ್ರೆ ನಮ್ಮಲ್ಲಿ ಕೊಡುವುದಕ್ಕಾದ್ರೂ ಏನಿದೆ? ನೀವು ಇಲ್ಲಿಯೇ ಒಂದು ವೇಳೆ ಕೊಂದರೆ ನಿಮ್ಮ ಒಡೆಯನ ಭಾಷೆ ಆದರೂ ಸಲ್ಲಿಸುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟೆ? ಆ ಭಾಷೆ ಸತ್ತು ಹೋಗುತ್ತದೆ. ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಎಲ್ಲಿಗಾದ್ರೂ ಹೋದ ಮೇಲೆ ಖಂಡಿತವಾಗಿಯೂ ನೀವು ಕೊಡಬೇಕಾದ ಧನವನ್ನು ನಾವು ಕೊಡುತ್ತೇವೆ. ಕೋಪಗೊಳ್ಳಬಾರದು, ನೀವು ಕೋಪಗೊಳ್ಳಬಾರದು. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅರ್ಥ ಆಯ್ತು. ಅವರ ಪರವಾಗಿ ನೀವು ಬೇಡಿಕೊಳ್ಳುತ್ತಾ ಇದ್ದಿ, ಹಾಗಾಗಿ ಅವರು ಉಳಿದುಕೊಂಡರು. ಹಾಗೆಂದು ಮಗನನ್ನು ಎತ್ತಿಕೊಳ್ಳುವುದಕ್ಕೆ ಹೋಗಿ ನೀ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು, ಆಗಲೇಬೇಕು. ಓ, ಅಲ್ಲಿ ಬಂಡೆ ಕಾಣ್ತಾ ಉಂಟಾ? ಅದರ ಮೇಲೆ ಹೋಗಿ ನೀನು ನಿಲ್ಲಬೇಕು, ಹೋಗಿ ನಿಲ್ಲಬೇಕು. ಇಲ್ಲಿ ಅಲ್ಲ, ಅಲ್ಲಿ ಎಷ್ಟು ಬಿಸಿ ಆಗ್ತದೆ ಅಂತ ಗೊತ್ತಾಗಬೇಕು. ಹೋಗಿ ನಿಲ್ಲು ಮೇಲೆ. ಆಗುದಿಲ್ಲ ಕಾಲೆತ್ತಲಿಕ್ಕೆ, ಆಗುದಿಲ್ಲ ನಿಲ್ಲಕ್ಕೆ. ಯಾವ ಕಾಲೆತ್ತಲಿಕ್ಕೆ ಆಗುದಿಲ್ಲ? ಆಗ್ತದ? ನಿಲ್ತೀಯಾ? ನಿಲ್ಲು. ಏನು ಅದು ಅಲ್ಗಾಡುದೇನು? ಅದೇನು ಅಲ್ಗಾಡು? ಇನ್ನು ಮುಂದೆ ಎತ್ತಿಕೊಂಡದ್ದು ಗೊತ್ತಾಗಬೇಕು. ನೇರ ಇನ್ನು ನಡೆಯಲಿಕ್ಕೆ ಆರಂಭ ಆದರೆ ನಿಲ್ಲುವುದು ಕಾಶಿಯಲ್ಲೇ. ಹೋಗುವ. ಐತರಲು ಬಂದ ಭೂಮಿ ಪನ್ನ ಕಂಡೆಂದ ನೀರಲ್ಲ, ಬಂದ ಭೂಮಿ ಪನ್ನ ಕಂಡೆಂದನು ನೀವೆಲ್ಲ ಒಂದಾಗಿ ಸತಿಸುತ್ತರು. ಹಿಂದೆಲ್ಲಿ ಹೋಗುವುದೆಲ್ಲರ ಮುಖ ಸಿರಿ ಕುಂದಿದೆ ಕಾಲುಗಳು. ಕೊಡುವೆ ನೀ ಪಾದುಕೆ ನಿಮಗೆ ನಾನೆನು ಕೇಳಿ ಕೊಡವಿಟ ನಿಂತೆಂದನು. ಪಾದುಕೆ ಕೊಡುವೆ, ಪಾದುಕೆ ಕೊಡುವೆ, ಪಾದುಕೆ ಕೊಡುವೆ. ಅಯ್ಯೋ ನೋಡ್ತಾ ಇದ್ದೇನಪ್ಪ, ಅವರ ಕಾಲುಗಳನ್ನು ನೋಡಂತೆ ರಕ್ತ ಹರಿಯುತ್ತಿದೆ. ಕಾಲಿನಲ್ಲಿ ಏನೂ ಇಲ್ಲ. ಅವರಲ್ಲಿ ಅಯ್ಯ, ಕಾಲುಗಳಲ್ಲಿ ರಕ್ತ ಹರಿಯುತ್ತಿದೆ. ಅಪ್ಪ, ಮಗು ಎಳೆಯ ಪ್ರಾಯದ ಮಗು, ಅವನ ಕಾಲಲ್ಲಿ ರಕ್ತ ಕಾಣುವುದಕ್ಕೆ ನನಗೆ ಒಂದು ತರ ಆಗ್ತದೆ. ಅಯ್ಯ, ನಾವು ಪಾದುಕೆ ಮಾರುವವರು, ನಾವೊಂದು ಪಾದುಕೆ ಕೊಡ್ತೇವೆ, ಹಾಕ್ತೇವೆ. ದತ್ತವಾಗಿ ಅಥವಾ ದಾನವಾಗಿ ಕೊಡಲ್ಪಟ್ಟ ಭೂಮಿಯಲ್ಲಿ ಏನನ್ನೂ ನಾವು ಸ್ವೀಕರಿಸುವ ಹಾಗಿಲ್ಲ. ಆದ್ದರಿಂದ ನೀವು ಮಾಡುವಂಥ ಆ ದಪ್ಪಗಳು ನಮಗೆ ಬೇಡ, ಬೇರೆ ಯಾರಿಗಾದರೂ ಅಲ್ಲ, ನಮಗೆ ಹಣ ಬೇಡಪ್ಪ. ಆ ಕಾಲ ನೋಡುವಾಗ ಮತ್ತೆ ಇದೆಯಂತದ್ದು ಒಂಟೆ ಕಾಲ, ಇದು ಮನುಷ್ಯರ ಕಾಲ. ನನಗೆ ಕೇಳಲೇ ಇಲ್ಲ. ಆ ಕಾಲಲ್ಲಿ ರಕ್ತ ಇಲ್ಲಲ್ಲ. ಈಗ ರಕ್ತ ಬಂದವರಿಗೆ ಮಾತ್ರ ನಿನ್ನ ಇದು ಸಿಗುವುದು ಪಾದರಕ್ಷೆ ಅಂತಲ್ಲ, ರಕ್ತ ಬಂದವರಿಗೆಲ್ಲ ಅಂತಲ್ಲ. ಅವರು ನಡ್ದು ಅವರಿಗೆ ಕಾಲಲ್ಲಿ ರಕ್ತ ಬರ್ತದೆ. ಅವರು ಸಾಯಲಿ ಪುಣ್ಯಕ್ಕ. ಅವರಿಗೆ ಬೇಡ ಅಂತ ಆದ್ಮೇಲೆ ನೀನು ನನ್ನಲ್ಲಿ ಕೇಳಬೇಡ. ನಿನ್ನದು ವ್ಯಾಪಾರ, ಅದು ಮಾತ್ರ ನಿನ್ನ ಕೆಲಸ. ನನ್ನಲ್ಲಿ ಕೇಳಿದ್ದೇನೆ. ಈಗ ನಿಮ್ಗೆ ಬೇಕಾ ಪಾದುಕೆ? ಅವರ ತೋರಿಸು. ನೋಡಿ ಎಂತೆಂತ ಪಾದುಕೆ ಉಂಟು ನಮ್ಮಲ್ಲಿ. ಸತ್ಯ ಹೇಳಬೇಕು, ಅದರಲ್ಲಿ ಒಂದಿದ್ರೆ ಇನ್ನೊಂದು ಬೇರೆ ಉಂಟು.
ಜೊತೆಯಾದ ಪಾದರಕ್ಷೆ ಇಲ್ಲ, ಎಲ್ಲಿಂದ ಕದ್ದು ತಂದದಂತ ಹೇಳ್ಬೇಕು. ಅಲ್ಲ, ಕದಿಯುವುದು ಕದೀತಿ ಪುಣ್ಯಾತ್ಮ, ಎರಡನ್ನು ಒಟ್ಟಿಗೆ ಕದಿಬೇಕೆಂದು ಒಂದು ಪರಿಜ್ಞಾನ ಇಲ್ಲ. ಮತ್ತೆ ಒಂದೊಂದೇ ಉಂಟು ಅದರಲ್ಲಿ, ಈಗ ಹಾಕಿಕೊಳ್ಳುವುದು ಹೇಗೆ? ಹೀಗೆ ಹೋಗಲಿ. ಆಗಲ್ಲ, ನಾನು ಆಗಿ ತಂದದ್ದಲ್ಲ. ಈಗ ಒಂದು ನನ್ನಲ್ಲಿ ಉಂಟಾ, ನನಗೆ ವ್ಯಾಪಾರ ಆಯ್ತಾ, ಓ ಇವನಿಗೆ ವ್ಯಾಪಾರ ಆಗ್ಬೇಕಲ್ಲ. ಓ ನಿಮ್ಮದು ಹಾಗೆ, ನನ್ನಿಂದ ಒಂದು ಅವನಿಂದ ಒಂದು ಪಡಿಬೇಕು. ನೀನು ಹಾಗಾದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲಿ ಸೂಕ್ತ ಅಲ್ಲ. ನೀನು ಅಯೋಧ್ಯೆಗೆ ಹೋಗ್ಬೇಕು, ಅಲ್ಲಿ ನಮ್ಮ ಗುರುಗಳಿದ್ದಾರೆ, ಅವರಲ್ಲಿ ಕೇಳು, ಇದಕ್ಕೆ ಸರಿಯಾದ ಒಂದು ಪರಿಹಾರ ಕೊಡ್ತಾರೆ. ಹೋಗಿ ಹೋಗಿ ಹೋಗಿ. ಛತ್ರವ ಪಿಡಿದೋ ಹತ್ತಿರ ಕೈ ತರದು ನುಡಿದನು ಕೊಳ್ಳೆ, ಹತ್ತಿಯೊಳಿದನು ತಾನು ಪ್ರತ್ವಿಷನಿ ಬರಿ. ಮಗು ಬಿಸಿಲು, ಅದರ ಜೊತೆಗೆ ಹೆಣ್ಣು ಕೂಡ ಉಂಟು. ಈ ಬಿಸಿಲಿಗೆ ಛತ್ರಿ ಉಪಯೋಗ ಬರ್ತದೆ. ಛತ್ರಿ ತಗೊಳ್ಳಿ. ಬೇಡಯ್ಯ ನಮಗೆ, ಬೇಡ ಅಲ್ಲ, ಬಿಸಿಲು ನೆರಳು ಕೊಡ್ತಾರೆ, ಕಾಲು ಸುಡುತ್ತದೆ, ಗೊತ್ತಿದೆ. ಆದರೆ ಇಲ್ಲಿ ನಾವೇನನ್ನು ಸ್ವೀಕರಿಸುವ ಹಾಗಿಲ್ಲ. ಹೌದೇ? ಆದ್ದರಿಂದ ನಮಗೆ ಬೇಡ. ಆ ಬ್ರಾಹ್ಮಣರಿದ್ದಾರೆ, ಅವರಿಗೆ ಅಯ್ಯ ಬಿಸಿಲು ಛತ್ರಿ ಬೇಕಾ? ಬಿಸಿಲು ಸೂರ್ಯ ಇದ್ದ ಕಾರಣ ಬಿಸಿಲು, ಅದು ಹೋಗ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಛತ್ರಿ ಛತ್ರಿ ನೋಡ, ಬಿಡಿಸೊಮ್ಮೆ ಹಿಡ್ಕೊ. ಅಯ್ಯೋ ಶಿವನೇ, ಅದನ್ನು ನೋಡಿ. ಇದನ್ನು ಹಿಡಿದುಕೊಳ್ಳುವುದಕ್ಕಿಂತ ಮರದಡಿಯಲ್ಲಿ ನಿಲ್ಲುವುದು ಒಳ್ಳೆಯದಲ್ಲ ಪುಣ್ಯಾತ್ಮ. ಅದಕ್ಕಿಂತ ಹೆಚ್ಚಿಗೆ ನರಳು ಸಿಕ್ಕಿತು. ಇಷ್ಟು ದೊಡ್ಡ ಅದರಲ್ಲಿ ಹೊಟ್ಟೆ ಎಷ್ಟುಂಟು ಪುಣ್ಯಾತ್ಮ, ಅದಕ್ಕೆ ನಾನಿನ್ನು ಕ್ರಯ ಕೊಡಬೇಕಾ? ನೀವು ಎಲ್ಲೆಲ್ಲಿಂದ ತೆಕ್ಕೊಂಡು ಬಂದು ನಮಗೆ ಮಾರುವುದು ನೋಡಿ. ಅಲ್ಲ, ಅದೆಲ್ಲ ಸರಿ. ಅದು ಅವ ಯಾರು ಅಂತ ಗೊತ್ತಾಗಲಿಲ್ಲ. ಅವ ಇವನ ತಮ್ಮ. ತಮ್ಮ? ಕೊನೆಯ ತಮ್ಮ. ಸ್ವಲ್ಪವೂ ಹೋಲಿಕೆ ಇಲ್ಲ ಪುಣ್ಯಾತ್ಮ. ಅಲ್ಲ, ಸತ್ಯ ಹೇಳ್ತೇನೆ, ಅವ ಈ ವ್ಯಾಪಾರಕ್ಕೆ ಸೂಕ್ತ ಅಲ್ಲ. ಅಲ್ಲ, ಅವ ಬೇಸಿಗೆಯಲ್ಲಿ ಹುಟ್ಟಿದ ಹಾಗೆ ಕಪ್ಪಾದದ್ದು. ಅಲ್ಲ, ಈ ವ್ಯಾಪಾರಕ್ಕೆ ಅವ ಸೂಕ್ತ ಅಲ್ಲ. ಯಾಕೆ? ಅದು ಮನೆ ಮನೆಗೆ ಕೆಲವರು ಹೋಗ್ತಾರೆ, ಹೇಗೆ? ಈ ಹಳೆ ಗುಜುರಿ ಬೇಕು ಕಬ್ಬಿಣ, ಅದನ್ನು ಕೇಳಿಕೊಂಡು ಹೋಗುವವರು ಇರ್ತಾರೆ. ಅದಕ್ಕಾದ್ರೆ ಅವ ಸೂಕ್ತ ಇನ್ನು ವ್ಯಾಪಾರ ಅದನ್ನೊಂದು ಆರಂಭಿಸಿದ್ರೆ ಒಳ್ಳೆಯದು. ಅಲ್ಲ, ಅವ ನಮ್ಮ ಜೊತೆಗೆ ಸ್ವಲ್ಪ ದಿನ ಇರ್ಲಿ ಅಂತ ಇಟ್ಕೊಂಡದ್ದು. ಹೌದಾ? ವ್ಯಾಪಾರ ಕಲೀಲಿಕ್ಕ ನಮಗೆ ಯಾರು ಬೇಡ ಅಂತ, ಯಾರಿಗೂ ಬೇಡ ಅಂತ ಗೊತ್ತಾಯ್ತಲ್ಲ. ನಡೀರಿ. ಬೇಡವಾ? ಬೇಡ. ನಿಮಗಂತೂ ಹಸಿವೆ ಸತ್ತಾನಿಲ್ಲ ಪುಣ್ಯಾತ್ಮ. ನಾನು ಆಗದಿಂದ ಕಾಯುವುದು, ಒಮ್ಮೆ ತಿನ್ನು ಅಂತ. ತರುವುದು ತಂದಿದ್ದೇನೆ, ತಿನ್ಲಿಕ್ಕೆ ಬಿಡ್ಬೇಕಲ್ಲ ನೀವು. ಅಲ್ಲ, ಮತ್ತೆ ಅವಧಿ ಆಗುವುದು ನಮಗೆ. ಅವಧಿ ನಿನಗೆ ಸಮಯ ಉಂಟು, ಸಮಯ ಉಂಟು ನಿನಗೆ. ಮಗು ನಾನು ಕೊಟ್ಟದ್ದು ಮಾತು ಸಿಪ್ಪೆ ತೆಗೆದಿದ್ದ. ಸಿಪ್ಪೆ ತೆಗೆದು ಹೇಗೆ ತಿನ್ನುವುದು ಅಂತ ಗೊತ್ತು. ಅದೆಲ್ಲ ತೆಗೆಯುದು, ತಿರುಗಿಸಿ. ತೆಗಿ. ಹೇಗೆ ತಿನ್ನುವುದು ಅಂತ ಅವರು ಹೇಳಿಕೊಡ್ತಾರೆ. ತೆಗಿ. 1 2 ಸಿಪ್ಪೆಗಳು ಬೇಡ ಮಗು. 3 4. ಹಿಂದಾಗಲಿ. ನೀರು ಮಗು ಬೇಗ.
ಹೌದು. ಹಾಗೆ ಮಲಗಲಿಕ್ಕಾಗುದು. ಮಲಗುವಾಗ ಯಾರಾದ್ರೂ ಕಾಲು ಒತ್ತಿದ್ರೆ ಒಳ್ಳೆ ನಿದ್ರೆ ಬರ್ತದೆ. ಕಾಲು ಒತ್ತಬಹುದು, ಈಗ ನಾನೇ ಕಾಲು ಒತ್ತೀನಿ. ಆದರೆ ಗುರುಗಳಿಗೆ ಕೊಡಬೇಕಾದ್ದು ಕೊಡುವುದಕ್ಕೆ ತಡ ಆಗುತ್ತದೆ. ನಾನು ಗುರುಗಳಿಗೆ ಕೊಡ್ಲಿಕ್ಕೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಸಮಯ ಉಂಟು, ಸಮಯ ಉಂಟು. ನೀ ಸ್ವಲ್ಪ ಕಾಲು ಒತ್ತಿದೆಯಾ? ಹಾಗೆ ಗೊತ್ತು ಗೊತ್ತು. ಕಾಲು ಒತ್ತು ಹೇಳಿದ್ದು ಪಂಚೆ ಎತ್ತಲಿಕ್ಕೆ ಹೇಳಿದ್ದ ನಾನು. ಇಲ್ಲಿಂದ ಕೆಳಗೆ ಮಾತ್ರ ಒತ್ತು. ಸರಿ ಒತ್ತು, ಸರಿ ಒತ್ತು. ನನ್ನದು ಕಾಲು ಅಷ್ಟು ಜೋರಾಗಿ ಒತ್ತಿಗೆ ಹೇಳಿದ್ದೇನೆ ನಾನು. ಮೃದುವಾಗಿ ಹೆಂಗಸರು ಒತ್ತಿದ ಹಾಗೆ ಆಗಬೇಕು. ಹೆಂಗಸರು ಒತ್ತಿದ ಹಾಗೆ ಮೃದುವಾಗಿ ಒತ್ತು ಒತ್ತು. ನಿಲ್ಲುವುದೇ ನಿಲ್ಲುವುದೇ ನಿಲ್ಲುವುದೇ. ನನ್ನ ಮಗನಿಗೆ ಹೊಡಿಬೇಡಿ. ಹೊಡಿಬೇಡಿ. ಮತ್ತೆ ಅಪ್ಪ ಒತ್ತುವಾಗ ಮಗನಿಗೆ ಗೊತ್ತಾಗುದಿಲ್ವ? ಇವೆಂತದ್ದು ಕಲ್ತದ್ದು ಮತ್ತೆ ಇವನು? ಸಣ್ಣ ಪ್ರಾಯದ ಹುಡುಗ. ಸರಿ ಹೊತ್ತು, ಸರಿ ಹೊತ್ತು. ಅವನಿಗೆ ಕಾಲು ಒತ್ತಿಸಿ ಬರೇ ಈ ಮೊಸರನ್ನ ತಿಂದು ತಿಂದು ಕೈ ನೋಡು ಹೇಗುಂಟು. ಒತ್ತು ಕಾಲು ಒತ್ತಲಿಕ್ಕೆ ಗೊತ್ತಿಲ್ಲ. ಕಾಲು ಒತ್ತಿಸಿದೆ. ಕಾಲು ಒತ್ತಿಸಿ ಹಾಗಾದ್ರೆ ಸರಿ ಹೊತ್ತು. ನನ್ನಲ್ಲಿ ಅಧಿಕ ಪ್ರಸಂಗ ಮಾತನಾಡ್ತೀಯ? ಕಾಲು ಒತ್ತಿಸಿ ಗೊತ್ತು. ನನಗೆ ಗೊತ್ತಿಲ್ವ ಅರಮನೆಯಲ್ಲಿದ್ದವರಿಗೆ ಕಾಲು ಒತ್ತಿಸಿ ಗೊತ್ತುಂಟು ಅಂತ? ಒತ್ತು ಸರಿ. ಸಾಕು ಸಾಕು ಸಾಕು. ಸರಾಗುದಿಲ್ವ ನಿಮಗೆ? ಸರಾಗುದಿಲ್ಲ. ನಿಮ್ಮದು ಇದೇ ಆಯ್ತು. ಯಾವಾಗ ಹೋಗುವ. ಮುಂದೆ ಬರುತ್ತಿರಲೋ ಪ್ರಧಾನೊಂದು ತಾಣದಿಯಲವನಗೆ ಜಲತಂದು ಮಾಗದಿ ಕುಳಿತುಕೊಳ್ಳವರೆಂದು ಕರೆದ ಜಲತಂದು ಮಾರ್ಗದಿ ಈ ದಾರಿಯಲ್ಲಿ ದಣಿದು ಬರುವವರಿಗೆ ನೀರು ಕೊಡುವವರು ನಾವು. ಓ ದೂರದಲ್ಲಿ ನೋಡಿದೆವು ಅಂತಾದ್ರೆ ಯಾರೋ ಇತ್ತ ಕಡೆ ಬರ್ತಾ ಇದ್ದಾರೆ. ಅವರ ಮುಖವನ್ನು ಕಾಣುವಾಗ ದಣಿದು ಬಂದವರ ಹಾಗೆ ಇದ್ದಾರೆ. ಹಾಗಾಗಿ ಅವರಲ್ಲಿ ಸ್ವಲ್ಪ ಮಾತ್ರ. ನಿಮಗೆ ನೀರು ಬೇಕಾ? ದಣಿದು ಬಂದಿದ್ದೀರಿ, ಸ್ವಲ್ಪ ಹೊತ್ತಿಗೆ ವಿಶ್ರಾಂತಿಯನ್ನು ಪಡೆಯಿರಿ. ಆಮೇಲೆ ನೀರು ಕುಡಿದು ಮತ್ತೆ ಮುಂದೆ ಹೋಗಿ ಆರಾಮಟ್ಟಿಗೆ. ಹೌದು. ದಾನವೆಟ್ಟಿಗ ಮಾರ್ಗದಲ್ಲಿ ನಾನಿ ಪಾನೀಯವ ಕೊಂಡೆನಾದರೆ ಶೋಣಿಗಳು ದತ್ತಾಪವನದ ಹಾನಿಯವುದು ದಾನವೆಟ್ಟಿಗ ರಾಜ್ಯದಲ್ಲಿ. ವಿಶ್ವಾಮಿತ್ರರಿಗೆ ದಾನವಾಗಿ ಕೊಟ್ಟ ಭೂಮಿ ಇದು. ಈ ಕ್ಷೋಣಿಯಲ್ಲಿ ನಾನು ಏನನ್ನು ಸ್ವೀಕರಿಸಿದರೂ ಕೂಡ ಅದು ತಪ್ಪಾಗ್ತದೆ. ಆದ್ದರಿಂದ ದಯವಿಟ್ಟು ಬೇಡ. ನಿಮಗೆ ಬೇಡ, ಅವರಿಗೆ ಬೇಡ ಅಂತೆ. ಭಟ್ರೆ, ಅವರಿಗೆ ಬೇಡ ಅಂತ ನಿಮಗೆ ಬೇಕಾ? ಯಾವುದು ನೀರು? ನೀವೆಂತ ತಗೊಳ್ತೀರಾ? ಸ್ವಲ್ಪ ನೀರು? ನೀವು ತಕೊಂಡು ತಕೊಂಡು ಮುಖ ಇಷ್ಟು ಸಣ್ಣದಾಗಿದೆ. ಹೌದು. ನಿಮಗೆ ನೀರು ಬೇಕಾ? ನೀರು ನೀವು ಅಷ್ಟು ಕೇಳುವಾಗ ನಾನು ತಕ್ಕೊಳ್ಳೋದಿರ್ತೇನ? ಸಾಕು. ಏನಾಯ್ತು ಭಟ್ರೆ? ಸತ್ಯ ಹೇಳ್ಬೇಕು. ಯಾವ ತೋಡಿನಿಂದ ತಂದದ್ದು ಅಂತ ಹೇಳ್ಬೇಕು. ಇದು ಕುಡಿಯುವ ನೀರು. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು. ಮತ್ತೆ ನನಗೆ ಕೈ ಕೈ ಆಯ್ತು ಪುಣ್ಯಾತ್ಮ. ಎಂತ ಮಿಶ್ರಣ ಮಾಡಿದ್ದಿ ನೀವು? ಇದಕ್ಕೇನು ಮಿಶ್ರಣ ಮಾಡಲಿಲ್ಲ. ನೀವು ಬರುವಾಗ ಏನು ತಕೊಂಡು ಬಂದಿದ್ದೀರಿ? ನನಗೆ ಬೇಕಿದ್ದೆ. ಏ ಪಾಪಿ, ನಾನು ಎಷ್ಟು ಸಮಯದಿಂದ ಇವರೊಟ್ಟಿಗೆ ತಿರುಗ್ತಾ ಇದ್ದೇನೆ ಪುಣ್ಯಾತ್ಮ. ಗಂಟಲು ಒಳಾಗ್ತದೆ ಅಂತ ಈಗ ನೀರು ಕುಡಿದದ್ದು ನಾನೆಂತ ತಕ್ಕೊಂಡಿದ್ದೇನೆ ಅಂತ ಕೇಳ್ತಾ ಇದೆಯಲ್ಲ. ಬಹುಶಃ ಹೀಗಾಗಿರ್ಬೇಕು. ಏನು? ಬಾಳೆಹಣ್ಣು ಕಾಯಿ ನಾನು ಹಸಿವೆಯಲ್ಲಿ ತಿಂದದ್ದು ಅದರ ಕಹಿ ಇರಬೇಕು. ಸಿಪ್ಪೆ ತಿಂದ್ರೆ ನೀ ತಿನ್ನಿಸಿದ್ಯಾ? ಓ, ಈಗ ಅರ್ಥ ಆಯ್ತು ನನಗೆ. ಆಗ ಒಮ್ಮೆಗೆ ಅವನ ಕೈಯಿಂದ ಎಳೆದು ತಿಂದಲ್ಲ, ಸಿಪ್ಪೆ ಸಹಿತ ಹೋಗಿರ್ಬೇಕು. ಬೇಡ ನೀವು ಹಾಗೆ. ಬೇಡ, ಬೇಡ, ಸ್ವಲ್ಪ ಹೌದಾ? ಇಂಥ
ಸುಮವಾಗಲಿ ದೇಗ ವಂಚನಾತಿದಧಿ ವಸುಧೆಯುಳ್ಳು ದುರ್ಮರಣವಾದ ಕಾಲ ಬಂತು ಬಿಸಜ ಮಿತ್ರನ ಕುಲ ತೊಳೋದಕ್ಕಿಂತ ಕುಲ ತೊಳ್ಳೋದಗಿದೆ ಋಷಿವರನ ಋಣಶೇಷ ಕಷ್ಟಕೋಟಲೆಗಳನ್ನು ದಾಟಿ ಬಂದೆವು ನಾವು. ಬರುತ್ತಿರುವಾಗಲೇ ಕಾಡಿನ ಮಧ್ಯದಲ್ಲಿ ಸಾಗಿದ್ರೆ ಬಿಸಿಯ ಅನುಭವ ನಮಗಾಗ್ತದೆ. ಹೌದು, ನೋಡಿದರೆ ಹವ್ಯವಾಹನನ ಕೆನ್ನಾಲಿಗೆಯನ್ನು ಚಾಚುತ್ತಾ ದಾಗ್ಧತೆಯಿಂದ ಕಾಡನ್ನು ಸುಡುವುದಕ್ಕೆ ತೊಡಗಿದ್ದಾರೆ. ಕಾಡ್ಗಿಚ್ಚು ಮೇಲೆ ನಭದತ್ತರಕ್ಕೆ ಮುಳುಗುತ್ತದೆ, ಮುಟ್ಟುತ್ತಲಿದೆ. ಸಾಗುವ ಹಾಗಿಲ್ಲ, ಹಿಂದೆ ಹೋಗುವ ಹಾಗಿಲ್ಲ. ಹೌದು ಶಿವನೇ, ವೀರರೊಂದಿಗೆ ಹೋರಾಡಿ ಮರಣಿಸಿದರೆ ಬೇಸರ ಇಲ್ಲ, ಗೋರಕ್ಷಣೆಗೆ ಪ್ರಾಣಾರ್ಪಣೆ ಮಾಡಿದ್ರೆ ಬೇಸರವಿಲ್ಲ, ವಿಪ್ರಾರ್ಥಕ್ಕಾಗಿ ಹರಣ ನೀಗಿದ್ದೂ ಬೇಸರ ಇಲ್ಲ. ಏನೂ ಇಲ್ಲದೆ ಋಷಿ ಋಣವನ್ನು ಹರಿಸಲಾಗದೆ ಕಾಡ್ಗಿಚ್ಚಿಗೆ ಬಿದ್ದು ಸಾಯಬೇಕಾದ ಸ್ಥಿತಿ ನಮಗಾಯಿತಲ್ಲ. ಇಲ್ಲ, ಏನು ಮಾಡಿದ್ರು ದಾರಿ ತೋಚುತ್ತಿಲ್ಲ. ವಿಧಿ ಬರೆದದ್ದಷ್ಟು ಅಂತ ಭಾವಿಸಬೇಕು. ಆದ್ದರಿಂದ ನಿಮ್ಮ ರಕ್ಷಣೆ ಹೊಣೆಯು ನನಗಿರುವುದರಿಂದ ನನ್ನನ್ನು ಬಲಿಗೊಂಡಾದರೂ ಅವ ತೃಪ್ತಿಯನ್ನು ಹೊಂದಲಿ. ತೋರುವ ಕಾಡ್ಗಿಚ್ಚಿಗೆ ನೀನೆಮ್ಮನು ವಂಚಿಸಿ ಬಲ್ಲವನಾಗಿ ನೀನು ಇಲ್ಲವೇ ಪ್ರೀತಿ ಎನ್ನಲ್ಲಿ ನಿನಗೆ ಬೇಗ ನಿಲ್ಲದೆ ತಿಳುವು ಮಾತ ಅಗಲಿ ಹೋದರೆ ನಾವು ಹೊಗಳಾರ ಮರೆಯನು ಜಗತ್ತಿಯೊಳ್ಳು ಮೋಗವಿಟ್ಟು ಎಲ್ಲಿಗೈದುವುದು ತಾತ ಕಾಣುತ್ತಿರುವಂತಹ ಕಾಡ್ಗಿಚ್ಚಿಗೆ ನಿನ್ನ ಪ್ರಾಣವನ್ನು ಅರ್ಪಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಏನಪ್ಪ, ತಿಳಿದು ಕೂಡ ನೀನು ಹೀಗೆ ಮಾಡುವುದು ತರವೇ ಹೇಳು. ಯಾಕೆ ಮಗು? ಎನ್ನ ಅಪ್ಪಿಯ ಮೇಲೆ ಮೋಹ ನಿನಗಿಲ್ಲವೇ? ಎನ್ನ ಅಪ್ಪಿಯನ್ನು ಒಮ್ಮೆ ನೋಡು, ಆಕೆಯ ಬಗ್ಗೆ ಒಮ್ಮೆ ಯೋಚಿಸು. ಮಹಾ ಪತಿವ್ರತೆ ಆಕೆಗೆ ಆ ಪತಿವ್ರತೆ ಅಂತ ಇರಬೇಕು ಅಂತಾದ್ರೆ ಆಕೆಯ ಕೊರಳಲ್ಲಿ ಆ ಮಾಂಗಲ್ಯ ಸದಾ ಇರಬೇಕು. ಆ ಮಾಂಗಲ್ಯ ಇರಬೇಕು ಅಂತಾದ್ರೆ ಕಟ್ಟಿದಂತಹ ನೀವಿರಬೇಕು. ಹಾಗಾಗಿ ನೀವು ಹೋಗುವುದು ತರ ಅಲ್ಲ ತಂದೆ, ನೀವು ಹೋಗುವುದು ತರವಲ್ಲ. ಮತ್ತೆ ನಿಮಗೆ ಬೇಕಾಗಿ ನಾನು ಹೋಗಿದ್ದೇನೆ. ಇಲ್ಲ, ನೀವಿಬ್ಬರೂ ಅಗ್ನಿಯನ್ನು ಹೋಗಕೂಡದು. ಚಿತ್ತದೊಲ್ಲಭ ಸೈರಿಸು ಹೋಗುವೆನು ರೀ ಮುತ್ತೈದೆ ತನದಿಲೇಸು ಮತ್ತೇನು ಫಲವು ಬಾಳಿ ನೀ ಪೂಗಿ ನಿತ್ಯ ವೈದವ್ಯ ತಾಳಿ ಚಿತ್ತದೊಲ್ಲಭ ಸೈರಿಸು ಚಿತ್ತದೊಲ್ಲಭ ನೀವಿಬ್ಬರೂ ಅಗ್ನಿಯನ್ನು ಹೋಗಕೂಡದು. ನೀವು ಋಷಿ ಋಣವನ್ನು ತೀರಿಸಬೇಕಾದಂತಹ ಕರ್ತವ್ಯ ನಿಮಗಿದೆ. ಅವ ಮುಂದಕ್ಕೆ ಉತ್ತರಾಧಿಕಾರಿ ಆಗಬೇಕಾದವನು. ಆದರೆ ನೀವೊಂದು ವೇಳೆ ಅಗ್ನಿಯನ್ನು ಹೋದಿರಿ ಎಂದಾದರೆ ನನಗೆ ವೈದವ್ಯ ದೀಕ್ಷೆಯನ್ನು ಕೊಟ್ಟು ಹೋಗುತ್ತೀರಾ ಪ್ರಭು? ಹೆಣ್ಣಾದವಳು ಬಯಸುವುದು ಏನು? ಹಣೆಯ ಸಿಂಧೂರ ತಿಲಕ, ಕೊರಳ ಮಾಂಗಲ್ಯದ ಪದಕ, ಅದು ಉಳಿಯಲಿ ಉಸಿರಿರುವ ತನಕ ಎನ್ನುವ ಹಾಗೆ ನಾ ಹೋಗುತ್ತೇನೆ, ನಾ ಅಗ್ನಿಯನ್ನು ಹೋಗುತ್ತೇನೆ. ಮುತ್ತೈದೆ ಮರಣ ನನಗೆ ಸಿಗುತ್ತದೆ ಎನ್ನುವುದಾದರೆ ಅದನ್ನು ಸಂತೋಷವಾಗಿ ನಾನು ಸ್ವೀಕರಿಸುತ್ತೇನೆ ಸ್ವಾಮಿ. ಇದು ಕರ್ಮ ಸಾಕ್ಷಿಯಾದಂತಹ ಭಗವಾನ್ ಸೂರ್ಯನಾರಾಯಣಿಗೆ ನಮಸ್ಕಾರವನ್ನು ಮಾಡಿದ್ದೇನೆ. ದೇವತೆಗಳೆಲ್ಲರೂ ಬಿಟ್ಟ ಕಣ್ಣುಗಳಿಂದ ಇದನ್ನು ನೋಡಲಿ. ವಿಶ್ವಾಮಿತ್ರರೇ ನಿತ್ಯರಾಗಲಿ. ಒಂದು ವೇಳೆ ಮುಂದಕ್ಕೆ ಹೆಣ್ಣು ಜನ್ಮ ಹೊಂದಿದ್ದರೆ
ಹರಿಶ್ಚಂದ್ರ ಚಕ್ರವರ್ತಿಯೇ ನನಗೆ ಪತಿಯಾಗಲಿ, ಲೋಹಿತಾಶ್ವರೇ ನನ್ನ ಉದರದಲ್ಲಿ ಹುಟ್ಟಲಿ, ಸತ್ಯಕೀರ್ತಿಯೇ ಮಂತ್ರಿಯಾಗಲಿ. ಕಾಯೇನ ವಾಚ ಮನಸ ಮೃಡನನ್ನು ಧ್ಯಾನಿಸಿದ್ದು ಹೌದೇ ಆದಲ್ಲಿ ಇದು ಅಗ್ನಿ ನನ್ನನ್ನು ಬಾಯಿ ತೆರೆದು ನಿನ್ನ ಪ್ರತಿಯೋಧ ಧರ್ಮ ದೊಡ್ಡದು. ಯಾವ ಸ್ಥಿರವಾದ ವಾಕ್ಯವನ್ನು ಆಡಿ ಅಗ್ನಿಗೆ ಧುಮುಕಿದೆಯೋ ನಿನ್ನನ್ನು ಮುಟ್ಟುವುದಕ್ಕೆ ಆಗದ ಅಗ್ನಿಯೇ ಹಿಂದೆ ಸರಿದು ನಿನ್ನನ್ನು ಪಡೆದ ನಾನು ಧನ್ಯ, ನಾನು ಧನ್ಯ, ನಾನು ಏನು ಪತಿವ್ರತ ಧರ್ಮದಿಂದ ಇಷ್ಟೆಲ್ಲ ಆದದ್ದು ಅಂತ ಭಾವಿಸಿದ್ಯಾ? ಏ ಪಾಪಿ, ಏ ಹೆಡ್ಡ, ಹಾಗಲ್ಲ. ಅವಳ ಪತಿವ್ರತ ಧರ್ಮದಿಂದ ಆದದ್ದಲ್ಲ, ನಿನಗೆ ಋಷಿಋಣ ಅನ್ನುವುದುಂಟು. ಅದಕ್ಕಾಗಿ ನೀನು ಉಳಿಬೇಕಿತ್ತು. ನೋಡು, ಅಗ್ನಿಯೇ ಹಿಂದಕ್ಕೆ ಹೋದದಲ್ಲ, ನಾನು ಕಳಿಸಿದ್ದು. ಹೇಗೆ ಬಲ್ಲೆಯ? ಅಗ್ನಿ ಬಂದದ್ದೇ ಬಂದದ್ದು. ನಾನು ಒಂದೇ ಮಂತ್ರ ಬಂಡೆ ಮೇಲೆ ಹತ್ತಿ ಕೂತಿದ್ದೀನಿ. ಅಲ್ಲಿ ಕೂತುಕೊಂಡು ನಾನು ಮಂತ್ರ ಹೇಳಿದ್ದು. ಯಾವ ಮಂತ್ರ? ಓಂ ಬ್ರೀಂ ಬ್ರೂಂ ಅಗ್ನಿಶಾಮಕಾಯ ನಮಃ. ಅಗ್ನಿಶಾಮಕ ಮಂತ್ರ ಎಲ್ಲ ಹೋಯ್ತು. ಅಗ್ನಿಸ್ತಂಭ, ಅಗ್ನಿಸ್ತಂಭನಾಯ್ತು. ನೀನು ನನ್ನನ್ನು ಸರಿ ಯಾರು ಈ ಬ್ರಾಹ್ಮಣ ಯಾರಂತ? ಬ್ರಾಹ್ಮಣ ಯಾರಂತ? ನೀವು ಶಬ್ದಕ್ಕೆ ಹೊಡಿಬೇಡಿ ಸ್ವಾಮಿ, ಮತ್ತೆ ನೋವಾಗುತ್ತದೆ ನನ್ನವರಿಗೆ. ನನ್ನ ಸಾಹಿತ್ಯವನ್ನು ಅವ ಸರಿಪಡಿಸುವುದ? ಏನೋ ತಿಳಿಯದೆ ಮಾಡಿದರೆ ಇನ್ನು ಮಾಡುವುದಿಲ್ಲ. ನನ್ನಷ್ಟು ಸಾಹಿತ್ಯ ಹಾಕ್ಲಿಕ್ಕೆ ಯಾರಿಂದಾದ್ರೂ ಆಗ್ತದ? ನಿನ್ನಿಂದ ಆಗ್ತದ? ನೀನು ನನ್ನಲ್ಲಿ ಕಲಿಬೇಕು. ಅದನ್ನು ಬಿಟ್ಟು ನನ್ನ ಕೊಡು ಕೊಡು ಇಷ್ಟು ನಾನಿಷ್ಟು ಹೊಡೆಯುವಾಗ ಮನಸ್ಸಿನಲ್ಲಿ ಏನೋ ಹೇಳಿರ್ಬೇಕು. ಇವನ ಸೊಂಟ ಮುರಿದು ಹೋಗ್ಲಿಲ್ಲ. ಈಗ ಬಗ್ಗಿದ್ದು ಗೊತ್ತುಂಟು ಪುಣ್ಯಾತ್ಮ, ಹೇಳಲಿಕ್ಕೆ ಆಗ್ತದ ನನಗೆ? ಈಗ ಆಯ್ತು. ನಿನ್ನನ್ನು ಆಧರಿಸಿದ ಮೇಲೆ ಆಯ್ತು, ಆಗಲೇ ಗೊತ್ತಾಯ್ತು. ಮನಸ್ಸಿನಲ್ಲಿ ಏನೋ ಅಂದ್ಕೊಂಡಿದ್ದೀನಿ. ನನ್ನನ್ನು ಆಧರಿಸಿಯಲ್ಲ ನೆಟ್ಟಗೆ ಇದ್ದಾರೆ. ನೀವು ಹೇಗೆ ಬಾಗುತ್ತೀವಿ? ಅಲ್ಲಿಯೂ ನಿನ್ನದ್ದು ಸಾಹಿತ್ಯ ಬಿಡುವುದಿಲ್ಲ ಅಲ್ಲ. ಇಷ್ಟು ಕಂಗೆಟ್ಟು ಹೋಗಿದ್ದಿ. ನಿನ್ನಲ್ಲಿ ಹೇಳಿ ಪ್ರಯೋಜನ. ನನಗೆ ಈಗಲೂ ತೋರ್ತದೆ. ಏನು? ಕಾಶಿ ತೋರ್ತದೆ. ತೋರುವುದದು ಕಾಶಿ, ತೀರ ಸನಿಹ. ನಾನು ಗುರುಗಳಲ್ಲಿ ಹೇಳಿದ್ದು ಕಾಶಿಗೆ ಹೋಗಿ ಸಂಪಾದನೆ ಮಾಡಿ ಕೊಡ್ತೇನೆ ಅಂತ. ಹೌದು. ನಡುದಾರಿಯಲ್ಲಿ ಎಲ್ಲವಲ್ಲ. ತೋರುವುದದು ಕಾಶಿ, ಸನಿಹದೊಳಿದು
ಶೀಘ್ರವಾಗಿ ನೀವು ಆ ಕಡೆಗೆ ಹೋಗುವಲ್ಲಿ ನಮಗೆ ಸಹಕರಿಸಿದರೆ ಅಲ್ಲಿ ಹೋಗಿ ಯಾರಲ್ಲಾದರೂ ಬೇಡಿಯಾದರೂ ನಿಮಗೆ ಒದಗಿಸ್ತೇನೆ. ಏನು ನನಗೆ ಗೊತ್ತಿಲ್ಲ ಅಂತ ಭಾವಿಸಿದ್ಯಾ? ಸರಿ ಹೋಗ. ದಿನವನ್ನು ಕಳೆಯುತ್ತದೆ ಕಂಡಾಗ ತನು ತನು ಇಳೆಯರ ಸಕೇಳ್ಪುರದ ವಿಭವವ ನಿಲಯ ಪತಿ ನೋಡುತ್ತಾರೆ. ಹೌದು, ಗಂಗಾ ನದಿಯಲ್ಲಿ ಮಿಂದೆವು, ಮನಸ್ಸು ಹಗುರವಾಯಿತು, ದೇಹವು ಶುದ್ಧವಾಯಿತು. ಹೌದು ಸ್ವಾಮಿ. ದೂರದಿಂದಲೇ ವಿಶ್ವನಾಥನ ಸಾನ್ನಿಧ್ಯವಾದಂತಹ ದೇವಾಲಯ ಕಾಣ್ತದೆ. ಅಂಬರ ಎತ್ತರಕ್ಕೆ ನಿಂತಿರುವಂತಹ ಗುಡಿಗೋಪುರಗಳು, ಇಲ್ಲಿರುವಂತಹ ಜೀವಗಳ ನಡೆ ಸಂತೋಷವೇನೆ. ಸಂತೋಷವಾಯಿತು, ಮನಸ್ಸಿಗೆ ಮುದವಾಯಿತು. ಏನು ಹಾಗೆ ಬಂದಾಯ್ತಲ್ಲ, ಸ್ವಲ್ಪ ಹೀಗೆ ನೋಡಿಕೊಂಡು ಬರುವ. ಏನು ಎಲ್ಲಿಗೆ ಹೋಗುದೆಲ್ಲಿಗೆ? ಅಲ್ಲ, ಸ್ವಲ್ಪ ನಾವು ನೋಡ್ತೇವೆ ಅಂತ. ನೋಡಿಕೊಂಡು ಬರುವುದು ತಲೆಸರಂಟ ಉಣ್ಯಾತ್ಮ ನಿನಗೆ. ನೋಡಿಕೊಂಡು ಬರುವುದು ಅಂತ ಹೇಳ್ತಾ ಇದ್ದೀಯಲ್ಲ, ನಿನಗೆ ಗುರುಗಳು ದಿನ ಎಷ್ಟು ಕೊಟ್ಟದ್ದು? 48 ದಿವಸ. ಎಷ್ಟಾಯ್ತು ಗೊತ್ತೋ? ಎಷ್ಟು? ಕೇಳಂತ ನಿನ್ನ ಹೆಂಡತಿಯಲ್ಲಿ 47 ದಿನ ಆಯ್ತು. ಕೊಡು. ಎಂದು ಯೋಜಿಸುವುದ ಬಯನುವ ಒಂದೊಳಿಯದಂತೆ ಕೊಡಲಿಂದೇನು ಅದನ ಎಂದು ಯೋಜಿಸುತ್ತ ಒಂದೆಡೆಗಳಿಗೆ ನಾನು ಮೈ ಮರೆತೆ. ಕಾಶಿಯ ವಿಶೇಷಣವನ್ನು ಕಾಣುತ್ತಾ ವಿಶ್ವನಾಥನ ಸಾನ್ನಿಧ್ಯತ್ವ ಮನವಿಟ್ಟು ಮೈಮರೆತಾಗಲೇ ತೆರಕಾರನಾದವನೇ ಬಡಿದೆಚ್ಚರಿಸ್ತಾನೆ. ಕೊಡು ಕೊಡು, ನೋಡುತ್ತಾ ಕುಳಿತರೆ ಹೇಗೆ ಎನ್ನುವಾಗ ವಾಸ್ತವಕ್ಕೆ ಬಂದೆ. ಪಕ್ಕನೇ ನಾನು ಗಮನಿಸಿದಾಗ ಉಳಿದದ್ದು 2 ದಿವಸ. ಕ್ಷೀರಣವನ್ನು ಕೊಡಬೇಕು. ಕೊಡೋಣವೆಂದರೆ ನಮ್ಮಲ್ಲಿ ಏನೂ ಇಲ್ಲ. ಋಣಿಯಾಗಿಯೇ ನಾನಿರಬೇಕಾದಂತಹ ಸ್ಥಿತಿವಂತಂತಾದರೆ ನೆನಪುರದಲ್ಲಿ ಹುಟ್ಟಿ ನಾನು ಪ್ರಯೋಜನವೇನು? ಹೇಗೆ ಕೊಡಲಿ? ಋಷಿ ಋಣವ ಹೇಗೆ ಇದರಿಂದ ಮುಕ್ತನಾಗಲಿ? ಕೇಳೋಣವೆಂದರೆ ಪರಕೀಯರು, ಪರಿಚಯ ಇಲ್ಲದವರು, ದಾರಿ ತೋಚದೆ ಕೊನೆಗೂ ಆಡಿದ ಮಾತನ್ನು ಸಲ್ಲಿಸುವುದಕ್ಕಾಗದ ವಿಮುಖವಾದಂತಹ ಸ್ಥಿತಿ. ಶಿವನೇ ಶಿವನೇ ಶಿವನೇ, ಯಾಕೆ ಮಲಗಿತಾ ಇದ್ದೀರಿ ಪ್ರಭು? ಮರುಗಲೇತಗೆ ಭೂಪನಿ ಬರಿವರ ಮುನೀಂದ್ರರ ಸಾಲವಿವಡೆ ಬರದಿ ನಮ್ಮನು ಮಾರಿ ಋಣವನು ಪರಿಗರಿಪುದು. ಬರದಿ ನಮ್ಮನು ಮಾರಿ ಋಣವನು ಪರಿಗರಿಪುದು. ಮರುಗಲೇತಗೆ ಚಿಂತಿಸುತ್ತಾ ಕುಳಿತರೆ ಕಾಲಹರಣವೇ ಹೊರತು ಕಾರ್ಯ ಸಾಧನೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕರುಣಾಮಯಿಯಾದಂತಹ ವಿಶ್ವಾಮಿತ್ರ ಮುನಿಗಳು ನಮಗೆ ಕರುಣೆಯಿಂದ 48 ದಿವಸಗಳ ಅವಧಿಯನ್ನು ಕರುಣಿಸಿದ್ದಾರೆ. ಅದರಲ್ಲಿ 47 ದಿವಸಗಳನ್ನು ನಾವು ವ್ಯರ್ಥವಾಗಿ ಕಳೆದೆವು. ಇನ್ನು ಉಳಿದಿರುವುದು 1 ದಿವಸ ಮಾತ್ರ. ನಾಳೆ ಸೂರ್ಯ ಮುಳುಗುವುದರ ಒಳಗಾಗಿ 48,000 ಹೊನ್ನು. ಇಲ್ಲವಾದಲ್ಲಿ ಒಂದು ಆನೆಯ ಮೇಲೆ ವ್ಯಕ್ತಿ ಆಗದ ಎತ್ತರಕ್ಕೆ ಕವಡೆಯನ್ನು ಹಾರಿಸಿದಷ್ಟು, ಚೆಮ್ಮಿಸಿದಷ್ಟು ಎತ್ತರಕ್ಕೆ ಹೊನ್ನ ರಾಶಿ. ಯೋಚಿಸುವುದಕ್ಕೂ ಕಲ್ಪಿಸುವುದಕ್ಕೂ ಸಾಧ್ಯವಿಲ್ಲ ಪ್ರಭು. ಆದರೆ ನಾವು ಬಂದು ಸೇರಿದ್ದು ಕಾಶಿ ವಿಶ್ವನಾಥನ ಕ್ಷೇತ್ರವಿಲ್ಲ. ಖಂಡಿತವಾಗಿ ಅವನು ನಮಗೆ ಕರುಣಿಸುತ್ತಾನೆ, ಏನಾದರೂ ಒಂದು ಬುದ್ಧಿಯನ್ನು ಕೊಡುತ್ತಾನೆ. ಧೀರೋದಾತ್ತ ವ್ಯಕ್ತಿತ್ವವನ್ನು ಹೊಂದಿದವರು ನೀವು. ಯಾವ ಕಾರಣಕ್ಕೂ ನೀವು ಅಧೀರರಾಗಬಾರದು, ಧೈರ್ಯವನ್ನು ಕಳೆದುಕೊಳ್ಳಬಾರದು. ನಾನು ಕೇವಲ ಮುನಿಯ ಮಾತಿಗೆ ಬೇಕಾಗಿ ಸಮಸ್ತ ಸಾಮ್ರಾಜ್ಯವನ್ನೇ ನೀವು ದಾರಿ ಎರೆದು ಕೊಟ್ಟವರು ಅಲ್ಲವೇ? ಸತ್ಯ ವಚನಕ್ಕೆ ಬೇಕಾಗಿ. ಪ್ರಭು,
ಒಂದು ಮೆಟ್ಟಿಲನ್ನು ನೀವು ಏರಿದ್ದೀರಿ, ಇನ್ನು ಎರಡನೆಯ ಮೆಟ್ಟಿಲನ್ನು ಏರಬೇಕಾಗಿದೆ. ನೀವು 48,000 ಹೊನ್ನನ್ನು ಕೊಡಬೇಕು. ನೀವು ನಡೆದುಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಛಾಯಾನುವರ್ತಿನಿಯಾಗಿ ಸತಿಸುತ್ತರು ನಾವಿಬ್ಬರು ನಿಮ್ಮ ಹಿಂದೆ ಬಂದವರು. ಕೇವಲ ಲೋಕ ಮೆಚ್ಚುವುದಕ್ಕಾಗಿಯೋ ಅಥವಾ ಹೊಗಳುವುದಕ್ಕಾಗಿಯೋ ನಿಮ್ಮ ಹಿಂದೆ ಬಂದವರಲ್ಲ. ನಿಮ್ಮ ಕರ್ತವ್ಯದಲ್ಲಿಯೂ ನಮಗೂ ಹೊಣೆಗಾರಿಕೆ ಇದೆ ತಾನೇ. ಹೇಳುವುದನ್ನು ಕೇಳಿದ್ದೇನೆ. ಈ ಕಾಶಿಯಲ್ಲಿ ಭೂಮಿಯಲ್ಲಿ ಇಲ್ಲದೆ ಇರುವಂತಹ ಒಂದು ಪದ್ಧತಿ ಇದೆಯಂತೆ. ಅದುವೇ ಮನುಷ್ಯರ ಮಾರಾಟ. ಸ್ವಾಮಿ, ಇಲ್ಲಿಗೆ ಮಾತ್ರ. ಹೌದು. ಈ ಕಾಶಿಯಲ್ಲಿ ಅದೆಷ್ಟೋ ಬ್ರಾಹ್ಮಣರಿದ್ದಾರೆ. ಅವರ ಮನೆಯಲ್ಲಿ ಉಳಿಗದವರು ಆಳುಗಳು ಕೆಲಸಕ್ಕೆ ಬೇಕಾಗಬಹುದು. ನಿಮ್ಮ ಸತ್ಯವಚನ ಉಳಿಯುವುದಕ್ಕೆ ಬೇಕಾಗಿ, ವಿಶ್ವಾಮಿತ್ರರ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸ್ವಾಮಿ, ನಮ್ಮನ್ನು ಸಿಕ್ಕಿದಂತಹ ಮೌಲ್ಯಕ್ಕೆ ಸತಿಸುತರಾದಂತಹ ನಮ್ಮನ್ನು ಮಾರಾಟ ಮಾಡಿಬಿಡಿ ಪ್ರಭೋ, ಮಾರಾಟ ಮಾಡಿಬಿಡಿ. ಸೀಸವನ್ನು ಕರ್ಣ ಪೂರಕ್ಕೆ ಸುರಿದಂತ ಅನುಭವ ನನಗೆ. ಎಂತಹ ಮಾತನಾಡಿದೆಯೇ ನೀನು? ನಾನು ಯಾರನ್ನು ಮಾರಾಟ ಮಾಡಬೇಕು? ಸತಿಸುತ್ತರನ್ನೇ. ತರಣಿ ಕುಲದಲ್ಲಿ ಹುಟ್ಟಿದ ಮಣಿಪರು ಸತ್ಯವಚನಶೀಲರಾದರೂ ಯಾವ ಕಾಲಕ್ಕಾದರೂ ತರಣಿ ಸುತರನ್ನು ಮಾರಿದರೆಂಬ ಮಾತಿಲ್ಲ. ನನ್ನ ಕಾಲಕ್ಕಾಗುವಾಗ ಆ ಮಾತು ಇನ್ನೊಬ್ಬರಿಂದ ಬಂತು ಅಂತಾದರೆ ಸೂರ್ಯವಂಶದರ ಧವಳ ಕೀರ್ತಿಗೆ ಮಾಲಿನ್ಯಡಿಸಿದೆ. ಅಪವಾದ ಹಾಗದು ಇಲ್ಲ ಇಲ್ಲ ಇಲ್ಲ. ಯಾರಾದರೂ ಏನು ಯಾರ ನುಡಿಯಿಂದೇ ನಗುದು ಕಾಂತ, ಯಾರ ನುಡಿಯಿಂದೇ ನಗುದು ವರ ಪ್ರಾರಬ್ಧ ಫಲ ಬಿಡದಿದ್ಯಾರನು ಯಾರು ಬಲ್ಲರು ನಮ್ಮ ಗುರುತವ ಊರ ಜನರು. ಯಾರ ನುಡಿಯಿಂದೇ ನಗುದು ಕಾಂತ, ಸಾಧ್ಯ ಉಂಟು? ನಮಗಿಲ್ಲಿ ಯಾರ ಪರಿಚಯ ಇದೆ ಹೇಳಿ? ಪ್ರತ್ಯೇಕವಾದಂತಹ ಪ್ರದೇಶವಲ್ಲವೇ ಇದು? ಅದಕ್ಕಿಂತಲೂ ಮಿಗಿಲಾಗಿ ಸತ್ಯ ಉಳಿಯಬೇಕು ಎನ್ನುವ ಹಾಗೆ ಬಾಯಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ಸತ್ಯ ಉಳಿಯುವುದು ಅದು ಕೆಂಡದ ಮೇಲೆ ನಡೆದಷ್ಟೇ ಕಷ್ಟ. ಅದಕ್ಕೆ ನಾನೇ ಹೇಳ್ತಾ ಇದ್ದೇನೆ, ನಿಮ್ಮ ಹೆಂಡತಿಯಾಗಿ ನಾನೇ ಸಲಹೆಯನ್ನು ಕೊಡುತ್ತಾ ಇದ್ದೇನೆ. ನೀವಾಡಿದಂತಹ ಸತ್ಯ ವಚನ ಉಳಿಯಬೇಕಿದ್ದರೆ ಸತಿಸುತರನ್ನು ನೀವು ಮಾರಾಟ ಮಾಡಲೇಬೇಕು. ಇಲ್ಲವಾದಲ್ಲಿ ನಾಳೆ ದಿವಸ ಸತ್ಯಕ್ಕಿಂತ ತಪ್ಪಿ ನಡೆದ ಎನ್ನುವಂತಹ ಆ ಮಾತನ್ನು ಕೇಳಿ ಸಹಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಬೇರೆ ದಾರಿಯಿಲ್ಲ. ಹಾಗಾದರೂ ನಾನು ಹರಿಸಬೇಕು.
ಹರಿಶ್ಚಂದ್ರ, ಮಾರ್ತಿಯ ಹೆಂಡತಿ ಮಕ್ಕಳನ್ನು ಏ ದುಷ್ಟ ನೋಡಿದ್ಯಾ? ಯಕಶ್ಚಿತ್ ನಿನ್ನ ಸತ್ಯವನ್ನು ಉಳಿಸುವುದಕ್ಕಾಗಿ ನಿನ್ನ ಹೆಂಡತಿ ಮಕ್ಕಳನ್ನು ಮಾರುವಲ್ಲಿಯವರೆಗೆ ಆಯ್ತು ನಿನ್ನ ಸ್ಥಿತಿ. ಈಗ ಒಂದು ಸುಳ್ಳು ಹೇಳು ಗುರುಗಳಿಗೆ ಕೊಡ್ಲಿಕ್ಕಿಲ್ಲ ಅಂತ ಎಲ್ಲವನ್ನು ಬಿಟ್ಟು ಬಿಡ್ತೇನೆ. ನಿನ್ನ ಹೆಂಡತಿ ಮಕ್ಕಳು ನಿನ್ನೊಂದಿಗೆ ಇರ್ತಾರೆ. ಇದು ಒಳ್ಳೆ ಅವಕಾಶ. ಆಲೋಚನೆ ಮಾಡು. ಅಗ್ರವರ್ಣದ ಗುರು ನೀವು. ಸತ್ಯ ಹೇಳುವಂತ ಪಾಠ ಮಾಡಿದ್ದೀರಿ. ಹೌದು. ಸುಳ್ಳು ಹೇಳಲಿಕ್ಕೂ ಪಾಠ ಉಂಟು. ಸತ್ತಲ್ಲಿ ಸತ್ತು ಹೋಗು, ನನಗೇನಾಗಿದೆ? ಸ್ವಾಮಿ, ಕುಶೀಲರ ಪುತ್ರಿಯಾದಂತಹ ನಿನ್ನನ್ನು ವಿವಾಹವಾಗುವ ಕಾಲಕ್ಕೆ ನಿನ್ನ ಕೊರಳಿಗೆ ಮಂಗಳಸೂತ್ರವನ್ನು ಬಂಧಿಸಿದವ ನಾನು. ವಿಧಿಯಲ್ಲಿಗೆ ತಂದಿತು ನೋಡು. ಧರ್ಮ ಅರ್ಥ ಕಾಮದಲ್ಲಿ ಉಲ್ಲಂಘಿಸುವುದಿಲ್ಲ ಎನ್ನುವಂತೆ ವಚನಬದ್ಧನಾದ ನಾನು ಅದೇ ಸತ್ಯನ್ನು ಈ ಕಾಲಕ್ಕೆ ಮಾರುವುದಕ್ಕಾಗಿ ತೊಡಗಿದ್ದೇನೆ. ಅದು ಮಾರಾಟದ ವಸ್ತು ಯಾ ಸತ್ತು ಅಂತ ಆದರೆ ಅದಕ್ಕೊಂದು ಗುರುತು ಉಂಟು. ಅದಕ್ಕಾಗಿ ನಿನ್ನ ಕಾಲ ಹೆಬ್ಬೆರಳಿಗೆ ಮಂಗಳಸೂತ್ರವನ್ನು ಬಂಧಿಸಿದ ಕೈಯಲ್ಲಿ ನನಗೂ ನಿನಗೂ ಋಣಸಂಧಿತು ಎನ್ನುವ ಹಾಗೆ ಇದು ತೃಣವನ್ನು ಬಂಧಿಸಿದ್ದೇನೆ. ಸ್ವಾಮಿ, ಋಣಬಂಧನವನ್ನು ಮಾಡಿದಿರಿ. ಋಣಬಂಧನ ಅಂದರೆ ಋಣಚ್ಛೇದನ ಅಲ್ವೇ? ಮನೆಯ ಹಟ್ಟಿಯಿಂದ ಒಂದು ದನವನ್ನು ಬೇರೆಯವರಿಗೆ ಕೊಡುವಾಗ ಒಂದು ದೊಡ್ಡ ಬೈಯಲು ಹುಲ್ಲನ್ನು ಕೊಡುವಂತಹ ಕ್ರಮವಿದೆಯಂತೆ. ಅಂತೆ ನಮ್ಮ ಕಾಲಿಗೆ ತೃಣಬಂಧನವನ್ನು ಮಾಡಿಬಿಟ್ಟಿರ ನೀವು. ಸಪ್ತಪದಿಯನ್ನು ತಿಳಿದು ಇದೇ ನಿಮ್ಮ ಕರಗಳಿಂದ ನನ್ನ ಕೊರಳಿಗೆ ಮಂಗಲ ಸೂತ್ರವನ್ನು ಕಟ್ಟಿಸಿಕೊಂಡವಳು ನಾನು. ಇಂದೀಗ ನಿಮ್ಮ ಕೈಗಳಿಂದ ನನ್ನ ಕಾಲುಗಳಿಗೆ ತೃಣಬಂಧನವನ್ನು ಕಟ್ಟಿಕೊಳ್ಳುವ ದೌರ್ಭಾಗ್ಯ ಬಂತಲ್ಲ. ಸತ್ಯ ಉಳಿಯಬೇಕು, ಸತ್ಯ ಉಳಿಯಬೇಕು, ಸತ್ಯ ಉಳಿಯಬೇಕು ಸ್ವಾಮಿ. ಮಾರುವೆನು ಸಾಧಿಸುತ್ತಾರ ವಿದ್ಯೆಗೆ ಯಾರು ಕೊಳ್ಳುವಿರೆನುತ ಯಾರು ಕೊಳ್ಳುವಿರೆನುತ ಮತದಾದಿಯಲ್ಲಿ ನಿಲ್ಲುತ್ತಿಲ್ಲ ಕೇಳಿದ ಮಾರುವೆನು ಸಾಧಿಸುತ್ತಾರ ವಿದ್ಯೆಗೆ ಯಾರು ಕೊಳ್ಳುವಿರೆನುತ ಯಾರು ಕೊಳ್ಳುವಿರೆನುತ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲೈಶ್ವರ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ನಾಳಿನ ದಿನ ಮಂಜಲ್ಕಟ್ಟೆ ಕಾವೂರು ಎಂಬಲ್ಲಿ ಶ್ವೇತಕುಮಾರ ಚರಿತ್ರೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಇದೇ ಬರುವ 13ರಂದು ಸೋಮವಾರ ಸ್ಥಳ ಸ್ಪರ್ಶಕಲಾ ಮಂದಿರ BC ರೋಡ್ನಲ್ಲಿ ಭಾರತೀಯ ಪಾರಂಪರಿಕ ರಂಗಭೂಮಿ ಪರಿಪೂರ್ಣ ಕಲೆಯಾದ ಯಕ್ಷಗಾನ ಪ್ರಾತಿನಿಧಿಕ ಕಲಾವಿದ ದಶಾವತಾರಿ ರಾಷ್ಟ್ರಮಟ್ಟ ರಾಜ ಪುರಸ್ಕೃತ ವಾರನಟ ಡಾಕ್ಟರ್ K. ಗೋವಿಂದ ಭಟ್ ಸೂರಿಕುಮೇರು ಇವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಗುವುದು. ಈ ಕಾರ್ಯಕ್ರಮಕ್ಕೂ ಅವರ ಪುಣ್ಯ ಕಾರ್ಯಕ್ಕೂ ತಾವೆಲ್ಲ ಬರಬೇಕು, ಬಂದು ದೇವರಲ್ಲಿ ಅವರಿಗೆ ಮುಕ್ತಿಯನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳಬೇಕು ಎಂಬುದಾಗಿ ನಮ್ಮ ಮೇಳದವರಿಂದ ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಹಾಗೂ ಸಭಿಕರಲ್ಲಿ ಅನುಮತಿಯನ್ನು ಕೇಳುತ್ತಿದ್ದೇನೆ. ತಡೆಯದ ಕ್ಷಣ ಕೌತನೆನ್ನೆನುವ
ಪಾಶದಲ್ಲಿ ತಡೆಯದ ಕ್ಷಣ ನೌಕ ಎನ್ನುವ ಭಗವಂತ ವಿಶ್ವನಾಥ ನೀನೇ ರಕ್ಷಣೆ ಮಾಡು. ಇದು ಪರಮ ಪಾವನವಾದಂತಹ ಕಾಶಿ ಕ್ಷೇತ್ರ. ಅದೆಷ್ಟೋ ಮಂದಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ನಾನು ಪರಿಚಯ ಆಯ್ತಾ ನಿಮಗೆ? ನೋಡಿರಬಹುದು, ನೀವು ಕೇಳಿರಬಹುದು. ನಾನು ಅಗ್ನಿ ಅಲ್ವ? ಅಗ್ನಿ ಅಂದ್ರೆ ಅಷ್ಟದಿಕ್ಪಾಲಕರಲ್ಲಿ ಓರ್ವ ಅಂತ ನಾನು ಆಡಿದ್ದಲ್ಲ, ಅವನೇ ಅಗ್ನಿಯೇ. ಅಂದ್ರೆ ನಾನು ಬ್ರಾಹ್ಮಣನಿದ್ದೇನೆ. ಬ್ರಾಹ್ಮಣ ಅಂದ್ರೆ ಯಾರು? ಅಗ್ನಿ ಇದ್ದಾನೆ, ಬ್ರಾಹ್ಮಣನಲ್ಲಿ ಅಗ್ನಿ ನೆಲೆಯಾಗಿರ್ತಾನೆ. ಪಂಚಾಗ್ನಿಗಳು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ನೆಲೆಸಿರ್ತಾನೆ. ಶಿಕೆಯಲ್ಲಿ ಅಗ್ನಿ, ಹಸ್ತದಲ್ಲಿ ಅಗ್ನಿ, ಉದರದಲ್ಲಿ ಅಗ್ನಿ. ಹೀಗೆ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ನಮ್ಮ ಅಗ್ರಹಾರವೇ ಒಂದು ಉಂಟು ನೋಡಿ, ಬ್ರಾಹ್ಮಣರ ಅಗ್ನಹಾರ. ಹೌದು, ಅಲ್ಲಿ ನಮ್ಮ ವಾಸಸ್ಥಾನ. ಅದಷ್ಟು ಪೂಜೆ ಮೂಲಕವಾಗಿ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ಸಂತೋಷ ಉಂಟು. ಒಂದು ಮದುವೆ ಎಲ್ಲ ಆಗಿದೆ. ಸಂತೋಷವಾಗಿದ್ದೇನೋ? ಖಂಡಿತವಾಗಿ ಸಂತೋಷವಾಗಿಯೇ ಇದ್ದೇನೆ. ಇಲ್ಲವೋ ಒಂದೊಂದು ದಿವಸ ಸಂತೋಷ ಇಲ್ಲ ಅಂತ ಆಗಿ ಹೋಗುತ್ತೆ. ಕಾರಣ ಏನು? ಸಂಪತ್ತಿಗೆ ಕೊರತೆ ಉಂಟು ಅಂತ ಅಲ್ಲ. ಕತೆ ಹೇಳುವಾಗ ಹೇಗೆ ಹೇಳುವುದಿಲ್ಲ. ಒಬ್ಬ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಹೌದು, ಬಡ ಬ್ರಾಹ್ಮಣ ಅಂತ. ಆದರೆ ಒಂದುಂಟು, ನಮಗೆ ಅಂತಹ ಬಡತನ ಏನೂ ಇಲ್ಲ ಹೇಳಿಕೊಳ್ಳುವಂತ. ಉಂಟು, ಬೇಕಾದಷ್ಟು ಉಂಟು. ಭಗವಂತ ಕೊಟ್ಟಿದ್ದಾನೆ, ಅನುಭವಿಸುತ್ತಾ ಇದ್ದೇವೆ. ನನಗೆ ಚಿಂತೆ ಆಗುವುದು ಯಾವಾಗ? ನನಗೊಬ್ಬಳು ಹೆಂಡತಿ ಇದ್ದಾಳೆ. ಅವಳು ಒಂದೊಂದು ಸಲ ಬಹಳ ಒಳ್ಳೆ ಹೆಂಗಸು ಅಂತ ಅನಿಸ್ತದೆ. ಒಂದು ಉತ್ತಮವಾದ ಮಾತು, ಒಂದು ಮಾತು ಕೇಳುವ ಅಂತ ಅನಿಸ್ತದೆ. ಒಮ್ಮೊಮ್ಮೆ ಸಿಟ್ಟು ಬಂತು ಅಂತ ಆದ್ರೆ ಮದುವೆಯೂ ಬೇಡ, ಏನು ಬೇಡ, ಊರು ಬಿಟ್ಟೆಲ್ಲಾದ್ರೂ ಹೋಗುವಂತ ಆಗ್ತದೆ. ಅಂತ ಹೆಂಡತಿ ನನ್ನದು. ಇರ್ಲಿ, ಈಗ ನೆನೆಸಿಕೊಂಡು ಏನು ಮಾಡು. ಸಂತೋಷದಲ್ಲಿರುವಾಗ ಹೆಂಡತಿಯನ್ನೆಲ್ಲ ನೆನೆಸಿಕೊಳ್ಳುವಾಗ ಅದಕ್ಕೆ ನೆಮ್ಮದಿ ಹಾಳಾಗಿ ಹೋಗ್ತದೆ. ಅದು ಇರ್ಲಿ. ಅದು ಏನದು ಕೇಳಿದಾಗ ಏನಂತೆ? ಯಾರಿಗೆ ಬೇಕು? ಯಾರಿಗೆ ಬೇಕು? ಹೆಂಡತಿ ಮಕ್ಕಳನ್ನೇ ಮಾಡುತ್ತಿದ್ದೇನೆ. ಮಹಾನ್ವಿತರು ಏನೋ ಹೇಳಿದಾಗೆ ಆಯ್ತು. ಕೇಳಿದ್ದು ಸತ್ಯವ ಅಂತ ಗೊತ್ತಾಗಿದೆ. ಅದಕ್ಕೆ ಹೆಂಡತಿ ಮಗನನ್ನು ಮಾಡುತ್ತೇನೆ ಅಂತ ಚಕ್. ಇಂಥ ಒಂದು ಮಾತು ಬರ್ಬಹುದಾ? ಹೆಂಡತಿ ಮಕ್ಕಳನ್ನು ಮಾರುವುದು. ಒಬ್ಬ ಕುಂಟನೇ ಆಗಿರ್ಲಿ, ಕುರುಡನೇ ಆಗಿರ್ಲಿ, ಹೇಳವನೇ ಆಗಿರ್ಲಿ, ಅವನಾದರೂ ತನ್ನ ಹೆಂಡತಿ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಕಷ್ಟಪಡುತ್ತಾನೆ. ಬದುಕಿನುದ್ದಕ್ಕೂ ದುಡಿಯುತ್ತಾ ಜೀವನವನ್ನು ಸಾಗಿಸುತ್ತಾನೆ. ಆದರೆ ನಿನಗೇನಯ್ಯ, ಯಾವುದು ಕೊರತೆ ಉಂಟು ನಿನಗೆ? ಕೈ ಸರಿ ಇಲ್ವಾ? ಕಾಲು ಸರಿ ಇಲ್ವಾ? ತಲೆ ಸರಿ ಇಲ್ವಾ? ದುಡಿಯುವುದಕ್ಕೆ ಏನಾಗಿದೆ ನಿನಗೆ? ಅಂತ ಸ್ಥಿತಿ ಯಾಕೆ ಬಂತು ನಿನಗೆ? ಅದು ಹೌದು, ನೋಡುವಾಗ ಒಂದು ಒಳ್ಳೆ ಮನೆತವನಾದವನಾಗೆ ಕಾಣ್ತಾ ಇತ್ತು. ಯಾರಯ್ಯ ನೀನು? ಏನು ಹೆಸರು? ಯಾವ ಊರಿಂದ ಬಂದೆ? ಇಂಥ ಸ್ಥಿತಿ ಯಾಕೆ ಬಂತು? ಯಾವುದು ಸರಿ ಇಲ್ಲದೆ ಇರುವುದಕ್ಕಲ್ಲ, ಮತ್ತೆ ಸರಿಗೊಳಿಸುವುದಕ್ಕಾಗಿ ನಾನು ಹೋರಾಟ ಮಾಡುತ್ತಾ ಇದ್ದೆ. ಸರಿಗೊಳಿಸುವುದಕ್ಕೆ ಹೇಳಿರುವುದು ಕರಣಿ ವಂಶದ ಕುರಿತಾಗಿ. ಹೌದು, ಅಲ್ಲಿಯ ನೃಪನ ಕುರಿತಾಗಿಯೂ ಕೇಳಿದರು. ಅವನೇ ನಾನು. ಹೌದೇ? ಹರಿಶ್ಚಂದ್ರ ನಾಮಕರಿಗೆ ಇಂಥ ಸ್ಥಿತಿ ಬಂತ? ನನ್ನ ಗುರುಗಳಿಗೆ ಕೊಡಬೇಕಾದಂತ ಒಂದಷ್ಟು ಸಾಲ ಇದೆ, ಋಣ ಇದೆ. ಅದನ್ನು ಕೊಡುವುದಕ್ಕಾಗಿ ನನಗೆ ಧನ ಬೇಕಾಗಿದೆ. ಬೇರೆ ದಾರಿಯೊಂದೂ ಇಲ್ಲದ್ದರಿಂದ ಹೆಂಡತಿ ಮಕ್ಕಳನ್ನು ಮಾರಿಯಾದರೂ ಕೊಟ್ಟ ಮಾತನ್ನುಳಿಸಿ ಬ್ರಾಹ್ಮಣ ಋಣವನ್ನು ಹರಿಸಿ ಎನ್ನುವುದಕ್ಕಾಗಿ ಮಾರುತ್ತಿದ್ದೇನೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಏನು ಹೇಳಿದೆ? ಧನ ಬೇಕು. ಧನವೆಷ್ಟ ಕೊಟ್ಟರೆ ಕೊಡುವೆ ನಿನಗೀಗ ವನಿತೆ ಮೋಹದ ಪುತ್ರನ. ಕಾರಣ ಏನು? ಅಯ್ಯ, ಹೆಂಡತಿ ಮಕ್ಕಳನ್ನು ಇವನು ಮಾರ್ತಾ ಇದ್ದಾನಲ್ವಾ, ಇವನದು ಒಂದು ಬಂದು ದರಿದ್ರವೇ ಅಂತ ಆಯ್ತು. ಮುಖಕ್ಕೆ ಉಗುಳು ಅಂತ ಆಗಿದೆ. ಆದರೆ ಮನೆತನ ನೋಡಿ, ಮುಖ ನೋಡಿ ಬೇಡ ಅಂತ ಆಗಿತ್ತು ನನಗೆ.
ಆದರೆ ಒಂದು ಈಗ ಮಾರುವುದು ಯಾಕಾಗಿ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ. ಬ್ರಾಹ್ಮಣರಿಗೆ ಕೊಟ್ಟ ಮಾತು. ತನಗೆ ಯಾರಾದರೂ ಉಪಕಾರ ಮಾಡುವುದಕ್ಕೆ ಒಂದಷ್ಟು ಸಾಲ ಕೊಟ್ಟರೆ ಮತ್ತೊಮ್ಮೆ ಅವರು ಎದುರಾಗಿ ಬರುವಾಗ ಮುಖ ತಿರುಗಿಸಿ ಹೋಗುವಂತಹ ಒಂದು ವರ್ಗ ಉಂಟು. ಕೊಡದೇ ಇರುವವರು ಇರ್ತಾರೆ ಅಲ್ವಾ? ಆದರೆ ನೀನು ಹಾಗೆ ಆ ರೀತಿ ಅಲ್ಲ. ಅವನಿಗಾಗಿ ತನ್ನ ಹೆಂಡತಿ ಮಕ್ಕಳನ್ನು ಬೇಕಾದರೂ ಮಾರುವುದಕ್ಕೆ ಸಿದ್ಧನಾಗಿತ್ತು. ವಚನ ಮೆಚ್ಚಿದೆ ನೀನು. ಅದು ಯಾರಿಗೆ ಕೊಡುತ್ತೇನೆ ಅಂತ ಹೇಳಿದ್ದು? ಗುರುಗಳಿಗೆ, ಉದಯ ವಿಶ್ವಾಮಿತ್ರ, ಬ್ರಾಹ್ಮಣರಿಗೆ. ಬ್ರಾಹ್ಮಣರಿಗೆ ಒಂದು ಮಾತು ಕೊಡುತ್ತೇವೆ ಅಂತ ಹೇಳ್ತೇವಾ, ಅದನ್ನು ಕೊಡದೆ ಉಳಿಬಾರ್ದು. ಆಮೇಲೆ ಅದು ಜನ್ಮ ಜನಗಳಲ್ಲಿ ಬಾಧಿಸ್ತದೆ. ಆಮೇಲೆ ಯಾರಿಗಾದ್ರೂ ಕೊಡಲೇಬೇಕು, ಕೊಡಬೇಕಾದ್ರೆ ತಪ್ಪಲೇಬಾರದು. ಇರಲಿ, ಇದು ಎಷ್ಟು ಹೆಂಡತಿ ಮಕ್ಕಳು ಎಷ್ಟು ಅಂತ ಬೇಕಲ್ವಾ? 48,000 ಹೊನ್ನು. ಎಷ್ಟು? 48,000 ಹೊನ್ನು. 48. ಮುಖ ನೋಡಿದ್ರೆ ದುಡಿಯುವ ಹಾಗೆ ಉಂಟ ಇದು ಜೀವ ನೋಡಿದ್ರೆ. ಎಲ್ಲೂ ಅದಾಗ್ಲಿಕ್ಕಿಲ್ಲ. ಅದಾದ್ರೂ ಕೊಡ್ಬೋದು ಒಂದಷ್ಟು. ಹೆಂಡತಿ ಮಕ್ಕಳು ಅಂತ ಹೇಳಿದ್ದೆ, ಮಗನು ಇದನ್ನು ಕಟ್ಟಿಕೊಂಡು ನಾನೇನಯ್ಯ ಮಾಡುವುದು? ಅಮ್ಮನ ಬಳಿಯಲ್ಲೇ ಮಗು ಇರಬೇಕು. ಇರಲಿ, ಅದು ನಮಗೆ ಬೇಡವಲ್ಲ. ಅಲ್ಲ, ಅದನ್ನು ದಾರಿ ಬದಿಯಲ್ಲಿ ಹಾಕು, ಇದನ್ನು ಕೊಡು ಸಾಕು, ನಾವು ಮನೆಗೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲ, ಅವನನ್ನು ಇವಳು ಸಾಕುತ್ತಾನೆ. ಸಾಕುವುದು ನನ್ನ ಮನೆಯಲ್ಲಿ ಅಲ್ಲ. ಆದ್ರೂ ಅವಳ ದುಡಿಮೆ ತಾನೆ. ಇರಲಿ, 48 ಬೇಕಲ್ವಾ? 48,000 ಹೊನ್ನು. 48,000 ಕಡಿಮೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ನಿಮಗೆ ಬೇಕಿದ್ರೆ ತಕ್ಕೊಳ್ಬೇಕು. ಕಡಿಮೆ ನೀವು ಸಂತೆಗೆ ಹೋಗುದಲ್ಲ, ಓಯ್. ಕಡಿಮೆ ಕೇಳಲಿಕ್ಕೆ. ಇದ್ಯಾರು ಯಾ ಸ್ವರ ನೋಡುವಾಗ ಗೊತ್ತಾಗ್ತದ ಎಂತದ್ದು. ಆದ್ರೆ ಒಂದುಂಟು, ಎಂತದ್ದು? ಬ್ರಾಹ್ಮಣರೆಲ್ಲ ಇಷ್ಟು ಜೋರಾಗಿ ಮಾತಾಡಬಾರ್ದು, ಸ್ವಲ್ಪ ನಿಧಾನಕ್ಕೆ ಇರಬೇಕು. ಸ್ವರ ಭಯ ಆಗ್ತದೆ ಕೇಳುವಾಗ. ಬಹುಶಃ ನಿಮ್ಮ ಕಡೆ ಬ್ರಾಹ್ಮಣರು ಪಾಪ ಅಂತ ಕಾಣ್ತದೆ. ನಮ್ಮ ಕಡೆಗೆ ಬನ್ನಿ, ಗೊತ್ತಾಗ್ತದೆ ಎಷ್ಟು ಜೋರಿದ್ದಾರ. ಹೌದಾ? ಅನುಭವ ದೊಡ್ಡದು. ನಿಮಗೆ ಬೇಕಾ ಬೇಡವಾ? ಅಲ್ಲ, ಬೇಕು. ಒಂದೇ ಮಾತು, ಇನ್ನು ಕಡಿಮೆಗೆಲ್ಲ ಕೇಳಲಿಕ್ಕಿಲ್ಲ. ಅಲ್ಲ, ಕಡಿಮೆ ಏನು ಕುಂಬಳಕಾಯಿ ವ್ಯಾಪಾರಕ್ಕೆ ಬಂದದ್ದು ನಾವು? ಕೊಡುವುದೇನು? ಯಾವುದು? ನಾನು ದುಡಿದದ್ದು. ಮತ್ತೆ ನಾವು ಇನ್ನೊಬ್ಬರಿಗೆ ಹೇಳುವುದಕ್ಕೆ ಸುಲಭ ಆಗುತ್ತದೆ. ಅವ ಕೊಡುವುದೇನು? ಅವನು ದುಡಿದದ್ದು. ಅವನು ದುಡೀಲಿ, ನಮ್ಮಲ್ಲಿ ಬೇಕಲ್ವಾ? ಏನು ಇಲ್ಲ. ಬೇಡ, ಅವನಲ್ಲಿ ಇಲ್ಲ. ಹೋಗು, ನಾವು ಮುಂದೆ ಹೋಗುವ. ಹೋಗುವ. ನಿಲ್ಲಿ. ಒಂದು ಸ್ವಲ್ಪ ಕಡಿಮೆ ಮಾಡಿ. ಎಂತದ್ದು? ಯಾರು ಅವರಿಗೆ ಹೇಳಬೇಡ. 10 ಉಂಟು ಸಾಕು, ಬರ್ತೇನೆ. ನೀವೇ ಸಾಕಾಗ್ಲಿಕ್ಕಿಲ್ವ? ಇನ್ನೊಂದು 10 ಸೇರಿಸ್ತೇನೆ. ಇನ್ನು ಕೇಳಬಾರ್ದು, ಇನ್ನು ಕೇಳಲಿಕ್ಕಿಲ್ಲ. ಹೋಗುವ ಹರಿಶ್ಚಂದ್ರ, ಹೋಗುವ. ನಾವು ನಿಮ್ಮಂಥವರಲ್ಲೆಲ್ಲ ವ್ಯಾಪಾರ ಇಲ್ಲ ನಮ್ಮಲ್ಲಿ. ಯಾರಿದ್ದಾರೆ? 30 ಕೊನೆಗೆ, ಇನ್ನೂ ಇಲ್ಲ. ಬೇಗ ಮುಗಿಸುವ. ನಾನೀಗ ನನ್ನ ಕಡೆಗೆ ಬರ್ತಿದ್ರೆ 48 ಅಲ್ಲ 50 ಕೊಡ್ತೇನೆ ಹೇಳ್ತಾ ಇದ್ರು. ಹೌದಾ? ಅಲ್ಲೇ ಮುಗಿಸಿ ಬರ್ಬೋದಿತ್ತು. ಅಲ್ಲಿ ಮುಗಿಸಿ ಬರ್ಬೋದಿತ್ತು. ಆದ್ರೆ ಏನು ಮಾಡುವುದು, ಇಲ್ಲಿ ಬಂದ ಮೇಲೆ ಮಾರುವ ತೀರ್ಮಾನ ಆದದ್ದು. ಬೇಕಿದ್ರೆ ತಕ್ಕೊಳ್ಬೇಕು, ಇಲ್ಲರೆ ನನ್ನ ಕಡೆ ಕರೆದುಕೊಂಡು ಹೋಗ್ತೇನೆ. ಅಲ್ಲಿ ಮಾರ್ಲಿಕ್ಕೆ ಆಗುದು. ಅದು ಹೌದು. ನಾವು ಇಲ್ಲಿಯೇ ಮಾಡಬೇಕು. ಅಲ್ಲಿ ಆ ಕ್ರಮವೇ ಇಲ್ಲ. ಇಲ್ಲಿಯೇ ಮಾಡಬೇಕು. ಆದ್ರೆ ನೀವಲ್ಲದಿದ್ರೆ ಇನ್ನೊಬ್ಬರಿದ್ದಾರೆ. ಜೀವಮಾನದ ಸಂಪಾದನೆ ಯಾರಿಗೆ? ಒಡಿಯಲ್ಲಿ ಎಷ್ಟು ಉಂಟಲ್ಲ? 48 ವ್ಯವಸ್ಥೆ ಆಗಿದೆ. ಆಯ್ತಲ್ವಾ? ಮಾರಿ ಆಯ್ತು. ಇನ್ನು ಅವಸರ ಆಗುತ್ತದೆ. ನಾನು ಕರೆದುಕೊಂಡು ಹೋಗ್ತೇನೆ. ಬನ್ನಿ. ಸ್ವಾಮಿ, ಮಗು ಅಪ್ಪ, ಮತ್ತೆ ಅದನ್ನೇ ಆಡಿ ಏನಾದರೂ ಮಾಡುವುದಕ್ಕಿದೆ. ಮಗು ಹರಿಯಲಾಗದ ಬಂಧನ ಅಂತ ಗೊತ್ತಿಲ್ಲ. ದೂರವಿರಬೇಕಾದಂತಹ ಸ್ಥಿತಿಯೇ ಕಾಲ ನಿರ್ಣಯಿಸಿದೆ. ನಿರ್ವಾಹ ನೋಯದೆ ಹೊಂದಿಕೊಂಡು ಸುಖ. ಧರಣಿಯ ಮರನ ನುಡಿಯ ತರಳೆ ಕೇಳುತ್ತ ಮರುಗಿ ತರಳನನು ಕರೆದು ಪಿತನೆಡೆಗೆ ತ್ವರಿತದಿ ಹೋಗುತ್ತಪ್ಪಣ್ಣ ಕೇಳಿ ಬಾರೆನಲು ಬರದಿ ಬಂದೆರಗಿದನು ಪಿತಗೆ ಧರಣಿಯ ಮರನ ನುಡಿಯ
ಸುಲಭವಾಯಿತು. ಈಗ ಅಗಲುವುದಕ್ಕೆ ನನಗೆ ಕಷ್ಟವಾಗುತ್ತಾ ಇದೆ ಸ್ವಾಮಿ, ಕಷ್ಟವಾಗುತ್ತಾ ಇದೆ. ನಿಮ್ಮೊಂದಿಗೆ ಬರುವಂತಹ ಸಂದರ್ಭದಲ್ಲಿ ಉಡುವುದಕ್ಕೆ ಬಟ್ಟೆ ಇರಲಿಲ್ಲ. ನಾ ಕಣ್ಣೀರನ್ನು ಸುರಿಸಿದವಳಲ್ಲ. ನಮ್ಮ ಮಗ ಕಾಡು ದಾರಿಯಲ್ಲಿ ನಡೆಯುವುದಕ್ಕಾಗುವುದಿಲ್ಲ, ಹಸಿವೆಯಾಗುತ್ತದೆ ಎಂದು ಹೇಳುವಾಗ ನಾ ಕಣ್ಣೀರನ್ನು ಸುರಿಸಿದವಳಲ್ಲ. ಸಮಸ್ತ ಸಾಮ್ರಾಜ್ಯ ನಮ್ಮ ಕೈ ತಪ್ಪಿ ಹೋದಾಗಲೂ ಅರ್ಥವಳಲ್ಲ. ಯಾಕೆ ನನ್ನ ಬಳಿ ನೀವಿದ್ದೀರಿ, ನನ್ನ ಪತಿದೇವರು ಇದ್ದಾರೆ ಎನ್ನುವಂತಹ ಕಾರಣಕ್ಕೆ ಯಾವ ಭಾಗ್ಯ ಹೋದರೇನು? ಹೆಣ್ಣಾದವಳಿಗೆ ಬೇಕಾದದ್ದು ತನ್ನ ಪತಿಭಾಗ್ಯ. ಪತಿಭಾಗ್ಯ ಹೊಂದಿರುವಾಗ ಇನ್ನೇನು ಬೇಕು ಅವಳಿಗೆ? ಆದರೆ ಯಾವ ಹೆಣ್ಣು ಕೂಡ ನಾಥನಿದ್ದರೆ ಅನಾಥಳಾಗುವುದಿಲ್ಲವಂತೆ. ಇಲ್ಲ, ಆದರೆ ನಾಥನಿದ್ದು ಅನಾಥಳಾದೆ ಸ್ವಾಮಿ, ಅನಾಥಳಾದೆ. ಪ್ರಭು, ನಿಮಗೆ ಪ್ರದಕ್ಷಿಣೆಯನ್ನು ಬಂದು ನಿಮ್ಮ ಪಾದದ್ವಯಗಳನ್ನು ತೊಳೆದು ಅದನ್ನೇ ತೀರ್ಥ ಎನ್ನುವ ಹಾಗೆ ಸ್ವೀಕರಿಸುತ್ತಾ ಇದ್ದೆ. ನಿಮ್ಮ ಪಾದ ಪೂಜೆಯನ್ನು ಮಾಡಿದಂತಹ ಪುಷ್ಪಗಳೇ ನನ್ನ ಮುಡಿಯನ್ನು ಅಲಂಕರಿಸುತ್ತಾ ಇತ್ತು. ನಿಮ್ಮ ಪಾದದ ಧೂಳೆ ನನ್ನ ಹಣೆಗೆ ತಿಲಕವಾಗಿತ್ತಾ ಇತ್ತು. ನೀವು ಉಂಡಂತಹ ಅನ್ನವೇ ನನಗೆ ಆಹಾರವಾಗುತ್ತಿತ್ತು. ಇನ್ನೆಲ್ಲಿದೆ ನನಗೆ ಆಹಾರ? ಇನ್ನೆಲ್ಲಿದೆ ನನಗೆ ಆಧಾರ ಸ್ವಾಮಿ? ಇನ್ನು ಎಲ್ಲಿದೆ ಆಧಾರ? ಸತ್ಯವಚನ ಉಳಿಯಬೇಕು. ಹಾಗಿತ್ತು ವಚನ ಭ್ರಷ್ಟರಾಗಕೂಡದು ನೀವು. ಅದಕ್ಕೆ ಬೇಕಾಗಿ ಹೋಗುತ್ತೇನೆ ಸ್ವಾಮಿ, ಹೋಗುತ್ತೇನೆ. ಅವರಾಡಿದ ಮಾತಿನ ಹಾಗೆ ನಡುಕೋ. ಅದಿತ್ತು ಪ್ರಭು ನನ್ನ ನಂಬಿಕೆ. ಮಗನೇ, ಅಪ್ಪ, ನಿನ್ನ ತಂದೆ ನಿನಗೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದವರು. ಹೋಗು, ಕೊನೆಯ ಬಾರಿಗೆ ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಇನ್ನು ಯಾವಾಗ ಬರುತ್ತಾರೆ ಎನ್ನುವಾಗಿ ಕೇಳು. ಎರಗಿ ಜನಗನುಳಿಂದ ನಾವೀಗಿರುವೆ ದ್ವಿಜವರನಲ್ಲಿ, ನೀವೆಲ್ಲಿರುವಿರೆಂಬುದ ತಿಳಿಯುತ್ತಪ್ಪಣಿ ಕೇಳಿ ಪರದಿಂದ ಎರಗಿ ಜನಗನುಳಿಂದ ಅಯೋಧ್ಯೆಯ ಸಂಪತ್ತನ್ನು ಬಯಸಲಿಲ್ಲ. ಅಯೋಧ್ಯೆಯ ಅಧಿಕಾರದ ಮೇಲೂ ಮೋಹವನ್ನಿರಿಸಿದವನಲ್ಲ. ಆದರೆ ತನ್ನ ತಂದೆ ತಾಯಿಯರೊಳಗೆ ಈ ಮೋಹ ಪಾಶಕ್ಕೆ ಎಷ್ಟು ಒಳಗಾಗಿದ್ದೇನೆ ಎನ್ನುವುದು ನಿಮ್ಮನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನನಗೆ ಅರ್ಥವಾಗುತ್ತಾ ಇದೆ. ಯಾವ ಮಕ್ಕಳಿಗಾದರೂ ತನ್ನ ತಂದೆಯ ಬೆಲೆ ತನ್ನ ಹತ್ತಿರದಲ್ಲಿರುವಾಗ ತಿಳಿಯುವುದಿಲ್ಲವಂತೆ. ತನ್ನಿಂದ ದೂರವಾಗುವಂತಹ ಸಂದರ್ಭ ಅವರ ಬೆಲೆ ಏನು ಎನ್ನುವುದು ಅರ್ಥವಾಗುತ್ತದಂತೆ. ಅಪ್ಪ, ನಿಮ್ಮ ಸತ್ಯಕ್ಕೆ ಬೇಕಾಗಿ ನಿಮ್ಮ ಮಗನಾದಂತಹ ಲೋಹಿತಾಶ್ವ ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಮತ್ತೆ ನಿಮ್ಮನ್ನು ಕಾಣುವಂತಹ ಆಶಾ ಮನೋಭಾವವನ್ನು ನಾನು ಇರಿಸಿಕೊಂಡಿದ್ದೇನೆ. ಆ ಕಾಣುವ ಬಗೆ ಹೇಗೆ? ನೀವು ಮತ್ತೆ ಎಲ್ಲಿರುತ್ತೀರಿ? ನಮ್ಮನ್ನು ಕಾಣುವುದಕ್ಕೆ ಯಾವಾಗ ಬರುತ್ತೀರಿ? ಹೇಳಬಹುದೇ ಅಪ್ಪ, ಹೇಳಬಹುದೇ? ಅಪ್ಪ, ಊರ ಹೊರಗೆ ಎಲ್ಲಾದ್ರೂ ಇರ್ತೇನೆ ಮಗನೇ. ಹೌದೇ? ಬರುವಾಗ ಎಷ್ಟು ಸಮಯವಾಗಬಹುದು? ಯಾವಾಗ ಬರುತ್ತೀರಿ? ಬಂದೇನು? ಯಾವಾಗ? ದೇವರೊಂದು ಅನುಕೂಲ ಕೊಟ್ಟಂದು ಬಂದೇನು ಮಗನೇ. ಸರಿ, ಒಂದು ಮಾತು ಹೇಳುತ್ತೇನೆ. ಹೇಗೆ? ಒಂದು 12 ವರ್ಷ ನನಗಾಗಿ ಕಾದು ಅಷ್ಟಕ್ಕೂ ನಾನು ಬರಲಿಲ್ಲ ಅಂತ. ಆದ್ರೆ ಆದ್ರೆ ನೀನು ಉಣ್ಣುವ ಸಮಯ
ಉಣ್ಣುವ ಅನ್ನದಿಂದ ಒಂದು 4 ಅಗುಳನ್ನು ಹೊರಗೆ ಅಂಗಡದಲ್ಲಿಟ್ಟು ಆಕಾಶ ಹತ್ತ ನೋಡಿ ಕೈ ಮುಗಿ. ಅಪ್ಪ 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 ಅಪ್ಪ, ಇದೇನು ನೀವು ಆಡುವ ಮಾತು ಈ ಲೋಹಿತನಿಗೆ ಅರ್ಥವಾಗುವುದಿಲ್ಲ ಎನ್ನುವ ಹಾಗೆ ತಿಳಿದುಕೊಂಡಿದೆ. ನಿಮ್ಮ ಮಗ ಲೋಹಿತನಿಗೆ ಅರ್ಥವಾಗುವುದಿಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡಿರಿ. ಅಪ್ಪ ಅಪ್ಪ, ಇಲ್ಲಪ್ಪ, ನೀವು ಬರುತ್ತೀರಿ ಅನ್ನುವಂತಹ ಆಸೆಯಲ್ಲಿದ್ದವ ಈ ಲೋಹಿತಾಶ್ವ. ಅದಕ್ಕೆ ಬೇಕಾಗಿ ನನ್ನನ್ನು ಮಾರುವ ಸಂದರ್ಭದಲ್ಲಿ ಯಾರಿಗೂ ಏನು ಮಾತಾಡದೆ ಇದ್ದಂತಹ ಲೋಹಿತ, ನೀವು ನಮ್ಮನ್ನು ಬಿಟ್ಟು ಬರುವುದಿಲ್ಲವೇ? ಇಲ್ಲ, ನಾನೆಲ್ಲಿಗೂ ಬರುವುದಿಲ್ಲ. ಅಪ್ಪನನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ನನಗೆ ನನ್ನ ಅಪ್ಪ ಬೇಕು. ಇಲ್ಲ ಅಮ್ಮ, ನನಗೆ ಇಲ್ಲ, ಬರುವುದಿಲ್ಲ. ಇಲ್ಲ ಇಲ್ಲ, ಬರುವುದಿಲ್ಲ ತಾಯಿ, ಬರಲೇಬೇಕು. ಇಲ್ಲ ತಾಯಿ, ಬಿಡಮ್ಮ, ಬಿಡು ಅಪ್ಪ. ಬಿಟ್ಟು ಹೋಗುವುದಿಲ್ಲ. ನಾನು ಸರಿಪಿರಿ ಕೇಳಿ ಕೈಲಿ ನಾನು ನಿಂತದ್ದು. ಅಪ್ಪ, ಹೇಳಬೇಕುಂಟ ಮುಗೀತಲ್ವಾ? ನಿನ್ನ ಧರ್ಮವನ್ನು ಉಳಿಸು. ಅಪ್ಪ ಅಪ್ಪ, ಅಪ್ಪ 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 ಅಪ್ಪ. ಹರಿಶ್ಚಂದ್ರ, ಅವಧಿ ಇನ್ನೂ ಮುಗಿಲಿಲ್ಲ. ಸದ್ಯ ತನಕ ಇದೆ. ಅದನ್ನು ಗುರುಗಳಿಗೆ ತಲುಪಿಸಬೇಕು. ರಣಸಂದಿದೆ ಅಂತ ಒಂದು ಮಾತು ನನಗೆ ಬಂದ್ರೆ ಧರಣಿ ಬದಿಗೆ ಕೀಳು ಎನ್ನ ಕರದೋಳಿದನವಿದಲ್ಲ. ಧರಣಿ ಬದಿಗೆ ಕೀಳು ಎನ್ನ ಕರದೊಳಿದನದೋಳೆಲ್ಲ. ಬರುವ ತನ್ನ ಸಂಬಳಕ್ಕೆ ಭರಿತವಾದುದು. ಧರಣಿ ಬದಿಗೆ ಕೀಳು ಎನ್ನ ಕರದೊಳಿದನವಿದಲ್ಲ. ಧರಣಿ ಬದಿಗೆ ಹರಿಶ್ಚಂದ್ರ, ಸಂತೋಷ ಆಯ್ತು. ಹೊಟ್ಟೆ ಅಲ್ವಾ ನೀನು? ಹೋಗಿ ಗುರುಗಳಲ್ಲಿ ಒಂದು ಮಾತು. ಗುರುಗಳಿಗೆ ನೀ ಕೊಟ್ಟದ್ದನ್ನು ಕೊಡಬೇಕು. ನೀ ಕೊಟ್ಟದ್ದನ್ನು ಪಡೆದು ಸಂತೋಷವಾಯಿತು ಅಂತ ಹೇಳಿದ ಯಾಕೆ ಬಲ್ಲಗ? ಯಾಕೆ? ನನ್ನ ಸಂಬಳ ಸಿಕ್ಕಿತಲ್ಲ, ಅದಕ್ಕೆ ಸಂತೋಷ ಆಯ್ತು ನನಗೆ. ಇದು ಇದು ನನ್ನ ಸಂಬಳ. ದಿನ ಎಷ್ಟು ಇವತ್ತು? ದಿನ ಎಷ್ಟು? 48. ನಾನು ಬಂದು 48 ದಿವಸ ಆಯ್ತು. ಹಾಗಾಗಿ ದಿನ ಒಂದಕ್ಕೆ 1,000 ಹಾಗೆ 48,000 ಸಂದಿತು. ಇನ್ನು ಗುರುಗಳನ್ನು ಕೊಡು. ಕೊಟ್ಟ ದ್ರವ್ಯವನ್ನು ದೂತನಿಟ್ಟುಕೊಂಡನಲ್ಲ. ಋಷಿಗೆ ಮಟ್ಟೆಗೀನೆನುತ್ತದ್ರಿಪನು ಸೃಷ್ಟಿಗೊರಗಿಡ. ಕೊಟ್ಟ ದ್ರವ್ಯವನ್ನು ದೂತನಿಟ್ಟುಕೊಂಡನಲ್ಲ. ಕೊಟ್ಟ ದ್ರವ್ಯವ ಶಿವನೇ ಶಿವನೇ ಶಿವನೇ, ಗುರುಗಳಿಗೆ ಕೊಡಬೇಕಾದಂತಹ ದ್ರವ್ಯವನ್ನು ಕೊಟ್ಟಿದ್ದೇನೆ ಎಂಬ ಸಮಾಧಾನದಿಂದ ಉಸಿರಾಡಿದರೆ ಕೊಟ್ಟ ದ್ರವ್ಯವನ್ನೆಲ್ಲ ಶಿವನೇ ಇಟ್ಟುಕೊಂಡನಲ್ಲ. ಧೂರ್ತ ಅಂತ ನಾನು ಆಡಲಾರೆ. ಯಾವ ಬಗೆಯಿಂದ ಕೊಡಬೇಕು ನಾನು? ಮಾರುವುದಕ್ಕಿದ್ದದ್ದನ್ನೆಲ್ಲ ವಾರಿ ಆಯಿತು, ಕೊಡುವುದಕ್ಕೆ ದಾರಿ ಇಲ್ಲದಂತ ಸ್ಥಿತಿ ಒದಗಿ ಬಂತಲ್ಲ. ಯುತಿಮಿಂದ ಬಾರದು. ಹೆಂಡತಿ ಮಕ್ಕಳನ್ನು ಸೇವೆಗಾಗಿ ಮಾರುವ ಪದ್ಧತಿ, ಮನುಷ್ಯರನ್ನು ಮಾರಾಟ ಮಾಡುವಂತಹ ಪದ್ಧತಿ ಕಾಶಿಯಲ್ಲಿದೆ ಅಂತಾದರೆ ಗುರುಗಳಕ್ಕಾಗಿ ನನ್ನನ್ನು ನಾನು ಯಾಕೆ ಮಾಡಿಕೊಳ್ಳಬಾರದು?
ಅದಕ್ಕಾಗಿ ನನ್ನ ಕಾಲದವರಿಗೆ ನಾನೇ ಧನವನ್ನು ಬಂಧಿಸಿ ನಾಡಲ್ಲಿ ಕಾಶಿಯ ಬೀದಿ ಬೀದಿಗಳಲ್ಲಿ ಅಲೆತ ಹೇಳುತ್ತಾ ಹೋಗುತ್ತೇನೆ. ಯಾರಿದ್ದೀರಿ? ನನ್ನನ್ನು ನಾನು ಮಾರಿಕೊಳ್ತೇನೆ, ನನ್ನನ್ನೇ ನಾನು ಮಾರಿಕೊಳ್ತೇನೆ. ಎನ್ನನೆ ಮಾರಿಕೊಳ್ಳುವೆನು ಮೌನಿ ರನ್ನನ ಸಾಲವಿಯುವೆನು ಎನ್ನುತ್ತಲೀ ಕ್ಷಣ ಬಣ್ಣಿಸುವುದೇನು. ಇವನೆಲ್ಲಿ ಹೋದ್ದು? ಅದೆಷ್ಟೋ ಹೊತ್ತಿನಿಂದ ನಾನು ಕಾಯ್ತಾ ಇದ್ದೇನೆ ದಾರಿಯಲ್ಲಿ ಬಂದು. ಓಯ್, ಎಲ್ಲೇ ಹೋದೆ? ಬಾರೆಯಲ್ಲಿ ಸಾಕೇ ಸಾಕು, ಹೆಣ್ಣು ಜನ್ಮವೇ ಸಾಕೇ ಸಾಕು. ಯಾಕೆ? ಮದುವೆ ಆಗುವ ಮೊದಲು ತಂದೆ ತಾಯಿ ಆಡಿದ ನೀತಿ ಮಾತನ್ನು ಕೇಳಬೇಕು. ಮದುವೆ ಆದ ನಂತರ ಗಂಡ ಹೇಳಿದ ಹಾಗೆ, ಮದುವೆ ಆಗುವ ಮೊದಲು ಗಂಡಸರು ಹೇಳಿದಾಗೆ, ಮದುವೆ ಆದ ಬಳಿಕ ನನ್ನ ಮನೆಯಲ್ಲಿ ಯಾವುದೇ ಕೆಲಸ ಇಲ್ಲ, ಸಂತೋಷದ ಜೀವನ ನಡೆಸಬಹುದು ಎಂಬುದಾಗಿ. ಈ ನನ್ನ ಹಣೆ ಬರ ಸರಿ ಇಲ್ಲ. ಯಾಕೆ? ಮದುವೆ ಆದ ನನಗೆ ಗಂಡನೊಳಗೆ ಬಂದಿದ್ದೇನೆ. ಒಂದು ಹೊತ್ತು ಕುಳಿತು ತಿನ್ನೋದಕ್ಕೆ ಉಂಟಾ? 3 ಹೊತ್ತು ಕೆಲಸ ಕೆಲಸ ಕೆಲಸ. ಕೆಲಸಕ್ಕೆ ಏನು ಜನ ಇಲ್ಲದೇನು ಅಲ್ಲ, ಅದೆಷ್ಟು ಮಂದಿದ್ದಾರೆ. ಬರುವಾಗ 15-20 ಮಂದಿ ಜನ ಇದ್ರು. ಇವತ್ತು ನೋಡ್ತೇನೆ 4 ಮಂದಿ ಮಾತ್ರ ಇದ್ದಾರೆ. ಯಾಕೆ? ಕಾರಣ ಉಂಟು. ಇದು ಕೆಲಸದವರ ತಪ್ಪಲ್ಲ, ನಮ್ಮ ಮನವರಿದ್ದು ತಪ್ಪು. ಗೊತ್ತುಂಟಾ? ಒಬ್ಬರಲ್ಲಿ ಒಂದು ಕೆಲಸ ಹೇಳುದು, ಅದು ಅರ್ಧದಲ್ಲ ಆ ಕೆಲಸ. ಮತ್ತೊಬ್ಬನನ್ನು ಕರೆದು ಆ ಕೆಲಸ ನೀನು ಮಾಡು, ಈ ಕೆಲಸ ಅವನು ಮಾಡಂತ. ಏನು ಸದಾಕಾಲ ನಾನಲ್ಲಿ ಕೆಲಸವನ್ನು ಮಾಡಬೇಕಾ? ಆಗುವುದಿಲ್ಲ. ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಇವರು ಎಲ್ಲಿದ್ದಾರೆ? ಕಾಣು. ನೋಡಿ, ನನ್ನ ಭಾಷಣ ಕೇಳೋಕೆ ಕುತ್ಕೊಳ್ಳೋದು ನೋಡಿ. ಏನು ಆಯ್ತಾ? ನಿನ್ನದು ಮುಗಿಯಿತಾ? ಯಾಕೆ ಮುಗಿದಕ್ಕೆ ಕಾರಣ ಉಂಟು ಹೇಳೋದಕ್ಕೆ. ಏನು? ನೀವೇನು ಆಡಿದ್ದೀರಿ ಮದುವೆ ಆಗುವ ಮೊದಲು? ನಮ್ಮಂತ ಅರಮನೆಯಲ್ಲಿ ಯಾವುದೇ ಕೆಲಸ ಇಲ್ಲ, ಕೆಲಸಕ್ಕೆ ಅದೆಷ್ಟು ಮಂದಿ ಇದ್ದಾರೆ ಎಂಬುದಾಗಿ. ಎಲ್ಲಿದ್ದಾರೆ? ಕೆಲಸದವರು ಬಿಟ್ಟು ಹೋಗಲಿಕ್ಕೆ ಕಾರಣ ಉಂಟು. ಏನು? ಬೇರೆ ಏನು ಅಲ್ಲ, ಕೊಡುವುದಿಲ್ಲ ನೀವು ಅವರಿಗೆ ಸಂಬಳ. ಅದೇ ಕೊಡುವುದು ಎಲ್ಲಿಗೆ? ದುಡಿದದೆಲ್ಲ ನಿನ್ನ ಕೈಯಲ್ಲಿ ಇತ್ತು ಅಂತ ನಾನೆಲ್ಲಿಗೆ ಹಾಗೆ ದಾರಿಗೆ ಬರಬೇಕು. ಒಂದು ನಿಯಮ ಅಂತ ಇಲ್ವಾ? ಒಂದು ಕ್ರಮ ಅಂತ ಇಲ್ವಾ? ಸಿಕ್ಕ ಕೆಲಸವನ್ನೆಲ್ಲ ತಲೆ ಮೇಲೆ ಹಾಕಿ ಬೊಪ್ಪೆ ಹಾಕಿದ್ರೆ ಯಾರು ನಿಲ್ತಾರೆ? ಹೌದಾ? ಹಾಗೆ ಹೇಳಬೇಕಿತ್ತು ನೀನು. ಅವರಿಗೆ ವೆಚ್ಚ ಕೊಡು, ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ ಎಂಬುದಾಗಿ. ಯಾಕೆ ಹೇಳಿಲ್ಲ ನೀವು? ಸತ್ಯ ಹೇಳಬೇಕಾ? ಏನು? ಈ ಜೀವ ಇಷ್ಟು ಸಣ್ಣಗಾಗುವುದಕ್ಕೆ ಕಾರಣವೇ ನಿನ್ನ ಬೊಬ್ಬೆ. ನಾನು ಕೇಳಿ ಸಾಕಾಗಿದೆ ನನಗೆ. ಹೌದಾ? ಹೌದು. ಈಗ ಏನು ಕರೆದಿದ್ದರಲ್ಲ, ಯಾಕೆ ಏನಾಗಬೇಕು? ನೀನು ಕೆಲಸ ಮಾಡ್ಲಿಕ್ಕಿಲ್ಲ. ಕೆಲಸ ಮಾಡ್ಲಿಕ್ಕಿಲ್ವಾ? ಇಲ್ಲ, ನಿಧಾನಕ್ಕೆ ಸಂತೋಷ ಆಗ್ಲಿಲ್ವಾ? ಅದು ವಿನೋದಕ್ಕಾಗಿ ಆಡುದು, ನೀವು ಗೊತ್ತುಂಟು. ಇಲ್ಲ, 2 ದಿವಸ ಬಿಟ್ಟು ಅದೇ ಪಾತ್ರ ನಾನೇ ತೊಳಬೇಕು. ನಾನು ಮದುವೆ ಆದ ನಂತರ ವಿನೋದ ಮಾತಾಡುವುದೇ ಬಿಟ್ಟು ಬಿಟ್ಟಿದ್ದೇನೆ. ಹೌದಾ? ನೆನಪೇ ಆಗುದಿಲ್ಲ ವಿನೋದ ಮಾತುಗಳು ಏನಾಡಬೇಕು. ಈಗ ಇಂಥ ಮಾತು ಯಾಕೆ? ಕೆಲಸ ಮಾಡ್ಲಿಕ್ಕಿಲ್ಲ ಕಾರಣ ಉಂಟೆ? ಏನು? ಕೆಲಸಕ್ಕೆ ಜನ ಬೇಕು ಅಂತ ಹೇಳಿದ್ಯಲ್ವಾ? ಹೌದು. ಒಬ್ಬರಲ್ಲ, ಮತ್ತೆ 2 ಕರೆದುಕೊಂಡು ಬಂದಿದ್ದೇನೆ. 2 ಕರೆದುಕೊಂಡು ಬಂದಿದ್ದೀರಾ? ಅಲ್ಲ, ನೀವೇನು ಮಾತನಾಡ್ತೀರಿ ಒಬ್ಬರಲ್ಲ 2 ಎಂಬುದಾಗಿ? ಅವರಿಲ್ಲಿಗೆ ಬಂದು ಎಂತ ಕೆಲಸ ಮಾಡ್ತಾರಾ? ಅಲ್ಲ, ಅರ್ಥದಲ್ಲ ಕೆಲಸ ಬಿಟ್ಟು ಹೋಗ್ತಾರಾ? ನಮಗೆ ಗೊತ್ತುಂಟೆ ಹೇಳಿ? ಅವರ ಮೇಲೆ ನಂಬಿಕೆ ವಿಶ್ವಾಸ ನಮಗೆ ಉಂಟಾ? ಹಾಗೆ ಇಲ್ಲ. ಹಾಗಾಗಿ ಏನು ಮಾಡುವ? ಬರುವವರು ಹೇಗಿರ್ತಾರೆ ಅದು ಯಾರಿಗೂ ಹೇಳುವುದು. ಅದು ಹೌದು. ಆದ್ರೆ ಒಳಗೆ ಏನುಂಟು ಯಾರಿಗೂ ಗೊತ್ತು. ಕರೆದುಕೊಂಡು ಬರುವುದಷ್ಟೇ. ಹೌದು. ಇವರು ದುಡಿತಾರೆ, ಎಲ್ಲಿಗೆ ಹೋಗ್ಲಿಕ್ಕೆ ಅಂತ ಇಲ್ಲ, ಇಲ್ಲೇ ಇರ್ತಾರೆ. ನನಗೊಮ್ಮೆ ನೋಡ್ಬೇಕು ಅವರನ್ನು. ಕರೆಯಿರಿ. ಯಾರಮ್ಮ? ಈಗ ಬನ್ನಿ. ನೋಡಿ, ಎಲ್ಲಿದ್ದಾರೆ? ನೋಡು, ಕೆಲಸಕ್ಕೆ ಇವರೇ. ಇವರ ಎಷ್ಟು ಕೊಟ್ಟು ಕರೆದುಕೊಂಡು ಬಂದಿದ್ದೀರಿ? 2 ಇಬ್ಬರಿಗೆ ಎಷ್ಟು ಕೊಡ್ಬೋದು ನಿನ್ನ? ನೀವು ಎಷ್ಟು ಕೊಟ್ಟಿದ್ದೀರಿ ಹೇಳಿ ನನಗೆ, ಅದು ಬೇಕು. ಹೆಚ್ಚೇನಿಲ್ಲ. ಮತ್ತೆ 48. ಎಷ್ಟು? 48,000. ಇವರಿಬ್ಬರಿಗೆ ಒಟ್ಟಿಗೂ 48,000. ಅಯ್ಯೋ, ಹೋಯ್ತು. ನಾನೊಂದು 20 ಹೇಳ್ತಾ ಇದ್ದೆ, ಪ್ರಾಣ ಆದ್ರೂ ಉಳಿತಾ ಇತ್ತು. ಹೋಯ್ತಾ ಅಂತ ಇದ್ದದ್ದೇ ಒಂದು ತುಂಡು ಹೆಂಡತಿ, ಅದು ಹೋಯ್ತು. ಉಂಟು, ಪ್ರಾಣ ಉಂಟು. ಯಾರು ಹೋದದ್ದು? ಬೇಗ ಏನು? ಇಲ್ಲ. ನಿಮಗೆ ಹೆಂಡತಿ ಬೇಡ? ನಾನು ಹೆಂಡತಿ ಬೇಕೆ? ನಿನಗೇನಾಯ್ತು? ಅಲ್ಲ, ಈಗ 48 ಕೊಟ್ಟಿದ್ದೀರಲ್ಲ. ಹೌದು. ಏನು ಸ್ವಾಮಿ, ಏನಾಯ್ತು? ಅರಮನೆಯಲ್ಲಿ ದಿನದ ಖರ್ಚು ಎಷ್ಟು ಉಂಟು ಗೊತ್ತುಂಟು ನಿಮಗೆ? ಹೌದು. 48 ಕೊಟ್ಟು ಅವರು ನಮ್ಮ ಅರಮನೆಯಲ್ಲಿ ಕೆಲಸಕ್ಕೆ ಇಟ್ಟಿದ್ದೀರಿ. ನೀವೇನು ಮಾತನಾಡಿದ್ದೀರಿ? ಸ್ವಲ್ಪ ಬಜಲ್ ಕೂತ್ಕೊಳ್ಬೇಕು. ನನಗೊಂದೆರಡು ಮಾತಾಡ್ಲಿಕ್ಕೆ ಬರುತ್ತೆ. ಜೋರು ಮಾತಾಡಬೇಡ. ನಾನು ಒಂದು ಮಗು ಉಂಟು. ಮಗು ಉಂಟು? ಹೌದು. ಹೌದು. ನನ್ನಲ್ಲಿ ಮಾತಾಡ್ಬೇಕು, ಅವನಲ್ಲಿ ಮಾತಾಡ್ಬೇಕು. ನೀವು ಇಲ್ಲಿ ಕೂತ್ಕೊಳ್ಳಿ ಮೊದಲು. ಹೆಣ್ಣೆ, ಸ್ವಲ್ಪ ಮುಂದಕ್ಕೆ ಬಾ. ನೋಡಿದ್ರ ಬಂದದ್ದು ಹೇಗೆ ಆಯ್ತು? ಇರುವೆ ಕೂಡ ಸಾಯ್ಲಿಕ್ಕೆ ಇಲ್ಲ, ಸಪ್ತ ತೊಳೆದಂತ. ಅದ್ಯಾರು? ನನ್ನ ಮಗ. ನಿನ್ನ ಮಗ? ಹೌದು. ನೀನ್ ನೋಡೋದಕ್ಕೆ ಹೀಗಿದ್ದೀಯಾ?
ಅವನನ್ನು ನೋಡು, ಏನು ಹೊಟ್ಟೆಗೆ ತಿನ್ನೋದಿಲ್ವಾ? ತಿನ್ನದೆ ಹಲವು ದಿವಸಗಳು ಕಳೆದು ಹೋಯಿ. ಓಹೋ, ಹಾಗೆ ಹಾಗೆ. ಅಲ್ಲ, ಕೆಲಸವನ್ನು ಹುಡುಕುತ್ತಾ ಬಂದವರು ನೀವು. ಹೌದು. ಏನೆಲ್ಲ ಕೆಲಸ ಮಾಡ್ತೀನಿ ನಮ್ಮ ಮನೇಲಿ ಬಂದ್ಮೇಲೆ? ನೀವು ಹೇಳಿದ ಯಾವ ಕೆಲಸವನ್ನೂ ಮಾಡುವುದಕ್ಕೆ ಸಿದ್ಧರಿದ್ದೇವೆ. ಹೌದಾ? ಆದ್ರೆ 2 ವಿಚಾರವನ್ನು ಬಿಟ್ಟು. ಏನು? ಒಂದು ಪರಶಯ್ಯ ಭೋಜನ, ಪರಶಯ್ಯ ಪ್ರವೇಶ, ಮತ್ತೊಂದು ಪರೋಚ್ಚಿಷ್ಟ ಭುಂಜನ. ಇದು 2 ಬಿಟ್ಟು ಬೇರೆ ಯಾವ ಕೆಲಸವನ್ನು ಮಾಡುವುದಕ್ಕೂ ನಾವು ಸಿದ್ಧರಿದ್ದೇವೆ. ಸದಾಕಾಲ ಸಿದ್ಧರಾಗಿದ್ದೀರಿ. ನಾವು ಆಡಿದ ಮಾತನ್ನು ಕೂಡ ಕೇಳೋದಕ್ಕೆ ಸಿದ್ಧರಾಗಿದ್ದೀರಿ. ನಿಮಗೆ ಹಾಗೆಲ್ಲ ನಮ್ಮ ಪತಿದೇವರು ಕೊಟ್ಟಿದ್ದಾರೆ. ಎಷ್ಟು? 48. ಹಾಗಾಗಿ ಎಚ್ಚರ, ನಾನು ಆಡಿದಂತೆ ಹೇಗೆ ಆಯ್ತಾ, ಮುಗೀತ ನಿನ್ನ ಒಪ್ಪಿಗೆ ಕೊಟ್ಟಿದ್ದಾರೆ. ಹೇಳ್ತೀನಿ, ಪ್ರಾರಂಭದಲ್ಲೇ ಕೊಟ್ಟದ್ರಲ್ಲಿ ಆಯ್ತು, ಇಲ್ಲದ್ರೆ ನಿಲ್ಲಿಕ್ಕಿಲ್ಲ ನಿನ್ನ ಬೊಬ್ಬೆಗೆ ಅವರು. ಹೌದಪ್ಪ, ಭಯಪಟ್ಟು ಓಡಿಯಾರು. ಇನ್ನು ಬೇರೆ ಯಾರನ್ನು ಕಾಯ್ಬೇಕಾಗಿತ್ತು ನಾವು? ಬೇಡ, ಇವರಿದ್ದರೆ ಸಾಕ್ತಾನೆ. ನೋಡಮ್ಮ, ನಿಷ್ಠೆಯಿಂದ ನಿಮ್ಮ ಮಾಡಬೇಕಾದ ಕೆಲಸವನ್ನು ಮಾಡಬೇಕು. ಅವನಲ್ಲಿ ಹೆಚ್ಚು ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಹೌದು, ಅವನಿಂದ ಆಗೋ ಕೆಲಸ ನಾನು ಹೇಳ್ತೀನಿ. ಇವತ್ತೊಮ್ಮೆ ನೋಡ್ಬೇಕು, ಒಂದು 2 ದಿವಸ ಕೆಲಸ ಮಾಡಬೇಕು ಹೇಳಿ. ಬೇಗಪ್ಪ, ಬೆಳಿಗ್ಗೆ ಬೇಗ ಹೇಳ್ಬೇಕು, ಅಂಗಳ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು. ಅಷ್ಟು ಮಾತ್ರವಲ್ಲದೆ ಮತ್ತೆ ನಂತರದ ಕೆಲಸ ಯಾವ್ದು ಗೊತ್ತಾ? ಯಾವುದು? 4 ಸೇರು ಅಕ್ಕಿ ಅರಿಬೇಕು. ಯಾಕೆ? ಕಡುಬು ಮಾಡಿ ಕೊಡ್ಬೇಕು ನನಗೆ. ಒಬ್ಬರೇ ತಿನ್ನುವುದು ನೀವು ಅಷ್ಟು? ಅದ್ರ ನನಗೆ ಯಾಕೆ ಪ್ರಸಂಗ? ತಿನ್ನುವುದು ಯಾರು? ನಾನು. ನಿನಗೆ ಕೆಲಸ ಏನು? ಮಾಡಿ ಕೊಡುವುದು. ಒಳ್ಳೆ ಅರಿಬೇಕು. ಹೇಗೆ ಅರಿದ ಅಭ್ಯಾಸ ಉಂಟು ಅಕ್ಕಿ? ಇಲ್ಲ. ಅಲ್ಲ ಅಕ್ಕಿ ಅಷ್ಟು ಇಲ್ಲ ಅಂತ ಹೇಳಿ. ಆ ರೀತಿ ಅದು ಇನ್ನು ಮಾಡುವಾಗ ಎಚ್ಚರ, ಜಾಗ್ರತೆ. ಆಮೇಲೆ ನಮ್ಗೆ 2 ದಿವಸ ಕೆಲಸ ನೋಡಿ ಉಂಟಲ್ಲ, ಮತ್ತೆ ಕೆಲಸ ಹೇಗೆ ಮಾಡ್ತೀನಿ ಕೊಡುದು. ಇದು ಹೇಗಿದೆ ಸೀರೆ? ಸೀರೆ ಒಳ್ಳೆದಿದೆ. ಅದರ ಮೂಲಕ ಸೀರೆ. ಈ ಸೀರೆ ಮಡಿಚಿದ್ದುಂಟ ನೀನು? ಸೀರೆ ಮಡಚಿ ಕೊಟ್ಟರೆ ಮಡಚಬಹುದು. ಅಲ್ಲ, ಇಂಥ ಸೀರೆ ಮಡಿಚಿದ್ ಯಾಕೆ? ಇಲ್ಲ ತಾನೇ? ನಾನು ಉಡುವಂತ ಸೀರೆ ಎಲ್ಲ ಇಂಥದ್ದೇ. ಇಂಥ ಸೀರೆನ್ನೇ ಸದಾಕಾಲ ಮಡಿಸಿ ಕೊಡಬೇಕು. ಹೇಗೆ? ಮಾತ್ರವೇ ಒಗೆಬೇಕು, ಮಡಿಸಿ ಇಡಬೇಕು. ನಾನು ಕೇಳಿದ ತೆಗೆದುಕೊಡ್ಬೇಕು. ಸರಿ. ಹೇಗಾದಿತ್ತಾನೆ? ನನ್ನ ಮಗ ನೋಡುವಾಗ ಗೊತ್ತಾಗ್ತದೆ. ಏನು ಹೀಗೆ ನೋಡುದು? ರಾಕ್ಷಸಿಯ ಮುಖ ನೋಡಿದಾಗ ಆಗ್ತದೆ ನಿಂಗೆ? ಮುಗ್ಧ ಮನಸ್ಸು, ಅವನಿಗೆ ತಿಳಿಯದು ಯಾವುದು. ಈಗ ಬಾ, ನೀನ್ ಯಾವ ಕೆಲಸ ಮಾಡ್ತಿ ಮಗ? ಕೊಟ್ಟ ಕೆಲಸ ಎಲ್ಲ ಮಾಡ್ತೀಯ ಮಗ. ನಿನ್ನ ನೋಡುವಾಗ ಅಯ್ಯೋ. ಅಲ್ಲ, ನಿಮಗೇನೋ ಕೆಲಸ ಕೊಟ್ಟದಾಯ್ತು, ಇವನನ್ನು ಹೀಗೆ ಬಿಡಕ್ಕಾಗ್ತದ? 48 ಕೊಟ್ಟಿದ್ದಾರೆ ನಮ್ಮವರು. ಅದೇ ರೀತಿ ಕೆಲಸವು ಮಾಡಬೇಕು. ಹೊತ್ತೊತ್ತಿಗೆ ಯಾವ ಕೆಲಸವನ್ನು ಹೇಳ್ತಾರೆ ಅದನ್ನೇ ಮಾಡಬೇಕು. ಸರಿ. ನೀನು ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗಿ ನನಗೆ ಬಿಸಿ ನೀರು ಆಗಬೇಕು ಸ್ನಾನಕ್ಕೆ. ಅದಕ್ಕೆ ಕಟ್ಟಿಗೆಯನ್ನು ತರಬೇಕು. ಹೇಗೆ ಆದೀತಾ? ದರ್ಬೆ ಅದನ್ನೆಲ್ಲವನ್ನು ಕೂಡ ತಂದು ಕೊಡಬೇಕು. ಎಚ್ಚರ. ಬನ್ನಿ, ಈಗ ಬನ್ನಿ. ಸಾರಿ ಮುಂದೈತರ ಹೋಲೆಗೇರಿಯೊಳೊಬ್ಬ ವೀರಬಾಹುಕನೆಂಬ ಚಂಡಾಲನೋರ್ವನು ಧನವಂತನೆನಿಸಿಕೊಂಡು ಅರಸಮ್ಮ ಮಹಾದೇವ ಕಾಪಾಡು ಸ್ವಾಮಿ, ಕಾಪಾಡು ಸ್ವಾಮಿ. ನನ್ನ ಪರಿಚಯವಾಯಿತು ಸ್ವಾಮಿ. ಯಾರು? ಈ ಮಸಣದಲ್ಲಿ ಹೆಣವನ್ನು ಸುರಿಯುವಂತ ವೀರಬಾಹು ನಾನಾಗಿದ್ದೇನೆ. ಹಗಲು ರಾತ್ರಿ ಎಂಬಂತ ನಿದ್ದೆ ಇಲ್ಲದೆ ನನ್ನ ಉದ್ಯೋಗದಲ್ಲಿ ತೊಡಗಿದವ ನಾನಾಗಿದ್ದೇನೆ. ಒಂದು ಮಾತಲ್ಲಿ ಹೇಳಿದರೆ, ಈ ಮಸಣವೇ ದೇವರಿಗೆ ಸಮಾನ. ಪರಮೇಶ್ವರನ್ನು ಪೂಜೆ ಮಾಡುವುದೇ ನನ್ನ ಉದ್ದೇಶ. ಪರಮೇಶ್ವರನ್ನು ಪೂಜೆ ಮಾಡುವುದರ ಮೂಲಕ ಅದೆಷ್ಟು ಹೆಣಗಳು ಬಂದರೂ ಕೂಡ ಅದನ್ನು ಸುಡುವಂತ ಉದ್ಯೋಗ ನನ್ನದು. ಆದರೆ ಈ ಕಾಡಿನಲ್ಲಿರುವಂತಹ ಸಮಯದಲ್ಲಿ ಅದೆಷ್ಟು ಪ್ರಾಣಿಗಳೆಲ್ಲ ವಿಕಾರ ರೀತಿಯಲ್ಲಿ ಹೋಗ್ತಾ ಇದೆ. ಒಂದು ಕಡೆಯಿಂದ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಆದರೂ ಕೂಡ ನನ್ನ ಶರೀರವನ್ನೇ ಗಟ್ಟಿ ಮಾಡುವುದರ ಮೂಲಕ ನಾನು ಈ ಉದ್ಯೋಗಕ್ಕೆ ಇಳಿದವ ನಾನಾಗಿದ್ದೇನೆ. ಸ್ವಲ್ಪ ಕಷ್ಟ ಸ್ವಾಮಿ. ಕಷ್ಟ ಆದ್ರೆ ಏನು? ವಂಶ ಪರಂಪರೆಯಲ್ಲಿ ಬಂದಂತ ಉದ್ಯೋಗ ಬಿಡುವುದಕ್ಕೆ ಆಗ್ತದ? ಈಗ ನನ್ನ ಅಜ್ಜ ಮಾಡ್ತಾ ಇದ್ರು, ನನ್ನ ಅಪ್ಪ ಮಾಡ್ತಾ ಇದ್ರು, ಈಗ ಮಗನ ಅಂತ ನಾನು ಮಾಡ್ತಾ ಇದ್ದೇನೆ. ಆದರೆ ಈ ಉದ್ಯೋಗದಲ್ಲಿ ನಾನು ತೊಡಗಿದವ ನಾನಾಗಿದ್ದೇನೆ.
ತುಂಬಿದಂತ ಸಂಸಾರ ನಮ್ಮದು, ಯಾವುದಕ್ಕೂ ಕುಂದು ಕೊರತೆ ನಮ್ಮಲ್ಲಿ ಯಾವುದೇ ರೀತಿಯ ಬಾಧೆ ಇಲ್ಲ ಸ್ವಾಮಿ. ಆದರೆ ಏನು ಮಾಡುದು, ಎಂದಿನಂತೆ ಇಂದು ಕೂಡ ಪ್ರಾತಃ ಕಾಲದಲ್ಲಿ ಎದ್ದಂತ ನಾನು ಪರಮೇಶ್ವರನ ಪೂಜೆಯಲ್ಲಿ ಇದಾಕ್ಷಣವೇ ಒಂದು ಹೆಣ ಬಂತು. ಅದನ್ನು ಸುತ್ತಂತ ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದೇನೆ. ಏನೋ ಏನೋ ಒಂದು ಸ್ವರ ಕೇಳ್ತಾ ಇದೆ ಅಲ್ಲಿಂದ. ಎನ್ನನೇ ಮಾಡಿಕೊಳ್ಳುವೆನು ಮೌನಿರನ್ನರದಾನವೀಯುವೆನು ಎನ್ನಿದರೆ ನಗುದೆನ್ನು ತಲಕ್ಷಣ ತನ್ನ ಕಾಲಿಗೆ ತೃಣವನ್ನು ಕಟ್ಟುತ್ತ ಭೂಪ ಎನ್ನನೇ ಮಾರಿಕೊಳ್ಳುವೆನು. ಕೊಂಡುಕೊಳ್ಳುವವರಿದ್ರೆ ಬನ್ನಿ, ನನ್ನನ್ನೇ ನಾನು ಮಾರಿಕೊಳ್ತೇನೆ. ಏನು ನನ್ನಲ್ಲೇ ನಾನು ಮಾಡಿಕೊಳ್ಳುವೆ? ಯಾರು ಯಾರು? ಬನ್ನಿ 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 ಬಾ 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 ಬಾ. ನಿನ್ನನ್ನೇ ನೀನು ಮಾರಿಕೊಳ್ಳುವುದು ಹೌದೇನೋ? ನಿನ್ನನ್ನೇ ನೀನು ಮಾರಿಕೊಳ್ಳುವಂತ ನೀನು ನನ್ನ ಬಾಲಕಾದ್ರೆ ಏನಾದ್ರಿ ನಿನ್ನನ್ನು ತೆಗೊಳ್ಳುವಂತ ಸಾಮರ್ಥ್ಯ ನನ್ನಲ್ಲಿದ್ದೇನೆ. ಎಷ್ಟು ಬೇಕೋ ಅಷ್ಟನ್ನು ನಾನು ಕೊಡ್ತೇನೆ ನೋಡ. ನೀನು ಶಿವನೇ, ಎಂತಹ ವಿಪರೀತ! ನನ್ನಂತವನು ಅನ್ನು ಒಬ್ಬ ಸ್ಮಶಾನದಲ್ಲಿರುವ ಕೊಂಡುಕೊಳ್ಳುತ್ತೇನೆ ಅಂತ ಹೇಳುವಂತ ಒಂದು ಸಮಯ ಬಂತಲ್ಲ. ವಿಧಿ ಅಯ್ಯ, ಋಷಿ ಋಣವನ್ನು ಹರಿಸುವುದಕ್ಕಾಗಿ ನನ್ನನ್ನು ನಾನು ಮಾರಿಕೊಳ್ಳಬೇಕಾದಂತ ಒಂದು ಪರಿಸ್ಥಿತಿ ಸಿದ್ಧವಾಗಿ ಹೊರತು ಬೇರೇನೋ ಕಾರಣವಿಲ್ಲದಲ್ಲ. ಹರಿಸಬೇಕಾಗಿದೆ, ಅದಕ್ಕಾಗಿ ಧನವೇ ಹೇಗಿತ್ತು ಹಾಗೆ ಮಾಡುವುದಕ್ಕೆ ಹೊರಟಿದ್ದೇನೆ. ಕೊಂಡುಕೊಳ್ಳುವವರು ಮನ ಮಾಡಬೇಕು. ನಿನ್ನೊಳಗೆ ನೀನು ಮಾತನಾಡ್ತಾ ತೊಡಗದೆ ಆಯ್ತೀಯ. ನಿನ್ನ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೆ. ಆದರೆ ನಾನು ನಿನ್ನಲ್ಲಿ ಮಾತನಾಡುವುದಕ್ಕೆ ನಾನೇನು ಒಬ್ಬ ಚಾಣಾಲಿನಿಂದ ವಾಯಿಸ್ತಾ ಇದ್ದೀಯ. ಆದರೆ ನಿನ್ನಲ್ಲಿ ನೀನು ಚಾಣಾಳ್ತನವನ್ನು ಮಾಡ್ತಾ ಇದ್ದೀಯ. ಯಾಕೆ? ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನಿನ್ನನ್ನು ಪಡೆದುಕೊಳ್ಳುವವರು ಸ್ವಲ್ಪ ಶ್ರೀಮಂತರಾಗ್ಬೇಕಾ? ಅಲ್ಲ, ಹಣ ಇದ್ದವರು ಆಗ್ಬೇಕು. ಧನ ಇದ್ದವರಾಗಬೇಕು. ಹಣ ಇದ್ದವರು, ಯಾಕಂದ್ರೆ ಅಷ್ಟು ಧನ ಮತ್ತಷ್ಟು ಅವಶ್ಯಕತೆ ಉಂಟು ನನಗೆ. ಅಂತವರೇ ನಿನ್ನಾಗಬೇಕು. ಆದ್ರೆ ನನ್ನಂತವ್ರು ಆಗ್ಲಿಕ್ಕಿಲ್ಲ. ನಿನಗೆ ಎಷ್ಟು ಬೇಕು ಅಷ್ಟು ನಾನು ಕೊಡ್ತೇನೆ, ನಿನ್ನನ್ನು ನಾನು ಪಡೆದುಕೊಳ್ಳುತ್ತೇನೆ. ಹೌದೇ? ಆನೆಯೊಂದನ್ನು ಏರಿ ಆಳಪ್ಪನು ಕವಡೆಯನ್ನು ಆಕಾಶಕ್ಕೆ ಎಸೆದರೆ ಎಷ್ಟು ಎತ್ತರಕ್ಕೆ ಹೋಗ್ತದೋ ಅಷ್ಟು ಎತ್ತರದ ಹೊನ್ನರಾಶಿ ನನಗೆ ನಿನಗೆ ಬೇಕು. ಅದು ಬ್ರಾಹ್ಮಣ ಋಣವನ್ನು ಋಷಿ ಋಣವನ್ನು ತೀರಿಸುತ್ತದೆ. ಹೌದಾ? ನೀನು ಕೊಡುತ್ತೀಯಂದಾದರೆ ನಿನಗೆ ಕೊಡ್ಬೇಕಲ್ಲ, ಅಷ್ಟು ಕೊಡ್ಬೇಕಲ್ಲ ನಿನಗೆ. ಬ್ರಾಹ್ಮಣರು ಋಣವನ್ನು ತೀರಿಸುವ ರೀತಿಯಲ್ಲಿ ಆಗಬೇಕು. ಎಲ್ಲಿ ಆಳುಗಳು ಆನೆಯ ಅಂಬಾರದ ಮೇಲೆ ಕುಳಿತುಕೊಂಡು ಅದರಂತೆ ಎತ್ತರವಾಗಿ ಎಷ್ಟು ಹಣವನ್ನು ಹಾಕುತ್ತೋ ಅಷ್ಟು ದೋಷವನ್ನು ಬಿಸಾಡಿ. ಸ್ವಾಮಿ, ಅವಕಾಶವನ್ನು ಕೊಟ್ಟಿದ್ದೇನೆ. ಬ್ರಾಹ್ಮಣರನ್ನೊಂದು ಬಿಡುಗಡೆ ಮಾಡಿಬಿಡುತ್ತೇನೆ. ನನ್ನ ಪಾಡಿ ಇದ್ದದ್ದೇ. ಸ್ವಾಮಿ ಹರಿಶ್ಚಂದ್ರ, ಇನ್ನೂ ಸಂಧಿಯಾಗಲಿಲ್ಲ. 48 ದಿವಸ ಉದಿಸಿಯ ಸೂರ್ಯ ಅಸ್ತಮಿಸುವುದಕ್ಕೆ ಮುನ್ನ ಕೊಡುತ್ತೇನೆ ಅಂತ ಆಡಿದ್ದೇನೆ. ಅಷ್ಟೂ ಧನವನ್ನು ಇಟ್ಟಿದ್ದೇನೆ. ಗುರುಗಳಿಗೆ ಅದನ್ನು ಕೊಟ್ಟು ಸಮಯದೊಳಗದು ಬಂದಿದೆ ಎನ್ನುವುದನ್ನು ತಿಳಿಸಿ ನನ್ನ ವಚನದ ಸತ್ಯವನ್ನು ಉಳಿಸಿ ನನ್ನನ್ನು ಋಣಮುಕ್ತನನ್ನಾಗಿ ಮಾಡಬೇಕು. ಹರಿಶ್ಚಂದ್ರ, ನಾ ಏನು ತಪ್ಪು ಮಾಡಿದೆ ಎಂಬುದು ಇದುವರೆಗೆ ಗೊತ್ತಾಗಿರಲಿಲ್ಲ. ಈಗ ಒಂದೊಂದೇ ತಿಳಿಯುತ್ತಾ ಇದೆ. ಎಲ್ಲರೂ ನನ್ನನ್ನು ನೋಡಿದವರು ನಕ್ಷತ್ರಿಕನ ಮುಖವನ್ನು ನೋಡಿದರೆ ನೀರು ಸಿಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಸತ್ಯದ ನಿಷ್ಠತೆಯನ್ನು ನಿನ್ನಲ್ಲಿ ಕಂಡ ತಕ್ಷಣವೇ ಈ ನಕ್ಷತ್ರಿಕನ ಕಣ್ಣಿನಲ್ಲಿಯೂ ನೀರು ಹನಿಸುವ ಹಾಗಾಯ್ತಲ್ಲ. ಅಬ್ಬಾ, ಎಂತಹ ಸತ್ಯನಿಷ್ಠೆ ನಿನ್ನದ್ದು! ಯಾರೇ ಆಗಲಿ ಹೆಂಡತಿ ಮಕ್ಕಳ ಎದುರು ತಂದೆಯನ್ನು ದಂಡಿಸಿದ್ರು ಅಂತಾದ್ರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಯಾವ ಹೆಂಡತಿ ಮಕ್ಕಳಿಗೂ ಸಾಧ್ಯವಿಲ್ಲ. ಅಂತಹದ್ರಲ್ಲಿ ನಿನ್ನ ಹೆಂಡತಿ ಮಕ್ಕಳ ಎದುರಿಗೆ ನಿನ್ನನ್ನು ನಾನು ಎಷ್ಟೊಂದು ಬಾರಿ ಹೊಡೆದ
ಕಾಲದಲ್ಲಿ ನಿನ್ನದಾದಂತಹ ಸತ್ಯವನ್ನು ಉಳಿಸಿಕೊಂಡೆ. ಸತ್ಯದ ಉಳಿವಿನಿಂದ ನಿನ್ನದಾದಂತಹ ಕೀರ್ತಿಯನ್ನು ಗಗನದೆತ್ತರಕ್ಕೆ ಹಾರಿಸಿಕೊಂಡೆ. ಸರಿ ಹರಿಶ್ಚಂದ್ರ, ನೀನು ಸತ್ಯ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ಆಗಲಿ, ತಿಳಿಯಿತು. ಗುರುಗಳ ಆಣತಿಯಂತೆ ನಾ ಇದುವರೆಗೆ ಇಲ್ಲಿಯ ತನಕ ನಿನಗೆ ಶಿಕ್ಷೆಯನ್ನು ಕೊಟ್ಟೆ. ಹೋಗುವಾಗ ಇಂತಹ ಸತ್ಯ ವಚನವನ್ನು ಪಾಲಿಸುವಂತಹ ಹರಿಶ್ಚಂದ್ರನಿಗೋಸ್ಕರ ಇಲ್ಲಿಯವರೆಗೆ ಬಂದೆ, ಆತನ ಕೆಲಸಕ್ಕಾಗಿ ಇಲ್ಲಿಯವರೆಗೆ ಬಂದೆ ಎಂಬಂತಹ ಸಂತೋಷದಿಂದ ಹೋಗ್ತೇನೆ. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಬ್ರಾಹ್ಮಣರೇ, ಸ್ವಲ್ಪ ನಿಲ್ಲಿ. ನಿಮಗೆ ಮಡಿ ವಸ್ತ್ರ ಆಗ್ಬೇಕು, ಸ್ನಾನ ಮಾಡ್ಬೇಕಾದ್ರೆ ಬಾವಿಗೆ ಆಡ್ಬೇಕು. ನೀವು ಬಾವಿಗೆ ಆಗ್ಬೇಕಾದ್ರೆ ನಿಮ್ಮಲ್ಲಿ ಉಂಟು ಹಗ್ಗ. ಆದ್ರೆ ನೀವು ಬಂದಿದ್ದೀರಿ ಬ್ರಾಹ್ಮಣೋತ್ತಮರೇ. ಸ್ವಾಮಿ, ಇದುವರೆಗೆ ಸತ್ಯದ ನಿಷ್ಠತೆಯಲ್ಲಿದ್ದಂತಹ ಹರಿಶ್ಚಂದ್ರನನ್ನು ಹೊಡೆದು ಅಂತಹ ತಪ್ಪಿನ ಬಾವಿಯಲ್ಲೇ ನಾ ಬಿದ್ದಾಗಿದೆ. ಇನ್ನು ಬೇರೆ ಬಾವಿ ಬೇಡ ಸ್ವಾಮಿ ನನಗೆ. ನಾ ಇಲ್ಲಿಂದ ಮರಳ್ತೇನೆ ಗುರುಗಳೇ. ಬ್ರಾಹ್ಮಣೋತ್ತಮರೇ, ಹೇಗೂ ಬಂದಿದ್ದೀರಿ. ಹೂವಲ್ಲಿ ಕಾಣ್ತಾ ಇದೆ ನಮ್ಮ ಬಿಡಾರ. ಸ್ವಲ್ಪ ಊಟ ಮಾಡಿ ಆನಂತರ ಹೋಗ್ಬೋದು. ಆದ್ರೆ ನೀವು ಬ್ರಾಹ್ಮಣರಲ್ಲ. ನೀನೇ ಸ್ಮಶಾನವಾಸಿ ಪುಣ್ಯಾತ್ಮ. ಹೆಣಗಳಿಗಿಟ್ಟದ್ದನ್ನು ನಾನು ತಿನ್ನಬೇಕಂತ ಹೇಳ್ತೀಯಲ್ಲ. ಹೋಗ ಹರಿಶ್ಚಂದ್ರ, ಏನಪ್ಪ ಕೊಡವೆ ಪತಿ ಬಳಿಕ ಬಾಗುಗ ನುಡಿದ ಭೂಪನೊಳಗ ನಿಮಿಷವು ತಡೆಯದೆ ಕ್ಷಣ ಹೋಗಿ ಸುಡುಗಾಡುಗಳ ಕಾಯ್ದಿರುತ್ತಾಗ ಕೊಡವೆಯೊಳಗೆ ಜನರ ಶವವನ್ನು ಸುಡುವ ಮುಂಚಿತವಾಗಿ ಕುಂಬುದು ಬಿಡದೆ ಬರುವವ ಹಾಗರೊಕ್ಕವ ಎನಗೆ ನೀನಿಂದ ಹರಿಶ್ಚಂದ್ರ, ನಿನ್ನ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಂಡೆ. ಹೇಗೋ ನನ್ನ ಪಾಲಿಗೆ ಸೇರಿದವ ನೀನಾಗಿದ್ದೀಯ. ನಿನಗೊಂದು ಉದ್ಯೋಗವನ್ನು ಕರುಣಿಸ್ತೇನೆ. ಈ ಮಸಾಲದಲ್ಲಿ ಹೆಣವನ್ನು ಸುಡುವಂತಹ ಉದ್ಯೋಗ ನನ್ನದಾದರೂ ಕೂಡ ಆ ಉದ್ಯೋಗವನ್ನು ನಿನಗೆ ಕರುಣಿಸ್ತೇನೆ. ಆದರೆ ಹಗಲು ರಾತ್ರಿ ಭೇದವಿಲ್ಲದೆ ಇಲ್ಲಿಗೆ ಹೆಣಗಳು ಬರುತ್ತದೆ. ಆ ಹೆಣಗಳನ್ನು ಸುಡುವಂತ ಉದ್ಯೋಗದ ಜೊತೆಯಲ್ಲಿ ಬಂದಂತ ಹೆಣದಲ್ಲಿ ಹೆಣಕ್ಕೆ ಒಂದು ಅಕ್ಕಿ, ಆದರೆ ವಸ್ತ್ರ, ಆದರೆ ವೇತನಗಳು ಕೊಡ್ತಾರೆ, ರೊಕ್ಕ ಕೊಡ್ತಾರೆ. ಅದರಲ್ಲಿ ಆ ಅಕ್ಕಿ ನಿನ್ನ ಪಾಲಿಗೆ, ಉಳಿದದ್ದು ನನ್ನ ಪಾಲಿಗೆ ಅನುದಿನ ಒಪ್ಪಿಸುವುದು ನಿನ್ನ ಕರ್ತವ್ಯ. ಸರಿ, ಅಷ್ಟು ಮಾತ್ರವಲ್ಲ, ಇದು ನಾನು ಮಾಡುತ್ತಿರುವಂತ ಉದ್ಯೋಗ ಇದು. ಯಾಕೆ ಜನಗಳನ್ನು ಸುಡುವಂತಹ ಸಮಯ ಆ ಕಡೆ ಈ ಕಡೆ ಸರಿ ಮಾಡುವುದಕ್ಕೆ ಬೇಕಾಗಿ, ಇದು ನಿನಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಬೇಕಾಗಿ. ಹೋಗು, ನಾನು ಮಾಡುವಂಥ ಉದ್ಯೋಗ ನಿನಗೆ ಗೊತ್ತಿದ್ದೇನೆ. ನಿಷ್ಠೆಯಿಂದ ಪಾಲಿಸವರು ಬೇಕು. ಏನು ಮಾಡಿ ವಿಧಿ ಜನವಂಶಜಾತನಿಗೆ ವಸನ ಕಾಯುವ ಉದ್ಯೋಗ ಕಡೆಗಣಿಸುವುದಲ್ಲ. ಮಸನವೆಂದರೆ ಶಿವನ ಮನೆ, ಶಿವಾಲಯವನ್ನು ಸಂರಕ್ಷಿಸಬಹುದಾದಂತಹ ಹೊಣೆಗಾರಿಕೆ ನನಗೆನ್ನುವಂತಹ ಶ್ರದ್ಧೆ. ಉಣ್ಣುವುದಕ್ಕೇನು ಅಂತ ಕೇಳ್ತಾನವ. ಹೆಣನಕ್ಕಿ ಬರ್ತದೆ, ತಲೆಯಕ್ಕಿ. ಅದನ್ನು ನಿತ್ಯವೂ ಗಂಗೆಯಲ್ಲಿ ಮಿಂದು ಮಸನ ಶುದ್ಧಗೊಳಿಸಿ ತಲೆಯಕ್ಕಿಯನ್ನು ವೃಷಭಕ್ಕೆ ಉಣ್ಣಲಿತ್ತು. ಉಂಡಾದು ಗಂಜಲದಲ್ಲಿ ಹೊರಗೆ ಹಾಕಿದಾಗ ಅದನ್ನು ತೆಗೆದು ಮತ್ತೊಮ್ಮೆ ಜಲದಲ್ಲಿ ಶುದ್ಧೀಕರಿಸಿ ಒಡೆದ ಗಡಿಗೆಯ ಚೂರಲ್ಲೇ ಅದನ್ನು ಹಾಕಿ ಹೆಣದ ಸ್ಥಾನಕ್ಕೆ ತಂದ ನೀರನ್ನು ಎದರಲೇಸಿ ಅದೇ ಬೆಂಕಿಯಲ್ಲಿ ಬಾಯಿಸಿ ತಿನ್ನುತ್ತಾ ಸತ್ಯವಚನ ಪಾಲನೆಯನ್ನು ಮಾಡುತ್ತಾ ಶಿವಾರ್ಪಣವೆಂದು ಇಲ್ಲೇ ಕಂಬನಿ
ತಾನಿರದೆ ಬೇಗದಿ ಬಂದು ಜನನಿಯ ಚರಣ ಕಾನತನಾಗಿ ಅಮ್ಮ ಅಮ್ಮ ಇತ್ತಲಾಲಿಸಿ ಕೇಳೆ ನಮ್ಮಯ್ಯ ಉರಿಗತ್ತಿತು ಕಣಿಗೆ ಎನ್ನಯ್ಯ ನೆತ್ತಿಗೆಲ್ಲೆಯ ಎಡು ಅಮ್ಮಯ್ಯ ನೆತ್ತಿಗೆಲ್ಲೆಯ ಎಡು ಅಮ್ಮಯ್ಯ ಹೊರೆ ಹೊತ್ತು ದನಿದೇನೋ ದಮ್ಮಯ್ಯ ದಮ್ಮಯ್ಯ ಅಮ್ಮ ಮಗನೇ ಲೋಹಿತಾಶ್ವ, ಇಲ್ಲಿಗೆ ಕೆಲಸಕ್ಕೆ ಬಂದ ಅದೆಷ್ಟು ಸಮಯಗಳೇ ಕಳೆದು ಹೋಯಿತು. ಯಾಕೋ ಏನು ಗೊತ್ತಿಲ್ಲ ತಾಯಿ, ಕಣ್ಣುಗಳಲ್ಲಿ ಒಂದು ರೀತಿಯಾದಂತಹ ಉರಿ ಎದ್ದೇಳುತ್ತಾ ಉಂಟು. ಇದಕ್ಕೆ ಕಾರಣ ಏನು ಏನೋ ಹಾಗೆ ನನ್ನಲ್ಲೇನೋ ಆಲೋಚನೆ ಮಾಡಿದಾಗ ನನಗೆ ತಿಳಿಯಿತು ತಾಯಿ. ಏನದು? ಅರಮನೆಯಲ್ಲಿರುವಾಗ ಕಾಲ ಕಾಲಕ್ಕೆ ನನ್ನ ನೆತ್ತಿಗೆ ಎಣ್ಣೆಯನ್ನು ಹಾಕಿ ನೀನು ಬಿಡುತ್ತಿದ್ದವಳು. ಮಕ್ಕಳಾದವರಿಗೆ ಅದೆಲ್ಲ ಬೇಕಂತೆ, ಕಣ್ಣು ತಂಪಾಗಿರುವುದಕ್ಕೆ ಬೇಕಾಗಿ. ಆದ್ರೆ ಎಣ್ಣೆಯನ್ನು ಹಾಕದೆ ಸಮಯಗಳದೆಷ್ಟೋ ಕಳೆದು ಹೋಯಿತು. ಒಂದು ಕಡೆಯಲ್ಲಿ ಕಣ್ಣುರಿ, ಮತ್ತೊಂದು ಕಡೆಯಲ್ಲಿ ಕಟ್ಟಿಗೆಗಳನ್ನು ತರುವುದಕ್ಕೆ ಕಾಡದಾರಿಯಾಗಿ ಹೋಗಬೇಕು. ಕೈ ಕಾಲೆಲ್ಲ ನೋವು ತಾಯಿ. ಈ ಬಿಸಿಲಿಯ ಬೇಗೆಗೆ ನಾನು ಬೆಂದು ಹೋಗುತ್ತಾ ಇದ್ದೇನೆ. ನನಗೆ ನಡೆಯುವುದಕ್ಕೆ ಕೂಡುತ್ತಾ ಇಲ್ಲ. ಅಮ್ಮ ದಮ್ಮಯ್ಯ, ನನಗೊಮ್ಮೆ ತಲೆಗೆ ಎಣ್ಣೆಯನ್ನು ಹಾಕು ತಾಯಿ. ಚಿನ್ನ ಚಿನ್ನ ಅಳದಿರು ಪರಿಗೆ ಎತ್ತ ಎಣ್ಣಿಸುತ್ತೆನ್ನಿಸುತ್ತಿ ಪದೇ ಪುಣ್ಯಹೀನರುಗಳು ನಾವ್ಯಾವುದು, ಪುಣ್ಯಹೀನರುಗಳು ನಾವ್ಯಾವುದು ಎಂದು ಕಂಡರೆ ನೋಡಿದೆ ನೀನಿಂದು. ಚಿನ್ನ ಅಳಲದಿರು ಮಗನೇ ಲೋಹಿತಾಶ್ವ, ಅಮ್ಮ ನನ್ನಿನ್ನೇನು ಕೂಡುತ್ತಾ ಇಲ್ಲ ತಾಯಿ. ಮನೆಯೊಡದೆ ದರ್ಬೆತ ಎನ್ನುವ ಹಾಗೆ ನಿನ್ನಲ್ಲಿ ಹೇಳಿ ಕಳುಹಿಸಿದವಳು ಇಂದೀಗ ನಿನಗೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಹೇಳುತ್ತಾ ಇರುವೆ. ಹೌದಮ್ಮ, ಪ್ರತಿ ನಿತ್ಯವೂ ನಿನ್ನನ್ನು ನೋಡುತ್ತಾ ಇರ್ತೀನಿ ಮಗನೇ. ನೀ ಕಾಡಿಂದ ಬರುವಂತಹ ಸಂದರ್ಭದಲ್ಲಿ ದರ್ಬೆಯನ್ನು ತರುವಂತಹ ಸಂದರ್ಭ, ಕಟ್ಟಿಗೆಯನ್ನು ಹೊತ್ತುಕೊಂಡು ಬರುವಂತಹ ಸಂದರ್ಭ, ನಿನ್ನ ಕಷ್ಟ ಇವೆಲ್ಲ ಈ ತಾಯಿಗೆ ಅರ್ಥವಾಗುತ್ತದೆ ಮಗನೇ. ಆದರೆ ನಾವು ಬರುವಂತಹ ವೇಳೆಯಲ್ಲಿ ನಿನ್ನ ತಂದೆಯವರು ಆಡಿದಂತಹ ಮಾತು ನಿನಗೆ ನೆನಪುಂಟಲ್ಲವೇ? ಹೌದು. ನಮಗೆ ಮೌಲ್ಯವನ್ನು ಕೊಟ್ಟು ಅವರು ಇಲ್ಲಿಯವರೆಗೆ ಕರೆದುಕೊಂಡು ಬಂದವರು. ಸತ್ಯ. ಯಾಕೆ ಬೇಕಾಗಿ? ಯಾಕೆ? ತಂದೆಯ ಸತ್ಯ ವಚನ ಉಳಿಯುವುದಕ್ಕೆ ಬೇಕಾಗಿ. ಹೌದು. ಹಾಗಾಗಿ ಅವರು ಹೇಳಿದಂತೆ ನಾವು ನಡೆದುಕೊಳ್ಳುವುದು ಧರ್ಮ ಮಗನೇ. ಅದು ನಮ್ಮ ಕರ್ತವ್ಯವೂ ಹೌದು. ಅದಕ್ಕೆ ಬೇರೆಯವರು ಅವರನ್ನು ದೂಷಿಸಿದ್ರು ನಾವು ಯಾವ ಕಾರಣಕ್ಕೂ ಅವರನ್ನು ದೂಷಿಸಬಾರದು, ದೂಷಿಸಕೂಡದು. ಇಲ್ಲ. ಒಡೆಯನತಿ ಕೋಪಿ, ಹೆಂಡತಿ ಮಹಾ ಮೂರ್ಖೆ, ಮಗ ಧೂರ್ತ, ಸೊಸೆಯಾದ ಅಧಿಕ ನಿಷ್ಠುರೆ, ನೆರೆಕರೆಯವರು ಮಿಥ್ಯವಾದಿಗಳು, ಪಶು ಗಡಣಗಳು. ಒಂದು ವೇಳೆ ನಾವು ಹಟ್ಟಿಗೆ ಹೋದ್ರೆ ಆ ಹಟ್ಟಿಯಲ್ಲಿರುವಂತಹ ಪಶುಗಳು ನಮ್ಮನ್ನು ಹಾಯುತ್ತವೆ. ಹೌದಮ್ಮ. ನಾವು ಏನು ತಪ್ಪು ಮಾಡಿದ್ದೇವೆ ಮಗನೇ? ನಾವು ಏನು ತಪ್ಪು ಮಾಡಿದ್ದೇವೆ ಕಂದ? ಅಮ್ಮ, ಎಷ್ಟು ಸಮಯಗಳಾಗಿ ಹೋಯಿತು ನಿನ್ನ ನೆತ್ತಿಗೆ ತೈಲವನ್ನು ಹಾಕದೆ. ಅಯೋಧ್ಯೆಯಲ್ಲಿ ಇರುತ್ತಿದ್ದರೆ ನಿನಗೆ ಈ ಕಷ್ಟ ಬರುತ್ತಿತ್ತೆ? ಇಲ್ಲ ತಾಯಿ. ನಿನ್ನ ತಲೆಗೆ ತೈಲವನ್ನು ಹಾಕುವುದಕ್ಕೆ, ಎಣ್ಣೆಯನ್ನು ಹಾಕುವುದಕ್ಕೆ ಆಳು ಕಾಳುಗಳು ನಿನ್ನ ಎಡ ಬಲದಲ್ಲಿ, ನಿನ್ನ ತಂದೆಯ ತೊಡೆಯಲ್ಲಿ ಬಲಬದಿಯಲ್ಲಿ ನೀ ಕುಳಿತುಕೊಳ್ಳುವಂತಹ ಆ ದೃಶ್ಯ. ಹೌದಮ್ಮ. ನಿನ್ನ ತಲೆಗೆ ಸೂರ್ಯನ ಕಿರಣಗಳು ಬೀಳುತ್ತಾ ಇರಲಿಲ್ಲ, ಮುತ್ತಿನ ಕಿರೀಟ ರಾರಾಜಿಸುತ್ತಾ ಇತ್ತು. ಹೌದು. ನಿನ್ನ ಮೈಯನ್ನು ಬಿಸಿಲಿಗೆ ಒಡ್ಡಿದವನಲ್ಲ, ಚಿನ್ನದ ಬಟ್ಟೆಯನ್ನು ಹಾಕಿಕೊಂಡವರು ನೀನು. ಬಂಗಾರದ ತೊಟ್ಟಿಲಲ್ಲಿ ನಿನ್ನನ್ನು ತೂಗಿದವಳು ಮಗನೇ, ತೂಗಿದವಳು.
ನಡೆದಾಡುವುದಕ್ಕೆ ರತ್ನ ಕಂಬಳಿ ನಿನಗೆ. ಆದರೆ ಇಲ್ಲಿ ನೋಡು, ಕಷ್ಟವನ್ನು ಅನುಭವಿಸುತ್ತಾ ಇದ್ದೇವೆ. ಯಾಕೆ ಬೇಕಾಗಿ? ಯಾಕೆ? ತಂದೆಯ ಸತ್ಯ ವಚನ ಉಳಿಯುವುದಕ್ಕೆ ಬೇಕಾಗಿ ಮಗನೇ. ಹಾಗಾಗಿ ಅವನಾಡಿದಂತಹ ಮಾತುಗಳನ್ನು ನಡೆಯುವುದು ಧರ್ಮ ಮಗನೇ. ನೀ ಕಾಡಿಂದ ಬರುವಂತಹ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಒಂದಿಷ್ಟು ತೈಲವನ್ನು ತೆಗೆದಿರಿಸುತ್ತೇನೆ, ನಿನ್ನ ತಲೆಗೆ ನಾ ಹಾಕುತ್ತೇನೆ ಮಗನೇ. ಹೋಗು ಹೋಗು ಮಗನೇ, ನೀ ಅಳಲದಿರು, ಹೋಗು. ಅವರ ಮಾತನ್ನು ಕೇಳಬೇಕು ಮಗನೇ. ಇಲ್ಲಮ್ಮ, ನಾನು ಎಲ್ಲಿಗೂ ಹೋಗುವುದಿಲ್ಲ. ಆ ಕಷ್ಟಗಳನ್ನು ಅನುಭವಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇನ್ನು ನಾನು ಎಲ್ಲಿಂದ ಬಿಟ್ಟು ಹೋಗುವುದಿಲ್ಲ. ನಾನು ಹೋಗುವುದಿಲ್ಲ. ಹೋಗುವುದಿಲ್ಲ 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 ಹೋಗುವುದಿಲ್ಲ. ನನ್ನ ಬಂಧು, ನನ್ನ ಬಂಗಾರ, ನೋವಾಯಿತೆ ಮಗನೇ. ಒಂದು ದಿವಸ ಓದಿದಾಗ ನನ್ನ ಕರಗಳಿಂದ ಹೊಡೆದವಳು ನಾನಲ್ಲ. ಆದರೂ ಈ ಪರಿಸ್ಥಿತಿ ನನ್ನನ್ನು ಹಾಗೆ ಮಾಡುತ್ತದೆ. ಇದು ನಾವು ಇಲ್ಲಿ ಆಳುಗಳು, ಅವರ ತೊತ್ತುಗಳು ನಾವು. ಹೋಗು ಮಗನೇ, ಮುದ್ದು ಗದ್ದಿಗೆಯಿಂದ ತಿರುಗಿ ತಿರುಗಿ ನೋಡುತ್ತಾ ಮತ್ತಲ್ಲಿ ನಿಲ್ಲುತ್ತಾ ಅಮ್ಮ ಅಮ್ಮ ಮರುಗಬೇಡಮ್ಮ ಮರುಗಬೇಡಮ್ಮ ಎಂದಳು ಬಡತನದಲ್ಲಿ ಸಿರಿತನ ಬರಬಹುದು, ಆದರೆ ಸಿರಿತನದಲ್ಲಿ ಯಾವ ಕಾಲಕ್ಕೂ ಬಡತನ ಬರಬಾರದು ಮಗನೇ, ಬರಬಾರದು. ಮರುಗಬೇಡಮ್ಮ ಎಂದಳು ನಡೆ ನಡೆದು ನಡೆ ನಡೆದು ಮುಂದೈದೆ ಬಂದು ಕಾನನಗೆ ದಡದಲ್ಲಿಗೆ ಕಂಡ ಮರವು ಮುಂದೆ ನನಗೆ. ಎಂತಹ ಕೆಲಸವನ್ನು ನಾ ಮಾಡಿಬಿಟ್ಟೆ. ನನ್ನ ಅಮ್ಮನ ಕಣ್ಣಿನಿಂದ ನಾನು ನೀರು ಬರಿಸುವ ಹಾಗೆ ಮಾಡಿದೆ. ನಾನೆಂತ ಹೆಟ್ಟ. ಅಪ್ಪನ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ನಾವು ಕೆಲಸದ ಆಳುಗಳಾಗಿ ಬಂದವರು. ಆದರೂ ಕೂಡ ಒಂದು ಕ್ಷಣದಲ್ಲಿ ಅಮ್ಮನ ಕಣ್ಣಿನಲ್ಲಿ ನೀರು ಬರಿಸಿದೆ. ಏನೇ ಆಗಲು ಮಿತ್ರರೇ, ನಾವು ಕಾಡಿಗೆ ಬಂದದ್ದು ಯಾಕೆ? ಕಟ್ಟಿಗೆಗಳನ್ನು ತರುವುದಕ್ಕೆ. ಕಟ್ಟಿಗೆಗಳು ಎಲ್ಲಿ ಉಂಟು ಅಂತ ಒಮ್ಮೆ ಹುಡುಕುವ. ಎಲ್ಲಿಂಟು ಎಲ್ಲಿಂಟು ಮಿತ್ರರೇ, ಅಲ್ಲಿ ನೋಡಿ ಅಂತೆ ಮರದ ಮೇಲೆ ಅದೆಷ್ಟೋ ಕಟ್ಟಿಗೆಗಳುಂಟು. ಅದೆಷ್ಟೋ ಕಟ್ಟಿಗೆಗಳಿದೆ. ಹೌದು, ಅದನ್ನು ತೆಗೆಯಬೇಕಂತಾದ್ರೆ ಮರಕ್ಕೆ ಹತ್ತಿದರೆ ಅದು ಎಟುಕುವುದಿಲ್ಲ. ಅದಕ್ಕಾಗಿ ಏನು ಮಾಡುವ? ಅಲ್ಲಿ ಕಾಣುತ್ತಾ ಉಂಟಲ್ಲ ಹುತ್ತಗಳು, ಆ ಹುತ್ತವನ್ನು ಏರಿದೆ ಅಂತಾರೆ ಅದು ಸಿಗುವುದಕ್ಕೆ ಸಾಧ್ಯ ಉಂಟು. ಹುತ್ತದ ಮೇಲೆ ಬೇಡ. ಯಾಕೆ? ಏನು ಮಾಡುವುದಿಲ್ಲ, ನಾ ಹತ್ತುತ್ತೇನೆ. ಏರಿಗಾಟವನುರಿಯುತ್ತಿರಲಾಗಲವನು ಜಾರಿ ಬಿದ್ದನು ಧರೆಗೆ ಕೂಡಿ ಬಾಲಗನು ಅಮ್ಮ ಗಾಯಮ್ಮ ಅಮ್ಮ ಎಂದೆನುದ ಒಮ್ಮೊಮ್ಮೆ ತಲೆಗೆತ್ತಿ ನೋಡಿ ಮರುಗುತ್ತಾ ಕಟ್ಟಿಗೆಗಳು 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 ನೋವು ತಡೆಯುವುದಕ್ಕಾಗುತ್ತಿಲ್ಲ, ನೋವು ತಡೆಯುವುದಕ್ಕಾಗುತ್ತಿಲ್ಲ. ಅಮ್ಮ, ಇದನ್ನು ನಾವು ಅಮ್ಮ 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 ನನ್ನ ಮಗ ಕಾಣಿಸುತ್ತಾ ಇದ್ದಲ್ಲ. ಏನು ಅವಸರ ಅವಸರದ ಓಡಿಕೊಂಡು ಬರ್ತಾ ಇದ್ದೀರಿ? ಏನು ಮಕ್ಕಳೇ? ನಾವು ರೋಹಿತರೊಂದಿಗೆ ಕಾಡಿಗೆ ಹೋದವರು. ಹೋದವರು ಕಾಡಿನ ಬಳಿಯಲ್ಲಿರುವ ದರ್ಬೆಯನ್ನು ಕೊಯ್ಯಲೆಂದು ಅವನು ಹುತ್ತದ ಮೇಲೆ ಏರಿದ್ದಾನೆ. ಏರಿದಾಗ ಆಗ ಒಂದು ಹಾವು ಬಂದು ಆತನನ್ನು ಕಡಿದು ಬಿಟ್ಟಿತು. ಅಯ್ಯೋ ಅಮ್ಮ ಅಮ್ಮ ಎನ್ನುವುದಾಗಿ ನರಳಾಡುತ್ತಾ ಇದ್ದಾನೆ. ದ್ವಿಜನಡೆಗೆ ಬಂದ ಜನರು
ಸತಿತ ಎಂದಳು ಬಾಲನ ಪರಿಯ ನೆನೆದಾಗ ಹಾವು ಕಚ್ಚಿದೆ. ಹಾವು ಕಚ್ಚಿದ ಕ್ಷಣ ಯಾರು ಸಾಯುವುದಿಲ್ಲ. ಸ್ವಾಮಿ ಸ್ವಾಮಿ ಹೇಳಿದ್ದು ನಾನು ಬರುವಾಗಲೇ ನಮ್ಮನ್ನ ಹತ್ತಿರಕ್ಕೆ ಅಮ್ಮ ಅಮ್ಮ ಹೊರವಿಯ ಮರನಿಗೆ ಎನ್ನ ಮರಿದನೆಂಬುದನೀಗೆ ಕೇಳಿಬಿಡು ನಾನು ತಡೆಯ ದಡವಿಗೆ ಹೋಗಿ ಮರಮೇರಿ ಕೆಳಗೆ ಒಡನೆ ಬೀಳುತ್ತ ಹರಣವ ಕಳೆದನಂತ ಬಗೆ ಪೊಡವಿಯ ಮರ ಕೆಲಸ ಮಾಡೋದಕ್ಕೆ ಹೇಳಿ ಕಣ್ಣೀರನ್ನು ಹಾಕ್ತಾ ಬರ್ತಿದ್ದಾಳಲ್ಲ, ಏನಾಗಿದೆ? ಬ್ರಾಹ್ಮಣ ಭಟಗಳು ಆಡಿದಂತಹ ಒಂದು ಮಾತು ಏನು? ದರ್ಬೆ ಕೊಯ್ಯುವುದಕ್ಕೆ ಬೇಕಾಗಿ ಕಾಡಿಗೆ ಹೋದಂತಹ ಲೋಹಿತಾಶ್ವ ಲೋಹಿತಾಶ್ವ ಅವನು ಏರಿದನಂತೆ. ಆ ಬಳಿಕ ವಿಷ ಹಾವೊಂದು ಕಚ್ಚಿ ನನ್ನ ಮಗ ಬಿದ್ದಿದ್ದಾನಂತೆ. ನನ್ನ ಮಗನನ್ನು ನೋಡುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಿ, ನಾ ಹೋಗುತ್ತೇನೆ. ಲೋಹಿತಾಶ್ವರ ನೋಡ್ಬೇಕಾ? ಹೌದು. ಎಷ್ಟು ನೋಡಿದರು ಕೇಳಿ ನೀನೇ, ಎಷ್ಟು ನುಡಿದರು ಕೇಳಿ ನೀನೆಲೆ ದಿಟ್ಟೆ ಹೆಂಗಸು ಪಾಠಗಳ ಮಾಡಿ ತುಣಿಗೆಯಲ್ಲಿ ಹೋಗುವುದಾದರೆ ಹೋಗು ನೀನೇನುದಾಗ ಬೊಬ್ಬೆ ಹಾಕತಿ ನೀನು ಬೀಳುವುದು ಯಾಕೆ? ಬೇಸರ ಆಯ್ತಾ? ಅಯ್ಯೋ ಬೇಸರ. ಅಲ್ಲ ಬೇಸರ ಆಗತ್ತೆ. ಅವಳ ಆಡಂತ ಮಾತೇನು? ಏನು? ಮಗನ ನೋಡೋದಕ್ಕೆ ಹೋಗಬೇಕೆಂಬುದಾಗಿ. ಹೌದಂತೆ. ನಾನು ಯಾಕೆ ಬಿದ್ದದ್ದು? ಹೋಗ್ಲಿ ಪಾಪ ಮಗ ಅಲ್ವಾ ಬಿದ್ದದ್ದು. ಕೆಲಸ ನೀವ್ ಮಾಡ್ತೀರಿ ಇಲ್ಲಿ? ಅದು ಬಂದು ಮಾಡು, ನಿನಗೆ ನೀನು ಇದೆಯಲ್ವಾ? ನಾನಿದ್ದೇನೆ. ಹೌದು. ಏನು 48 ಕೊಡ್ಲಿಲ್ವಾ? ಅದರಲ್ಲಿ 20 ಹೋಯ್ತೆ. ನಿನಗೆ ಅದಕ್ಕೆ ಬೇಸರ. ಮತ್ತೆ? ಕೊಟ್ಟದ್ದು ನಾನಲ್ವಾ? ನಾನು ದುಡಿದದ್ದು. ಹೌದಾ? ಹೋಗ್ಲಿ ಅವ್ರು. ಏನೀಗ ಮಗನನ್ನು ನೋಡ್ಬೇಕಾ? ನನ್ನ ಮಗನ ಹೆಣ ನರಿ ನಾಯಿಗಳು ಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ನನಗೊಂದು ಅವಕಾಶವನ್ನು ಕೊಡಿ. ನನ್ನ ಮಗನನ್ನು ನೋಡಿ ನಾನು ಬರುತ್ತೇನೆ. ನಿನಗೆ ಅವಕಾಶ ನಾನು ಕೊಡ್ತೇನೆ, ಕಣ್ಣೀರನ್ನು ಹಾಕಬೇಡಿ. ಯಾಕೆ? ಹೋಗು. ಆ? ಎಲ್ಲಿಗೆ ಹೋಗುದು? ಇಲ್ಲಿ ಬಾ, ಮುಂದೆ ಬಾ. ಇಲ್ಲಿದ್ದ ಎಲ್ಲಾ ಕೆಲಸವನ್ನು ಮುಗಿಸಿ ನಂತರ ನಿನ್ನ ಮಗನನ್ನು ನೋಡಬೇಕು. ನಿನ್ನ ಕೆಲಸ ಮಾತ್ರವಲ್ಲ, ನಿನ್ನ ಮಗನ ಕೆಲಸ ಯಾರು ಮಾಡುದು? ಮತ್ತೆ ನಾನೇ ಮಾಡ್ತೇನೆ. ನೀನು ಮಾಡ್ಬೇಕು. ನಾನೇ ಮಾಡ್ತೇನೆ. ಆದ್ರೆ ಒಂದು ಮಾತು, ಏನು? ನಾನು ಮಲಗಿದ ನಂತರ ನೀನು ಹೋಗಬೇಕು. ಬೆಳಿಗ್ಗೆ ನಾನು ಎದ್ದೇಳುವ ಮುನ್ನ ಇಲ್ಲಿಗೆ ಬಂದು ನೀನು ಸೇರ್ಬೇಕು. ಹಾಗೆ ಆದೀತು. ಆದಿತಾನೆ? ಆದೀತು. ಹೋಗು ಹೋಗು ಅಳಿಸ್ಬೇಕು. ಮಗನೇ, ಮಗನೇ. ಸಮಾಧಾನ ಆಯ್ತು. ಹೌದಾ? ಹೋಗಿದ್ದಾರೆ, ಕೆಲಸ ಹೋಗಿದ್ದಾಳೆ. ಮಾಡಿ. ನೋಡೋಣಂತೆ. ನರಸಿ ಪತಾಗೆ ತಲೆನು ತಲ ಪುತ್ರ ತಾನೆಲ್ಲಿಗೇನು ಗಿಡ ಮರಗಳ ಗುಂಪನು ತಿರುಗೆ ಕರೆಗೆಗಳು ಮರದಡಿಗೆ ಬಿದ್ದು ಮಡಿದ ಬಾಲನ ತುತ್ತಿದೆಯ ಲಲನೆ ಮೂಗಿನುಳು ಸುರ ಅಲ್ಲೆಗಳು ಹೊಯ್ಲ ಉಗುರುಳು ರಜವಾ ಎದೆಯುಳ್ ಅಲ್ಲಾಟವೋ ಕೈಯ ಮೊದಲು ಮಿಡುಕ
ಅಕ್ಷಿಯುಳ್ ಬೆಳ್ಪ ಬಾಳದುಳ್ ಬೆವರನು ಲಲಿತ ಕಂಠದುಳುಕ ಅಂಗ್ರಿಯುಳ್ ಬಿಸಿಯ ಅಂಗುಳಿಯುಳ್ ಚಿಟುಕ ಹುಂಗುಟದುಳ್ ಅರುಣಾಂಬುವಂ ನಾಲಿಗೆಯೊಳಿನುಳಿಪ ರೋಮದುಳ್ಬಲ್ಪ ಆರೈದು ಕಾಣದೆ ನೊಂದಳೋದು ಹಡೆದೊಡಲು ಹುಡಿಯ ಮಗನೇ ಮಗನುಂಟೆಂದು ಕಡಗಿ ಹೆಚ್ಚುವ ಮನಮ ಹೊತ್ತಿ ಹೊಗೆಗಿತ್ತು ಬಿಡದಡರೆ ನಿಟ್ಟಿಸಿ ನಲಿವ ದಿಟ್ಟಿ ಕೆಟ್ಟುವು ಸೋಕಿ ಪುಳಕಿಸುವ ಕರ್ಣಗಳು ಕಡಿ ಒಡೆದು ಒದೆದು ಹೆಸರುಗಳು ದಿಬ್ಬಾನ ಕುಡಿ ಮುರುಡಿ ತೊಮ್ಮೊಮ್ಮೆ ನುಡಿಯನ ಕಿವಿಯ ಹಡಿಗೆ ತುದೆಲೆ ಕಂದ ಎಂದೆನೋದ ಇಂದು ಮುಖಿ ಮರುಗಿ ಹಾಯ್ಮೆಟ್ಟಳನ್ನು ಮಗನೇ 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 ನಿನ್ನ ದೇಹದಲ್ಲಿ ಪ್ರಾಣವಾಯು ಇರಬಹುದು ಎಂದು ತಿಳಿದು ಓಡೋಡಿ ಓಡೋಡಿ ಬಂದು ಬಿಡುವುದು. ಇಲ್ಲಿ ನೋಡಿದರೆ ಮೂಗಿನಲ್ಲಿ ಉಸಿರಿಲ್ಲ, ಹಣೆಯಲ್ಲಿ ಬೆವರಿಲ್ಲ, ಕಣ್ಣಲ್ಲಿ ಬೆಳಕಿಲ್ಲ, ಬೆರಳಿನಲ್ಲಿ ಲಟಿಕೆ ಇಲ್ಲ, ಲಲಿತ ಕಂಠದಲ್ಲಿ ಸಂಚಾರವಿಲ್ಲ, ಎದೆಯಲ್ಲಿ ಬಡಿತವಿಲ್ಲ. ಅಯ್ಯೋ ವಿಧಿಯೇ, ನಿನ್ನ ಮರ್ಮಾಂಗಗಳನ್ನು ಪರೀಕ್ಷಿಸಿದರೆ ಪ್ರಾಣವಾಯು ಇಲ್ಲ ಮಗನೇ, ಪ್ರಾಣವಾಯು ಇಲ್ಲ. ಮದುವೆಯಾಗಿ ಅರ್ಧ ಆಯುಷ್ಯದ ತನಕ ಮಕ್ಕಳಿಲ್ಲ ಎನ್ನುವ ಹಾಗೆ ಚಿಂತಿಸಿದವರು ನಾವು. ವರುಣ ದೇವನಿಗೆ ಹರಕೆಯನ್ನು ಹೊತ್ತು ನಿನ್ನನ್ನು ಪಡೆದು ಬಿಡು ನಾನು ಮಗನೇ. ಚಕ್ರವರ್ತಿಗೆ ಒಬ್ಬ ಸುಕುಮಾರ ಹುಟ್ಟಿದ ಎನ್ನುವ ಹಾಗೆ ಸಮಸ್ತ ಸಾಕೇತದಲ್ಲಿ ಪ್ರಜೆಗಳೆಲ್ಲರೂ ವಿಶ್ರಮಿಸಿದರು. ನಿನ್ನನ್ನು ಪಡೆದೆ, ನಿನ್ನನ್ನು ಪಡೆದು ಸಾರ್ಥಕವಾಯಿತು ಎನ್ನುವ ಹಾಗೆ ತಿಳಿದರೆ ಇದೀಗ ಹಡೆದೊಡಲು ಹುಡಿಯಾಯಿತು ಮಗನೇ, ಹುಡಿಯಾಯಿತು ಕಂದ, ಹುಡಿಯಾಯಿತು. ಮಣ್ಣಿನ ಮಡಕೆಯನ್ನು ಒಡೆದರೆ ಮತ್ತೆ ಜೋಡಿಸುವುದಕ್ಕೆ ಸಾಧ್ಯ ಉಂಟೆ ಕಂದ? ಖಂಡಿತವಾಗಿಯೂ ಇಲ್ಲ. ನೋವುಗಳಿಗೆಲ್ಲದಕ್ಕೂ ನೀನೇ ಉತ್ತರವಾಗಿದ್ದೆ. ಸಿರಿ ಹೋದ ಮರುಕಮಂ ನೆಲೆಗಟ್ಟ ಚಿಂತೆಯನ್ನು, ಪರದೇಶಿಗಳಾಗಿ ಅನ್ಯನಿಗೆ ತೊತ್ತಾದಂತಹ ಭಂಗವನ್ನು, ನಿನ್ನ ಅಯ್ಯನಿಗೆ ಆದಂತಹ ಅಜ್ಞಾತದ ಅಳಲನ್ನು, ಇದೆಲ್ಲದಕ್ಕೂ ಉತ್ತರ ನಿನ್ನ ಮುಖ ಹೊಂದಿತ್ತು ಮಗನೇ. ಇನ್ನು ನನಗೆ
ನನಗೆ ಯಾರಿದ್ದಾರೆ? ಯಾರಿದ್ದಾರೆ ಕಂದ? ಯಾರಿದ್ದಾರೆ ಮಗನೇ ಎನ್ನುವ ಹಾಗೆ ಬಾಯಿ ತುಂಬ ಕರೆಯುವುದಕ್ಕೆ ಯಾರಿದ್ದಾರೆ ಮಗನೇ? ಅಯ್ಯೋ ಅಯ್ಯೋ, ಹಣೆದೊಡಲು ಹುಡಿಯಾಯಿತು ಕಂದ, ಹುಡಿಯಾಯಿತು. ತರಣಿ ವಂಶದಲ್ಲಿ ಪುಟ್ಟಿ ಮಿಕ್ಕುಳಿದು ಧರಣಿ ಪರದೆಯ ಮೆಟ್ಟಿ ಧರೆಯಾಡುವ ಹರಿಶ್ಚಂದ್ರಗೆ ಪುತ್ರನೆಂದೆನಿಸಿ ಈ ಪರಿಯ ಮಗು ನಿನಗೆ ಕರೆದು ಕರೆದು ಎಲ್ಲನೋ ಮರುಗಿದೆಯೇ ಸುರಿಸಿ ಕಂಜಲವನೋ ಹರಣ ಬಿಡುವ ವೇಳೆ ಪೇಳಯ್ಯ ಕಂದ ಹೊರಗಿದೆ ನಿಜದೇ ದೂರ ಕೇಳುವರುಂಟೆ ಇದನು ಹಾ ಪುತ್ರನೇ ಎನ್ನುತ್ತ ಮೂರ್ಛೆಯ ಬಾಳೆಯುಡಿಯುತ್ತಾ ಮಗನೇ ಮಹಾರಾಣಿಯಾದಂತಹ ನಾನು ಆ ಸೌಭಾಗ್ಯವನ್ನು ಕಳೆದುಕೊಂಡೆ. ನಾ ಆಳಲಿಲ್ಲ. ಸಂಪತ್ತು ಸಾಮ್ರಾಜ್ಯವನ್ನು ಕಳೆದುಕೊಂಡೆವು. ಆಗಲೂ ನಾ ಕಣ್ಣೀರನ್ನು ಸುರಿಸಿದವಳಲ್ಲ. ಪರದೇಶಿಗರಾಗಿ ಉಡುವುದಕ್ಕೆ ಬಟ್ಟೆ ಇಲ್ಲ. ಆ ಸಂದರ್ಭದಲ್ಲೂ ನಾ ಕಣ್ಣೀರನ್ನು ಸುರಿಸಿದವಳಲ್ಲ. ನೀ ಕಾಡು ದಾರಿಯಲ್ಲಿ ಅಮ್ಮ ನನಗೆ ಹಸಿವಾಗುತ್ತದೆ ಎಂದು ಹೇಳುವಾಗ, ನಡೆಯುವುದಕ್ಕೆ ಕಷ್ಟವಾಗುತ್ತದೆ ಎಂದು ಹೇಳುವಾಗಲೂ ನಾ ಅತ್ತವಳಲ್ಲ. ಹೆಚ್ಚೇಕೆ ಸತ್ಯಕ್ಕೆ ಬೇಕಾಗಿ ನಮ್ಮನ್ನು ಮಾರಿದ ಕ್ಷಣವು ನಾ ಧೈರ್ಯವನ್ನು ಕಳೆದುಕೊಂಡವಳಲ್ಲ ಮಗನೇ. ಆದರೆ ಅದಕ್ಕೆಲ್ಲದಕ್ಕೂ ಉತ್ತರ ನೀನನ್ನು ನನ್ನ ಬಳಿ ಇದ್ದೆ ಎನ್ನುವ ಹಾಗೆ. ಆದರೆ ಇಂದು ನೀನೇ ನನ್ನ ಬಳಿ ಇಲ್ಲವಲ್ಲ. ನನ್ನ ದುಃಖವನ್ನು ನಾನು ಹೇಗೆ ಅದು ಬಿಟ್ಟುಕೊಳ್ಳಲಿ? ಹುಟ್ಟಿದ ಮನುಷ್ಯನಿಗೆ ಸಾವು ಎನ್ನುವುದು ಸಹಜವಾಗಿ ಬರುತ್ತದೆ. ಆದರೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ಬೇಡವೇ ಮಗನೇ? ವೀರ ಯೋಧನು ರಣಕ್ಷೇತ್ರದಲ್ಲಿ ಮರಣವನ್ನು ಪಡೆದರೆ ಅದು ವೀರ ಮರಣವಾಗುತ್ತದೆ. ಅಂತಹ ವೀರ ಮರಣ ನಿನ್ನ ಪಾಲಿಗೆ ಒದಗುತ್ತಿದ್ದರೆ ನಾನು ಅದನ್ನು ಸ್ವಾಗತಿಸುತ್ತಾ ಇದ್ದೆ. ಮತ್ತೊಬ್ಬರ ಪ್ರಾಣ ರಕ್ಷಣೆಗೆ ಬೇಕಾಗಿ ನಿನ್ನ ಪ್ರಾಣವನ್ನೇ ಮುಡಿಪಾಗಿರುತ್ತಿದ್ದರೆ ನಾ ಅದನ್ನು ಸ್ವೀಕರಿಸುತ್ತಾ ಇದ್ದೆ. ಯಜ್ಞಯಾಗಕ್ಕೆ ನಿನ್ನ ಪ್ರಾಣವನ್ನು ತೆತ್ತುಕೊಳ್ಳುತ್ತಿದ್ದರೆ ಅದನ್ನು ನಾನು ಸ್ವಾಗತಿಸುತ್ತಾ ಇದ್ದೆ. ಆದರೆ ನಿನಗೆ ಬಂದಿರುವುದು ದುರ್ಮರಣ, ಹಾವು ಕಚ್ಚಿ ಮರಣ ಬಂದಿರುವುದು. ಇದು ಅಕಾಲ ಮರಣ, ಅಕಾಲ ಮರಣ. ಕ್ಷತ್ರಿಯನಾದವನಿಗೆ ಬೆನ್ನಿಗೆ ಬಾಣದಾಗಿ ಸಿಡಿಲು ಬಡಿದು ಹಾವು ಕಚ್ಚಿ ಸಾಯಬಾರದಂತೆ ಚಕ್ರವರ್ತಿಯ ಮಗನಿಗೆ ದುರ್ಮರಣವನ್ನು ಒದಗಿ ಬಂತಲ್ಲ ಶಿವನೇ. ಇಲ್ಲಿಯವರೆಗೆ ನಾ ಬದುಕಿರುವುದು ಯಾಕೆ ಬೇಕಾಗಿ? ಒಂದಲ್ಲ ಒಂದು ದಿವಸ ನಿನ್ನ ತಂದೆಯವರು ಹಣವನ್ನು ಸಂಪಾದಿಸಿಕೊಂಡು ನನ್ನ ಬಳಿಗೆ ಬಂದು ಕೇಳುತ್ತಾರೆ, ಚಂದ್ರಮತಿ ನೀನು ಹೇಗಿದ್ದಿ ಎನ್ನುವಾಗ ಕೇಳುವುದಿಲ್ಲ ಮಗನೇ. ನಮ್ಮ ಮಗ ರೋಹಿತಾಶ್ವ ಹೇಗಿದ್ದಾನೆ ಎಂದು ಕೇಳಿದರೆ ನಾನು ಅವರನ್ನು ಹೇಗೆ ಸಂತೈಸಲಿ ಮಗನೇ, ಹೇಗೆ ಸಂತೈಸಲಿ ಕಂದ? ಮಗನೇ, ಇಂತಹ ದುರ್ಮರಣ ನಿನ್ನ ಪಾಲಿಗೆ ಒದಗಿ ಬಂತಲ್ಲ. ಅಯ್ಯೋ ವಿಧಿಯೇ, ವಿಧಿಯೇ, ಏನು ಮಾಡಲಿ ವಿಧಿ? ಧರಣಿ ಬದಿಗೆ ಬಳಿಕ
ನಾನೀ ಪರಿಯೊಳತ್ತರೆ ಬಾಲಕನಾಗ ನಾನೀ ಪರಿಯೊಳತ್ತರೆ ಕೇಳುವರುಂಟೆ ಇನ್ನು ಬಾಲಕನ ಶಾನದುಳಿನು ತಲಾಕ್ಷಣ ತರಳೆ ತಾನೇ ಶವಭ ಹೊತ್ತೈದಳು ಈರುಳಿನಲಿ ಕಂದ ಕಂದ ನಾನು ಹೀಗೆ ಕುಳಿತಿನಿಂದಾದರೆ ಬೆಳಗಾಗುತ್ತದೆ. ಮನೆಯೊಡತಿ ಹೇಳಿದಾಳೆ, ಬೆಳಗಾಗುವುದರ ಒಳಗೆ ಬರಬೇಕು ಎನ್ನುವ ಹಾಗೆ. ಕಂದ, ನೋಡು ನನ್ನ ದೌರ್ಭಾಗ್ಯ. ನಿನ್ನ ಹೆಣದ ಮುಂದೆ ಕಣ್ಣೀರನ್ನು ಸುರಿಸುವಂತಹ ಭಾಗ್ಯವು ನನಗೆ ಆ ದೇವರು ಕಲ್ಪಿಸಿಕೊಡಲಿಲ್ಲ. ಹೊತ್ತು ಮೀರಿದರು ಎಂದಾದರೆ ಅಲ್ಲಿರುವಂತಹ ಕೆಲಸ ಹಾಗೆ ಉಳಿಯುತ್ತದೆ. ಇಲ್ಲ ಮಗನೇ, ನದಿ ನಾಯಿಗಳೆಲ್ಲದಕ್ಕೂ ಆಹಾರವಾಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ನಾನು ಮಾಡಬೇಕು. ಹೇಳುವುದನ್ನು ಕೇಳಿದ್ದೇನೆ. ಹತ್ತಿರದಲ್ಲಿ ಸ್ಮಶಾನವಿದೆಯಂತೆ. ಅಲ್ಲಿಗೆ ಈ ಮೃತ ದೇಹವನ್ನೇ ಕೊಂಡು ಹೋಗುತ್ತೇನೆ. ನಿನ್ನನ್ನು ಅಲ್ಲಿಗೆ ಕೊಂಡು ಹೋಗುತ್ತೇನೆ. ಕಂದ ಅಂತ್ಯಕ್ರಿಯೆಯನ್ನು ಮಾಡಬೇಕಾದರೆ ಎಲ್ಲಿಯೂ ಕಷ್ಟ ಸಿಗುತ್ತಾ ಇಲ್ಲ. ಯಾವ ಜಾತಿಯವರೋ ಯಾವ ನೀತಿಯವರೋ ತಿಳಿಯೇ ಇದೆಯಲ್ಲ. ತರುಣಿ ಬಳಿಕ ವರ ಸ್ಮಶಾನದುಳಿರುವ ವನ ಕಾಟಗಳನ್ನೆಲ್ಲವ ಭರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ಭರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ಮರುಗುತ್ತಲಿ ಉರಿಗೊಳಿಸುತ್ತಾಕ್ಷಣ
ಮರುಗುದಲಿ ಉರಿಗೊಳಿಸುತ್ತಾಕ್ಷಣ ಉಳಿದಂತಹ ಕಾಷ್ಟಗಳಿವೆ. ಈ ಕಟ್ಟಿಗೆಯಲ್ಲಿ ಜನರನ್ನು ಸುಡುವುದಕ್ಕೆ ಬೇಕಾಗಿಡುತ್ತಾ ಇದ್ದೇನೆ. ತಾಯಿಯಾದವಳ ಹೆಣ ಮಕ್ಕಳ ಹೆಗಲೇರಿ ಸ್ಮಶಾನಕ್ಕೆ ಬರಬೇಕು ಅಂತ ಹೇಳ್ದ. ಆದರೆ ನನ್ನ ದೌರ್ಭಾಗ್ಯ, ನನ್ನ ಮಗನನ್ನು ಹೊತ್ತುಕೊಂಡು ಬರುವಂತಹ, ಮಗನ ಹೆಣವನ್ನು ಹೊತ್ತುಕೊಂಡು ಬರುವಂತಹ ದೌರ್ಭಾಗ್ಯ ಈ ತಾಯಿಗೆ ಬಂದಲ್ಲ. ಅಯ್ಯೋ ವಿಧಿಯೇ, ಯಾವ ಜನ್ಮದಲ್ಲಿ ಯಾವ ಪಾಪ ಕಾರ್ಯವನ್ನು ಮಾಡಿದನೋ ಏನೋ, ಹೋದ ಜನ್ಮದಲ್ಲಿ ಯಾವ ಮಕ್ಕಳನ್ನು ಕೊಂದಿದ್ದೇನೋ ನಾನು, ಈ ಜನ್ಮದಲ್ಲಿ ನನ್ನ ಮಗನ ಹೆಣವನ್ನು ನೋಡಬೇಕಾದಂತಹ ಪರಿಸ್ಥಿತಿ. ಇರಲಿ, ನಾ ಮಾಡಬೇಕಾದಂತಹ ಕಾರ್ಯವನ್ನು ಮಾಡಲೇಬೇಕಾಗಿದೆ. ರೋಹಿತಾಶ್ವ, ಮತ್ತೊಂದು ಜನ್ಮವಿದ್ದರೆ, ನನಗೊಂದು ಹೆಣ್ಣು ಜನ್ಮವನ್ನು ಕೊಟ್ಟರೆ, ನನ್ನ ಹೊಟ್ಟೆಯಲ್ಲಿ ನೀನೇ ಮಗನಾಗಿ ಹುಟ್ಟು, ಮಗನೇ ನೀನೇ ಮಗನಾಗಿ ಹುಟ್ಟು. ಇದೋ ಕಾಶಿ ವಿಶ್ವನಾಥನನ್ನೇ ನೆನೆದಿದ್ದೇನೆ. ಇದೋ ನಿನ್ನ ದೇಹಕ್ಕೆ ಕಿಚ್ಚನ್ನಿಡ್ತಾ ಇದ್ದೇನೆ. ಯಾರು ಹೆಂಗಸಲೇ ಹೇಳದೆ ಕೇಳದೆ ಬಂದು ಮಾತಾಡೋದಲ್ಲಿ ಶಾಬಾ ಸುಡುವುದಕ್ಕೆ ಅಗತ್ಯಲ್ಲ. ನನ್ನ ಅಪ್ಪಣೆ ಇಲ್ಲದೆ ಹೇಗೆ ಬಿಟ್ಟೆ? ನಿನ್ನ ತರಳನೆನುದಯೋ ನಿನ್ನ ತರಳನೆನುದ ಯೋಚಿಸು ಕರುಣಿಸಪ್ಪನೆಯನು ಶವವ ಹುರಿಯಗೊಳಿ ಪಡೆ ಕರುಣಿಸಪ್ಪನೆಯನು ಶವವ ಹುರಿಯಗೊಳಿ ಪಡೆ ನನ್ನ ಕಾಲಬುಡದಲ್ಲಿ ಹಾಕಿದಂತಹ ಹೆಣ ಇದು, ಮತ್ತೆ ಯಾರದ್ದು ಹೆಣ ಎನ್ನುವ ಹಾಗೆ ಭಾವಿಸಬೇಡ. ಇದು ನನ್ನ ಮಗನ ಹೆಣ, ಇದು ನನ್ನ ಮಗನ ಹೆಣ. ಅವನನ್ನು ಸುಡುವುದಕ್ಕೆ ಬೇಕಾಗಿ ಈ ಸ್ಮಶಾನದೊಳಗೆ ಬಂದವಳು ನಾನು. ಹಾಗಾಗಿ ಇದು ಜಾತಿಯಲ್ಲಿ ಏನು ಎನ್ನುವ ಹಾಗೆ ನಾ ತಿಳಿದಿಲ್ಲ. ಆದರೂ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಏನು ನಿನ್ನ ಮಗನೆಂದು ಭಾವಿಸಿ ಈ ಹೆಣವನ್ನು ಸುಡುವುದಕ್ಕೆ ಅನುಮತಿಯನ್ನು ಕೊಡಬೇಕು. ಮಾತ್ರವಲ್ಲ, ನೀನು ಚಾಂಡಾಲನಾದರೂ ನಿನಗೂ ಮಡದಿ ಇರಬೇಕಲ್ಲ, ಮಕ್ಕಳಿರಬೇಕಲ್ಲ, ಹೆಂಡತಿಯ ಮೇಲೆ ಪ್ರೇಮ, ಮಕ್ಕಳ ಮೇಲೆ ಪ್ರೀತಿ, ಸಂಸಾರದ ಮೇಲೆ ಬಾಂಧವ್ಯ, ಇದೆಲ್ಲ ನಿನಗಿರಬೇಕು ತಾನೇ. ಆದ್ದರಿಂದ ಎರಡು ಕರೆಗಳನ್ನು ಜೋಡಿಸಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಹೆಣವನ್ನು ಸುಡುವುದಕ್ಕೆ ಅನುಮತಿ ಕೊಡು, ಅನುಮತಿ ಕೊಡು. ಮಸಣದ ಮನೆಯಲ್ಲಿ ಮದುವೆ ಮಾತಾಡ್ತೀಯಲ್ವ ನೀನು? ಕೊಟ್ಟು ಮತ್ತೆ ಕೊಟ್ಟರೀಗ ಜವವ ನೋಡಲು ಬಿಟ್ಟು ಬಿಡುವಿನೆಂದೆನ್ನುತ್ತ ತಟ್ಟನು ತೆರೆದಾಳೆ ಬಾಗೆ ಬಿಟ್ಟು ಬೇಡಳು. ಯಾವ ಸಂಬಂಧಗಳು ಮಸಣದಲ್ಲಿ ಅಲ್ಲ, ಸಂಬಂಧಗಳು ಹೊರ ಪ್ರಪಂಚದಲ್ಲಿ. ಮಸಣಕ್ಕೆ ಬಂದ ಮೇಲೆ ಸಂಬಂಧ ಮುರಿದೆ ತಾನೇ ಬರುತ್ತಿರುವುದು. ಆದ್ದರಿಂದಲೇ ಆಡಿದ್ದು. ಇಲ್ಲಿಗೊಂದು ನಿಯಮ ಉಂಟು, ಹೆಣ ಸುಡಬೇಕು ಅಂತಾದ್ರೆ ಹಾಗರಕ್ಕ, ತಲೆಯಕ್ಕಿ, ಹೆಣನ ವಸ್ತ್ರ ಮೂರನ್ನು ಕೊಡತಕ್ಕದ್ದು. ಅದನ್ನು ಕೊಡು, ಹೆಣ ಸುಡು. ಹೆಣವನ್ನು ಸುಡಬೇಕು ಇದ್ರೆ ನೀನು ಮೂರು ವಸ್ತುಗಳನ್ನು ಕೇಳುತ್ತಾ ಇದ್ದೀಯ. ಒಂದು ರೊಕ್ಕ, ಮತ್ತೊಂದು ಹೆಣದ ವಸ್ತ್ರ, ಮತ್ತೊಂದು ತಲೆಯಕ್ಕಿ. ಇದು ಮೂರನ್ನು ಕೊಡುವುದಕ್ಕೆ ನನ್ನಿಂದ ಏನೂ ಇಲ್ಲ, ನನ್ನಿಂದ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹೆಣವನ್ನು ಸುಡುವುದಕ್ಕೆ ಅನುಮತಿಯನ್ನು ಕೊಡು. ಕೊಡುವೆನೆಂದರೆ ನಿನ್ನಲ್ಲಿಲ್ಲ, ನನ್ನಲ್ಲಿಲ್ಲ. ಇದ್ದವರಲ್ಲಿ ಹೋಗಿ ಬೇಡ.
ಸಮಯವಿಲ್ಲ. ನನ್ನ ಮಗನ ಅಂತ್ಯಕ್ರಿಯೆಯನ್ನು ನಾ ಮಾಡಲೇಬೇಕು. ಮಾಡಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಯಾವುದೇ ವಸ್ತು ಇಲ್ಲ. ನೀನು ನನ್ನನ್ನು ಹೆಣಸುಡುವುದಕ್ಕೆ ಬಿಡಬೇಕು. ಸುಳ್ಳು ಹೇಳಬೇಡ. ಮಾತಾಡದಿರು. ಮತ್ತೊಮ್ಮೆ ಅಂತಹ ಶಬ್ದವನ್ನು ಮಾತಾಡದಿರು. ಏನು ಹೇಳಿದೆ ನೀನು? ಸುಳ್ಳು. ಒಂದು ಸುಳ್ಳನ್ನು ಹೇಳುತ್ತಿದ್ರೆ ನಮಗೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ. ನಿನಗೆ ಗೊತ್ತೇ? ಸತ್ಯಕ್ಕೆ ಬೇಕಾಗಿ ಬದುಕಿದವಳು ನಾನು. ಸತ್ಯಾತ್ಮನ ಮನದಿ ನಾನು. ಆ ಪದದ ಅರ್ಥ ನನಗೆ ಗೊತ್ತಿಲ್ಲ. ಹೇಳು. ಹೊರಲೇಬೇಕು. ಇಲ್ಲ ಇಲ್ಲ ಇಲ್ಲ, ಇದೆಯಲ್ಲ ನಿನ್ನ ಬರಲು 5 ತಾಳಿ. ಸುಡುಗಾಡಿ ನೊಡೆಯನೇ, ಸುಡಿಗಾಡಿ ನೊಡೆಯನೇ, ದೈನ್ಯದಿಂದ 3 ವಸ್ತುಗಳು ಬೇಕು ಎನ್ನುವ ಹಾಗೆ ಕೇಳ್ತಾ ಇರುವೆ ನೀನು. ಅದರಲ್ಲಿ 2 ಇಲ್ಲ. ಹಣ ಮಾತ್ರ ಕೊಡು ಎನ್ನುವ ಹಾಗೆ ಕೇಳ್ತಾ ಇರುವೆ. ಎರಡನ್ನೂ ಬಿಡಬಹುದು, ಅದು ನನಗೆ ಸಂಬಂಧಿಸಿದ್ದು. ಹಣವಂತೂ ಬೇಕೇ ಬೇಕು, ಅದು ನಮ್ಮ ಒಡೆಯನಿಗೆ ಸಂಬಂಧಿಸಿದ್ದು. ಹಣ ಬೇಕು ಅಂತಾದ್ರೆ ನನ್ನಲ್ಲಿ ಇಲ್ಲ. ಇದ್ದದನ್ನು ಮಾರಿಯಾದ್ರೂ ಕೊಡಬೇಕು. ಇದ್ದದಂದ್ರೆ ನನ್ನ ಕೊರಳಲ್ಲಿರುವಂತಹ ಮಾಂಗಲ್ಯ ನಾ ಸೆರಗಿನಿಂದ ಮುಚ್ಚಿಕೊಂಡಿದ್ದೇನೆ. ನನ್ನ ಕೊರಳಿನ ಮಾಂಗಲ್ಯದಲ್ಲಿ ಬಂಗಾರದ ತಾಳಿ ಇದೆ ಎಂದು ಇವನಿಗೆ ಹೇಗೆ ಗೊತ್ತು? ಕಂಡು ಕೇಳುತ್ತಾ ಇದ್ದಾನೆಯೋ ಅಥವಾ ಕಾಣದೆ ಕೇಳುತ್ತಾ ಇದ್ದಾನೆಯೋ? ನನ್ನ ಕೊರಳಿನಲ್ಲಿ ಮಾಂಗಲ್ಯ ಇದೆ ಎನ್ನುವ ಹಾಗೆ ಪರಪುರುಷನಿಗೆ ತಿಳಿಯಬೇಕು. ಒಡವಿ ಪತಿಗೆ ಕೇಡಡಸಿದೆ. ಅಯ್ಯ ಸುಡುಗಾಡಿ ನೊಡೆಯಲಿ, ಏನು? ನನ್ನ ಕೊರಳಲ್ಲಿ ಮಾಂಗಲ್ಯವಿದೆ ಎನ್ನುವ ಹಾಗೆ ನಿನಗೆ ಹೇಗೆ ತಿಳಿಯಿತು? ನೀ ಕಂಡು ಕೇಳುವೆಯಾ ಅಥವಾ ಕಾಣದೆ ಕೇಳುತ್ತಾ ಇದೆಯಾ? ಕಂಡು ಕೇಳಿದೆ. ಅಂದ್ರೆ ನನ್ನ ಪತಿದೇವ, ಯಾಕೆ ಬಲಗೈಯನ್ನು ಚಾಚುತ್ತಾ ಇದೆಯಾ? ನಿನ್ನ ಮುಖವನ್ನೊಮ್ಮೆ ತಿರುಗಿಸು. ಮುಖವನ್ನು ನೋಡಬೇಕು ನನಗೆ. ಮುಖವನ್ನು ತಿರುಗಿಸು. ಈ ಮುಖದಲ್ಲಿ ಏನಿದೆ? ತಿರುಗಿಸಲಾರೆಯ? ಮುಖದಲ್ಲಿ ಏನು ಸುಖ ಇದೆ? ತಿರುಗಿಸಲಾರೆಯ? ಸಪ್ತದ್ವೀಪಾಧಿಪತಿ ಚಾಂಡಾಲನ ಆಳಾದೆಯ ಪ್ರಭಾ, ಚಾಂಡಾಲನ ಆಳಾದೆಯ. ಯಾಕೆ ಪ್ರಭು ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ಕಾರಣವಾದರೂ ಏನು? ಯಾಕೆ ಈ ಚಾಂಡಾಲನ ಆಳಾದೆ ನೀನು? ಸ್ಮಶಾನ ಕಾಯುವಂತಹ ಕೆಲಸವನ್ನು ಯಾಕೆ ಮಾಡಿದೆ ಪ್ರಭು? ಹೇಳಿ. ನಿಮ್ಮಿರುವರನ್ನು ಮಾಡಿದಂತಹ ಧನವನ್ನು ವಿಶ್ವಾಮಿತ್ರನು ಕಳುಹಿಸಿದಂತಹ ಕೆರಕಾರನಿಗೆ ಕೊಟ್ಟಾಗ ಇವಿಷ್ಟು ನನ್ನ ಸಂಬಳಕ್ಕೆ ಬಂತು ಅಂತ ಮಾಡಿದ. ಕೊಟ್ಟತನ್ನು ಇಟ್ಟುಕೊಂಡ ಮೇಲೆ ಗುರುಣವನ್ನು ಸಲ್ಲಿಸುವುದಕ್ಕೆ ನನಗೆ ಬೇರೆ ದಾರಿ ಏನಿದೆ? ದಿನನಸ್ತಮಿಸುವುದಕ್ಕೆ ಮೊದಲೇ ಕೊಡ್ತೇನೆ ಎನ್ನುವಂತೆ ಆಡಿದ ವಚನದ ಸತ್ಯತೆಗಾಗಿ ಬೇರೆ ದಾರಿ ಇಲ್ಲದೆ ಬ್ರಹ್ಮಸ್ವವನ್ನು ಕೊಡುವುದಕ್ಕಾಗಿ ನನ್ನನ್ನೇ ನಾನು ಮಸಣದ ವೀರಬಾಹುಕನಿಗೆ ಮಾರಿಕೊಂಡ ಮೇಲೆ ಆಳಾದ ನಾನು ಅವನ ಅಪ್ಪಣೆಯಂತೆ ದುಡಿಯಲೇಬೇಕು. ವೀರಬಾಹುಕನ ಅಪ್ಪಣೆ ನನಗೆ, ಇದು ಮಸಣದ ನಿಯಮ, ನೀನಂತೆಯೇ ಮಾಡು ಎನ್ನುವ ಹಾಗೆ ಮಾಡಲಿ. ಬೇರೆ ಏನೂ ದಾರಿ ಇಲ್ಲ ನನಗೆ. ನೀನಂದಂತೆ ಈಗ 2 ಬಿಟ್ಟೆ. ಹೆಣನ ವಸ್ತ್ರ ತಲೆಯಕ್ಕೆ ನನಗೆ ಸಂಬಂಧಿಸಿ, ಆದರೆ ಹಾಗರೊಕ್ಕ ನಮ್ಮ ಒಡೆಯನಿಗೆ ಸಂಬಂಧಿಸಿ ಬೇಕೇ ಬೇಕು. ನೀನು ತಂದು ಕೊಡಲೇಬೇಕಾಗ್ತದೆ. ಕೊಡಲೇಬೇಕು. ಇಲ್ಲವಾದ್ರೆ ನಾನು ನಿಯಮ ತಪ್ಪಿದವನಾಗ್ತೀನಿ. ಇಲ್ಲಿಯವರೆಗೆ ಸತ್ಯಕ್ಕಾಗಿ ನಾವು ಬದುಕಿದವರು. ಸತ್ಯ ಉಳಿಯಬೇಕು, ಧರ್ಮ ಉಳಿಯಬೇಕು, ನೀತಿ ತಪ್ಪಬಾರದು. ಆಗ ರೊಕ್ಕವನ್ನು ನಾನು ಸಂಪಾದಿಸಿಕೊಂಡು ಬರುತ್ತೇನೆ. ಬರುವ ತನಕ ಇವನನ್ನು ಜೊತೆಗೆ ಹಾಗೆ ನಾನು ಕಾಯ್ದುಕೊಳ್ತೇನೆ. ಈಗ ಬರುತ್ತೇನೆ. ಹೋಗಿ ಬಾ. ಈಗ ಬರುತ್ತೇನೆ.
ಶೋಧಿಸುವೆಗೆಂದೆನುದ ಬಂದ ಕಾಶಿಗೆ ಮತ್ತಲ್ಲಿ ತುಳುಗಾಡಿನೊಳಗಿರುವ ಭೂಮಿವನ ಪತ್ನಿಯನ್ನು ಜಯಗೊಳಿಸುದ ಮಳದಿ ಬಾಲಕನ 10 ಚೂರು ಮಾಡಿ ಭಾಗೀರಥಿ ಮಗ ಮೃತ್ಯು ರೂಪವ ಗೈದನು. ಕಷ್ಟವನ್ನು ಕೊಟ್ಟರೂ ಕೂಡ ಹರಿಶ್ಚಂದ್ರ ಸತ್ಯವನ್ನು ಬಿಡುತ್ತಾ ಇಲ್ಲ. ಬಿಡಿಸುವುದಕ್ಕೆ ಬೇಕಾಗಿ ವಿಶ್ವಾಮಿತ್ರರಾದಂತಹ ನಾನೇ ಈ ಕಾಶಿ ಕ್ಷೇತ್ರಕ್ಕೆ ಬಂದವನಿದ್ದೇನೆ. ಇದು ಹರಿಶ್ಚಂದ್ರನಿಗೆ ಕೊನೆಯ ಪರೀಕ್ಷೆ. ದ್ರವ್ಯ ಸಂಗ್ರಹಕ್ಕಾಗಿ ಹೋಗಿದ್ದಾಳಲ್ಲ ಚಂದ್ರಮತಿ, ಆಕೆ ಮೂರ್ಛೆಯನ್ನು ಹೊಂದಲಿ. ನೋಡುವವರ ಕಣ್ಣಿಗೆ ಆಕೆ ಮಾರಿಯಂತೆ ಕಾಡಲಿ. ಚೋರರನ್ನಟ್ಟಿ ಕಾಶಿರಾಜನ ಪುತ್ರನ ಹೆಣ ಆಕೆಯ ಮುಂಭಾಗದಲ್ಲಿ ಇರಿಸುತ್ತೇನೆ. ಕಾಶಿರಾಜ ಆಕೆಗೆ ಶಿಕ್ಷೆಯನ್ನು ನೀಡುವಂತೆ ಆಗಲಿ. ನೋಡುವ, ಸತ್ಯಕ್ಕೆ ಬೇಕಾಗಿ ಹೆಂಡತಿಯನ್ನು ಕಳೆದುಕೊಳ್ಳುವುದಕ್ಕಿಂತನಾಗುತ್ತಾನೋ ಅಥವಾ ಹೆಂಡತಿಗೆ ಬೇಕಾಗಿ ಸತ್ಯವನ್ನು ಬಿಡುತ್ತಾನೋ ಹರಿಶ್ಚಂದ್ರ ನಿರೀಕ್ಷೆಯಲ್ಲಿ. ಸುಡುಗಾಡಿ ನೊಡೆಗೆ ನಗದೆಯರ ಮಾಗುಗ ನಿಂಗೆ ಹೊಳವೆ ಮದೆ ಬರೆದಲಿಗಿದ ಕಡುಕೂರ ಮಾರಿ ಸ್ಮಶಾನದೊಳಗಿರುವುದ ನುಡಿದಳಿನಲ್ಲಿ ಕೊರವಂಜಿ ನಾನು ಈ ಶಿಶುವನ್ನು ಕಾಯುತ್ತಾ ಅಥವಾ ಕಥಾಸುವಾದಂತಹ ಶಿಶುವನ್ನು ಕಾಯುತ್ತಿರುವಂತಹ ವೇಳೆಯಲ್ಲಿ ಕಾಶಿ ದೇಶಾಧಿಪನಿಗೆ ವೀರಬಾಹಿಗೆ ಕಳಿಸಿದಂತಹ ಓಲೆ. ಯಾವಳೋ ಒಬ್ಬಾಕೆ ಊರಿಗೆ ಮಾರಿಯಾಗಿ ಸುಳಿದವಳು ನಾಡಬಾಲಕರ ಶಿರಸನ್ನು ಕತ್ತರಿಸಿಕೊಂಡು ಮಸಣದತ್ತ ಬರ್ತಾ ಇದ್ದಾಳೆ. ಹಿಂದೆ ಮುಂದೆ ನೋಡದೆ ಅವಳ ತಲೆಯನ್ನು ಕತ್ತರಿಸಿ ರಾಜ್ಯ ನಮಗೆ ನೋಡೋಣ ಬರ್ತಾಳಂತ ಕಾಯ್ತೇನೆ. ಒಡೆಯ ಬೇಡಿದ ಮಾರಿಗೆಲ್ಲಂತ ಮುಡುಗುತ್ತ ಕಡೆಗೆ ಗಂಡನು ತನ್ನ ಗದಿಯ ಯಾವಳೋ ಮಾರಿ ಎನ್ನುವಂತ ಭಾವ ನೋಡುತ್ತಿದ್ದರೆ ಒಬ್ಬಾಕೆ ಹೆಣ್ಮಗಳು ಈ ಕಡೆಗೆ ಸಾಗಿ ಬರುತ್ತಾ ಇದ್ದಾಳೆ. ಏನನ್ನು ತಾನು ಧರಿಸಬೇಕು ಅದರ ಬದಲಾಗಿ ರಕ್ತವೇ ದ್ರವಿಸುತ್ತಿರಬಹುದಾದಂತಹ ಯಾವುದೋ ಚೀಲದಲ್ಲಿರುವಂತಹ ಶಿರಸ್ಸು. ಇವಳನ್ನೇ ಮಾರಿ ಎಂದು ತಾನೇ ಅಲ್ಲಿಂದ ಆಜ್ಞೆ ಆದದ್ದು. ಮಹರಿಜೀಕೆ ಅಂತ ಆಡಿದ್ರಲ್ಲ, ದಂಡಿಸಬೇಕು ಎನ್ನುವಂತ ಭಾವವುಳ್ಳವನಾಗಿ ಆ ಕಡೆಗೆ ನೋಡಿದ್ರೆ ಇವಳು ಮಾರಿ ಶಿರವರಿಗೆ ಬೇಟನು ಒಡಿಗೆ ನಿನ್ನೊಳು ಮೆರವ ಮಾರಿಗಿದೆ ಈತನೇನು ತಿರದೆ ಮರುಗುದಲಿದ್ದ ಭೂಮಿ ಧರೆಗೆ ಕಮ್ಮೈದೆ ಕರುಣೆ ಶಿವನೇ ಕ್ಷೇತ್ರಾಧಿಪನೇ, ಯಾರನ್ನು ಮಾರಿ ಎನ್ನುವ ಹಾಗೆ ಹೇಳಿಕೆ ಬಂತು. ಇವಳಾರು ಎನ್ನುವ ಹಾಗೆ ನಾನು ನೋಡಿದರೆ ಮುಖವನ್ನು ಆವರಿಸಿಕೊಂಡಂತಹ ಕೇಶ ರಾಶಿಯ ಮಧ್ಯದಿಂದ ಕಾಣುತ್ತಿರುವ ಮುಖ, ಇರುವ ಅಡಿ, ಇದನ್ನು ನೋಡಿದ ನನಗರ್ಥವಾಗದೆ ಪರಮ ಸಜ್ಜನಿಗಳು ಇರುವೆಯನ್ನಾದರೂ ನೋಯಿಸುವುದಕ್ಕೆ ತಿಳಿಯದಂತಹ ಮುಕ್ತಿ, ಪರಮ ಪತಿವ್ರತೆಯಾದ ಪತಿ ಮಾರ್ಗವನ್ನು ಅನುಸರಿಸಿ ಒಂದು ನಡೆಯುವಂತ ನನ್ನ ಸತಿ ಇವಳು. ಇವಳನ್ನು ಮಾರಿ ಅಂತ ಹಾಡಿದಳಲ್ಲ.
ಸರಸಿಜೋದ್ಭವ ನನ್ನ ಹಣೆಯಲ್ಲಿ ಅದೇನು ಬರೆದನು. ಸುತನಳಿ ಒಂದೆಡೆ, ಸತಿಯನ್ನೇ ಕಡಿದು ಕತ್ತರಿಸಬೇಕಾದ ಸ್ಥಿತಿ ಇನ್ನೊಂದೆಡೆ. ಅಯ್ಯೋ ಅಯ್ಯೋ, ಏನ ಮಾಡಲಯ್ಯೋ ಶಿವನೇ, ಕಡುಗದಿಂದ ಸತಿಯ ತಾನೆ ಕಡೆಯಿಂದ ಕರುಣಗೀನನಾಗೆ ಮಾಡಿದೆಗೆಂದು ಕಡಿಗದಿರಲು ಮತಿಯುತನಾಗು ಅಂತ ವಿಶ್ವಾಮಿತ್ರರಾಡಿ. ಮುಂದೇನು ಅಂತ ನನಗೆ ಕಾಣುವುದೇ ಇಲ್ಲ, ಹಿಂದೆ ಹೋಗುವುದಕ್ಕೆ ದಾರಿ ಇಲ್ಲ, ಎಡಬಲಗಳು ಗೋಚರಿಸುತ್ತಿಲ್ಲ. 4 ಸುತ್ತಲಿಂದ ಬೇಲಿ ಬಲಿದ ಅನುಭವ. ಏನ ಮಾಡಲಯ್ಯೋ ಶಿವನೇ, ಮಾನಿನಿಯ ಶಿರಸ್ಸನ್ನು ಕತ್ತರಿಸಬೇಕಾದ ಸ್ಥಿತಿ. ಕಡಿವೆನೆಂದರೆ ಮನ ಒಡಂಬಡದು, ಕಡಿಯದುಳಿದರೆ ಒಡೆಯ ಆಜ್ಞೆಯನ್ನು ಮೀರಿದಂತಹ ದೋಷಿಯಾಗ್ತದೆ. ಪಶುಪತಿ, ಒಡಲು ದುಃಖಿಸ್ತದೆ, ಕಣ್ಣು ಜಲಸದೆ. ಹೇಗೆ ಹೇಗೆ ಕಡಿಯಲಿ, ಏನು ಮಾಡಲಿ? ಅಯ್ಯೋ ಅಯ್ಯೋ ಅಯ್ಯೋ. ಪ್ರಭು ಚಂದ್ರಮತಿ, ವಿವೇಕಿಗಳಾದವರು ಮರಣಕ್ಕೆ ಹೆದರಬಾರದಂತೆ ಇದು ನಿಮ್ಮಿಂದ ಕಲಿತಂತಹ ಪಾಠನ. 3 ದಿವಸದ ಬಾಳ್ವೆಯಲ್ಲಿ ಅಶಾಶ್ವತವಾದಂತಹ ಈ ಜೀವನ, ನೀರಿನ ಮೇಲಿನ ಗುಳ್ಳೆಯಂತೆ ಇರುವಂತಹ ಈ ಜೀವನ, ಕೇವಲ ಒಂದು ಮರಣಕ್ಕಾಗಿ ಹೆದರುವುದು ಯಾಕೆ ಪ್ರಭು? ಇಲ್ಲ, ಅದರಲ್ಲಿಯೂ ನನಗೆ ಮುತ್ತೈದೆಯ ಮರಣ ಬರುತ್ತದೆ ಅಂತ ಹೇಳಿದ್ರೆ ಸಂತೋಷವಾಗಿ ಸ್ವೀಕರಿಸುತ್ತೇನೆ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮರಣ, ಗಂಗಾ ತೀರದಲ್ಲಿ ನನಗೆ ಮರಣ, ಮುತ್ತೈದೆ ಮರಣ, ಪತಿದೇವನಿಂದ ಒದಗುವಂತಹ ಈ ಮರಣ, ಇದು ನನಗೆ ಮಹಾನವಮಿ. ಮಹಾನವಮಿ ನನ್ನ ಕೊನೆಯ ಆಸೆಯೊಂದು ನಾ ಹೇಳಲಿ. ಹರಕೆ ಇದ್ರೆ ನೀನು ಬಲಿದ ಪದ್ಮಾಸನಂ ಮುಗಿದ ದಕ್ಷಿ ಮುಚ್ಚಿದಾಗ ಜಲವಿರದಿ ಗುರುವ ದಿಟ್ಟಂಗಿರಗಿ ಶಿವನ ನಿರ್ಮಲ ರೂಪ ನೆನೆದು ಮೇಲಂ ತಿರುಗಿ ನೋಡಿ ಭೂಚಂದ್ರಾರ್ಕ ತಾರಾಂಬರಂ ಕಲಿಹರಿಶ್ಚಂದ್ರರಾಯಂ ಸತ್ಯವಿರದಿ ಬಾಳಲಿ ಮಗಂ ಮುಕ್ತನಾಗಲಿ ಮಂತ್ರಿ ನಿರಿದುದಾಗಲಿ ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ ಹರಕೆ ಹೊಡೆಗೆಂದಳು. ಪದ್ಮಾಸನವನ್ನೇ ಮಲಿದವಳಿದ್ದೇನೆ, ನನ್ನ ಅಕ್ಷಿಗಳನ್ನು ಮುಚ್ಚಿ ಕರಮುಗಿದು ಬೇಡುವವಳಿದ್ದೇನೆ, ಗುರು ವಸಿಷ್ಠರಿಗೆ ನಮಿಸಿದವಳಿದ್ದೇನೆ. ಇನ್ನು ಮುಂದಕ್ಕೆ ರಾಜ್ಯದೊಡೆಯ ವಿಶ್ವಾಮಿತ್ರನೇ ನಿತ್ಯನಾಗಲಿ,
ಮುಂದೊಂದು ಜನ್ಮದಲ್ಲಿ ಹೆಣ್ಣು ಜನ್ಮ ನನ್ನ ಪಾಲಿಗೆ ಒದಗಿ ಬಂದರೆ ಸೂರ್ಯ ವಂಶದಲ್ಲಿ ನನ್ನ ಸಂಬಂಧ ಬೆಳೆಯಲಿ. ಹರಿಶ್ಚಂದ್ರ ರಾಯರಿಗೆ ನಾ ಸತಿಯಾಗಲಿ. ಲೋಹಿತಾಶ್ವದೇ ನನ್ನ ಉದರದಲ್ಲಿ ಹುಟ್ಟಲಿ. ಸತ್ಯಕೀರ್ತಿಯೇ ಮಂತ್ರಿಯಾಗಲಿ. ಶಶಿ ಮೌಳಿಯೇ ನಮ್ಮ ಆರಾಧ್ಯ ದೇವರಾಗಲಿ. ಇದೋ ನನಗೆ ಮಹಾನವಮಿ, ಇದು ನನ್ನ ಮಂಗಲ ಯೋಗವಿದು. ಕಾಶಿ ವಿಶ್ವನಾಥ, ಇದೋ ನನ್ನ ಪ್ರಾಣವನ್ನು ನಿನಗೆ ಅರ್ಪಿಸಿದ್ದೇನೆ. ಸ್ವಾಮಿ ಹೊಡೆಯಿರಿ, ಸ್ವಾಮಿ ಹೊಡೆಯಿರಿ. ಸರಸಿಜೋ ಭವ ಮುಖ್ಯವರ ತ್ರಿಮೂರ್ತಿಗಳೆಲ್ಲ ನಿಂದು ಕರುಣದಲ್ಲಿ ಸಲಗಲಿ, ಕರುಣದಲ್ಲಿ ಸಲಗಲಿ. ಕಡಿಮೆನು ತರಳಿಗ ಪೊರೆಗದಾತನ ನುಡಿಗಾಗಿ, ಕಡಿಮೆನು ತರಳೆಯ ಪೊರೆಗದಾತನ ನುಡಿಗಾಗಿ ಹರನೇ ಸರ್ವೇಶ್ವರ ಶರಣಾದೆ, ಪ್ರಭುವೇ ಶರಣಾದೆ. ಪಾಲನಾಕರ್ತ ನೀನು, ರಕ್ಷಿಸುವ ಹೊಣೆ ನಿನ್ನ. ಹರನೇ, ಲೋಕದ ಲಯ ನಿನ್ನ, ರಕ್ಷಿಸಬೇಕಾದವ ನೀನು. ಸಕಲರ ಜನ್ಮಕ್ಕೆ ಕಾರಣೀಭೂತನಾಗಿ ಅವರ ಹಣೆಯಲ್ಲಿ ಪ್ರೀತಿಸುವ ನೀನು ಸರಸಿಜೋದ್ಭವ ಎಂಬೀ ಮೂರು ಮೂರ್ತಿಗಳು ಸಲಹ. ನಿಮಗಿದು ಮೆಚ್ಚುಗೆ ಅಂತಾದರೆ ನನಗೆ ಸಮಾಧಾನ. ಅನ್ಯ ಪಥವಿಲ್ಲ. ಸತ್ಯವನ್ನು ಉಳಿಸುವುದಕ್ಕಾಗಿ ಪರಮ ಗುರುಗಳಾದಂತಹ ವಿಶ್ವಾಮಿತ್ರರಿಗೆ ಬೇಕಾದ್ದನ್ನು ಕೊಡುವಲ್ಲಿ ಗೆದ್ದ ನಾನು. ಮತ್ತದೇ ಸತ್ಯಸ್ಥಾಪನೆಗಾಗಿ ನನ್ನ ಸತಿಯ ಶಿರಸ್ಸನ್ನು ಕತ್ತರಿಸ್ತೇನೆ. ಕಡೆಯ ಸಿಕ್ಕಿನೊಡೆಯ ಚಂದ್ರಮೌಳಿ, ಇದು ಇದು ಪೋರಸೆಯನ್ನೆತ್ತಿದ್ದೇನೆ. ಅನ್ಯರಿಗೆ ಅರ್ಪಣವಲ್ಲ, ಇದು ಈಶ್ವರ. ಕಡಿಯುತ್ತೇನೆ ಎನ್ನುವ ಹಾಗೆ ಕೂರಸಿಯನ್ನು ಮೇಲೆ ಕೆತ್ತಿದೆ. ಆದರೆ ಕೈ ಮುಂದಾಗುವುದಿಲ್ಲ. ಕಟುಕನು ಕುರಿಯನ್ನು ಕತ್ತರಿಸಿದ ಹಾಗೆ ಇದು. ಧರ್ಮಾರ್ಥ ಕಾಮದಲ್ಲಿ ನನ್ನವಳಾಗಿ ಬಂದವಳು. ಕರ್ಣಶುದ್ಧಿ ಉಳ್ಳಂತಹ ಈಕೆಯೆಂದು ತನು ಕಂಪಿಸ್ತದೆ, ಗಂಟಲೊಣಗುತ್ತದೆ. ಆದರೆ ಆದರೆ ಕಡಿಯಲೇಬೇಕು. ದೇಹವನ್ನು ಗಟ್ಟಿಯನ್ನಾಗಿಸಿ ಹಣ ಮಾಡದೆ ಇದು ಇದು ಭಗವದರ್ಪಣವೆಂದು ಕಾಡಿದೆ. ಮೆಚ್ಚಿದೆವು ಭೂಮಿ ಬಲಿ ಬದಲು ಅರುಗೆ ಸಚ್ಚರಿತ ಬಲು ಸತ್ಯವೋದೆನು ನಿಶ್ಚಯದಲ್ಲಿ. ಹರಿಶ್ಚಂದ್ರ, ನಿನ್ನ ನಿಶ್ಚಲವಾದಂಥ ನಿಷ್ಠೆಗೆ ಮೆಚ್ಚಿದೆವಯ್ಯ. ನಿನ್ನ ಮನದ ಇಚ್ಛೆ ಏನುಂಟು ಎಲ್ಲವನ್ನು ಅರಹು, ನಾವೆಲ್ಲ ಪೂರೈಸಿ ಕೊಡುವವರಿದ್ದೇವೆ ಎಂದು ಸಂತುದಿಸಿ ವಂದಿಸಿ ಭಕ್ತಿಗಿಂತ ಬಂದು ಪ್ರದಕ್ಷಿಣೆಯ ಚಂದದಿ ಕೈಗನು ಜೋಡಿಸುದ ಬಂದು ಪ್ರದಕ್ಷಿಣೆಯ ಚಂದದಿ ಕೈಗನು ಜೋಡಿಸುದವರೊಡಗ್ಯಾದನು ಮುದದಿರ ನರಕ್ರಿಮಿ
ನರಜನ್ಮ ಇದು. ಒಂದು ದಿನ ಹುಟ್ಟಿ ಒಂದು ದಿನ ಬದುಕಿ ಮತ್ತೊಂದು ದಿನ ಅಳಿಯುತ್ತದೆ. ಒಂದು ಕ್ರಿಮಿಗೆ ಸಮಾನವಾದಂತಹ ಬದುಕು. ಅಂತಿರ್ಪಂತಹ ನನ್ನ ಮಾಂಸಾಕ್ಷಿಗಳಿಗೆ ಮರಡನು ಹರಿ ಬ್ರಹ್ಮರನ್ನು ಕಾಣುವಂತಹ ಯೋಗ ಒದಗಿತ್ತು ಅಂತಾದ ಅದಕ್ಕಿಂತ ಹೆಚ್ಚಿನ ಮಹಾಭಾಗ್ಯ. ಆದರೆ ಹಾಗೆ ಅನುಭವಿಸಬೇಕು. ಹಿನಕುಲದ ಅರಸನಾಗಿ ಮುಂದಕ್ಕೆ ಅರಸನಾಗಬೇಕಾದ ಮಗನನ್ನೇ ಕಳೆದುಕೊಂಡು ದುಃಖಿತನಾಗಿ ಮುಂಗಾಣದೆ ಇರಬೇಕಾದಂತಹ ಸ್ಥಿತಿಯಲ್ಲಿ ಒಂದೆಡೆಯಿಂದ ಸಂತೋಷದ ಅನುಭವ ಆದರೂ ಮತ್ತೊಂದೆಡೆಯಿಂದ ವಿವಶತೆ ಉಂಟು, ವಿಫಲತೆ ಉಂಟು, ದುಃಖ ಉಂಟು. ಪ್ರಭೋ ಧನ್ಯರಾದೆ. ಯಾಕೆ ಹೀಗಾದೆ, ಯಾಕೆ ಹೀಗಾದೆ? ಮೂರ್ತಿಗಳಿಗೆ ವಂದಿಸಿಕೊಂಡೆ. ಹರಿಶ್ಚಂದ್ರ ಮೆಚ್ಚಿದ ಮೆಚ್ಚಿದೆ. ಧರಣಿ ಕುಲ ಜನಿ ನಿನ್ನ ಸತ್ಯ ಕಾಮೆಚ್ಚಿದೇನು ಸರಿಯಾರು ನಿನಗೆ ತ್ರೈಜಗದೆ ಪರಿಗಿತೆ ಬಗುತೆರದಿ ನಿನ್ನ ನಾನೆಂದೆನುದ ಮುರೆದ ಬಳಿಗೆಂದ ಭೂಪತಿಗೆ ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದಂತಹ ಋಷಿ ಮುನಿಗಳಿಗಾದರೂ ಒಲಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾದಂತಹ ಮೂರು ಮೂರ್ತಿಗಳು ನಿನ್ನ ಸತ್ಯದ ಪ್ರಭಾವಕ್ಕೆ ಒಳಗಾಗಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದಾರೆ ಎಂದಾದರೆ ನೀನೇ ಧನ್ಯ ಹರಿಶ್ಚಂದ್ರ. ನಿನ್ನನ್ನು ಮೆಚ್ಚದೆ ಮತ್ತೆ ಯಾರನ್ನು ಮೆಚ್ಚಲಿ ಹೇಳು? ಏನು ಮಾಡಿದ್ರೆ ಏನು ಪ್ರಭು? ನನ್ನ ಮಗನನ್ನೇ ಕಳಕೊಂಡೇನಲ್ಲ ನಾನು. ಏನು ಸತ್ತಿದ್ದಾನೆ ಎಂದು ಭಾವಿಸಿದೆಯಾ? ಇದೋ ಬದುಕಿಸಿದ್ದೇನೆ. ಹರಿಶ್ಚಂದ್ರ ಪ್ರಭು ಪ್ರತ್ಯಕ್ಷವಾಗಿ ಕಷ್ಟವನ್ನು ಅನುಭವಿಸಿದ್ದಾದರೂ ಕೂಡ ಪರೋಕ್ಷದಲ್ಲಿ ಪುಣ್ಯವನ್ನೇ ಗಳಿಸಿರುವೆ. ಏನು ಪುಣ್ಯ? ಹೆಂಡತಿ ಮಗನನ್ನು ಮಾರಿದೆ ಅನ್ನೋ ಹಾಗೆ ಕೊಲಗಬೇಡ. ಕೊಲೆಯನಿಗೆ ಮಸಣವಾಸಿ ಬ್ರಾಹ್ಮಣನಿಗೆ ಮಾರಿದ್ದು, ಸಾಕ್ಷಾತ್ ಮಸಣವಾಸಿಗೆ ಸೇವಕನಾದದ್ದು. ಮಗನನ್ನು ಹಾವು ಕಚ್ಚಿ ಎಂತದ್ದು? ಹರಿಶ್ಚಂದ್ರ ಸಾಕ್ಷಾತ್ ಅಗ್ನಿದೇವನೇ ಬ್ರಾಹ್ಮಣ ವೇಷದಿಂದ ಬಂದು ನಿನ್ನ ಹೆಂಡತಿಯ ಮಗನನ್ನು ಕೊಂಬ ಹಾಗೆ ಮಾಡಿದವನು ನಾನು. ವಿಕ್ರಯಿಸಿದ್ದನ್ನು ಕೊಂಡುಕೊಂಡವ ಅಗ್ನಿ. ಹೌದು, ಚಾಂಡಾಲನ ಸೇವಕನಾದೆ ಎನ್ನುವ ಹಾಗೆ ಕೊರಗಬೇಕಾದ ಸೇವೆ. ಯಮಧರ್ಮನೇ ವೀರಬಾಹುವಾಗಿ ಬಂದು ನಿನ್ನಿಂದ ಸೇವೆಯನ್ನು ಪಡೆದುಕೊಂಡವನಿದ್ದ. ಅವು ಕಡಿದು ಸ್ಕಂದನೇ ಸರ್ಪದ ರೂಪದಿಂದ ಬಂದು ಅವನನ್ನು ಕಡಿದವನಿದ್ದಾನೆ. ಯಾಕೆ ಇದೆಲ್ಲ? ಈ ಕಾಶಿ ಕ್ಷೇತ್ರದ ಸುಡುಗಾಡನ್ನು ರಕ್ಷಿಸಿದಂತಹ ಫಲರೂಪವಾಗಿ ಯತ್ನ ರಕ್ಷಣೆಯ ಪುಣ್ಯ ನಿನಗೆ ಪ್ರಾಪ್ತವಾಯಿತು. ಶವದ ಶಿರದಕ್ಕಿಯಿಂದಲಾಗಿ ಚಾಂದ್ರಾಯನದ ಫಲ, ಮಗನ ಅಳಿವಿನಿಂದಾಗಿ ಜನ್ಮಕ್ಕಂಟಿದ ದೋಷದ ಪರಿಹಾರವಾಯಿತು ಎನ್ನುವ ಹಾಗೆ ಭಾವಿಸಿತು. ಅಂಗನ ಹನನದಿಂದ ಮಾಯೆಯ ಹನನವಾಯಿತು ಎನ್ನುವ ರೀತಿಯಲ್ಲಿ ತಿಳಿದುಕೋ. ಆಯ್ತಲ್ಲ, ಮಗ ಬದುಕಿದ್ದಾನೆ, ಇನ್ನು ಧರೆಯ ಒಡೆತನವನ್ನು ಹೊಂದಿ ಒಡವಿಪನಾಗಿ ಮೇಲೆ ಹೋದವರೇ ಒಂದು ಅಪ್ಪಣೆ ಮಾಡ್ತೀವಿ. ಕೇಳಿದೆಯ ಮುನಿ ವಚನ ಧನ ವ್ಯಸನ ಹೇಳಿದಂದದೆ ಮುನಿ ಪಾಲಿರು ರಾಜವ ಪಾಲಿ ಪಾಲಕರ ಲೀಲೆಯುಳು ಕೂಡುತ್ತ ಕೇಳಿದೆಯಲ್ಲ ವಿಶ್ವಾಮಿತ್ರ ಮುನಿಗಳು ಆಡಿದಂತಹ ಮಾತುಗಳನ್ನು. ಸರಿ, ನೀನು ಏನು ವ್ಯಸನ ಪಡಬೇಡ. ನಿನ್ನ ಮಡದಿ ಹಾಗೂ ಮಗನನ್ನು ಸೇರಿಕೊಂಡು ಚೆನ್ನಾಗಿ ರಾಜ್ಯವನ್ನಾಡು. ನಿನಗೆ ಒಳಿತಾಗಲಿ. ಧನ್ಯರಾದೆವು, ಧನ್ಯರಾದೆವು, ಧನ್ಯರಾದ. ಅಂತೂ ನಾನು ರಾಜ್ಯವನ್ನು ಕಳೆಕೊಂಡಾಯ್ತು. ನಮಗೆ ಎಲ್ಲಿಗಾದ್ರೂ ಆಗುದಿಲ್ಲ. ರಾಜ್ಯಕ್ಕೆ ಹೋಗಬೇಕು. ನಿನ್ನ ರಾಜ್ಯಕ್ಕೆ ರಾಜ್ಯ ನಿಮ್ಮದಾಗಿಯೇ ಉಂಟಲ್ಲ. ಏನಯ್ಯ, ನೀನು ಕೊಟ್ಟದ್ದು ನನಗಲ್ಲವೇ? ನೀನು ನನಗೆ ಕೊಟ್ಟದ್ದನ್ನು ನಾನೇ ನಿನಗೆ ಮರಣಿಸಿದವನಿದ್ದೆ. ಯಾಕೆ ನಾನು ನಿನಗೆ ಕೊಡಬೇಕಾದ ಸ್ಥಿತಿ ಬಂತು ಅಂತ ಗೊತ್ತಾಗಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನೆಂದರೆ, ಅಂದು ಸ್ವರ್ಗದ ಸುಧರ್ಮ ಸಭೆಯಲ್ಲಿ ಬ್ರಹ್ಮರ್ಷಿಗಳ ಋಷಿಮುನಿಗಳ ಮುಂಭಾಗದಲ್ಲಿ ದೇವೇಂದ್ರ ಕೇಳಿದಂತಹ ಪ್ರಶ್ನೆ, ಸತ್ಯವಾಗ್ ಸತ್ಯ ಸಂಕಲ್ಪನಾಗಿ ವರ್ತಮಾನ ಕಾಲದಲ್ಲಿ ಏಕಪತ್ನಿ ವೃತಸ್ಥನಾಗಿ ಧರೆಯನ್ನಾಡುವಂತಹ ಅರಸನಾರು ಎಂಬ ರೀತಿಯಲ್ಲಿ. ಆಗ ನಿನ್ನ ಗುರು ನಿನ್ನ ಹೆಸರನ್ನು ಸೂಚಿಸಿದರು. ಅವರನ್ನು ವಿರೋಧಿಸುವುದಕ್ಕೆ ಬೇಕಾಗಿ ಹರಿಶ್ಚಂದ್ರ ಸುಳ್ಳುಗಾರ ಎನ್ನುವ ಹಾಗೆ ವಾದಿಸಿದೆ.
ವಾದ ಬೆಳೆದು 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 ಹರಿಶ್ಚಂದ್ರನನ್ನು ಸುಳ್ಳುಗಾರನನ್ನಾಗಿಸುತ್ತೇನೆ ಅನ್ನುವ ಹಾಗೆ ಪ್ರತಿಜ್ಞೆ ಮಾಡಿದೆ. ಆದ್ದರಿಂದಲೇ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಕಷ್ಟವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು. ಮಾತ್ರವಲ್ಲವಯ್ಯ, ಹರಿಶ್ಚಂದ್ರ ನಾನು ನೀಡಿದಂತಹ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿ ಸತ್ಯಸಂಧನಾಗಿ ಉಳಿಯುತ್ತಾನೆ ಎಂದಾದರೆ ನಾನು ಜೀವನದಲ್ಲಿ ಆಚರಿಸಿದಂತಹ ತಪಸ್ಸಿನ ಪುಣ್ಯ ವಿಶೇಷದ ಅರ್ಧ ಭಾಗವನ್ನು ಕೊಡುತ್ತೇನೆ ಎನ್ನುವ ಹಾಗೆ ವಸಿಷ್ಠನ ಮುಂಭಾಗದಲ್ಲಿ ಮಾತು ಕೊಟ್ಟವನಿದ್ದೇನೆ. ಸರಿ, ಅಂದು ನೀಡಿದ ಮಾತಿನಂತೆ ಇದು ನಾನು ತಪಸ್ಸನ್ನಾಚರಿಸಿ ಆರ್ಜಿಸಿದಂತಹ ಪುಣ್ಯ ವಿಶೇಷದ ಅರ್ಧ ಭಾಗವನ್ನು ಧಾರಾಳವಾಗಿ ಹೋಗು, ರತ್ನ ಸಿಂಹಾಸನವನ್ನು ಏರು, ಒಡವಿಯನ್ನು ಆಳಿಕೋ. 3 ಮೂರ್ತಿಗಳ ಮಾತಿನಂತೆ ಇಷ್ಟರವರೆಗೆ ರಾಜ ಹರಿಶ್ಚಂದ್ರನಾದಂತಹ ನೀನು ಇನ್ನು ಮುಂದೆ ರಾಜ ಸತ್ಯ ಹರಿಶ್ಚಂದ್ರನಾಗಿ ಮೇಲೆ ಸತ್ಯ ಹರಿಶ್ಚಂದ್ರನಾಗಿ ಮೇಲೆ ಶುಭವಾಗಿ ಮಗು ಅಪ್ಪ. ಕೊನೆಗೂ ಈ ಪ್ರಕರಣದಲ್ಲಿ ನಮಗೊಂದು ಯಶಸ್ಸು ದೊರೆಯಿತು. ಉಭಯ ಧ್ರುವಗಳ ಹಾಗೆ ಇರುವಂತಹ ವಸಿಷ್ಠ ವಿಶ್ವಾಮಿತ್ರರಿಬ್ಬರು ನಮಗೆ ಅನುಕೂಲರಾದರು. ನಾಡಿಗೆ ಹೋಗಬೇಕು. ಪಟ್ಟಬಂಧ ಮಹೋತ್ಸವ ಬೇರೆ ಆಗ್ಲಿಕ್ಕಿಲ್ಲ, ಅದು ನಾಳೆ ಮಾಡ್ತೀನಿ, ಇನ್ನೊಂದು ದಿವಸ ನಿನಗಾಗುವುದು. ಮತ್ತೆ ಪಡ್ಕೊಳ್ಬೇಕು ಹೊಂದಬೇಕು ಅಂತಾದ್ರೆ ಗುರುಗಳು ಹೇಳ್ತಾರೆ ನಾನು ಬರ್ತೇನೆ ಅಂತ. ನಾವು ಒಟ್ಟಾಗಿ ಹೋಗುವುದಲ್ವ? ಅಲ್ಲ, ಹೌದು ಸ್ವಾಮಿ. ಬನ್ನಿ 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 ಎರಗಿದ ದ್ರುಪದ ಜಯನು ಪಿಡಿದ ಎರಗಿದ ದ್ರುಪದ ಜಯನು ಪಿಡಿದ ಕರುಣಾಳು ನುಡಿದ ದಾನವಳಿಗೆ ತರಳ ಮನ್ಮಥನಿಗೆ ವೈಭಾಗಗೆ ತಗಲು ತರಳ ಮನ್ಮಥನಿಗೆ ವೈಭಾಗಗೆ ತಗಲು ಹರಿಣಾಜ ದುರ್ದಳೆನುವಾಗ ತಂಗಿ ದ್ರೌಪದಿ, ಈ ಹಿಂದೆ ಮಡದಿಗೆ ಕೊಟ್ಟಂತಹ ಮಾತು ದಿನ 8ರೊಳಗೆ ಸೂಕ್ತಳಾದಂತಹ ವಧುವನ್ನು ಹುಡುಕಿ ಮನ್ಮಥನಿಗೆ ಮದುವೆ ಮಾಡ್ತೇನೆ ಎಂಬುದಾಗಿ 7 ದಿವಸ ಕಳೆದು ಹೋದರೂ ಕೂಡ ಅವಳ ಮಾತನ್ನು ಈಡೇರಿಸುವುದಕ್ಕೆ ನನ್ನಿಂದ ಅಸಾಧ್ಯವಾಗಿ ಹೋಯಿತು. ಆ ಹೊತ್ತಿಗೆ ರಾತ್ರಿ ಹೊತ್ತು ನಿನ್ನನ್ನು ಸ್ಮರಿಸಿದ ಕೂಡಲೇ ಬಂದು ನನ್ನ ಕಾಲಿಗೆ ಎರಗಿದವಳು. ಆ ಹೊತ್ತಿಗೆ ನಿನಗೆ ಒಂದು ಮಾತನ್ನು ಕೊಟ್ಟು ಕಳುಹಿಸಿದ್ದೇನೆ. ಸೂಕ್ತವಾದಂತಹ ಹೆಣ್ಣನ್ನು ಅರ್ಧ ದಿನದಲ್ಲಿ ನೀನೇ ಹುಡುಕಿ ತರಬೇಕು ಎಂಬುದಾಗಿ. ನೀನು ಬಂದದ್ದು ನೋಡಿದ್ರೆ ವಿಷಯ ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಹೋದಂತಹ ವಿಷಯ ಗಂಡಾಗಲಿ ಹೆಣ್ಣಾಗಲಿ ಒಂದು ವೇಳೆ ಆಗುವುದಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಕೇಳುವಂತಹ ವ್ಯವಧಾನ ನನ್ನಲ್ಲಿಲ್ಲ. ಹಾಗಾಗಿ ಏನಾಯ್ತು ಸಮಸ್ತ ವಿಚಾರವನ್ನು ನಿನ್ನ ಕಟಾಚದಿ ಹೋಗಿ ನಾನೀಗಲು ದೇಶವನ್ನೆಲ್ಲ ತಿರುಗೇಗೆ ಚಿನ್ಮಯಾತ್ಮಕನೆ ಕಮಲಾವತಿ ಪುರ ಚಿನ್ಮಯಮನೆ ಕಮಲಾವತಿ ಪುರವನ್ನು ತಾರಿದೆ ಕರುಜದಲ್ಲಿ ಕಮಲ ಭೂಪನಾತ್ಮಗೆ ಎಂಬವಳು ವಿಮಲ ಕನ್ನೆಗೆ ಗೋಗಳಿಗಳು ಅಮರವ ಪುರಗಳು ಅನೇಕವದು. ಏನಾಯ್ತು? ಕೊನೆಯದಾಗಿ ತಿಳಿದಂತಹ ಪುರ ಕಮಲಾವತಿ ಪಟ್ಟಣ.
ಪಟ್ಟಣ. ಹೌದೇ? ಅಲ್ಲಿ ಮೆರೆಯುವವನು ಹಾ. ಕಮಲ ಭೂಪತಿನೆನ್ನುವಾತ. ಅವನ ಮುದ್ದಿನ ಮಗಳಾದ ರತಿಯನ್ನು ಕಂಡಾಗ ನನ್ನ ಮನದಲ್ಲಿ ನಿರ್ಧರಿಸಿದಂತಹ ವಿಚಾರ, ನನ್ನ ಅಣ್ಣನೆಯಾದಂತಹ ಮನ್ಮಥನಿಗೆ ಆಕೆಯನ್ನೇ ತಂದು ಮದುವೆ ಮಾಡಿಸುವುದೆನ್ನುವ ಹಾಗೆ. ಹಾಗಾಗಿ ಅವನ ಬಳಿಗೆ ಹೋದಿ ನಯ ವಿನಯದಲ್ಲಿ ಕೇಳಿದೆ. ಮೊದಲಿಗೆ ಇಲ್ಲ ಎನ್ನುವ ಹಾಗೆ ಒಂದು ಚೂರು ಅಸಡ್ಡೆಯನ್ನು ತೋರಿಸಿದವ. ಬಳಿಕ ನಾನು ಆಡಿದಂತಹ ಮಾತಿಗೆ ಒಪ್ಪಿ ಮದುವೆಯನ್ನು ನಿಶ್ಚಯಿಸಿದ್ದಾನೆ. ಮದುವೆಗೆ ಹೆಣ್ಣು ಸಿದ್ಧಳಾಗಿದ್ದಾಳೆ. ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ. ಹೌದಣ್ಣ. ಹಾಗಿದ್ದೇನೆ ಇನ್ನು ತಡ ಮಾಡುವುದು ಯಾಕೆ? ನಿನ್ನ 5 ಗಂಡಂದಿರನ್ನು ಕರೆದುಕೊಂಡು ನೇರವಾಗಿ ಕಮಲಾವತಿ ಪಟ್ಟಣಕ್ಕೆ ನೀನು ತೆರಳು. ನಾನು ನನ್ನ ಅಣ್ಣನಲ್ಲಿ ಹೇಳಿ ಮದುವೆ ನಾಳೆ ಇದೆ. ಹೌದು, ಹೆಚ್ಚು ಹೊತ್ತಿಲ್ಲ. ಅಣ್ಣನನ್ನು ಕರೆದುಕೊಂಡು ಇರುವಂತಹ ಬಲರಾಮ ದೇವರು ಇದಕ್ಕೆ ಹೊರಟು ಬಂದ ಕಾರ್ಯಕ್ರಮ ಉತ್ತರವಾಗಿ ಯದುಗಳಿಗೆ ಒಂದು ನೆಲೆಯನ್ನು ಬೆಲೆಯನ್ನು ಕಲ್ಪಿಸಿಕೊಟ್ಟವರು ನಾವುಗಳಾಗಿದ್ದೇವೆ. ಒಡ್ಡೋಲಗ ಚಾವಡಿಯನ್ನು ಪ್ರವೇಶಿಸಿದಂತಹ ಸಂದರ್ಭ ನಮ್ಮದು ಆರಂಭ ಇರಬಹುದು, ಮುಕ್ತಾಯ ಇರಬಹುದು, ಸರಿಯಾದಂತಹ ಸಮಯಕ್ಕೆ ಆಗಬೇಕು. ಆದ್ರೆ ಸಭೆ ಆರಂಭವಾಗಿ ಇಷ್ಟು ಹೊತ್ತಾಯಿತು, ಕೃಷ್ಣ ಏನು ಬರಲಿಲ್ಲ. ನಿನ್ನ ನಿರೀಕ್ಷೆಯಲ್ಲೇ ಇದ್ದವರು ನಾವು. ಸಭೆ ಆರಂಭವಾದರೂ ಕೂಡ ನೀನು ಬರದೇ ಇದ್ದದ್ದನ್ನು ಕಂಡು ಕೃಷ್ಣ ಎಲ್ಲಿ ಎನ್ನುವ ಹಾಗೆ ಪ್ರಶ್ನಿಸುತ್ತಾ ಇರುವಂತಹ ಸಂದರ್ಭ ನಿನ್ನ ಆಗಮನವಾಯಿತು. ಹೌದಣ್ಣ. ಆದರೆ ನಿತ್ಯವೂ ಕೂಡ ಸಂತೋಷದಿಂದಲೇ ಬರುವವನು ನೀನು. ಆದರೆ ಇಂದು ಮುಖದಲ್ಲಿ ಏನೋ ಒಂದು ರೀತಿಯಾದಂತಹ ಚಿಂತೆ. ಏನಾಯಿತು? ಯಾರಾದರೂ ನಿನ್ನನ್ನು ನಿಂದಿಸಿದರೆ ಅಲ್ಲ, ರಾಕ್ಷಸರ ನಮ್ ದಾಳಿಯಾಯಿತೆ. ಆದ್ದರಿಂದಲೇ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಯಾಕೆ ಈ ಚಿಂತೆ? ಚಿತ್ತವಿಟ್ಟು ಮಾತನ ಕೇಳು ಅಣ್ಣದೇವ. ಚಿತ್ತವಿಟ್ಟು ಮಾತ ಕೇಳು ಅಣ್ಣದೇವ.
ಅಣ್ಣ, ನನ್ನ ಮಗನಾದಂತಹ ಮನ್ಮಥನಿಗೆ ಮದುವೆಯಾಗಬೇಕು ಎಂಬುದಾಗಿ ನಿಶ್ಚಯಿಸಿದವರು ನಾನು. ಹಾಗಿರುವಾಗ ಸೂಕ್ತವಾದಂತಹ ಹೆಣ್ಣನ್ನು ದ್ರೌಪದಿಯ ಮುಖೇನ ಹುಡುಕಿಕೊಂಡು ಬರುವುದಕ್ಕೆ ತಿಳಿಸಿದವ ನಾನು. ಕಮಲಾವತಿ ಪಟ್ಟಣದ ಕಮಲಭೂಪನ ಮಗಳಂತೆ, ರತಿ ಎಂಬುದಾಗಿ ಹೆಸರಂತೆ. ಹಾಗಾಗಿ ನಾವಾಗಿ ಮದುವೆಯನ್ನು ನಿಶ್ಚಯಿಸಿದ್ದೇವೆ. ನಿನಗೆ ಈ ವಿಚಾರವನ್ನು ತಿಳಿಸುವುದಕ್ಕೆ ಬೇಕಾಗಿ ಈ ಹೊತ್ತಿಗೆ ಬಂದಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಮದುವೆ ವಿಚಾರ ನನ್ನ ಮಗನಿಗೆ ಗೊತ್ತಿಲ್ಲ. ನಿನ್ನಲ್ಲಿ ತಿಳಿಸಿ ಅವನಿಗೆ ಹೇಳಬೇಕು ಎಂಬುದಾಗಿ. ಈಗ ವಿಚಾರ ನನಗೆ ಬಂದು ಹೇಳಿದ್ದಿ, ಆದರೆ ಮದುವೆಯಾಗಬೇಕಾದಂತಹ ಮದುಮಗನಿಗೆ ಈ ವಿಚಾರ ಗೊತ್ತಿಲ್ಲ. ತಂದೆ ನಾನಾದರೂ ದೊಡ್ಡಪ್ಪ ಅಲ್ವಾ ಆರೈಕೆ ಮಾಡುವುದು. ಓ ಹಾಗೆ. ಹಾಗಿದ್ರೆ ತಡ ಮಾಡುವುದು ಯಾಕೆ? ಆತನಲ್ಲೇ ಒಂದು ವಿಚಾರವನ್ನು ಕೇಳೋಣ. ಎಲ್ಲಿದ್ದಾರೆ? ಮಗನೇ, ನಿನ್ನನ್ನು ಕರೆಸುವುದಕ್ಕೆ ಬಲವಾದಂತಹ ಕಾರಣ ಉಂಟು. ನಿನ್ನ ತಂದೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮಗನಾದಂತಹ ನಿನಗೆ ಮದುವೆಯನ್ನು ಮಾಡಬೇಕು ಎನ್ನುವ ಹಾಗೆ ನಿನ್ನ ತಂದೆ ತಾಯಿಗಳು ಮನ ಮಾಡಿದ್ದಾರೆ. ಹಾಗಾಗಿ ನಿನ್ನಲ್ಲೊಂದು ಅಭಿಪ್ರಾಯವನ್ನು ಕೇಳೋಣ ಎನ್ನುವಂತಹ ವಿಚಾರವನ್ನಿಟ್ಟುಕೊಂಡು ನಿನ್ನನ್ನು ಕರೆದವನಿದ್ದೇನೆ. ಹೇಗೆ ಮಗನೇ, ನಿನಗೆ ಒಪ್ಪಿಗೆ ಉಂಟಾ? ಇಷ್ಟು ಬೇಗ? ಇಲ್ಲಿ ಬಾ. ಎಂತ ಹೇಳಿದ್ದು ನೀನು? ಇಷ್ಟು ಬೇಗ? ನಿನ್ನ ಪ್ರಾಯದಲ್ಲಿ ನನಗೆ 10 ಮದುವೆ ಆಗಿದೆ. ಹಾಗಿರುವಾಗ ಇಷ್ಟು ಬೇಗ ಅಂತ ಹೇಳಿಕೊಂಡು ಕಾಲ ವಿಳಂಬ ಮಾಡಿದ್ರೆ ಆಗುವುದಿಲ್ಲ. ನಿನಗೆ ಒಪ್ಪಿಗೆ ಉಂಟಲ್ವಾ? ಬೇಡಂತೆ ಮತ್ತೆ ಎಂತದಕ್ಕೆ ಮದುವೆ ಹೋಗೋಣ ಅಂತ ಅಪ್ಪ ಅಷ್ಟಾಗಿದ್ದಾರೆ. ನನಗೆ ಒಂದು ಮನಸ್ಸುಂಟು, ಬಾಯಲ್ಲಿ ಮಾತ್ರ ಬೇಡ. ಹೌದು, ಮನಸ್ಸುಂಟು. ಕೆಲವರೆಲ್ಲ ಹಾಗೆ ಮದುವೆ ಆಗುವುದಕ್ಕೆ ಮನಸ್ಸಿರ್ತದೆ, ಎದುರಿಗೆ ಮಾತ್ರ ನಮಗೆ ಈಗ ಇಷ್ಟು ಬೇಗ ಪ್ರಾಯ ಆಗಿರ್ತದೆ. ಕೆಲವರಿಗೆಲ್ಲ ಪ್ರಾಯ ಆಗಿರ್ತದೆ, ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ತಡ ಮಾಡುವುದು ಸರಿಯಲ್ಲ. ಮದುವೆಯ ಕಾರ್ಯದಲ್ಲಿ ಸಿಂಗವನ್ನು ಕಟ್ಟಬೇಕು, ಎಲ್ಲ ಸಿದ್ಧತೆ ಆಗಬೇಕು ಮೆರವಣಿಗೆ ಮೂಲಕ. ಕಮಲಾವತಿ ದಿಬ್ಬಡಿಗನಾಗಿ ಹೊಡ
ಸರಿಯಾಗಿದೆ. ಯಾರದು? ಮೊದಲಾಗಿ ಅಡ್ಡ ಬಿದ್ದಿದ್ದೇನೆ. ಹೇಳೋ ಎಂತ ಹೇಳೋ. ನನ್ನ ಪರಿಚಯ ಸಿಕ್ಕಿದರೆ ಹೇಗಿದ್ದಾಚಾರ? ಆವತ್ತು ಕಳಿ ನನ್ನ ಆತ್ಮೀಯ ಹೌದು. ಪ್ರಾಮಾಣಿಕ ಹೌದು. ನಿನ್ನನ್ನೇ ಅರಿಸಿ ಗಳಿಸಿದ್ದೇನೆ. ಬೇವರ್ ಶಿವ ಅಂತ ಹೇಳಿದಲ್ಲ. ಹೌದು, ಬೇವನ್ ನರಸಿಂಹ ಎಂಬುದಾಗಿ. ಹೌದಾಗಿ ಹೋದೆ. ಏನು? ನಿಮ್ಮ ಬಗ್ಗೆ ಹೇಗುಂಟು ನಮ್ಮ ಊರಿನಲ್ಲಿ ಅಂತ ಹೋದೆ. ಹ. ಹೊರ ಊರಿಗೂ ಹೋದೆ. ಹ್ಮ್. ಹೋಗುವಾಗ ಗೊತ್ತಾಯ್ತು ಏನು? ಎಲ್ಲವರ ಬಾಯಲ್ಲೂ ನೀವಿ. ಹೌದಾ? ಹಾ. ಇರಲಿ, ಆಮೇಲೆ ನಿಮಗೆ ಸಮ ಇಲ್ಲ ಅಂತೆ. ಹೌದಾ? ಸಮ ಇಲ್ಲ. ಸರಿ ಸಮ ಯಾರಿಲ್ಲ. ಸರಿಯಾಗಿರುವಂತ ಸಮರ್ಥರು ಯಾರು ಇಲ್ಲ. ಹಾಗೆ ಹೀಗೆ ಜೋಡಿ ಇಲ್ಲ. ಹಾ, ಸರಿಯಾದ ಜೋಡಿ ಇಲ್ಲ. ಜೋಡಿ ಇಲ್ಲ. ಹ್ಮ್. ನಿಮಗೆ ನೀವೇ ಸಾಟಿ ಅಂತ. ಆಹಾ. ಹಾ. ಹ. ಮತ್ತೊಂದು ಕಡೆಯಲ್ಲಿ ನಿಮ್ಮ ಮೂರ್ತಿ ಹಾಕಿ ಪೂಜೆ ಮಾಡ್ತಿದ್ದಾರೆ. ಒಳ್ಳೇದು ಒಳ್ಳೇದು. ಮತ್ತೊಂದು ಕಡೆಯಲ್ಲಿ ನನಗೆ ಅಭಿಮಾನಿಗಳ ವರ್ಗ ಉಂಟು ಅಂತ ಆಯ್ತು. ಮತ್ತೆ ಮತ್ತೊಂದು ಕಡೆಯಲ್ಲಿ ಭಜನೆ ಆಗ್ತುಂಟು. ಹೌದು. ನಾನು ಹೋಗುವಾಗ ಮಂಗಳ ಆಗ್ತಿತ್ತು. ಅದು ನಿನ್ನ ಮಂಗಳಾಗುವಾಗಲೇ ಹೋದದ್ದು. ನಾನು ಕೇಳಿದ್ದೀನಿ ನಿಮ್ಮದೇ ಭಜನೆ. ಹೇಗದು? ಮಂಗಳಾಂ ಜಯ ಜಯ ಮಂಗಳಾಂ ಮಂಗಳಾಂ ಶುಭ ಶುಭ ಮಂಗಳಾಂ ಬತ್ತಲೆ ನಿಂತಿಹ ಕೌಂಡಿಕಾಗಿ ತೋಜಿಂಡತ್ತ. ಪಾಪಿ ಮಗನೇ. ಆಮೇಲೆ ಬೇಗ ಬೇಗ ಮುಂದುವರಿಸು. ಭಜನೆ ಆಗ್ತಿತ್ತು. ಆಗಲಿ. ಇದನ್ನೆಲ್ಲ ನೋಡಿ ಈ ಭಜನೆಗೆ ಭಾವನೆ ಇಲ್ವ, ಶಬ್ದ ಎಲ್ಲ ನೋಡಬಾರದು. ಅದು ಭಕ್ತಿಯ ಪ್ರತೀಕ. ಕೇರಿ ಬರ್ಬೇಕು. ಕೆಲವು ಕಡೆಯಲ್ಲಿ ಹೇಳ್ತಾರೆ ಚಾಲ್ಪಾಡು ಶ್ರೀ ಚಾ ಮುಂಡೆ ಈಶ್ವರಿ. ಹಾಗೆಲ್ಲ ಅದು ದೇವರ ಭಕ್ತಿ ಮುಖ್ಯ ಅಲ್ಲಿ. ಅಲ್ಲಿ ಭಕ್ತಿ ಉಂಟು. ಹಾಗೆ ಇದನ್ನೆಲ್ಲ ಸಂಗ್ರಹಿಸಿ ಮತ್ತೆ ನಾನು ಮಾವನ ಊರಿಗೆ ಹೋದೆ. ಯಾರು? ಮಾವನ ಊರಿಗೆ. ನಿನ್ನ ಮಾವನ ಊರಿಗೆ ಹೋಗುವುದಕ್ಕೆ ನನ್ನ ಹೇಳಿದ ಮಾವನಿಗೂ ನನಗೆ ಸರಿ ಇಲ್ಲ. ಮತ್ತೆ ಎಲ್ಲಿಗೆ ಹೋದ? ಅವ ಹೆಣ್ಣು ಕೊಡುವಾಗ ಇದು ಕೊಡ್ತೇನೆ ಅಂತ ಹೇಳಿ. ಮತ್ತೆಲ್ಲಿಗೆ ಹೋದದ್ದು? ನಿಮ್ಮ ಮಾವನ ಊರಿಗೆ ಹೋದೆ. ಕಮಲಾವತಿ ಪಟ್ಟಣ. ಕಮಲಾವತಿ ಪಟ್ಟಣ ಹೋಗಿ ನೋಡ್ತೇನೆ. ಎಂತದ್ದು ರಾಯ, ಏನಾಯ್ತು? ಎಂತದಲ್ಲಿದ್ದು ಪರಿಸ್ಥಿತಿ ಎಂತದ್ದು ಹೇಳು. ಏನಾಯ್ತು? ಮಳೆ ಬಂತ? ಹಾಗಲ್ಲ, ಮತ್ತೆ ಮಾವಿನ ಮರ ಕಡಿತಾ ಇದ್ದಾರೆ, ಬಿಳಿ ಬಟ್ಟೆ ತಗೊಂಡು ಹೋಗ್ತಾ ಇದ್ದಾರೆ, ಬಾಳೆಗೊನೆ ಕಡಿತಾ ಇದ್ದಾರೆ. ಅಯ್ಯೋ, ಹೀಗಾಗ ಬಾರದಿತ್ತೆ ಏನು ಮಾಡುವಾಣ ಹೇಳು. ಕಾದ್ರು ಅವರ ಸೇವೆಯನ್ನು ಮಾಡಬೇಕು, ಕೃತಾರ್ಥನಾಗಬೇಕು. ಒಬ್ಬರೇ ಭಾವ ಇರುವುದು. ತೀರಿ ಹೋದರಲ್ಲ. ಯಾರು ತೀರಿ ಹೋದದ್ದು? ಅವರು ಸಾಯಿಸಿಲ್ವ? ನಿಮ್ಮ ಮಾವ ಸತ್ರಂತ ಯಾರು ಹೇಳಿದ್ರು? ಮತ್ತೆಂತ ನೀನು ಹೇಳಿದ್ದೀಗ? ಯಾಕೆ? ಬಾಳೆಗೊನೆ ಕಡಿತಾರೆ, ಹಾಗಲ್ಲ, ತೋರಣ ಕಟ್ಟಿದ್ದಾರೆ, ಮಾವಿನ ಮರ ಕಳೆದಿದ್ದಾರೆ. ಏನೋ ಆ ಶುಭ ಕಾರ್ಯ ಅಲ್ಲ. ಏನೋ ಆಗ್ಲಿಲ್ಲ ಅವರಿಗೆ. ಅವರೆಂತದ್ದು ಹಾಗೆಲ್ಲ ಮುಂದುಗಲ್ಲಿನಾಗಿದ್ದಾರೆ, ಅವರಿಗೆ ಏನಾಗ್ಲಿಲ್ಲ. ಶುಭ ಕಾರ್ಯ ಅಲ್ಲ, ಶುಭ ಕಾರ್ಯ. ಶುಭ ಕಾರ್ಯ. ಮದುವೆ ಅಂತೆ. ಮದುವೆ ಮದುವೆ ಸಾಮೂಹಿಕ ವಿವಾಹ. ಹೌದು. ದಾನಿಗಳು ಕೊಡುಂಗೈ ದಾನಿ. ಅವರು ಯಾರು ಪಾಪದವರಿದ್ದಾರೋ, ಯಾರು ಮದುವೆ ಆಗದ ತರುಣಿಯರಿದ್ದಾರೋ ಅವರಿಗೆ ಸಾಮೂಹಿಕ ವಿವಾಹ. ಸಾಮೂಹಿಕ ಅಂತ ನಾನು ಭಾವಿಸಿ. ಮತ್ತೆ ಸಾಮೂಹಿಕ ಅಲ್ಲ. ಮತ್ತೆ ನನ್ನೊಬ್ರು ಮಿತ್ರ ಇದ್ದಾರೆ, ಅವರನ್ನು ಕರೆದು ಹೇಳಿದೆ, ಬನ್ನಾರಿ ಚಂದ್ರ ಅಂತ. ಹಾಗೆ ಅವರನ್ನು ಕರೆದು ಹೇಳಿದೆ, ಇದು ಏನು ವಿಷಯ, ನನಗೆ ಈಗ ಪುರ್ಸೋತಿಲ್ಲ ಮಾರೆ, ನನಗೆ ಹೋಗ್ಲಿಕ್ಕೆ ಉಂಟು. ಅಲ್ಲೊಂದು ಕಾರ್ಯಕ್ರಮ, ಇಲ್ಲೊಂದು ತಾಳಮದ್ದಲ್ಲ, ಅಲ್ಲೊಂದು ಸ್ವಂತನೋ ಅವನಿಗೆ ಗೊತ್ತು. ಮತ್ತೆ ಅವ ಹೋದ. ಆಮೇಲೆ ಒಬ್ಬರು ಅಜ್ಜಿ ಇದ್ರು, ಅವರಲ್ಲಿ ಹೋಗಿ ಕೇಳಿ, ಏನಜ್ಜಿ ಏನು ಕಾರ್ಯಕ್ರಮ? ಅದು ಮಗ ಅಂತ ಹೇಳಿದ್ರು. ಎಂತದ್ದು? ಅವರೇ ಮಕ್ಕಳಿಗೆ ಮದುವೆ ಅಂತೆ. ಮಗಳಿಗೆ ಮದುವೆ? ಅವರ ಮಗಳಿಗೆ? ಮಾವನ ಮಗಳಿಗೆ? ತೋರಣ ಕಟ್ಟಿ ಅವರು ಬರಲಿ, ಇವರು ಬರಲಿ. ಯಾರು ಬರಲಿ? ಅವರು ಬಾಲಕದವರು. ಯಾಕೆ ಅವರ ಮಗನಿಗೆ ಮದುವೆ ಅಂತ ಆದ್ರೆ ನಾನೇ ಬಾಸಿಗೆ ಕಟ್ಟಿ ಹೋಗ್ಬೇಕಾಗ್ತದೆ. ನಾನೇ ನನಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮೊದಲು ಹೇಳಿದ್ದಾರೆ. ಈಗ ನೀವು ಬಾಕ್ಸಿಂಗ್ ಕಟ್ಟುವುದಂತ ಯಾವಾಗ? ಈಗ ಶುಭ ಮುಹೂರ್ತ. ನಿಮಗೆ ಕೊಟ್ಟು ಮದುವೆ ಮಾಡುದಂತ ಹೇಳಿದ್ದಲ್ಲ. ಮತ್ತೆ ಅಲ್ಲಿ ಬೇರೆ ಗಂಡು ನಿಶ್ಚಯವಾಗಿದೆ. ಬೇರೆ ಗಂಡು? ಕುರಿಯದವ. ಯಾರು? ಕುರಿಯನ ಮಗ. ಕರಿಯನ ಮಗ? ಕುರಿಯ ಕಿಟ್ಟನ ಮಗ. ಕಿಟ್ಟ ಅಲ್ವ ಕೃಷ್ಣ? ಮನ್ಮಥನಿಗೆ ಕೊಟ್ಟು ಮದುವೆ ಮಾಡಿದಂತ
ನನಗಿತ್ತು ಅವನು ಕೆಟ್ಟ ಅಭ್ಯರ್ಥ. ನಾನು ಯಾರು? ಈ ರೀತಿಯಾಗಿ ಆತ ಕಾರ್ಯವನ್ನೆಸಗುತ್ತಾನೆ ಅಂತಾದ್ರೆ ಅವನನ್ನು ಬಿಡುವುದಕ್ಕಾಗುತ್ತದೋ? ಈಗಲೇ ನಾನು ಹೋಗುತ್ತೇನೆ, ನನ್ನ ಮಾವನ ಸಮಕ್ಷದಲ್ಲಿ ನಿಲ್ತೇನೆ. ನನ್ನ ಮಾವಯ್ಯ, ನಿಮ್ಮ ಮಗಳಾಗಿರುವಂತಹ ರತಿಯನ್ನು ನನ್ನ ಪಾಲಿಗೆ ಮದುವೆ ಮಾಡಿ ಕೊಡಿ. ಇದು ನನ್ನ ಮಗಳು ಕೊಡುವುದಕ್ಕೆ ಅಕ್ಷೇಪ ಇಲ್ಲ. ಅವಳ ಒಂದು ಕಣ್ಣು ಹೋಗಿದೆ, ಗಂಡ ಸತ್ತಿದೆ. ನನ್ನ ಮಾವನಲ್ಲಿ ಹೋಗಿ ಕೇಳುತ್ತೇನೆ, ಮಾವಯ್ಯ ನಿಮ್ಮ ಮಗಳನ್ನು ಸಾನೂರಾಗದಿಂದ ನನಗೆ ಮದುವೆ ಮಾಡಿ ಕೊಡಿ. ಕೊಡದೆ ಹೋದರೆ ಅವನನ್ನು ಕಂಬಕ್ಕೆ ಕಟ್ಟಿ ಹಾಕುತ್ತೇನೆ. ಅವಳ ಮಗಳನ್ನು ದರದರನೆ ಎಳೆ ತಂದು ಇಲ್ಲಿ ನಾನು ಮದುವೆ ಆಗುತ್ತಾರೆ. ಆ ಹೊತ್ತಿಗೆ ಯೋಗಿ ಭೂಷಣನೆ ತಡೆಯುವುದಕ್ಕೆ ಬರಲಿ, ಮಿಕ್ಕುಳಿದ ಗಣಗಳು ಬರಲಿ. ಎಂತಹ ಪರಾಕ್ರಮ ಬಂದರೂ ಕೂಡ ಅವರನ್ನು ಎದುರಿಸಿ ಅಲ್ಲಿಗೆ ಕಂದಕೌಲಿಕ ನೀನು ಬಂದುದರೆಂದರೆ ಕಂದವಾದುದು ನಮಗೆಂದು ಸರ್ವರಿಗೆ ಮಂದಗ ಮನಿರತಿ ಕಂದರ್ಪ ನರದೆ ಹೀಗೆಂದು ಬೀಳುವರಿನ್ನು ಸಂದೇಹವೇನೋ. ನೋಡಿ ಸಂತೋಷವಾಗಿತ್ತು. ಹೀಗೆ ಬರಬೇಕು. ನನ್ನ ಪರಿಚಯ ಮುಗಿದೆ. ಖಂಡಿತ ಕಂದ ಮತ್ತೆ ನೀನು ಮಗನಿಗೆ ಸಮಾನ ಅಳಿಯಲ್ಲ ಮಗನಿಗೆ. ಹಾ ಹೌದಾ? ಇದು ಕುಳಿತುಕೋ, ಹೀಗೆ ಬರಬೇಕು. ಆಯ್ತಾಯ್ತು, ತೊಂದರೆ ಇಲ್ಲ, ತೊಂದರೆ ಸುಧಾರಿಸಿ ಮಾಡ್ತೇನೆ. ಹೇಗೆ ಸೌಖ್ಯವಾ? ಇಲ್ಲ, ನನಗೆ ಹುಷಾರಿಲ್ಲ, ಹಾಗೆ ಬಂದದ್ದು ನಾನು. ಯಾಕೆ? ನನಗೆ ರೋಗ ಶುರುವಾಗಿದೆ. ಹಾಗಲ್ಲ, ಕ್ಷೇಮವ ಅಂತ ಕೇಳುವ ಕ್ರಮ ಉಂಟಲ್ಲ, ನೋಡುವಾಗ ಗೊತ್ತಾಗುವುದಿಲ್ವಾ? ನೀನು ಹಾಗೇನು ಆರೋಗ್ಯದಲ್ಲಿ ಏನು ಏರುಪೇರು ಆಗ್ಲಿಕ್ಕಿಲ್ಲ. ಹಾ ಹಾಗೆಂತ ನೀನು ಬಂದದ್ದು ಸಂತೋಷವಾಯಿತು. ಹಾ ಈಗ ಇನ್ನು ಮುಂದೆ ನೀನು ತಲೆ ಕೊಡಬೇಕು. ಹೌದಾ? ಯಾವುದಕ್ಕೆ? ನೀವು ಜೀವಂತವಾಗಿದ್ದೀರಿ, ಅಲ್ಲಿಗೆ ತಲೆ ಕೊಡುದು? ಹಾಗಲ್ಲ, ಇಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯುತ್ತಾ ಉಂಟು. ತೋರಣಗಳಿಂದ ಎಲ್ಲಿ ನೋಡಿದ್ರು ಪ್ರಜೆಗಳ ಹಾಹಾಕಾರ ಸಂತೋಷ ನಡೆದಾಡ್ತಾ ಇದ್ದಾರೆ. ಏನೆಲ್ಲಿ ನಡೆಯುವುದು? ಇಲ್ಲಿ ನನ್ನ ಮಗಳ ಮದುವೆ. ಹೌದು, ಯಾರಿಗೆ ಕೊಟ್ಟ ಮದುವೆ ಮಾಡುದು? ಮಗಳು ಕೃಷ್ಣನ ಮಾವಯ್ಯ. ಅಂತಿರುವಾಗ ಯಾಕೆ ನೀವು ಯೋಚಿಸ್ತೀರಿ? ಹೋಗಿ ಹೋಗಿ ಆ ಮೀನ ಕೇತನಿಗೆ ಇಟ್ಟು ಮದುವೆ ಮಾಡ್ತೀರಿ. ಕುಲ ಯಾವುದು ಗೋತ್ರ ಯಾವುದು ಸರಿಯಾಗಿ ತಿಳಿದುಕೊಂಡಿದ್ದೀರಾ ನೀವು?
ಶಾಪಗ್ರಸ್ತ ವಂಶದಲ್ಲಿ ಹುಟ್ಟಿದವರು ಗುಡ್ಡೆ ಗುಡ್ಡೆ ಅಲೆದಾಡಿ ಗೋವುಗಳನ್ನು ಮೇಯಿಸಿ ಬದುಕುವಂತಹ ಹೀನ ಸಂಸ್ಕೃತಿ ಉಳ್ಳವರು. ಅಂತಹ ಅವರಿಗೆ ಕ್ಷತ್ರಿಯಲ್ಲಿ ಉತ್ತಮರಾಗಿರುವಂತಹ ನಿಮ್ಮ ಮಗಳನ್ನು ಕೊಟ್ಟರೆ ಅವಳ ಭವಿಷ್ಯತ್ತಾದರೂ ಏನಾದೀತು ಮಾವಯ್ಯ? ತರವಲ್ಲ, ನನಗೆ ಕೊಟ್ಟು ಮದುವೆ ಮಾಡಿ. ನಿನಗೆ ಮೊದಲೇ ನಿನಗೆ ಮನಸ್ಸುವುದೆಂದು ತಿಳಿದರೆ ಮದಾನಗೆ ರಜೆಯ ಜೀವನ ಕೊಟ್ಟಿನಯ್ಯ. ಚತುರ ದ್ರೌಪದಿಗೆ ಆಶೆಯಾಗಿದ್ದ ಕಾರಣ ಬದಲು ಬಾದಿಲ್ಲ ನನಗೆ. ಬರಲಿ, ಕರೆಯಿರಿ ನಿಮ್ಮ ಮಗಳನ್ನು. ಬೇಡ ಬೇಡ, ಅವಳ ಮುಖವನ್ನು ನೋಡ್ತೇನೆ ನಾನು. ಬೇಡ, ನೋಡುದು ಬೇಡ. ನೀನು ನಾನು ಹೇಳಿಕೊಂಡು ಸ್ವಲ್ಪ ಮಾತು ಕೇಳು. ಬೇಗ ಹೇಳಬೇಕು ನೀವು. ಬೇಗ ಹೇಳ್ತೇನೆ. ತಡ ಮಾಡಿದ್ರೆ ನನಗೆ ನೀನು ತಡ ಮಾಡಿದ್ರು ನೀನು ಹೇಗೆ? ಇಲ್ಲದಿದ್ರೆ ಮೊದಲೇ ಬರುತ್ತಿದ್ರೆ ಆಗ್ತಿರ್ಲಿಲ್ಲ ನಿನಗೆ. ಆಗ್ತಿತ್ತ? ಹಾ, ನೀನು ಒಂದು ಮಾತು ನನ್ನ ಹತ್ರ ಕೇಳ್ತಿದ್ರೆ ನಮ್ಮ ಅವ ನನಗೆ ಮಗಳನ್ನು ಕೊಡು ಅಂತ ಹೇಳ್ತಿದ್ರೆ ನಾನು ಕೊಡ್ತಿದ್ದೇನಲ್ಲ. 60 ಕಳೆದ ಮೇಲೆ ಅರೆಮರಳು ಅಂತ ಹೇಳ್ತೇನೆ. ಮರಳು ಹಾಗಲ್ಲ, ಸೋದರಡಿ ಒಬ್ಬ ಇದ್ದಾನೆ ಎನ್ನುವುದು ಮರೆತು ಬಿಟ್ಟಿಲ್ಲ. ಬಿಡ್ಲಿಲ್ಲ. ಆದರೆ ನನಗೆ ದ್ರೌಪದಿಗೆ ಮಾತನ್ನು ಕೊಟ್ಟಾಗಿದೆ. ಚದುರ ದ್ರೌಪದಿಗೆ ಮಾತನ್ನು ಕೊಟ್ಟಾಗಿದೆ. ಈಗ ಏನು ಮಾಡು, ವ್ಯತ್ಯಾಸ ಮಾಡುವುದಕ್ಕಾಗಲ್ಲ. ಸುಲಭದ ಉಪಾಯ ನನ್ನಲ್ಲಿದೆ. ಏನು? ಅತಿ ಉತ್ಸಾಹದಲ್ಲಿ, ಅತಿ ದುಃಖ ಕಾಲದಲ್ಲಿ, ಅತಿ ಆಗಿರುವಂತಹ ಕೆಲವು ಸಂದರ್ಭದಲ್ಲಿ ಮಾತು ಕೊಟ್ಟರೆ ನೆರವೇರಿಸಬೇಕು ಅಂತ ಇಲ್ಲ. ನಿಮಗೆ ಸ್ವಲ್ಪ ಪ್ರಾಯ ಹೆಚ್ಚಾಗಿದೆ, ನೀವು ಬೇಕಾ ಬೇಡ ಅಂತ ಈಗ ಕಾರ್ಯಕ್ಷೇತ್ರದಲ್ಲಿ ಇರುವುದು. ಆದ್ದರಿಂದ ಹೇಳ್ತೇನೆ, ಆ ಚದುರೆ ಬಂದದ್ದು ಯಾವಾಗ? ಹೊತ್ತು ಅಲ್ಲದ ಹೊತ್ತಿನಲ್ಲಿ, ಮಧ್ಯರಾತ್ರಿ ಸಮಯದಲ್ಲಿ. ಮಧ್ಯರಾತ್ರಿ ಸಮಯದಲ್ಲಿ ಒಬ್ಬ ಹೆಣ್ಣು ತಿರುಗಾಡ್ತಾಳೆ ಅಂತ ಆದ್ರೆ ಅವಳು ಹೆಣ್ಣ. ಹಾಗಾದ ಕಾರಣ ಒಳ್ಳೆಯವರಲ್ಲ. ನನಗೆ ಕೊಡಿ, ಮದುವೆ ಮಾಡಿ. ಆಗುವುದಿಲ್ಲ. ಹಾಗಾದ್ರೆ ಇದ್ರೆ ಕಮ್ಮಕ್ಕೆ ಗಟ್ಟಿಯಾಗಿ ನಿಮ್ಮ ಗೌರವ ಕೊಟ್ಟು ಮಾತಾಡಿದವನಿದ್ದೇನೆ. ಬೇಡ ಗೌರವ. ಗೌರವ ಅಲ್ಲ, ನಿನ್ನ ತಲೆ ಪರಿಚಯನೀಗ. ಪಾಪಿ ಮಗನೇ, ನಿನ್ನ ಬುದ್ಧಿ ಒಳ್ಳೆದುಂಟು ತಿಳಿದುಕೊಂಡೆ. ಎಲ್ಲ ವಿಚಾರವನ್ನು ನಾನು ತಿಳಿದುಕೊಂಡ. ಎಲ್ಲ ವಿಚಾರವಾಗಿ ನನ್ನ ವಿಚಾರವಾಗಿ ಏನು ತಿಳಿದಿದೆ? ಆದ್ರೂ ಒಳ್ಳೇದು ಮಾಡಿದ್ಯಾ ನೀನು? ಯಾವುದು ಒಳ್ಳೆ ಕೆಟ್ಟದ್ದು ಮಾಡಿದ್ದೇನೆ? ಕೆಟ್ಟದೆ ಒಳ್ಳೆಯ. ನೀವು ಒಳ್ಳೆಯವರೊಟ್ಟಿಗೆ ಸಹವಾಸ. ನಾಳೆ ನೀವು ಸತ್ತರೆ ನಿಮ್ಮ ಹೆಣ ತೆಗೆಯುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಹೆಣ ಹೇಳುವುದಕ್ಕೆ ನೀನು ಬಿಡ್ಲಿಕ್ಕೆ, ತುಳಸಿ ನೀರು ಬಿಡ್ಲಿಕ್ಕೆ ನಾನೇ ಆಗಬೇಕು. ಜನ ಅದಕ್ಕೆ ಬೇರೆ ಜನ ಇದ್ದಾರೆ. ನೀನು ಏನು ಮಾಡ್ತಿದ್ದ ಗೊತ್ತುಂಟು? ಹೌದಾ? ನನಗೆ ಬೇಕಾದ ಜನ ಇದ್ದಾರೆ. ಕೊಡುವುದಕ್ಕೇನಾದ್ರೂ ಕೊಟ್ಟಿಯೋ ಅದನ್ನು ಬಿಟ್ಟು ಈಗ ನಿನಗೆ ಕೊಡಬೇಕು. ಏನು ಗತಿ ಇಲ್ವಾ? ಏನು? ಹರನ ಹಣಗಣ್ಣಿಗೆ ಸಿಕ್ಕು ಒಮ್ಮೆ ಶರೀರವನ್ನೇ ಕಳೆದುಕೊಂಡಿರುವಂತಹ ಲಂಗನೆ ನನ್ನ ಕತ್ತಿಗೆ ಬಲಿಯಾಗುತ್ತಿದೆ. ಏತಕ್ಕೆ ಮಲಗಿದೆ ರಣದೊಳು ಮಾತುಗಳನ್ನಾಡದೆ ಸುಮ್ಮನೆ ನೀತಿಗೆ ನಿನಗದು ನೋಡಲು ಪ್ರೀತಿಗೆ ತೆರುವರಿಗೆ
ಮರುಗುವೆ ಹರಿ ನಿರಣದುಳು ಮರುಗುವೆ 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 ಹರಿಗೆ ನೀ ರಣದುಳು 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 ರೀತಿಯಲ್ಲಿದು ನಿನಗೆ ರೀತಿಯಲ್ಲಿದು ನಿನಗೆ ಪ್ರೀತಿ ಎಂದು ತುರುವೆ ಪ್ರೀತಿ ಎಂದು ತುರುವೆ ಪ್ರೀತಿ ಎಂದು ತುರುವೆ ಪ್ರೀತಿ ಎಂದು ತುರುವೆ ಕಲದೆ ನೀ ತೆರಳೈ ಮನೆಗೆ ಯಾತಕ್ಕೆ ಮರುಗುವಿ ಹರಿಗೆ ನೀರಣದು ಪ್ರೀತಿಯಲ್ಲಿ ನಿನಗೆ ಹರಿಗೆ ಇವ ಅಳುವುದ ನನಗೊಂದು ಅರ್ಥ ಆಗುವುದಿಲ್ಲ. ಇವ ನಗಾಡುವುದ ಅಳುವುದ ಅಂತ ಗೊತ್ತಾಗುವುದಿಲ್ಲ. ಹರಿಯೇ ಏತಕ್ಕೆ ಅಳುವೆ ಯಾಕೆ ದುಃಖ ರಣಕ್ಷೇತ್ರದಲ್ಲಿ ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಜಯಸಿರಿಯ ಅಪೇಕ್ಷೆಯನ್ನು ಪಡೆಯುವುದು ಬಿಟ್ಟು ಕೇವಲ ರಣಹೇಡಿಯಂತೆ ತನ್ನ ಮಗ ಹೆಣದ ಮೇಲೆ ಗೋಳಿಡುತ್ತಾ ಇರಬೇಲ್ವೇನು? ಹೌದೇನು? ಯಾರ್ಯಾರ ಮಕ್ಕಳನ್ನು ಕೊಂದು ನಿನಗೆ ಅಟ್ಟಹಾಸವನ್ನು ಮೀರುವಾಗ ಮೆರೆಯುವಾಗ ನಿನಗೆ ಯಾವ ಅಳುವು ಇಲ್ಲ, ದುಃಖವೂ ಇಲ್ಲ. ನಿನ್ನ ಮಗ ಸತ್ತಾಗ ನಿನಗೆ ಈಗ ದುಃಖ ಬರುತ್ತದೆ. ಯುದ್ಧ ಮಾಡುವುದಕ್ಕಾಗದೆ ಆದರೆ ನಡೆಯೋ, ನೇರವಾಗಿ ಮನೆಗೆ ನಡಿ. ನಿನ್ನ ಹೆಂಡತಿಯರಿದ್ದಾರಲ್ಲ 8 ಮಂದಿ 16,000 ಅವರ ಜೊತೆಯಲ್ಲಿ ಚಕ್ಕಂದವನ್ನು ಆಡು, ಕೊಡವನ್ನು ಮೂದು ಸಂತೋಷದಿಂದ ವ್ಯವಹರಿಸು. ನಿನ್ನ ಮಗ ಹೋದ್ರೆ ಹೋಗಲೇ ಅತೆಗೆ. ಹರಿಯೇ, ನನ್ನನ್ನು ತಿಳಿದಿರಲ್ಲ ನೀನು, ನಾನು ಯಾರು ಬಲ್ಲ. ಉದಿಸಿದೆ ಅವಣಿಯುಳು Yeah.
ತವ ಭಗಿನಿಯೋಳ ಎರಡನೇ ಜನ್ಮದಿ ತವ ಭಗಿನಿಯೋಳ ವರ ಚಕ್ರವ್ಯೂಗ ವರ ಚಕ್ರವ್ಯೂಗ 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 ಕೊಲಿದಿದೆ ಕೊಲಿದಿದೆ ಪರಮಘಾತಗಿಯು ನೀನು ಹರಿಯೇ ಹರಿಯೇ ನೀನು ಸರಿಯಾಗಿ ನನ್ನನ್ನು ಅರಿ. ನಾನು ಕೇವಲ ಮದುವೆಯನ್ನು ಕೆಡಿಸುವುದಕ್ಕಾಗಿ ಬಂದವನೆಂಬುದಾಗಿ ತಿಳಿಯಬೇಡ. ಮೊದಲೇ ಹಗೆತನವಿತ್ತು. ಕಾಲ ನೇಮಿಯಾಗಿ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದೆ. ಸುರರ್ಗಳನ್ನೆಲ್ಲ ಬಡಿದು ಓಡಿಸಿದೆ. ಆ ಕಾಲದಲ್ಲಿ ನೀನು ಬಂದೆ, ನನ್ನಲ್ಲಿ ಯುದ್ಧವನ್ನು ಮಾಡಿದೆ, ನನ್ನನ್ನು ಕೆಡಹಾಕಿದೆ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಈ ಜನ್ಮದಲ್ಲ, ಮುಂದೊಂದು ಜನ್ಮದಲ್ಲಿ ಮತ್ತೊಂದು ಜನ್ಮದಲ್ಲಿ ನಿನ್ನನ್ನು ಬರ್ತೇನೆ, ಎದುರಿಸ್ತೇನೆ, ಕೊಲ್ತೇನೆ ಎಂಬುದಾಗಿ. ಆಮೇಲೆ ಕಂಸನಾಗಿ ಹುಟ್ಟಿಕೊಂಡೆ ದರೆಯಲ್ಲಿ ಬಿಲ್ಲು ಹಬ್ಬದ ನೆವದಿಂದ ನಿಮ್ಮನ್ನು ಬಲರಾಮರಾಗಿರುವಂತಹ ನಿಮ್ಮನ್ನು ಆಹ್ವಾನಿಸಿದೆ. ಆದರೆ ನನ್ನ ಎಣಿಕೆ ಏನಿತ್ತೋ ಅದನ್ನು ತಪ್ಪಿಸಿದೆ. ನನ್ನನ್ನೇ ಕೊಂದು ಕಳಿದೆ ನೀವಿ. ಆಮೇಲೆ ನಾನು ಹುಟ್ಟಿಕೊಂಡದ್ದು ಅಭಿಮನ್ಯು ಕುಮಾರನಾಗಿ, ನಿನಗೆ ಅಳಿಯನಾಗಿ ಹುಟ್ಟಿಕೊಂಡೆ. ಚಕ್ರವ್ಯೂಹದ ಆ ರಣಕ್ಷೇತ್ರಕ್ಕೆ ನೀನು ಬಂದು ನನ್ನನ್ನು ಕೊಂದೆ. ಇದು 4ನೇ ಜನ್ಮದಿಂದ ಬಂದಿದ್ದೇನೆ ಕೌಳಿಕನಾಗಿ. ಮತ್ತೆ ಆ ರತಿ ನನಗೆ ಬೇಕೇನು? ಬೇಡವೇ ಬೇಡ. ನಿನ್ನನ್ನು ಕೊಲ್ಲುವುದೇ, ನಿನ್ನ ವಂಶ ನಿರ್ವಂಶ ಮಾಡುವುದೇ ನನ್ನ ಉದ್ದೇಶ. ಬಾ ಬಾ, ಹೋರಾಟ ಮಾಡು. ಸಮಾರಂಭವನ್ನು ಹಾಳು ಮಾಡಿದ್ದು ಮಾತ್ರ ಅಲ್ಲ, ನನ್ನ ಮಗನಿಗೆ ಹೊಡೆದೆಯ ಹಿಡಿದಂತ ಚಕ್ರದಿಂದ ಶಿರಚ್ಛೇದಿಸಿದೆ. ಶುಭ ಕಾರ್ಯವನ್ನು ಅಶುಭ ಮಾಡುವುದಕ್ಕೆ ಬಂದಂತಹ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಮದುವೆ ಸಂದರ್ಭದಲ್ಲಿ ಮದುವೆ ನಾಲ್ಗಡಿಸುವುದಕ್ಕೆ ಮುಂದುವರಿಯುತ್ತಿದ್ಯಾ? ಹೀಗೆ ಮುಂದುವರಿದರೆ ಅಂದು ಬಕಾಸುರನನ್ನು ಕೊಂದ ರೀತಿಯಲ್ಲಿ ನಾನು ಕೊಂದೆ.
ಮದುವೆಯ ಕಾರ್ಯದಲ್ಲಿ ಮೂಗು ತೂರಿಸಲಿಕ್ಕೆ ಬಂದು ನಿನ್ನ ಮಾನ ಮರ್ಯಾದೆ ಆ ರಾಮನಿಗೂ ಗೌರವ ಇಲ್ಲದಾಗೆ ಮಾಡಿದ್ದಿ ಪಾಪಿ ಮಗನೇ. ಯಾರು ಪಾಪಿ? ಪಂಚಾಲದವ ಯಾರು? ದೃಪದ ಪಾಪಿ? 5 ಮಂದಿಗೆ ನಿನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾನಲ್ಲ ಆ ಪಾಪಿ. ಹೇಳುವುದಕ್ಕೆ ನೀನು ಜನ ಅಲ್ಲ, ಬಂದವನು ನೀನು. ಮಂಗಳಕಾರಿ ಆಗಬೇಕಿತ್ತು. ಹೇಳುವುದಕ್ಕೆ ನಿನಗಾಗುತ್ತದೆ, ಮದುವೆ ಆಗುವುದಕ್ಕೆ ಕೂಡುವುದಕ್ಕೆ ಬಂದದ್ದು ನಾನು ಆಗುತ್ತದಲ್ಲ ಯಾವುದು? ಮದುವೆ ಆಗುವುದಕ್ಕೆ. ನಿನ್ನ ತಲೆ ಕಡಿಯುವಾಗ ತಡಿಲಿಕ್ಕೆ ಯಾರು? ಪ್ರಪಂಚಕ್ಕೆ ವಿರೋಧವಾಗಿ ವರ್ತಿಸಿದವಳು ನೀನು. ಪ್ರಪಂಚದಲ್ಲಿ ಪುರುಷರಾದವ ಎಷ್ಟು ಮದುವೆದ್ದಾಗಬಹುದು, ಸ್ತ್ರೀಯಾದವಳು ಏಕ ಪತ್ನಿ ವ್ರತಸ್ಥರಾಗಿರಬೇಕು, ವ್ರತಸ್ಥರಾಗಿರಬೇಕು. ಆದ್ರೆ ನೀನು 5 ಮಂದಿಯನ್ನು ಮದುವೆ ಆಗಿದ್ದೆ 5 ಮಂದಿಯನ್ನು. ಮತ್ತೆ ಕರ್ಣನ ಮನೆಗೆ ಹೋಗೋ ದಾರಿ ಯಾವುದು ಅಂತ ಕೇಳಿದ. ದಾರಿಯನ್ನು ಕೇಳಿದಕ್ಕೆ ಮದುವೆ ಆಗ್ಬೇಕೆನ್ನುವಂತಹ ಕ್ರಮ ಏನಾದ್ರು ಉಂಟಾ? ನೀನು ಕೇಳಲಿಲ್ವ? ಏನು ನನಗೆ ಮದುವೆ ಆಗ್ತೇನೆ ಹಾಗೆ ಆಡಿದ್ನಾ? ಮನಸ್ಸುಂಟು ಅಂತ ಹೇಳಿದ್ದು ಯಾರು ಹೇಳಿ? ನೀನು ಕೇಳಿದ್ದೀಯಾ? ನಾನು ಕೇಳಿದ್ದೇನೆ. ನಿನ್ನ ಕಿವಿಯರಿಗೆ ಕೇಳಿದ್ದೇನೆ. ಯಾವುದು? ಜಂಬೂ ಫಲ ಆ ಪ್ರಕರಣದಲ್ಲಿ, ಹಣ್ಣಿನ ಪ್ರಕರಣದಲ್ಲಿ ಆ ಕಾಲದಲ್ಲಿ ಅದು ಸೇರಿಕೊಳ್ಳಿಲ್ಲ. ಎಲ್ಲಾ ವಿಚಾರವನ್ನು ಎಲ್ಲವರು ಹೇಳಿದ್ರು. ಆಮೇಲೆ ನೀನೊಂದು ಹೇಳಿದಿ. ಎಲ್ಲರೂ ಹೇಳಿದಲ್ವಾ? ಯಾರು? ನೀನು ಕೇಳಿದ್ದೀಯಾ? ನಿನ್ನಲ್ಲಿ ಹೇಳಿದ್ದೇನಾ? ಎಡೆಯಲ್ಲಿ ಮಾತಾಡಬೇಡ. ನಾನೀಗ ಸ್ವಲ್ಪ ಆಯಾಸದಲ್ಲಿದ್ದೇನೆ. ನಿನ್ನ ಆಯಾಸವನ್ನು ಇಳಿಸುವುದಕ್ಕೆ ಬಂದವಳು ನಾನು. ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಇಲ್ಲ. ಕೂಡುವುದಕ್ಕೆ ಬಂದದ್ದು ಎಷ್ಟು ಮಂದಿ ನನ್ನ ಆಯಾಸವನ್ನು ಇಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ನೆರಳಿಲ್ಲ. ಸುಮ್ಮನೆ ಬಾಯಲ್ಲಿ ಮಾತ್ರ. ನನ್ನ ಕರ್ಣನ ಮೇಲೆ ಮನಸ್ಸಿತ್ತು ಹೀಗೆ ಹೇಳಿದವಳಂತೆ ನೀನು. ಏಳಾಗುತ್ತದೆ, ಏಳಾಗುವುದಿಲ್ವಾ? ನನಗೆ ಆ ರತಿ ಯಾಕೆ ಪದಾರ್ಥಕ್ಕೆ? ಮದುವೆ ಹುಚ್ಚ ನಿನಗೆ? ಕುಂಬಳಕಾಯಿ ಹಲವತೆಕಾಯಿ ನಾವು ತಗೊಂಡು ಬರ್ತೇವೆ ಪದಾರ್ಥಕ್ಕೆ. ಅವಳು ಬೇಡ, ಎಳತು ಹುಡುಗಿ. ನನಗೆ ನೀನೇ ಬೇಕು. ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ದೃಷ್ಟಿ ಕಿತ್ತು ಹಾಕೇನು? ಬೇರೆ ಮಕ್ಕಳ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಲಿಲ್ಲ. 6 ಆಗುತ್ತದೆ, ನಿನಗೆ 5 ಆಗುತ್ತದೆ. ನಾನು ಯಾಕೆ ಆಗುವುದಿಲ್ಲ? ನನ್ನ ಪ್ರಶ್ನೆ ಬಾ. ನನಗೆ ಮದುವೆ ಮೃತ್ಯು ಮಾಡಿ ಹೇರುವುದಕ್ಕೆ ಚಂಡಿಗೆ
ಮೀರುವ ಮೊದಲು ಮದುವೆ ನಡೆದು ಹೋಗ್ಬೇಕು. ಎಲ್ಲವೂ ಸರಿಯಾಗಬೇಕು. ಎಲ್ಲಿ ಮದುಮಗಳು ಹೂವಿನ ಹಾರ. ಎಂತಹ ಜೋಡಿ, ಎಂತಹ ಜೋಡಿ. ದಾರೆ ದಾರೆ ದಾರೆ. ಕಂದರ್ಪಗೆ ಸುಮನೋಗರಗೆ ದುಃಖಿಗೆ ಸುಮ ಕೋಮಲಿಗೆ ಕಂದರ್ಪಗೆ ಸುಮನೋಗರಗೆ ದುಃಖಿಗೆ ಸುಕೋಮಲಿಗೆ ವೃಂದಾರ ಕೃತಿಗೆ ಋಣವಿಲ್ದ ಬೆಳಗಿದರು ಆರತಿ ಬೆಳಗಿದರು ಆರತಿ ಬೆಳಗಿದರು ಆರತಿ ಬೆಳಗಿದರು ಅಣ್ಣ, ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಡೆದು ಹೋಯಿತು. ಆದ್ರೆ ನಿನಗೆ ಈಗ ಒಂದು ಸಂದೇಹ ಇರಬಹುದು. ಏನು? ದುರುಳನಾದಂತಹ ಕೌಂಡ್ಲಿಕನನ್ನು ನನ್ನ ಅಣ್ಣ ನನ್ನ ಕೈಯಲ್ಲಿ ಯಾಕೆ ವಧಿಸಿದ್ದಾನೆ ಎಂಬುದಾಗಿ. ಇದರ ಮಧ್ಯದಲ್ಲಿ ಅದೊಂದು ಪ್ರಕರಣ. ವಿಚಾರವನ್ನು ಸರಿಯಾಗಿ ಹೇಳುತ್ತೇನೆ ಕೇಳು. ಈ ಹಿಂದೆ 3 ಜನ್ಮವನ್ನು ತಾಳಿ ಬರುವಂತಹ ಸಮಯದಲ್ಲಿ ನನ್ನದಾದಂತಹ ಈ ಚಕ್ರದ ಘಾತಕ್ಕೆ ಸಿಲುಕಿ ವಧೆಯಾದರೂ ಕೂಡ ಮತ್ತೆ ಮತ್ತೆ ಹುಟ್ಟಿ ಬಂದಿದ್ದಾನೆ. ಈ ಹೊತ್ತಿಗೆ ನಿನ್ನ ಕೈಯಿಂದ ಆತನನ್ನು ವಧಿಸಿದ್ದೇನೆ ಒಂದು ಉದ್ದೇಶ ಆದ್ರೆ, ಮತ್ತೊಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಿನ್ನ ದೇಹದಲ್ಲಿರುವಂತಹ ಭೀಕರ ಚಂಡಿಕೆಯ ರೂಪವನ್ನು ಹೊರಗೆ ತೆಗೆಯುವಂತಹ ಕಾರಣವನ್ನು ಇರಿಸಿಕೊಂಡು ಕೌಂಡ್ಲಿಕನನ್ನು ನಿನ್ನ ಮುಖೇನ ವಧಿಸಿದ್ದೇನೆ. ಎಲ್ಲವೂ ನಿನ್ನ ಇಚ್ಛೆಯಂತೆ ಆಗಲಿ. ಎಲ್ಲವೂ ಸುಖಾಂತ್ಯವಾಗಿ ನಡೆದು ಹೋಯಿತು. ಧರ್ಮೋ ರಕ್ಷತಿ ರಕ್ಷಿತಾ. ಯಾರು ಸತ್ಯ ಧರ್ಮ ನಿಷ್ಠೆಯಿಂದ ಲೋಕದಲ್ಲಿ ಜೀವನವನ್ನು ಸಾಗಿಸುತ್ತಾರೋ ಅವರನ್ನು ಆ ಧರ್ಮವೇ ಕಾಪಾಡಿಕೊಂಡು ಬರ್ತದೆ. ಯಾರು ಅಧರ್ಮದ ಪಥದಲ್ಲಿ ಸಾಗುತ್ತಾರೋ ಅವರನ್ನು ಆ ಧರ್ಮವೇ ನಾಶ ಮಾಡುತ್ತದೆ ಎಂಬುದಕ್ಕೆ ಪುಣ್ಯಪ್ರದವಾದಂತಹ ಸತ್ಯಚಂದ್ರ ಪ್ರತಿ ಕಲ್ಯಾಣ ಎಂಬಂತಹ ಪುಣ್ಯ ಕಥೆಯೇ ಸಾಕ್ಷಿಯಾಗಿದೆ. ಇಂತಹ ಕಥಾ ಭಾಗವನ್ನು ಆಡಿ ಹಾಡಿದಂತಹ ನಮಗೂ ನೋಡಿ ಕೇಳಿದಂತಹ ಸಭಿಕರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಎಂಬುದಾಗಿ ಹೇಳುತ್ತಾ ಪುಣ್ಯ ಕಥೆಗೆ ಮಂಗಳವನ್ನು ಹಾಡುವರೆ ಸಭಿಕರಿಂದಲೂ ಭಾಗವತರಿಂದಲೂ ಅಪ್ಪಣೆ. ಶ್ರೀ ನೇತ್ರಿಗರು ದೋಷದಿ ನಡೆದರು ತವರು ಸುರರಿದು ಮಂತ್ರಾಕ್ಷತೆಯಿಂದ ಸೆಸೆಯ ತಳೆದು ಕಿತ್ತಿದೆ ಮುದದಿಂದ ಮಾತೃ ಕೀರ್ತಿಯ ಪಡೆಗಿರಿ ನುತ ಸರ್ವೇಶ ಶೋಭಾರಿ ಶರಣಾಗತ ರಕ್ಷಾಮಣಿ ಶಂಕರ ದುರ್ಗರಿವಾಗಿ ಭವಗರಿಗೆ ಮಂಗಲಂ ದೇವ